ಅಮೃಗದೊಳದೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜ ಬಿರಿದು ಸಂಸ್ತುತಿಸಿ ಅಂಬುನಿಂದ್ರಿಯ ದೇವಲೋಕದ ಸರ್ವಾಧಿಕಾರಿಯಾರಂತೆ ಕೇಳಿದ್ದೀರಿ. ನಾನೇ ಶರೀಫ್. ಅನೇಕವಿದೆ. 3 ಮೂರ್ತಿಗಳಿಗೆ ವಂದಿಸಿ ಸುಧರ್ಮ ಸಭೆಯ ಅಧ್ಯಕ್ಷ ಪೀಠವನ್ನು ಏರಿಕೊಳ್ಳುತ್ತೇನೆ.
ಸಕಲ ಜೀವರಾಶಿಗಳು ತನ್ನ ಯೋಗಕ್ಷೇಮವನ್ನೇ ಸದಾ ಬಯಸುತ್ತದೆ. ವಿಶ್ವ ವಿರಾಟ್ ಪುರುಷನ ಪಾದವನ್ನು ಪಾತಾಳಕ್ಕೂ, ಮರ್ತ್ಯಭಾಗವನ್ನು ಮರ್ತ್ಯಲೋಕಕ್ಕೂ, ಶಿರೋಭಾಗವನ್ನು ದೇವಲೋಕಕ್ಕೆ ಹೋಲಿಸಿದ್ದಾರೆ ಜ್ಞಾನಿಗಳು. ಮನುಷ್ಯನ ಶರೀರದಲ್ಲಿ ಶಿರ ಹೇಗೆ ಪ್ರಧಾನವೋ ಅದೇ ರೀತಿ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ತ್ರಿಲೋಕದಲ್ಲಿ ಶ್ರೇಷ್ಠ ಲೋಕವೆಂದು ಹೆಸರನ್ನು ಪಡೆದದ್ದು ನಮ್ಮಿ ದೇವಲೋಕ. ಕರ್ಮ ಪ್ರಪಂಚದಲ್ಲಿ ಕಶ್ಯಪ ಬ್ರಹ್ಮರಿಗೂ ಅದಿತಿ ದೇವಿಯವರ ಪಾವನವಾದ ಗರ್ಭಾಂಬುಜಿಯಲ್ಲಿ ಜನಿಸಿ ಲೋಕಮುಖದ ಬೆಳಕನ್ನು ಕಂಡವನು ನಾನು. ಸಾಧಿಸಿದರೆ ಜೀವನು ದೇವನಾಗಬಲ್ಲ ಅನ್ನುವುದನ್ನು ತೋರಿಸಿಕೊಟ್ಟವನೇ ಪುರಂದರ. ಮೇಘವಂತ ಪರ್ವತವನ್ನು ಏರಿ ಶತ ಅಧ್ವರಗಳನ್ನು ಮಾಡುವುದರ ಮೂಲಕವಾಗಿ ಮೂರು ಮೂರ್ತಿಗಳ ಮನಸ್ಸನ್ನು ಏಕಕಾಲದಲ್ಲಿ ಮೆಚ್ಚಿಸಿ ದೇವಲೋಕದ ಅಧಿಕಾರವನ್ನು ಪಡೆದವನು ನಾನು. ಇಲ್ಲಿ ಅಧಿಕಾರವನ್ನು ಕೊಡುವಂತಹ ಸಂದರ್ಭದಲ್ಲಿ ಮೂರು ಮೂರ್ತಿಗಳೇ ನನಗೆ ಆಜ್ಞೆಯನ್ನು ಮಾಡಿದ್ದಾರೆ. ಒಂದು ಮನ್ವಂತರದವರೆಗೆ ಇಲ್ಲಿಗೆ ಅಧಿಕಾರಿ ನೀನೇ ದೇವೇಂದ್ರ ಅನ್ನುವ ಹಾಗೆ ಅವರ ಮಾತನ್ನು ಶಿರಸ ವಹಿಸಿ ಕರ್ತವ್ಯಗಳನ್ನು ಕೈಗೊಂಡವನು ನಾನು. ಎಂದಿನಂತೆ ಇಂದೂ ಕೂಡ ನಿತ್ಯ ವಿಧಿಗಳನ್ನು ಪೂರೈಸಿ ಸಭಾ ಪ್ರವೇಶವನ್ನು ಮಾಡಿ ಅಧ್ಯಕ್ಷ ಪೀಠವನ್ನು ಏರಿ ಸುತ್ತಲೊಮ್ಮೆ ಕಣ್ಣಾಡಿಸಿ ನೋಡಿದಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ. ನೋಡಿದ್ದೀರ ನಮ್ಮ ಸಭೆ, ದೇವಲೋಕದ ಸಭೆ ಅಂದ್ರೆ ಇದ್ದು ತುಂಬಿ ತುಳುಕುತ್ತಾ ಇದೆ. ಸಭೆಯಲ್ಲಿ ಕುಳಿತವರು ಸಾಮಾನ್ಯದವರೇ ಹೇಳಿ, ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಸಾಧ್ಯರು, ಸಿದ್ಧರು, ಮನುಮುನಿಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಕೂಡ ಅವರವರ ಜಾಗದಲ್ಲಿ ಆಸೀನರಾಗಿದ್ದಾರೆ. ಅಷ್ಟೇಯ, ನನ್ನ ಎಡ ಬಲದಲ್ಲಿ ವರುಣ, ವಾಯು, ಕುಬೇರ, ನಿರುತಿ ಎನ್ನುವಂತಹ ದೇವತೆಗಳು ನೀವು ಕೂಡ ಸಮಯಕ್ಕೆ ಸರಿಯಾಗಿ ಬಂದು ನಿಮ್ಮ ನಿಮ್ಮ ಜಾಗದಲ್ಲಿ ಆಸೀನರಾಗಿದ್ದೀರಿ. ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ. ದೇವತೆಗಳೇ, ನಾವು ಯಾವುದೇ ಬಿಟ್ಟರು ಕೂಡ ಪರಂಪರೆಯನ್ನು ಬಿಡುವವರು ನಾವಲ್ಲ. ಪರಂಪರೆಯನ್ನು ಉಳಿಸಿದವರೇ ನಾವು. ದೇವೇಂದ್ರನ ಸಭೆ ಪ್ರಾರಂಭ ಆಗುವುದಕ್ಕಿಂತ ಮೊದಲೇ ನೋಡಿದ್ದೀರಾ, ರಂಭಾದಿ ನಾರಿಯರ ನರ್ತರ ಎಷ್ಟು ಚಂದ ಕುಣಿತಾರೆ. ಅದಕ್ಕೆ ಒಪ್ಪುವಂತಹ ಚಿತ್ರಸೇನನ ಗಾಯನ. ಇಂತಹ ವೈಭವ ದೇವಲೋಕದಲ್ಲಿ ಬಿಟ್ಟರೆ
ಕಾಣುವುದಕ್ಕೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ನೃತ್ಯವನ್ನು ನೋಡುವವರಿಗೆ ನೃತ್ಯವನ್ನು ನೋಡಬಹುದು, ಸಂಗೀತವನ್ನು ಕೇಳುವವರಿಗೆ ಸಂಗೀತವನ್ನು ಕೇಳಬಹುದು, ಎಲ್ಲರಿಗೂ ಸಂತೋಷದಿಂದಲೇ ದಿನಗಳನ್ನು ಕಳೆಯಬಹುದು. ಆದರೆ ಒಂದು ವಿಚಾರ, ತುಂಬಿದಂತಹ ಸಭೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅನ್ನುವ ಹಾಗೆ ಯೋಚಿಸ್ತಾ ಇದ್ದೇನೆ. ಅಯ್ಯ ಸುಮನಸರೇ, ಕೇಳಿದೆ ತುಂಬಿದಂತಹ ಸಭೆಯಲ್ಲಿ ಒಂದೆರಡು ವಿಚಾರಗಳನ್ನು ನಿಮ್ಮಲ್ಲಿ ಹೇಳಬೇಕು ಅನ್ನುವ ಹಾಗೆ ನಾನು ಯೋಚಿಸುತ್ತಾ ಇದ್ದೇನೆ. ದೇವತೆಗಳೇ, ನಮ್ಮನ್ನೆಲ್ಲರೂ ಕೂಡ ಸುಮನಸರು ಸುಮನಸರು ಅನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಸುಮನಸರಂದ್ರೆ ಏನು? ಹೂವಿನಂತ ಮನಸ್ಸುಳ್ಳವರು ನಾವು. ಧರ್ಮವನ್ನು ಎತ್ತಿ ಅಧರ್ಮವನ್ನು ಮೆತ್ತಿ ನಡೆಯುವವರೇ ನಾವು. ನಿಜ. ಆದ್ದರಿಂದಲೇ ನಮ್ಮನ್ನು ಸುಮನಸರು ಅನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಕರ್ಮ ಪ್ರಪಂಚದಲ್ಲಿ ಅದೆಷ್ಟೋ ಬ್ರಾಹ್ಮಣರು ಸಮಯಕ್ಕೆ ಸರಿಯಾಗಿ ಯಾಗವನ್ನು ಮಾಡಿ ಅವಿಸನ್ನು ದೇವತೆಗಳಾದಂತಹ ನಮಗೆ ಅರ್ಪಿಸ್ತಾರೆ. ಅವಿಸನ್ನು ಉಂಡಂತಹ ನಾವುಗಳು ದಿನದಿಂದ ದಿನಕ್ಕೆ ನಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ತೇವೆ. ಸಂತೋಷಗೊಂಡ ಕಾರಣ ಸಮಯಕ್ಕೆ ಸರಿಯಾಗಿ ಇಳೆಗೆ ಮಳೆಯನ್ನು ಸುರಿಸುತ್ತಾ ಇದ್ದೇವೆ. ಆದ್ದರಿಂದಲೇ ನಮ್ಮನ್ನು ದೇವರು ಅನ್ನುವ ಹಾಗೆ ಭೂಲೋಕದವರು ಕೊಂಡಾಡುತ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರ, ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪುವುದಿಲ್ಲ. ಅಧಿಕಾರ ಎನ್ನುವುದು ಮುಳ್ಳಿನ ಹಾಸಿಗೆ ಇದ್ದ ಹಾಗೆ, ಯಾವಾಗ ಏನು ಆಗ್ತದಂತೆ ಹೇಳಲಿಕ್ಕೆ ಆಗುವುದಿಲ್ಲ. ಹೇಳುವುದಕ್ಕೆ ಹೋದ್ರೆ ನಮ್ಮ ದೊಡ್ಡಮ್ಮನ ಮಕ್ಕಳಾದಂತಹ ದೈತ್ಯರು ರಸೆಯಲ್ಲಿ ಹುಟ್ಟಿಕೊಳ್ತಾರೆ. ಹುಟ್ಟಿದ ತಕ್ಷಣ ದೇವಲೋಕಕ್ಕೆ ಬರುವುದಕ್ಕೆ ಮೆಟ್ಟಲೆಷ್ಟು ಅನ್ನೋದು ಲೆಕ್ಕ ಹಾಕುದು ಬಿಟ್ಟರೆ ಬೇರೆ ಏನು ಗೊತ್ತಾಗುವುದಿಲ್ಲ. ಘೋರವಾದ ಕಾಡನ್ನು ಸೇರ್ತಾರೆ. ಹಲವೆಡೆ ಸಂಚರಿಸಿ ಮನಸ್ಸನ್ನು ಕೇಂದ್ರೀಕರಿಸಿ ವಿಧಾತನ ಕುರಿತ ಅಲ್ಲ ಹರಣ ಕುರಿತ ತಪಸ್ಸನ್ನು ಆಚರಿಸಿ ವಿಶೇಷವಾದಂತಹ ವರವನ್ನು ಪಡೆದು ವರ ಬಲದಿಂದ ಕೊಪ್ಪಿ ನಮ್ಮ ದೇವಲೋಕಕ್ಕೆ ಕೆಲವೊಮ್ಮೆ ಬಂದದ್ದು ಉಂಟು. ಬಂದರೂ ಕೂಡ ಪ್ರತಿಸ್ಪರ್ಧಿಯಾಗಿ ನಿಂತು ನಾವೆಲ್ಲರೂ ಹೋರಾಟ ಮಾಡಿದ್ದೇವೆ. ಪರಿಣಾಮ ಅವರಲ್ಲಿ ಕೈ ಸೋತದ್ದೂ ಉಂಟು. ಇದನ್ನು ನೋಡಿ ಕೆಲವರು ಹೇಳುವುದಂತೆ, ರಾಕ್ಷಸರು ದೇವಲೋಕಕ್ಕೆ ಹೋದ್ರೆ ಸಾಕು, ದೇವತೆಗಳೆಲ್ಲರೂ ರಣಹಾಡಿಗಳ ಹಾಗೆ ಓಡಿ ಹೋಗ್ತಾರೆ ಅಂತ. ನಾವೇನು ಭುಜಬಲ ಕಡಿಮೆಯಾಗಿ ಓಡಿದ್ದ ಅಲ್ಲ. ಧರ್ಮಿಷ್ಠರು ನಾವು. ಧರ್ಮವನ್ನು ಎತ್ತಿ ಅಧರ್ಮವನ್ನು ಮೆಟ್ಟಿ ನಡೆಯುವುದೇ ನಮ್ಮ ಉದ್ದೇಶ. ದೇವರು ಕೊಟ್ಟಂತಹ ವರಕ್ಕೆ ಗೌರವವನ್ನು ಕೊಡಬೇಕಾದು ನಮ್ಮ ಕರ್ತವ್ಯ. ಸೋತರು ಏನಾಯ್ತು? ಸೋತಂತ ಬಳಿಕ ನಾವು ನೇರಾಗಿ ಹೋದದ್ದು ಪರಮಬಾಬಳವಾದಂತಹ ವೈಕುಂಠ ಲೋಕಕ್ಕೆ. ಶಿಕ್ಷೆಗೋ ರಕ್ಷೆಗೋ ಸರ್ವಸಮರ್ಥನಾದಂತಹ ಪಕ್ಷಿವಾಹನನಲ್ಲಿ ನಮ್ಮ ಕಷ್ಟದ ವಿಷಯವನ್ನು ಹೇಳಿಕೊಂಡಾಗ ಕೈಯಲ್ಲಿ ಚಕ್ರವನ್ನು ಹಿಡಿದು ಒಬ್ಬಿದ ರಕ್ಕಸರ ಶಿರವನ್ನು ಕಡಿದು ಮತ್ತೊಮ್ಮೆ ದೇವಲೋಕದ ಅಧಿಕಾರವನ್ನು ಬಿಟ್ಟುಕೊಟ್ಟದ್ದು ಈ ಸುರಪಾಲನೆಗೆ ಎಂದ ಮಾತ್ರಕ್ಕೆ ನಾನು ಸಂತೋಷಗೊಂಡಿದ್ದೇನೆ. ಆದ್ರೆ ಒಂದು ವಿಚಾರ, ಭೂಲೋಕದಲ್ಲಿ ಇನ್ನೂ ಮುಂದಕ್ಕೂ ಕೂಡ ರಾಕ್ಷಸರು ಜನಿಸಿ ನಮ್ಮ ದೇವಲೋಕಕ್ಕೆ ಬಂದ್ರೆ ನೀವು ಏನು ಮಾಡ್ತೀರಿ ಅನ್ನೋದು
ವರುಣನ ಪ್ರಣಾಮಗಳು ಆಗ್ಲಿ. ಸ್ವರ್ಗದ ಸಂಪತ್ತಿನ ಆಸೆಯಿಂದ ಅಸುರರು ದಾಳಿ ಮಾಡುವುದು ನಮಗೇನು ಹೊಸತೇನಲ್ಲ, ಅದು ಪರಂಪರೆ. ಹೌದು. ಗುಡುಗು ಮಿಂಚಿಗೆ ಹೆದರಿ ಜನರು ಊರು ಬಿಡುವರೆ. ಊರು ಬಿಡ್ಲಿಕ್ಕೆ ಸಾಧ್ಯ ಉಂಟೇನೋ? ಇಲ್ಲ. ಗುಡುಗು ಮಿಂಚು ಒಮ್ಮೆ ಮಾತ್ರ ಕೇಳು. ಹೌದು. ಮತ್ತೆ ಹಾಗಾಗಿ ಆ ಅಸುರರು ಬ್ರಹ್ಮನಿಂದಲೋ ಹರನಿಂದಲೋ ವರಬಲವನ್ನು ಪಡೆದು ಸ್ವರ್ಗಲೋಕಕ್ಕೆ ದಾಳಿ ಮಾಡಿದರೆ ನಾನಿದ್ದೇನೆ ಬಿಡಿ ಚಿಂತೆ. ಹೌದಾ? ಕೆಟ್ಟ ಬೀಜ ಸುಟ್ಟಷ್ಟು ಮಲಕ್ಕೆ ಬರುವುದಂತೆ. ಹೌದು. ಹಾಗೆ ಈ ದಾನವರು ನಮ್ಮಲ್ಲಿರುವಂತಹ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಮುಂತಾದ ಸುವಸ್ತಿರ ಮೇಲೆ ಒಂದು ವೇಳೆ ದಾನವರ ಆಸೆಟ್ಟು ಬಂದಂತಾದರೆ ಅವರನ್ನು ಮೂರು ಮೂರ್ತಿಯ ಕರುಣೆಯನ್ನು ನಾನು ಸದೆಬಡಿಯುತ್ತೇನೆ. ಬಿಡು ಚಿಂತೆ. ಸಂತೋಷವಾಯಿತು. ಬಹಳಷ್ಟು ಸಂತೋಷವಾಯಿತು. ನೀವೆಂದ ನುಡಿಗೆ
ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಮುಂದಿರಿಸಿದ್ದೇ ತಡ. ನೀವೆಲ್ಲರೂ ರೋಷಾವೇಶದಿಂದ ಎದ್ದು ನಿಂತು ಇನ್ನು ಮುಂದಕ್ಕೆ ರಾಕ್ಷಸರ ದಾಳಿಯಾದ್ರೆ 3 ಮೂರ್ತಿಗಳ ಅನುಗ್ರಹದಿಂದ ಬಂದವರನ್ನು ಕೊಂದುಕೊಡ್ತೇವೆ ಅನ್ನುವ ಹಾಗೆ ಧೈರ್ಯದ ನುಡಿಯನ್ನೇ ಆಡಿದ್ದೀರಿ. ಮನಸ್ಸಿಗೆ ಸಂತೋಷವಾಯಿತು. ನಾವು ಮಾತಾಡಿದ್ರೆ ಇದೇ ರೀತಿ ಮಾತಾಡ್ಬೇಕು. ನಾವು ಏನೇ ಘನ ಕಾರ್ಯ ಮಾಡಿದ್ರು ಕೂಡ ಅದು ನಾವು ಮಾಡಿದ್ದೇವೆ ಅನ್ನುವ ಹಾಗೆ ನಾವು ಯಾವತ್ತೂ ಹೇಳಬಾರ್ದು. ಏನಿದ್ರು ಕೂಡ ದೇವರ ಅನುಗ್ರಹದಿಂದ ನಾವು ಮಾಡಿ ಪೂರೈಸಿದ್ದೇವೆ ಅನ್ನುವುದು ಬಿಟ್ಟರೆ ಮತ್ತೆ ಕೆಲವರಿದ್ದಾರೆ ಅದು ನಾನು ಮಾಡಿದ್ದೇನೆ, ಅದು ನನ್ನಿಂದಾದ್ರು, ಅದು ನಾನಿಲ್ಲಾದ್ರೆ ಆಗುವುದಿಲ್ಲ, ಅದೆಲ್ಲ ಆಡಂಬರದ ಮಾತು. ಹೌದು, ಅಂತಹ ಮಾತುಗಳನ್ನು ನಾವು ಯಾವತ್ತೂ ಆಡಬಾರದು. ಆದ್ರೆ ಒಂದು ವಿಚಾರ ನಿಮಗೂ ತಲೆಬಿಸಿ ಆಗಬಹುದು. ದೇವೇಂದ್ರ ತುಂಬಿದಂತ ಸಭೆಯಲ್ಲಿ ಯಾಕಪ್ಪ ಇಂಥ ಪ್ರಶ್ನೆಯನ್ನು ಮುಂದಿರಿಸಿದ ಅನ್ನುವ ಹಾಗೆ ಕೇಳುವುದಕ್ಕೆ ಕಾರಣ ಬೇರೇನಲ್ಲ, ನಮ್ಮ ಪಕ್ಷ ಆಳ್ವಿಕೆಯ ಪಕ್ಷ, ನಮ್ಮ ವಿರೋಧ ಪಕ್ಷದವರು ರಾಕ್ಷಸರು, ಮಾಯಾವಿಗಳು. ಯಾವಾಗ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಯಾವ ರೀತಿ ದೇವಲೋಕಕ್ಕೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾವುದೇ ರೀತಿಯಲ್ಲಿ ಬಂದರೂ ಕೂಡ ಬಂದ ಸಂದರ್ಭದಲ್ಲಿ ನಮ್ಮೊಳಗೆ ನಾವು ಹೇಗಿದ್ದೇವೆ ಅನ್ನುವುದನ್ನು ತಿಳ್ಕೊಳ್ಳುವುದಕ್ಕೆ ಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿದ್ದೇನೆ. ಮತ್ತೆ ನಿಮ್ಮ ಭುಜಬಲದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ನೀವು ಭಾವಿಸಿದ್ದೀರಾ. ರಣಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತು ನೀವು ಹೋರಾಟ ಮಾಡಿದ್ರೆ ನಿಮ್ಮನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಅನ್ನುವಂತ ವಿಚಾರ ನನಗೂ ಕೂಡ ಗೊತ್ತಿದೆ. ಮತ್ತೊಂದು ವಿಚಾರ ದೇವತೆಗಳೇ, ನಾವು ಯಾರಿಗೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಶ್ರೀಹರಿಯ ಅನುಗ್ರಹ ನಮ್ಮ ಮೇಲಿದೆ. ದೇವರ ಅನುಗ್ರಹದಿಂದ ದೇವಲೋಕದ ಸಕಲ ಅಧಿಕಾರ ನನ್ನ ಪಾಲಿಗೆ ಲಭಿಸಿದೆ. ಸಂತೋಷದ ವಿಚಾರ. ಆದ್ರೆ ಒಂದು ವಿಚಾರ, ಸಭೆಯಲ್ಲಿ ಮಾತಾಡ್ತಾ ಒಂದು ವಿಷಯದ ಬಗ್ಗೆ ಮರ್ತು ನಾನು ಹೋಗಿದ್ದೇನೆ. ಏನು ವಿಶೇಷ ಮಾಡಿರಾ? ಒಂದು ದಿವಸ ಸರಿಯಾಗಿ ನೀವು ಕೇಳಬೇಕು. ಬೇರೇನಲ್ಲ, ಇದು ಪ್ರದೋಷ ಕಾಲ. ಕಡೆ ದಿಕ್ಕಿನ ಒಡೆಯನಾದಂತಹ ಪರಮೇಶ್ವರ ದೇವರನ್ನು ಪೂಜಿಸುವಂತಹ ಸಮಯ ಇದು. ನಮ್ಮ ದೇವರು ನಮಗೆಷ್ಟು ಸಹಕಾರ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ವಿಷಯವನ್ನು ಉಂಡು ನಮ್ಮನ್ನೆಲ್ಲ ಹೊರೆದವರು. ಹೊತ್ತಿಗೆ ಹೋಗಿ ಆ ಪರಮೇಶ್ವರ ದೇವರನ್ನು ಪೂಜಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ ನಮ್ಮ ಕರ್ತವ್ಯ. ಆದ್ದರಿಂದಲೇ ಹೇಳುತ್ತಿದ್ದೇನೆ, ಈ ದಿನದಿಂದ ಕೈಲಾಸಕ್ಕೆ ಹೋಗಿ ಶಿವನನ್ನು ವಿಧ ವಿಧವಾಗಿ ಪೂಜಿಸಿ ಪ್ರಸಾದವನ್ನು ಪಡೆದು ಬರಬೇಕು ಅನ್ನುವ ಹಾಗೆ ಮನಸ್ಸಾಗಿದೆ. ಆದ್ದರಿಂದಲೇ ದೇವರ ಪೂಜೆಗೆ ಯಾವುದೆಲ್ಲ ಹೂಗಲು ಬೇಕಾ ಅದನ್ನೆಲ್ಲ ಸಿದ್ಧಪಡಿಸಬೇಕು. ಸಿದ್ಧಪಡಿಸಿ ನನ್ನ ಕೈಯಲ್ಲಿ ಕೊಡಬೇಕು. ಗೊತ್ತಾಯ್ತಲ್ವಾ? ಅತಿ ಶೀಘ್ರ ನಾನು ಕೈಲಾಸಕ್ಕೆ ಹೋಗಬೇಕು. ಗೊತ್ತಾಯ್ತಲ್ವಾ? ಹೋಗಿ ಎಲ್ಲ ಹೂಗಳು ಬೇಕು. ಗೊತ್ತಾಯ್ತಲ್ವಾ? ಅದ್ಯಾರಂತೆ ಯತಿಗಾನದಲ್ಲಿ
ಬರಬರೂಡೆ ಹರುಷಗಳು ಮಾತಾಡಿದಳು ಮುದದಿ ವಿಮಲ ಗುಣ ರಮಣ ಏನು ಮನಯ ರಮಣಿ ಮೇಲಾ ರಮಣಿ ಮೇಲಾ ರಮಣ ಏಳೆ ಮೇಲೆ ಸ್ವಾಮಿ ಇದೇನು ಹೀಗೆ ಬಂದದ್ದು? ಆಶ್ಚರ್ಯವೇ ಹೌದು. ಅಲ್ಲ, ಶೃಂಗಾರ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ? ಕಡಿಮೆ ಉಂಟು ಸ್ವಾಮಿ. ನನ್ನ ಮಡದಿ ಹೌದಾ ಅಲ್ವಾ ಅಂತ ನೋಡುದು. ಸ್ವಲ್ಪ ಕೆಲಸ ಇತ್ತು ಸ್ವಾಮಿ. ಅವಶ್ಯ ಹೇಗಿರ್ಬೇಕು? ದೇವತೆಗಳಲ್ಲಿ ನಾನು ಮಾತಾಡ್ತಿರುವಾಗ ಕೇಳಿಕೊಂಡೆ ಅಂತ ಅರ್ಥದಿಂದಲೇ ಓಡಿಕೊಂಡು ಬಂದಿದ್ದೆ. ಏನು ಬಂದ ವಿಚಾರ? ನಿಮ್ಮ ಮುಖವನ್ನು ಕಾಣುವಾಗ ಎಂದಿನಂತೆಲ್ಲೇ ನಿಮ್ಮ ಮುಖ ವಿಶೇಷ ಎಂದು ಕೂಡಿದೆ. ನಿಮ್ಮ ತೇಜಸ್ಸು, ವರ್ಚಸ್ಸು, ಮುಖದ ಗಾಂಭೀರ್ಯ ಇದನ್ನೆಲ್ಲವನ್ನು ಕಾಣುವಾಗ ಏನೋ ಒಂದು ರೀತಿಯಾದಂತಹ ಅನುಮಾನ ನನಗೆ ಉಂಟಾಗುತ್ತುಂಟು ಸ್ವಾಮಿ. ಅದು ಯಾಕೆ ಅನುಮಾನ? ನೋಡಿ, ಈ ನಮ್ಮ ಈ ಸ್ವರ್ಗಲೋಕದಲ್ಲಿ ಯಾವುದಕ್ಕೆ ಕಡಿಮೆ ಎಂಬುದೇ ಇಲ್ಲ. ನಿಮ್ಮ ಮನಸ್ಸಿಗೆ ಬೇಕಾದಂತಹ ಮನೋರಂಜನೆಗೆ ಬೇಕಾಗಿ ಅಪ್ಸರಾಂಗ ನಾರಿಯರು ಇಲ್ಲಿ ಇದ್ದರೆ ಎಲ್ಲವೂ ಇಲ್ಲಿ ಸಮಯಕ್ಕೆ ಸರಿಯಾಗಿ ನಡೆಯುತ್ತದೆ. ಹೌದು ತಾನೆ? ನಾಟ್ಯ ವೈಭವ ಉಂಟು, ಗಾನ ವೈಭವ ಉಂಟು, ಎಲ್ಲ ಉಂಟು, ಎಲ್ಲವೂ ಇದೆ. ನಮ್ಮಲ್ಲಿ ಹಿಮ್ಮೆಳ ಉಂಟು, ಮುಂಬೆಳ ಉಂಟು. ಯಾವ ಪೆಟ್ಟು ಹೇಗೆ ಬಾರಿಸಬೇಕು ಮತ್ತೆ ನಮ್ಮವರು ಬಾರಿಸ್ತಾರೆ. ಹೌದು ಸ್ವಾಮಿ. ಮತ್ತೆ ಆದ್ರೆ ಒಂದು ಏನು? ನಿಮ್ಮನ್ನು ಕಾಣುವಾಗ ನೀವು ಎಲ್ಲಿಗೂ ಹೊರಟಿನಿಂದ ಹಾಗೆ ಉಂಟು ಕಾಣುತ್ತಾ ಉಂಟು ಸ್ವಾಮಿ. ಹಾಗಾಗಿ ನಿಮ್ಮಲ್ಲಿ ಪ್ರಶ್ನೆ ಏನು? ಆವ ಕಡೆಗೆ ನಿಮ್ಮ ಗಮನ ಅಥವಾ ನನ್ನನ್ನು ಹೊರತಾಗಿ ಆವ ನಾರಿಯನ್ನು ಕಂಡು ನೀವು ಮನಸ್ಸೊಂದಿದ್ದೀರೋ ಏನು ಎನ್ನುವಂತಹ ಸಂಶಯ ನನ್ನಲ್ಲುಂಟು. ಯಾರ ಮೇಲೆ ಹೇಳಬಹುದೇ ನೀವು? ಈಗ ಸಂಶಯವ ನಿನಗೆ? ಬೇರೆ ಹೆಣ್ಣು ಮಕ್ಕಳನ್ನು ನೋಡಿದೆ ರಮಣಿ ಇಂತಹ ಮುತ್ತಿರುವಾಗ ಬೇರೆ ನೋಡ್ಲಿಕ್ಕೆ ಉಂಟು. ಬೇರೆ ಯಾರಿದ್ದಾರೆ ಹೇಳುವೆಯ? ನಾನು
ನೀನು ಬಂದು ಆಡಿದಂತಹ ಮಾತನ್ನು ಕೇಳುವಾಗಲೇ ನನಗೆ ನಗು ಪ್ರಾರಂಭವಾಗುವುದಕ್ಕೆ ಸಾಧ್ಯವಾಯಿತು. ಮತ್ತೆ ಎಂಥದ್ದೇ ಏನು ಬೇರೆ ಹೆಣ್ಣು ಮಕ್ಕಳನ್ನು ನೋಡಿ ಅವರನ್ನು ನೋಡುವುದಕ್ಕೆ ನಾನು ಹೊರಟದಂತ ನೀನು ಭಾವಿಸಿದ್ಯಾ? ಹಾಗಿರ್ಬೋದೇನು? ಹಾಗೆ ಅಲ್ಲ, ನೀನು ಅಂತ ಅಲ್ಲ, ಎಲ್ಲ ಹೆಣ್ಣು ಮಕ್ಕಳು ಮಾಡುವುದು ಇಷ್ಟೇ. ಒಂದು ಗಂಡಸು ತುಟಿ ಎತ್ತಿ ಅವನಷ್ಟಕ್ಕೆ ನಗಡುವುದಕ್ಕೆ ಪ್ರಾರಂಭ ಮಾಡಿದರೆ ಸಾಕು, ಕೈ ಹಿಡಿದ ಹೆಂಡತಿಯಾಗಿ ಸಂಶಯ ಹುಟ್ಟುವುದಕ್ಕೆ ಪ್ರಾರಂಭ ಆಯಿತು. ಹೌದು ತಾನೆ? ಏನು ಸ್ವಾಮಿ, ನಿಮ್ಮಷ್ಟೇ ನಗುತ್ತಾ ಇದ್ದೀರಿ? ಯಾರನ್ನು ನೋಡಿದ್ದೀರಿ? ಹೇಗಿದ್ದಾಳೆ ಅವಳು? ಏನೋ ಒಂದು ಆಲೋಚಿಸಿ ನಗುತ್ತಿರುವಂತಹ ಸಂಶಯ ಏನೋ ಹಾಗೆ ನಾನು ಕೇಳಿದ್ದು. ನನ್ನ ನಗುವಿನ ಉದ್ದೇಶ ಬೇರೆಯದಲ್ಲ. ಅದರಲ್ಲೂ ನಿನ್ನಂತಹ ಗೊಂಬೆ ನನ್ನ ಹತ್ತಿರದಲ್ಲಿ ಇರುವಾಗ ಬೇರೆ ಹೆಣ್ಣು ಮಕ್ಕಳನ್ನು ನೋಡುವುದಕ್ಕೆ ಸಾಧ್ಯ ಉಂಟೆ ಹೇಳು? ಎಷ್ಟು ಅಂದ ಚಂದ ಗೊಂಬೆಯ ಹಾಗಿದ್ದು, ಗೊತ್ತಾಯ್ತಲ್ವ? ನೀನಿರುವಾಗ ಬೇರೆ ಹೆಣ್ಣು ಮಕ್ಕಳನ್ನು ನೋಡುವ ವಿಷಯವೇ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಸಂತೋಷದಿಂದ ನಾನು ಹೊರಟು ನಿಂತದ್ದು ಬೇರೆ ಯಾವ ಕಡೆಗೆ ಅಲ್ಲ, ಕಡೆ ದಿಕ್ಕಿನ ಒಡೆಯನಾದಂತಹ ಪರಮೇಶ್ವರನ ಹತ್ತಿರಕ್ಕೆ ಹೋಗಬೇಕು. ಆ ದೇವರನ್ನು ಭಕ್ತಿಯಿಂದ ಪೂಜಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗಿ ದೇವರ ಪ್ರಸಾದವನ್ನು ಪಡೆದು ಆಮೇಲೆ ದೇವಲೋಕಕ್ಕೆ ಬರಬೇಕು ಅನ್ನುವ ಹಾಗೆ ಯೋಚಿಸಿದ್ದೇನೆ. ಆದ್ದರಿಂದಲೇ ನಾನೊಮ್ಮೆ ಕೈಲಾಸಕ್ಕೆ ಹೋಗಿ ಬರ್ತೇನೆ, ನೀನು ಒಳಗಿದ್ದಕ್ಕೂ ಬೇಗ ಬರ್ತೇನೆ. ಕೈಲಾಸ ಶಿವನ ಇವತ್ತು ಬರುವುದು ಬೇಡ, ಒಂದು ಸ್ವಲ್ಪ ದಿವಸ ಕಳೆಯಿರಿ, ಆಮೇಲೆ ನೀನು ಎಲ್ಲಿಗೆ ಹೇಳ್ತಿ
ಸರಿಯಾಗಿ ನಾನು ಅಲ್ಲ ನಾನು ಯಾಕೆ ಬರುದು ಬೇಡ ಹೇಳಿ. ಬರುದು ಬೇಡ ಯಾಕೆ ಹೇಳಿ? ಯಾಕೆ ಬಲ್ಲೆಯ ನಾನು ಬರುದು ಬೇಡ ಅಂತ? ತರುಣಿಯನ್ನಡೆ ಕೇಳು ಬರಿದೆ ನೀ ಬರುವುದು ನೀನು ಬರಿದೆ ಹರವಲ್ಲ ಪಥದೊಳಗೆ ಕುರುಡರ ಹೌದೇ? ಹೇಳ್ವಿ ನೀನು ಹರವಲ್ಲ ಪಥದೊಳಗೆ ಕುರುಡರ ಹೌದೇ? ನೀನು ಅಲ್ಲಿರು. ಹೌದೇ? ಕರುಣಿ ನಾನು ಬರುವುದು ಯಾಕೆ ಬೇಡ? ತರವಲ್ಲ. ಯಾಕೆ ತರವಲ್ಲ? ಬರುವುದು ತರವಲ್ಲ. ಅದೇ ಯಾಕೆ ಅಂತ. ಯಾಕೆ ಬಲ್ಲೆಯ? ಯಾಕೆ ನಿನಗೆ ಅವಳನ್ನು ಪೂಜೆ ಮಾಡಬೇಕಾದ್ರೆ ಇಲ್ಲೇ ಪೂಜಿಸುವಂತೆ ಯಾಕೆ ಹೇಳಿದ್ದು? ಯಾಕೆ? ನಾನು ಶಿವನನ್ನು ಪೂಜಿಸುವುದಕ್ಕೆ ಬೇಕಾಗಿ ಹಾ ಈ ಸಲ ವಾಹನ ಏರಿ ಹೋಗುವುದಲ್ಲ, ಮತ್ತೆ ಒಮ್ಮೆ ಭೂಲೋಕವನ್ನು ಇಳಿಬೇಕು. ಭೂಲೋಕದಲ್ಲಿ ಸಂಚರಿಸುತ್ತಾ ಹಾ ಮುಂದುವರಿಯಬೇಕು ಹಾ. ಅನ್ನುವ ಹಾಗೆ ಮನಸ್ಸಾಗಿದೆ. ನೀವು ಹೊರಟದ ಭೂಲೋಕಕ್ಕ ಹೌದಪ್ಪ. ಸ್ವಾಮಿ ಒಳ್ಳೆದಾಯ್ತು ಈ ವಿಚಾರ. ಎಂತದ್ದು? ಯಾಕೆ ಹೇಳಿ? ಯಾಕೆ? ಪರಿವರ್ತನಶೀಲ ಪ್ರಪಂಚ ಯಾವುದು ಅಂತ ಕೇಳಿದ್ರಿ ಅದು ಭೂಲೋಕವಂತಿ. ಆಹಾ. ನಿಮ್ಮ ಜೊತೆಯಾಗಿ ನಾನು ಭೂಲೋಕಕ್ಕೆ ಬರುವುದು, ಹಾ. ಆ ಭೂಲೋಕದ ಸೌಂದರ್ಯನ ಕಾಣುವುದು, ಆ ಬಳಿಕ ಕೈಲಾಸಕ್ಕೆಲ್ಲ ಹೋಗುದು. ಬನ್ನಿ ಹೋಗು ಹೋಗು. ನೀನೊಮ್ಮೆ ಸುಮ್ಮನಿರ್ತೀಯ. ಯಾಕೆ? ಹೇಳುವುದನ್ನು ಮಾತ್ರ ಕೇಳಿದ್ದಲ್ವಾ? ಹಾ. ಭೂಲೋಕದಲ್ಲಿ ಹಾಗೆ ಉಂಟು ಹೀಗೆ ಉಂಟಂತ ಮತ್ತೆ ಹೋಗಿ ನೋಡಿದ್ದುಂಟಾ? ನೋಡ್ಲಿಲ್ಲ ನಾನು. ದೊಡ್ಡ ದೊಡ್ಡ ಕಾಡುಂಟು. ಹಾ ಹಾ ಹೌದು. ಕಾಡದಾರಿಯಲ್ಲಿ ನಡೀಬೇಕು. ಕಾಡದಾರಿಯಲ್ಲಿ ಎಂತೆಂತ ಕೆಟ್ಟ ರಕ್ಕಸರಿರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇರ್ಲಿ. ಕಳ್ಳರಿರ್ತಾರೆ, ಇರ್ಲಿಯಪ್ಪ. ರಕ್ಕಸರಿದ್ದಾರೆ. ಇರ್ಲಿಯಪ್ಪ. ಎಂತದ್ದು ಇರ್ಲಿಯಪ್ಪ. ಸ್ವಾಮಿ ಇಂಥ ಅಂದ ಚಂದದ ಗೊಂಬೆಯನ್ನು ಅವರು ನೋಡಿದ್ರೆ ಅವರು ಸುಮ್ಮನೆ ಉಳಿತಾರ? ಅಲ್ಲ ನೀವು ನನ್ನ ಜೊತೆಯಾಗಿರುವಾಗ ಹಾ. ಆ ಕಳರ ಭೀತಿ ನನಗೆ ಉಂಟೆ ಹೇಳಿ. ಅಲ್ಲ, ಕಳರ ಭೀತಿ ನಿನಗೆ ಅಲ್ಲ, ಹಾ. ನನಗೆ ಕಷ್ಟ ಆಗ್ತದೆ ಅಂತ. ಯಾಕೆ? ನಾನು ನಿನ್ನನ್ನು ನೋಡಿಕೊಳ್ಳುದಾ? ಹಾ. ಆ ರಕ್ಕಸರಲ್ಲಿ ಹೋರಾಟ ಮಾಡುದಾ? ಆಮೇಲೆ ನಿನಗೆ ರಕ್ಕಸರನ್ನು ನೋಡಿದ್ರೆ ಭಯ ಆಗ್ಲಿಕ್ಕೆ ಆಯ್ತು. ಸ್ವಾಮಿ ನನಗೆ ಭಯ ಆಗ್ತದೆ ಅನ್ನುವ ಹಾಗೆ ಬೊಬ್ಬೆ ಹಾಕಿದ್ರೆ ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದಾ? ಅವಲ್ಲಿ ಹೋರಾಟ ಮಾಡುವುದಾ? ಆದ್ದರಿಂದಲೇ ಅದು ಕಷ್ಟ ಸಾಧ್ಯ. ನೀನು ಬರುವುದು ಬೇಡ. ಮತ್ತು ಇಲ್ಲಿ ಬಾ, ಇಲ್ಲಿ ಬಾ, ಹತ್ತಿರ ಬಾ, ಹತ್ತಿರ ಬಾ, ಹತ್ತಿರ ಬಾ, ದೂರ ನಿಲ್ಬೇಡ. ಇಷ್ಟದವರೆಗೆ ನೀನು ಏನು ಕೇಳಿದ್ರು ಇಲ್ಲ ಅಂತ ಹೇಳಿದ್ದೆಲ್ಲ. ಯಾವ ಕಡೆಗೆ ಹೋಗಬೇಕಾದ್ರೂ ನಾನು ಕರ್ಕೊಂಡು ಹೋಗ್ಲಿಲ್ವಾ? ಬರುವುದು ಬೇಡ. ಮತ್ತು ನೀನು ಅಲ್ಲಿದ್ದಕ್ಕೋ ಅಲ್ಲಿ ಜಾಗ ಉಂಟು. ನನಗೆ ಬರಬೇಕು ಅಂತ ಆಸೆ ಉಂಟು. ಇನ್ನೊಮ್ಮೆ ಹೋಗುವ ಅಂತ ಹೇಳಿದ್ರೆ ಮತ್ತು ಹೇಳುವಾಗ ಆಗ್ಲಿ. ಗೊತ್ತಾಯ್ತು? ನಿಮ್ಮ ಆಸೆ ಪ್ರಕಾರ ಒಮ್ಮೆ ನಗು, ಒಮ್ಮೆ ನಗು, ಚಂದ ನಗು, ಇಷ್ಟೇ ಸಾಕು. ಸ್ವಲ್ಪ ನಗು. ಬೇಡ. ಅಲ್ಲ, ಚಾಲ ಬೇಡ. ಅಲ್ಲ ನನಗೆ ಬರ್ಬೇಕು ಅಂತ ಆಸೆ ಉಂಟು. ಒಂದು ಧೈರ್ಯ ಪಡ್ಬೇಕು. ಏನು? ಹೊತ್ತಿಗೆ ಸರಿಯಾಗಿ ಬಂದೇ ಅಲ್ಲ, ಅದು ನಿನಗೆ ಬೇಕಾದ. ಹೌದಪ್ಪ. ಹೇಗೆ ಒಟ್ಟಿನಲ್ಲಿ ಬಂದೇ ಇಲ್ಲ, ಅದು ನೆಮ್ಮದಿ ನನಗೆ. ನೀನು ಹೇಗೆ ಬಂದ್ರು ನನ್ನ ಹೆಂಡತಿ. ಹೌದು ಹೌದು. ಸ್ವಾಮಿ ಓ, ನೀವು ಹೋಗ್ಲೇಬೇಕಾ? ನಾನು ಬರುದು ಬೇಡವಾ ಹಾಗಾದ್ರೆ? ಈ ಸಲ ಒಂದು ನನಗೆ ಹೋಗುವೆ, ಹಾ. ಗೊತ್ತಾಯ್ತಲ್ಲ? ಆಯ್ತು. ಇನ್ನು ಒಂದು ಸ್ವಲ್ಪ ದಿವಸ ಹಾ. ಆಮೇಲೆ ಉಂಟಲ್ವಾ ನಿಮ್ಮ- ಮತ್ತೆ ತಿರುಗಾಟವೇ ನಮಗೆ. ನಿಮ್ಮ ಆಸೆಗೆ ಅಡ್ಡಿ ಆಗುದಿಲ್ಲ. ಹಾ. ಹಾಗೆ ನೋಡ, ಹೋಗಿ ಬನ್ನಿ. ಮುಖ ನೋಡು, ಪ್ರಫುಲ್ಲ ವದನೆಯಾಗಿರ್ಬೇಕು. ಆಯ್ತು. ಏನು ಶೋಭೆ. ಬೇಗ ಬರ್ಬೇಕು ನೀವು. ಬೇಗ ಬರ್ತೇನೆ. ಆದಷ್ಟು ಬೇಗ ಅದು ಬರ್ಬೇಕು. ಶಿವನನ್ನು ನೋಡಿ ಆ ಭಗವಂತನನ್ನು ಪೂಜಿಸದೆ ಹಾಗೆ ಗೊತ್ತಾಯ್ತಲ್ಲ? ಹಾಗೆ ಸ್ವಾಮಿ. ಬನ್ನಿ, ನಿಮ್ಮ ನಿರೀಕ್ಷೆಯಲ್ಲಿ ಇರ್ತೇನೆ ನಾನು. ಆಯ್ತಾಯ್ತು, ಗೊತ್ತಾಯ್ತಲ್ಲ? ಬರ್ತೀನಿ. ಈ ಸೀರೆ ಅಲ್ಲಿ ಪಟ್ಟೆ ಸೀರೆ ಉಂಟು, ಆಯ್ತು. ಗೊತ್ತಾಯ್ತಲ್ಲ? ಆಯ್ತು. ಶೃಂಗಾರ ಸ್ವಲ್ಪ ಮಾಡು. ನಿನ್ನ ಕೋಣೆಯಲ್ಲಿ ಗೊತ್ತಾಯ್ತಾ? ಗೊತ್ತಾಯ್ತು ಸ್ವಾಮಿ. ಎಲ್ಲಿ? ನಮ್ಮ ಅಂತಃಪುರದಲ್ಲಿ. ಹಾ. ಆಯ್ತು. ಇನ್ನು ಬೇರೆ ಕೋಣೆಗೆ ಅಲ್ಲಿ ಹೋಗಬೇಡ. ಇಲ್ಲ. ರಂಬೆಯ ಇಲ್ಲ. 3 ವರ್ಷ ಕೋಣೆಗೆ ಬೇಗ ಬರ್ಬೇಕು ನೀವು. ಅಲ್ಲೆಲ್ಲ ಹೋಗಬೇಡ.
ಗಂಡನ ಜೊತೆ ನಾನು ಹೋಗಬೇಕು ಅಂತ. ಅಲ್ಲ, ಅದು ಇವಳಿಗೆ ಅಂತ ಅಲ್ಲ, ಕೈ ಹಿಡಿದ ಹೆಂಡತಿ ಎಲ್ಲರೂ ಮಾಡುವುದಷ್ಟೇ. ಗಂಡ ಹೊರಡುವಾಗ ಒಮ್ಮೆ ಮನಸ್ಸಾಗ್ತದೆ. ಏನೇ ಆಗಿರಲಿ ಅವಳನ್ನು ಸಮಾಧಾನ ಪಡಿಸಿ ಆಯ್ತು. ಇನ್ನು ತಡ ಮಾಡುವುದಲ್ಲ. ದೇವತೆಗಳಲ್ಲಿ ಮೊದಲೇ ಹೇಳಿದ್ದೇನೆ, ಬಗೆ ಬಗೆಯ ಹೂಗಳನ್ನು ಸಿದ್ಧಪಡಿಸಬೇಕು ಅಂತ. ಅವರು ಸಿದ್ಧಪಡಿಸಿದಂತ ಹೂವನ್ನು ಹಿಡಿದುಕೊಂಡು ಕೈಲಾಸದ ಕಡೆಗೆ ನಡೆದರು. ಪದುಲ ವಿಳದೈ ತರುತ್ತ ಪದುಲ ವಿಳದೈ ತರುತ್ತ ಅಪ್ಪ ತ್ರಿಸೆಯಡೆಸಿ ಯುಧಗ ಅರಸಿ ಕಾಣದೆ ಯುಧಗ ಅರಸಿ ಕಾಣದೆ ಉದಕ ಅರಸಿ ಕಾಣದೆ ಬಳಲು ತಿರುದು ಸುರಪ ಸುರಪ ದೇವಲೋಕದಿಂದ ಬಹಳ ಸಂಭ್ರಮದಿಂದಲೇ ಹೊರಟು ಬಂದವನು ನಾನು. ಆದರೆ ಈ ರೀತಿ ಆಗ್ತದೆ ಅಂತ ನನಗೆ ಮೊದಲು ಗೊತ್ತಿರಲಿಲ್ಲಪ್ಪ. ಅಲ್ಲ, ಭೂಲೋಕಕ್ಕೆ ಬರದೆ ಅದೆಷ್ಟು ವರ್ಷವೇ ಆಯ್ತು. ನಾನು ಕೆಲವು ಸಮಯ ಆಯ್ತು ಭೂಲೋಕಕ್ಕೆ ಇಳಿದು. ನೋಡಿದ್ದೀರಾ, ಕಾಡದಾರಿಯಲ್ಲಿ ಮುಂದುವರಿದು ಬಹಳಷ್ಟು ಬಂದಿದ್ದೇನೆ. ಈ ಜಾಗಕ್ಕೆ ಬಂದು ನಿಂತರೆ ಅಪ್ಪ ನಿಲ್ಲುವುದಕ್ಕೆ ಕಷ್ಟವಾಗುತ್ತಾ ಇದೆ. ನನ್ನ ಶರೀರದ ಬಲವನ್ನ ಕಳ್ಕೊಂಡಿದ್ದೇನೆ. ಬಾಯಾರಿಕೆ, ಕುಡಿಯುವುದಕ್ಕೆ ನೀರು ಬೇಕು. ಎಲ್ಲಿಂಟು? ಎಷ್ಟು ಕಡೆಯಲ್ಲಿ ನಾನು ಹುಡುಕಿದೆ. ಕ್ಷಣದಿಂದ ಕ್ಷಣಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಬಾಯಾರಿಕೆ ನನಗೆ ಹೆಚ್ಚಾಗುತ್ತಾ ಇದೆ. ಬಾಯಾರಿಕೆ ಕಡಿಮೆ ಯಾಕಾದ್ರೆ ನೀರು ಕುಡಿಬೇಕು. ಎಲ್ಲಿಯೂ ಕಾಣುವುದಿಲ್ಲಪ್ಪ. ದಟ್ಟವಾದ ಕಾಡು ಮಾತ್ರ ಕಾಣ್ತದೆ. ಏನೇ ಆಗಿರ್ಲಿ, ಏ ಜಾಗದಲ್ಲಿ ನಿಂತರೆ ಖಂಡಿತವಾಗಿ ಈ ಸಲ ನನಗೆ ನೀರು ಸಿಗುವುದಕ್ಕೆ ಸಾಧ್ಯವಿಲ್ಲ. ಆ ನೀರನ್ನೇ ಅರಸುತ್ತಾ ಅರಸುತ್ತಾ ಕಾಡಿನಲ್ಲಿ ಮುಂದುವರಿತೇನೆ. ಮಾಯ ಮಾಯ
ಆದರೆ ಏನು ಮಾಡೋಣ, ನಮ್ಮ ಮಿತ್ರನನ್ನು ಉಳಿಸುವುದಕ್ಕೆ ನಮಗೆ ಆಗದೇ ಹೋಯಿತು. ಕಾರಣವೇನು? ಏನು? ಈ ಹಿಂದೆ ಅದೆಷ್ಟೋ ದಾನವರು ದೇವಲೋಕಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ನಿಜ. ಆದ್ರೆ ಏನು ಮಾಡೋಣ, ಶಾಶ್ವತವಾಗಿ ದೇವಲೋಕವನ್ನು ಪಡೆಯುವುದಕ್ಕೆ ಅವರಿಗೆ ಆಗಲಿಲ್ಲ. ನಮ್ಮವರೆಲ್ಲರೂ ಸಾಯುತ್ತಾ ಇದ್ದಾರೆ. ನಮ್ಮವರು ಹುಟ್ಟಿ ಸ್ವಲ್ಪ ಸಮಯದಲ್ಲಿ ಅವರು ಸಾವನ್ನಪ್ಪುತ್ತಾರೆ. ಹೌದಲ್ಲ? ಹಾಗಿದ್ರೆ ಈ ರೀತಿ ಆಗುವುದಕ್ಕೆ ಕಾರಣ ಯಾರು? ಸ್ವಲ್ಪ ದಿವಸ ಮಾತ್ರ. ಇದಕ್ಕೆಲ್ಲ ಕಾರಣ ಯಾರು? ಯಾರು? ಆ ಸುರಪಾಲ ಮೂರು ಮೂರ್ತಿಗಳ ಧೈರ್ಯದಲ್ಲಿ ಅವರೊಂದಿಗೆ ಇಲ್ಲ ಸಲ್ಲದ ಚಾಡಿ ಮಾತುಗಳನ್ನು ಹೇಳಿಸಿ ನಮ್ಮ ಬಗ್ಗೆ ಅಪಪ್ರಚಾರವನ್ನು ಪಡಿಸಿ ನಮಗೆ ಪೀಠವನ್ನು ಇಲ್ಲದ ಹಾಗೆ ಮಾಡಿದ್ದಾನೆ. ಈ ರೀತಿಯಾದಂತಹ ಮೋಸವನ್ನು ಮಾಡಿದಂತಹ ಸುರಪಾಲರಿಗೆ ತಕ್ಕ ಶಿಕ್ಷೆ ಆಗಬೇಡವೇ? ಆದರೆ ಈ ಸಂದರ್ಭದಲ್ಲಿ ನೋಡಿದೆಯಾ, ದೂರದಲ್ಲಿ ನೋಡಂತೆ ಅದೆಷ್ಟೋ ಮಂದಿಗಳು ಈ ಕಡೆ ಬರ್ತಾ ಇದ್ದಾರೆ. ಅದರಲ್ಲಿ ಮುಂದೆ ಇರುವವನು ಅವನೇ ದೇವೇಂದ್ರ. ಅವ ನಮ್ಮ ಪರಮ ಶತ್ರು. ನಮ್ಮ ಶತ್ರು. ಹಾಗಿದ್ರೆ ಅವನ ನಮ್ಮ ಸೇಡನ್ನು ತೀರಿಸುವುದಕ್ಕೆ ಇನ್ನು ಒಳ್ಳೆ ಅವಕಾಶ. ಗಂಟಲು ಒಣಗಿನ ಅವರನ್ನು ಸರಿಯಾಗಿ ನೋಡಿದ್ರೆ ಸರಿಯಾಗಿ ನೋಡಿ ಹೊಸವಳಿದು ಹೋಗಿದ್ದಾರೆ. ಆಯಾಸ ಅವರು ಇಳಿತಾ ಉಂಟು. ಹೌದಲ್ಲ? ನಾನು ಒಂದು ಉದಾಹರಣೆ ಕೊಡ್ಬೇಕು. ಏನು? ಈ ನೀರಿನಲ್ಲಿ ಮೊಸಳೆ ಇರ್ತದೆ. ಅದು ನೀರಿನಲ್ಲಿ ಇರುವಾಗ ಮಾತ್ರ ಅದಕ್ಕೆ ಸಾಮರ್ಥ್ಯ ಅನ್ನುವುದು ಇರ್ತದೆ. ಮೇಲೆ ಬಂದರೆ ಅದಕ್ಕೆ ಸಾಮರ್ಥ್ಯ ಅನ್ನುವುದು ಇರುವುದಿಲ್ಲ. ಮತ್ತೆ ಆನೆ ಅದು ನೀರಿನಲ್ಲಿ ಯಾವತ್ತೂ ಅದರ ಶಕ್ತಿ ಪ್ರದರ್ಶನ ಮಾಡೋದಕ್ಕಾಗುವುದಿಲ್ಲ. ಅದು ಮೇಲೆ ಬಂದರೆ ಮಾತ್ರ ಎಲ್ಲವನ್ನು ಜಯಿಸುವುದಕ್ಕೆ. ಮೀನು ಕೂಡ ಹಾಗೆ, ನೀರಿನಲ್ಲಿದ್ರೆ ಮಾತ್ರ ಅದರ ಶಕ್ತಿ. ಹೌದಲ್ಲ? ಹೊರಗೆ ಬಂದ್ರೆ ಸಾಯ್ತದೆ. ದೇವತೆಗಳು ಕೂಡ ಹಾಗೆ, ದೇವಲೋಕದಲ್ಲಿ ಇರುವಾಗ ಮಾತ್ರ ಅವರಲ್ಲಿ ಇರುವಂತಹ ಸಾಮರ್ಥ್ಯ. ಭೂಲೋಕವನ್ನು ಪ್ರವೇಶ ಮಾಡಿದ್ದೇ ಮಾಡಿದ್ದು ನೋಡಿದೆಯಾ? ಮಳಲಿ ಬಸವಳಿ ಹೋಗ್ತಾ ಬಾಯಾರಿಕೆಯಲ್ಲಿ ಈಗ ಸಾಯ್ತಾನೆ ಮತ್ತೆ ಸಾಯ್ತಾನೆ ಅನ್ನೋ ಹಾಗೆ. ಈಗ ಒಳ್ಳೆಯ ಅವಕಾಶ, ಸೇಡನ್ನು ತೀರಿಸುವುದಕ್ಕೆ ಒಳ್ಳೆಯ ಅವಕಾಶ. ಈಗ ನೋಡಲಿ, ಈಗ ಕಾಲ ಯಾವುದು? ಯಾವುದು? ಪ್ರದೋಷ ಕಾಲ. ಈ ಕಾಲದಲ್ಲಿ ಶಿವನನ್ನು ಅರ್ಚಿಸುವುದಕ್ಕೆ ಇಂದ್ರಾದಿ ದೇವತೆಗಳೆಲ್ಲರೂ ಹೋಗುವುದು ಎಲ್ಲಿಗೆ? ಕೈಲಾಸಕ್ಕೆ. ಅವ ಹೋಗ್ಬೇಕು, ಕೈಲಾಸಕ್ಕೆ ಹೋಗ್ಬೇಕು. ಯಾಕೆ ಹೋಗ್ಬೇಕು? ಯಾಕೆ? ಆ ಪರಶಿವನನ್ನು ಕಾಣಬೇಕು. ಯಾಕೆ ಕಾಣಬೇಕಂತ? ಅಲ್ಲ, ಯಾಕೆ ಹೇಳುತ್ತೆ? ಯಾಕೆ? ಪೂಜೆ ಮಾಡುವುದಕ್ಕೆ ಅಲ್ಲ. ಮತ್ತೆ ಅಲ್ಲಿ ಹೋದ ನಂತರ ಅವನು ಪೂಜೆ ಮಾಡುವುದಕ್ಕೆ ಅವನಿಗೆ ಆಗ್ಲಿಕ್ಕೆ ಬಾಕಿ. ಆ ರೀತಿ ನಾವು ಮಾಡ್ಬೇಕು. ಹೇಗೆ? ಪರಶಿವನ ಕೋಪಕ್ಕೆ ತುತ್ತಾಗಿ ಅವನ ಮೂರನೇ ಕಣ್ಣಿಗೆ ಭಸ್ಮ. ಒಂದು ಉಪಾಯ ಉಂಟು.
ನೀರು ಸಿಕ್ಕಿದ್ರೆ ಖುಷಿ ಆಗುತ್ತೆ. ಅವರಿಗೆ ಕುಡಿಲಿಕ್ಕೆ ಕೊಡ್ಬೇಕು. ಅದೇ ಆ ಬಾಯಾರಿಕೆ ಆಗುವವನಿಗೆ ಹೆಂಡ ಕೊಟ್ರೆ ಹೇಗಿರ್ಬೇಕು? ಹೇಗೆ? ಅಂದು ಸಮುದ್ರ ಮಥನ ಕಾಲದಲ್ಲಿ ನಮಗೆ ಅಮೃತವನ್ನು ಕೊಡ್ತೇವೆ ಎನ್ನುವ ಹಾಗೆ ಮೋಸವನ್ನು ಮಾಡಿದ್ದಾರೆ. ಹೌದೌದು. ಆದ್ರೆ ಅಮೃತವನ್ನು ಕುಡಿಸಲೇ ಇಲ್ಲ. ಈ ಬಾರಿ ನಾವು ಕುಡಿದದ್ದು ದೇವತೆಗಳು. ಹೌದು, ಈ ಬಾರಿ ನಾವು ಹಾಗೆ ಮಾಡುದು ಬೇಡ. ನಾವು ಕುಡಿತೇಲ್ವಾ ಅಮಲು ಪದಾರ್ಥ ಮದ್ಯಪಾನ, ಹೆಂಡ ಅದನ್ನು ಅವರಿಗೆ ಕುಡಿಸಬೇಕು. ಅವ ಕುಡಿದಂತ ಕುಡಿಸುದು ಯಾರು? ನಾವ? ಒಂದು ವಿಚಾರ ಉಂಟು. ಏನು ಅವನಿಗೆ ಹೆಂಡವನ್ನು ಕುಡಿಸಬೇಕು. ಯಾರು? ನಾವೇ. ಕುಡಿಸಲಿಕ್ಕೆ ಜನ ನಾವೇ. ಅವನಿಗೆ ಕುಡಿಲಿಕ್ಕೆ ಕೈ ಇಲ್ವ? ಉಪಾಯ ನಾನು ಮಾಡ್ತೇನೆ. ಕುಡಿದಂತ ಆತ ನೇರವಾಗಿ ಕೈಲಾಸವನ್ನು ಸೇರ್ತಾನೆ. ಅಲ್ಲಿ ಅಸಭ್ಯ ವರ್ತನೆಯನ್ನು ತೋರಿಸ್ತಾನೆ. ಯಾಕೆ ಒಳಗೆ ಅಮಲು ಉಂಟು. ಹೌದು. ಇದರಿಂದ ಕೋಪಗೊಂಡಂತಹ ಶಿವ ಮೂರನೇ ಕಣ್ಣನ್ನು ತೆರೆದನು. ಮಾತ್ರ ಮತ್ತೊಂದು ವಿಚಾರ ಉಂಟು. ಏನು? ಹೊರಗಿನವರು ಹೊಡೆಯುವುದಕ್ಕಿಂತ ನಮ್ಮವರು ಹೊಡೆದ್ರೆ ನಮಗೆ ಹೆಚ್ಚು ಸಹಿಸಿಕೊಳ್ಳುವುದಕ್ಕಾಗುದಿಲ್ಲ. ಆ ನೋವನ್ನು ಹೆಚ್ಚು ಮರೆಯುವುದಕ್ಕೆ ಆಗುದಿಲ್ಲ. ಹಾಗಾಗಿ ಒಂದು ವ್ಯವಸ್ಥೆ ಮಾಡಬೇಕು. ನೀನೊಂದು ವೇಷ ಮಾಡುದು. ಯಾರು ವೇಷ? ನೀನು. ನಾನು ವೇಷ ಮಾಡುದಾ? ನೀನು ವೇಷ ಮಾಡಬೇಕು. ನಾನು ವೇಷ ಮಾಡಿದ್ರೆ ಮತ್ತೆ ನೀನು ಬೇರೆ ಪ್ರಸಂಗ. ಹೌದಾ? ಹೌದು. ಅಲ್ಲ, ನಾನು ವೇಷ ಮಾಡುದು ಹೌದು. ನೀನೇನ್ ಮಾಡ್ತೀವಿ? ನಾನು ಕೂಡ ಮಾಡಿದ್ರೆ ಜೊತೆಯಾಗಿ ವೇಷವೇ ಮಾಡುವ, ಜೊತೆಯಾಗಿಯೇ ಹೋಗುವ. ವೇಷ ಮಾಡುದು ಹೇಗೆ? ಈಗ ಹೇಗಾದ್ರೂ ಮಾಡಿ ಅಸುರಪಾಲ ಅಮಲು ಪದಾರ್ಥವನ್ನು ಸೇವಿಸಬೇಕು. ಹಾಗಾಗಿ ಆ ಅಮಲು ಪದಾರ್ಥವನ್ನು ಮಾರಾಟ ಮಾಡುವಂತ ಮಾರಾಟಗಾರನ ವೇಷದಲ್ಲಿ ನೀನು ಹೋಗಬೇಕು. ಈಗ ವ್ಯಾಪಾರಿಯ ವೇಷವನ್ನು ನಾನು ಮಾಡುವೆ. ಮಾತ್ರವಲ್ಲ, ನೀನು ಮಾಡ್ತೀಯಲ್ವ ಅಮಲು ಪದಾರ್ಥ? ಹೌದು. ಅದರಲ್ಲಿ ಅಣುವಾಗಿ ನಾನು ಸೇರ್ತೇನೆ. ಯಾಕೆ? ಹೆಂಡ ಸಾಕಾಗದಿದ್ರೆ ಅದರ ಅಮಲು ಸಾಕಾಗ್ಲಿಕ್ಕಿಲ್ಲ ದೇವೇಂದ್ರನಿಗೆ. ಹೌದು. ಹಾಗಾಗಿ ಅವನ ಒಳಗೆ ಹೊಕ್ಕಂತ ನಾನು ಅವನ ಬುದ್ಧಿ ಭ್ರಮಣೆಗೊಳಿಸ್ತೇನೆ. ಕೈಲಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೇಗೆ ಬೇಕು ನಾನು ಆಡಿಸ್ತೇನೆ. ತಮ್ಮ, ನೀನು ಹೋಗುವುದು ಹೌದು. ನಿನಗೇನು ಹೆಚ್ಚು ಕಮ್ಮಿ ಆಗ್ಲಿಕ್ಕಿಲ್ಲ. ಏನಾಗ್ಲಿಕ್ಕಿಲ್ಲ. ನಿನಗೇನಾದ್ರೂ ಆದ್ರೆ ಮತ್ತೆ ನನ್ನ ಜೊತೆಯಲ್ಲಿ ಯಾರು ಇಲ್ಲ. ನೀನು ಚಿಂತೆ ಮಾಡಬೇಡ, ಏನಾಗ್ಲಿಕ್ಕಿಲ್ಲ. ಇಲ್ಲಲ್ಲ, ಉಪಾಯ ಮಾಡಿದವನು ನಾನು. ಅಮ್ಮ ಹೇಗೆ ಆಡಿಸ್ತೇನೆ ನೋಡು ಪ್ರಸಂಗ. ಅಮ್ಮ ಸರಿಯಾಗಿ ಆಲೋಚನೆ ಮಾಡು. ಈಗ ದೇವೇಂದ್ರ ಹೇಗಿದ್ದಾನೆ? ಹೇಗೆ? ಈಗ ಸ್ವಲ್ಪ ಆಯಾಸಗೊಂಡದವನಿಗೆ. ಇನ್ನು ಹಾಗಲ್ಲ. ಹೆಂಡ ಕುಡಿದ ನಂತರ ಅವ ಹೇಗಾಗ್ತಾನೆ? ಈಗ ಭೂಲೋಕದಲ್ಲಿ ಕೆಲವೆಲ್ಲ ಮಂಗಗಳು ಇರ್ತದೆ. ಆ ಮಂಗಗಳಿಗೆ ಕುಡಿಸಿದ್ರೆ ಏನಾಗ್ತದೆ? ಹೇಗಾಗ್ತದೆ? ನಿಯಂತ್ರಣಕ್ಕೆ ಸಿಗುವುದಿಲ್ಲ. ಮತ್ತೆ ಒಂದು ಸಣ್ಣ ಚೇಳು ಕಚ್ಚಬೇಕು ಆ ಮಂಗನಿಗೆ. ಮತ್ತೆ ಅದು ನಿಂತಲ್ಲಿ ನಿಲ್ಲುವುದಿಲ್ಲ. ಈಗ ದೇವೇಂದ್ರನ ಸ್ಥಿತಿ ಕೂಡ ಹಾಗೆ ಆಗಬೇಕು ಅಲ್ವಾ? ಹಾಗಿದ್ರೆ ತಡ ಮಾಡುವುದು ಸರಿಯಲ್ಲ. ಈಗ ಹೆಂಡ ಮಾರಾಟ ಆಗ್ಬೇಕಲ್ಲ, ಅದಕ್ಕಾಗಿ ಹೆಂಡದ ವ್ಯಾಪಾರಿಯ ರೂಪವನ್ನು ಈ ಸಲ ಧರಿಸ್ತೇನೆ. ವೇಷ ಆಗ್ಬಹುದಲ್ವ ಒಂದು ಬೇಗ? ಸರಿ. ಅಣ್ಣನಾದಂತಹ ಕುಂಭ ಅಮಲು ಪದಾರ್ಥ ಮಾರುವಂತಹ ವ್ಯಾಪಾರಿಯ ರೂಪವನ್ನು ಧರಿಸ್ತೇನೆ ಎನ್ನುವ ಹಾಗೆ ಹೋಗಿದ್ದಾನೆ. ನಾನು ಅನುರೂಪವಾಗಿ ಆ ಹೆಂಡದೊಳಗೆ ಸೇರಬೇಕಲ್ವಾ? ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ರೂಪವನ್ನು ಧರಿಸ್ತೇನಂತೆ. ಸುರರಿಗ ದುರುಳವ ಇರಲ ಮಾತೆಗಳು ಕಪಟದಿ ಬರಸುರ ಪರೀಕ್ಷಿಸುತ್ತ ನಮಸ್ಕಾರ ಅಣ್ಣ. ಗುರ್ತಾ ಅಣ್ಣ? ಅಲ್ಲಿ ಯಾರು ಗುರ್ತಾ ಪೂಜೆ ನಿಗಳಿಗೆ ಆತ ಸುಲಭ ಗುರ್ತಾ ಅಂತ ನಿನ್ನ ಎಂಕುಲೋ ತೀರ್ಥ ಜಾತಿ ಈ ಭೂಮಿದ ವಿದ್ಯೆ ನರಮನೆಯ ಕೊಂಚಿ ಜಾತಿದ ಭೂತ ವಸದನ ನೇರ್ದವರ್ನೇ ಪೂರ ಆಲಾಪನ ಅಜ್ಜನ ಉಂಡ ಇದೇನಾದ ಸಿರುದು ಪುನಃ ಕಾಟಿ ಬಲ್ಲದ ಕೋಟಿ ಪೂಜಾರಿ ಮಗೆ ಲೂಟಿ ಪೂಜಾರಿ ಮಾತೆರೆಗಳ ಗೊತ್ತುಂಡು. ಲೂಟಿ ಪೂಜಾರಿ ಗೊತ್ತಾಂಡ ಅಲ್ಲಿ ಒಬ್ಬ ಪೂಜಾರಿ ವನ್ನೇರ್ದವರನಿಗೆ ಊರ ಸಾಸಾರ ಅಂತ ಗೊತ್ತಾಯ್ತು. ಅಣ್ಣ ಎಂಕಲ್ಲ ಯೋಗ್ಯತೆ ಎಂಕಲ್ಲ ಸ್ಥಾನಮಾನ ಏತು ಮಲ್ಲ ಎಂದು ನಿಗಲೇ ಗೊತ್ತುಂಡ. ನಿಗಲು ತೆರಿಯರ ಪೂಜಾರ ಇನ್ನು ಗೊತ್ತಾಯ್ತು. ಇಂದ ಏನು ಮನ್ಪೆ ಇದು ತುಲೆ ಬಟ್ರ ನಗಲೆಗೆ ನೇ ಮನ್ಪುಣ, ಶೆಟ್ರ ನಗಲೆಗೆ
ಶರಣಾಗಲಿಂದ ಮನ್ಪುನ ಎಂಕ್ಲೆ ನಂಚಾನ ವೈದ್ಯರಿಂದ ಬಂದ್ಪೇರಿ ಬಿಲ್ಲವರಿಂದ ಬಂದ್ಪೇರಿ ಐದು ಬುಕ್ಕ ಪೂಜಾರಿಂದ ಬಂದ್ಪೇರಿ ಕೋಟ್ಯಾನಂದ ಬಂದ್ಪೇರಿ ಶಾಲ್ಯಾನಂದ ಬಂದ್ಪೇರಿ ಸುವರ್ಣರಿಂದ ಬಂದ್ಪೇರಿ ಅಂಚ ಬಂದ್ಪೇರಿ ಇಂಚ ಬಂದ್ಪೇರಿ ಎಂಚೆಂಚ ಬಂದ್ಪೇರಿ ಅಂದ ಎಂಚೆಂಚ ಬಂದ್ಪೇರಿ ಮಂಡ ಬುಕ್ಕಲ ಈತುತ್ತೊಂಡು ಪೂರ ಮಂಡೊಂದು ಮಂಡ ಮುಗಿಯಾಡ್ತ ಆಯ್ತು ಗೊತ್ತಾಯ್ತು ಅಣ್ಣ ನೆಕ್ ಪ್ರತಿ ಒಂಜಗಳ ಒಂದೊಂದು ಆಧಾರ ಉಂಟು ಗೊತ್ತುಂಡೆ ಒಕ್ಕಡೆ ಮನ್ಪುಣತ್ತವು ಇದೇ ಇತ್ತೆ ಬೆಂಗ್ಳಿಗೆ ವೈದ್ಯರಿಂದ ಬಂದ್ಪೇರತ್ತ ನಿಜವಾದವು ವೈದ್ಯರತ್ತು ವೈದ್ಯರು ಉಂದಾಗೋಡು ವೈದ್ಯರನ್ನು ಮಂಡ ಹೆಂಚಿನ ಮರ್ದು ಬರ್ಪುನಗಲತ್ತ ಪಂಡಿತೇರ್ನಗಲಿ ಎಂಕಲ್ಲ ಹಿರಿಯಾಕಲೆ ದುಂಬುದ ಕಾಲಡು ಭಾರಿ ಎಡ್ಡೆ ಪಂಡಿತೇರ್ನಗಲಿ ಓ ಜೈಕಾರ ಪಂಡಿತೇರತ್ತಿ ಆರು ಒಟ್ಟಾರೆ ಮರೆದು ಕೊರದು ಪಂಡಿತೇರ್ದು ಮಂಡು ಅನ್ನ ಗೊತ್ತಾಯ್ತು ಒಂದು ಎಂಕಲ್ಲ ಮೂಲ ಪಂಡಿತೇರ್ನಗಲ ದುಂಬು ಎಂಕಲ್ನಗಲು ಉಂಡತ್ತೆ ಹೂವೇ ನರಮನೆಗೆ ಹುಷಾರಿಜ್ಜಂದ ಆಂಡಲ ಒಂಜಿ ಈ ಪುದೇಲ್ದ ಕೊಡಿ ನಿಂಚ ಎಡತ್ತ ಕೈಟ್ ಕೆಂಕು ನಿಂಚ ಪೆದಂಡು ಕೊರ್ನಲ್ಲ ಅವು ಪಟಕ್ಕ ಗುಣ ಅವು ಗೊತ್ತಾಯ್ತು ಆನೆ ಮುಟ್ಟ ಕೈ ಬೊಲಿಪ್ಪು ಎಂಕಲ್ನಾಗಲ್ಲ ಕೈ ಬೊಲಿಪುನದ ಅಂದು ಬೂರ್ದು ಒಂದು ಕೀಲು ಬೊಲಿಪುನ ಅಂಚತ್ತ ಕೈ ಬಲಿಪ್ಪು ಗೊತ್ತಾಯ್ತು ಆತು ಒಂಜಿ ಪುದಾರ್ದ ಪಂಡಿತೇರ್ನಾಗಲಿ ಎಂಕಲ್ನಾಗಲ್ಲ ಐನು ಮತ ಎಂಕಲ್ನ ಎಡ್ಡೆ ಪುತುವರ ಒಂದ ಕೆಲವುದಾಗಲಿ ನೆರೆಗಳೆಟ್ಟು ಮಾತ ನಂಜಿ ಮಚ್ಚಾರೋಡು ಈ ವೈದ್ಯರು ಒಂದಿತ್ತಿನತ್ತ ವೈನ್ ದೆತ್ತೇರಿ ವೈನ್ 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 ಅತ್ತಿಯೇ ಇರಗ ಅವೇ ನೆಂಪಾಪನ ಕಾರಣ ಈ ಅಕ್ಷರದ ವೈ ಉಂಡತ್ತ ಐನ್ ವೈನ್ ದೆತ್ತೇರಿ ಅದೇ ಬೈ ಮಲ್ತೇರಿ ದೆತ್ತೋನಿ ವೈದ್ಯರು ಕೊಂಡು ವೈದ್ಯರ ಅಂಡವ ಅಂಚ ವೈದ್ಯರು ವೈನ್ ದೆತ್ತ ನಡೆದವರ ಬೈ ಬಾಟ್ ನಡೆದವರ ವೈದ್ಯರು ನಾಯಿನ ಕುಡಿ ಪಡವಲ್ಲ ವಿಷಯ ತೆಂಗ್ಲಿ ಉದಾಹರಣೆ ಹೆಂಚಿನ ಉಂಡನ್ನ ಐದು ಬೊಕ್ಕ ಇಂದೇ ಈ ಬಿಲ್ಲವರು ನೆನಪಿರ ತೆಂಗ್ಲಿಗೆ ನಿಜವಾದ ಬಿಲ್ಲವರವು ಬಲ್ಲವರು ಬಲ್ಲವರು ಮಂಡೆಂಚಿನ ಎಡ್ಡೆ ತೆರಿನಗಲೆಂದ ಅರ್ಥ ಓವು ತೆರಿಯು ಈ ಊರ್ದಲ ಈ ನಿರಕರೆ 10 ಜನ ಸೇರ್ನವನು ಒರಿಯರ್ದೋರಿಯಾಗ ದಾನೆಲ್ಲ ಹೆಚ್ಚು ಕಮ್ಮಿ ಪಾತ್ರಗತೆ ಅದು ದಾನೆಲ್ಲ ಪೆಟ್ಟು ಕುಟ್ಟಾಪುನೊಂದು ಬನ್ಕೋ ಐನು ಮಲ್ಲವಲ್ ಬರ ಕೂಡ ಇರ ಎಂಕಲ್ನಾಗಲಿ ಗೊತ್ತಾಯ್ಕೆ ಅಗಲಿನ ಒಂಜಿ ಎತ್ತದು ಒಂಜಿ ಜಾಗೆಡು ಕೊಲ್ಲೊಂದು 10 ಜನ ಒಟ್ಟು ಸೇರಿದು ತುಲೆಪ್ಪ ಅವು ಎಡ್ಡೆ ಒಂದು ಹಾಲು ಒಂದು ತಪ್ಪು ಒಂದು ಒಪ್ಪು ಅಂದ ಪಂಡದ ಅಗಲಿಗೆ ಮನಸ್ಸಿಗೆ ನಾಟಿ ಬಿಲೆಕ ಪಂಡು ಕೊರ್ದು ಒಂಜಿ ರಾಜ್ಯ ಪಂಚಾಯತಿಗೆ ಮಾಡ್ತದ್ದು ಮುಗಿಪುನಾತು ತೆರಿನಾಗಲಿ ಎಂಕಲ್ನಾಗಲಿ ಐಕೆ ಬಲ್ಲವರು ಒಂದು ಬಂಡೊಂದಿತ್ತನ ಮಾತೇ ಇಲ್ಲ ಅನ್ನದಾನೆ ಈ ಕುರಿ ಕಾರಣಗಳು ಇರತ್ತೆ ನಂಜಿ ಮಚ್ಚಾರ ಮಕ್ಕಳು ಮತದಾನೆ ಮಾಡ್ತೇರಿ ಎಂಕಲ್ನ ಎಡ್ಡೆಪ್ಪು ಎಂಕಲ್ನ ಪುದಾರನ ಕೇಂದ್ರ ಮಕ್ಕಳಿಗೆ ತಡೆಯವರು ಅವಂದೆ ಈ ಬಾದಾನೆ ಬಾವು ಇತ್ತಿನತ್ತ ಆಯ್ನ ಬಾನ ದೆತ್ತೇರಿ ಅಡೇಗೆ ಬಗ್ಗ ಇರಿ ಬಿ ಮಾಡ್ತೇರಿ ಬಲ್ಲವರು ಕೊಂಡು ಬಿಲ್ಲವರು ಅಂಚ ಬಿಲ್ಲವರು ದಾಯನ ಎಂಕಲಿಗೆ ಪೂಜಾರಿ ಎಂಜಿನ ಪೂಜಾರಿ ಬಂಡ ನಿಜವಾದ ಪೂಜಾರಿನ ಮಂಡ ಗರ್ಭಗುಡಿ ತೊಲೈ ದೇವರಿಗೆ ಪೂಜೆ ಮಲ್ಪುನೇ ಪೂಜಾರಿ ತುಂಬ ಎಂಕಲ್ಲಾಗಿಲ್ಲ ಗರ್ಭಗುಡಿ ಇಟ್ಟು ಪೂಜೆ ಮಲ್ತ ಗೊತ್ತುಂಡ ಇರಿಗೆ ಒಕ್ಕ ಇಂದೇ ಎಂಕಲ್ನಾಗಲ್ಲ ಪೂಜೆ ಮಲ್ತೊಂದು ಇಪ್ಪುನ ಗಣ್ಣ ದೇವರನ್ನ ಭಕ್ತೇರಿ ಸಾಲುಗಟ್ಟದು ಬರ್ಪೇದೇರಿ ದೇವಸ್ಥಾನಕ್ಕೂ ಭಕ್ತದ ಆಗಲಾಗೆಲ್ಲ ಕಷ್ಟ ಕಾಯಿಲೆ ಮಾತಾ ಎಂಕಲ್ನಾಗೆಲ್ಲ ಪಂಡನೆ ದೇರಿ ಪೂಜಾರೇಡ ಎಂಕಲ್ನ ಪೂಜಾರು ದೇವರೆಡ ಪ್ರಾರ್ಥನೆ ಮಲ್ತದು ಒಂಜೀತು ಪುರ್ಸದಲ್ಲ ಕೊರ್ನುದಂಡವಿನಿ ಮಾತೇರ್ನಲ್ಲ ಕಷ್ಟ ಪರಿಹಾರ ಒಂದಿತ್ತು ಆತು ಕೊಡ್ತಾನಗ ಬುಕ್ಕ ಎಂಕಲಿಗೆ ಬಂಜಿದ ಖರ್ಚಿದಾನೆ ಉಡಕೊಟ್ಟ ಪೂಜೆ ಮಂತ್ರಿ ಬೆಟ್ಟಿಗೆ ನಂಗೆ ಮಂತ್ರ ಬಂಡದೆ ಬಂಜಿ ತಿಂಜಿನ ಅಂಚಂದು ಬಂಡದ ಎಂಕಲಿಗೆ ಬಂಜಿದ ಖರ್ಚಿಗೆ ಓಡೋದು ಒಂದೊಂದು ಅರಿವಾಣ ಇಂಚದು ಇದು ಕೂಡ ಮೊಗಲು ತೀರ್ಥ ಪುರ್ಸದ ಅದೇ ತೊಂಡಾಗ ಈ ಅರಿವಾಣ ಒಂದೊಂದು ಆತ ಬಾಳಿದೆ ಅಂದ್ರೆ ಈ ಭಕ್ತರನ್ನ ಕಷ್ಟ ಪರಿಹಾರ ನಡೆದವರ ಈ ಪೂಜಾರಿನ ಕಾರ್ಮಿಕ ಬಾರಿ ಜೋರುಂಡು ಅಂದು ಬಂಡದ ಕುಂಡಿಡು ನಿಲಿಕ್ಕೆ ಬಾರ ಶ್ರಮಲ್ತೇರು ಅರಿವಾಣವು ಆತು ಗೊತ್ತನಗ ಅದೇ ತೋಣಿ ಉಯ್ಯಾರ್ದು ಬಯ್ಯ ಅನಗ ಅರಿವಾಣ ನಿಲಿಕ್ಕೆ ಅವರ ಸುರನ್ ಮುಂದೇನ ತೂದಾನಗ ಕೆಲದಾಗಲಿಗೆ ನಂಜಿ ಮಚ್ಚಲಗಾರ ಸುರನ್ ಒಂಜಿ ಮಣಿ ಆಡೋದು ಮಣಮಣರಟ್ಟೆ ಮಂತ್ರ ಬಂಡ್ರಿಂದಲ್ಲ ಬಯ್ಯನಗ ಇದು ಮಲ್ಲಾಪುಡು ಗಂಟ ಅತ್ತ ನೆನಪುಡ್ರವಲ್ಲಿ ಅಂದು ಬಂಡೇರ ಅಣ್ಣ ಪಟ್ಟಣಗಳು ಮಾತ ಒಟ್ಟು ಗಾಯರು ಮುಲಾಯಿ ಬತ್ತೇರು ಎಂಕಲ್ನಾಗ್ಲಿನ ಜುಟ್ಟು ಬತ್ತು ಬಿದಾಯಿ ಮಾಡಿ ಆಗಲಿ ಹೋಗಿ ಐದು ಮುಖ ಪೂಜೆ ಆಗ್ಲಿಗ ಆಯ್ನ ಗೊತ್ತಾಯ್ತು ಅಲ್ಪಾಡ್ದೆ ಶುರು ಮಲ್ತ ಎಂಕಲು ಎಡ್ಡೆಂಡ ಎಡ್ಡೆ ತತ್ತಿನ ಯಾವಂದ ಎಂಕಲಿಗೆ ಹರಿಮಲ್ಲ ಕಾಸಂಟು ಎಂಕಲು ಗೊತ್ತಾಯ್ತು ದೇವಸ್ಥಾನದ ಉಳಾಯಿ ಪೂಜೆ ತತ್ತಿನ ಬೋರ್ಡ್ ಪೂಜೆ ಉಡಾಯ ಒಂದು ಬಂಡ ಓಯ ಮಿತ್ತು ಓಡೆ ಮಿತ್ತು
ಮಿತ್ತುವಂಡ ಈರಿಗಿರಾಯ್ ನಾಡೆ ಗತ ಮಿತ್ತಲೋಕ ಹೋಗುದು ಅಂಚತ್ತು ತಾರಿದ ಕುಬೇಕ್ ಪೂಜೆಗೆ ಹೋದಾಯ್ಜ ದಿನೊಟ್ಟು ಮೂಜಿ ಬರ್ತು ತಪ್ಪಂದೆ ಪೂಜೆ ಮಲ್ಪ ಎಂಕುಲ್ಲ ತಾರಿದ ಕುಬೇಕ್ ಗೊತ್ತಾಯ್ಜೆ ಎಂಕಲ್ನ ದೇವೇರು ಕುಜಿಲಿ ಗೋವಿಂದೆ ಕುಜಿಲಿ ಗೋವಿಂದನ ಸಂಭಾವಿ ತೀರ್ಥ ಅಲೆ ಮುರುಂಡು ಗೊತ್ತಾಯ್ಜ ಮುಂದೇನು ದೆತ್ತೊಂಡು ನಂಡ ನರಮನೆಗೆ ಹೋಗಲ ಮುಡ್ಚಿ ಹೋಗ ಅಷ್ಟು ಪವಿತ್ರ ಅವು ಗೊತ್ತಾಯ್ಜೆ ಮಣ್ಣು ಬೂರಾಡು ಅಂಡದ ಸುಗ್ಗಜ್ಜಿ ಬುಕ್ಕ ಇಂಕಲ್ನ ಈ ಮೂರ್ತಿಯದ ಕಸಿಗೋಲ ಅಂತೊಂದು ಎಡ್ಡೆ ಜನ್ನ ನರಮನೆ ಸೀದಾ ಇಜ್ಜೆ ಇರುತ್ತೆ ಏನ್ ತಾರಿದ ಕುಬೇಡ್ದು ದೆತ್ತದು ಈ ಕುಜಿಲಿಡು ನೆಲಕ್ಕೆ ಕಾರು ಊರ್ರ ಗುರುಸೊತ್ತಿಜ್ಜಿ ಸಾಲ್ಗಟ್ಟದು ಬರ್ಬೇರೆ ಅಡಿಗೆ ಮತ್ತೇರು ಪೊಲ್ಲೋಡೆ ಪರ ಏರು ಅರ್ಕಂಜಿ ದಿಂಜಾಯಲಕ ದಿಂಜಾಯರು ಲೂಟಣ್ಣ ಎಣ್ಣೆನು ಕುತ್ತು ಎಂಚಿರ ನಿಮ್ಮೇನ ಅಮ್ಮನ ಸಿಗಲೇಗೆ ಕುತ್ತು ನಾನು ಕುತ್ತು ಅಂಟ ಅಂದಾಜ ಇದಕ್ಕೆ ಬರೇದಿಲ್ಲ ಅಂದ್ ಕಡ ಬರ್ಪುನ ನಗದಿ ಕೊರ್ರೈಚಿ ಎಲ್ಲೇ ಪೊಂಬೆ ಕೊರಿಯ ಇಚ್ಚಿ ಎಂಕ್ ಬರವಿಜ್ಜಣ್ಣ ಕುತ್ತು ನೆಂಜಿನ ಸಾವನ ಏನು ಇಲ್ಲಡೆ ಬರ್ಪುನ ಒಂಜಿ ತುಂಡು ಮಜ್ಜಿದೆ ತೊನ್ನ ಎನ್ನ ಗೋಡೆಡು ಗೀಟು ಹೋಯ್ತು ದೀಪುನ ಅಡ್ಡೂರ್ದಾಯನ ಈತು ಐದಕ್ಕ ಪಾಂಡಿನ ಈತು ಐದಕ್ಕ ಧೂಮನ ಈತು ಇಂಚ ಮಾತ ಮಜ್ಜಿದ ಗೀಟು ಹೋಯ್ಪುನೇನು ಎತ್ತೋನಿ ಮಜ್ಜಿದ ಗೀಟು ಹೋಯ್ತದು ಎನ್ನ ಗೋಡೆ ಕಪ್ಪ ಆಯ್ನ ತಂದೆ ಕೊರಿನ ಒರಿಲೈಜಿ ಶಾನ್ನಿ ಮೀರ್ದು ಬೋರ ಮಗಳಿಗೆ ಮದಕ್ಕಾರಿ ಹಾಕದು ಬೋರ ಮಗಳು ಪರ್ಜೆಂದ ಸಂಕವಾಸನ ದಿಂಜಾವೇರತ್ತ ಅಂದತ್ತವನಿ ಬಂಗ ಬರ್ಪುನಾಗಿ ಬೆಗರ್ ಜಪುಡಾಯನಾಗಿ ತಕ್ಕ ಬಲ್ಲ ತಿಕ್ಕೋಣ ಒಡ್ಚೋ ಐನಿಲ್ಲಾಗಿ ರಾಯ್ ಪರೇಜಿ ಮಂಡ ಮಣ್ಣೂರಡಾಯ್ಕು ಅಂಡದ ಲೂಕ ಅಂಡ ಬುಕ್ಕ ಎಂಕಲ್ನ ಕಸಬುಂಡತ್ತೆ ಬಾರಿ ಸೀದಾ ಹೆಚ್ಚಿನಗಲ್ ಮತ ಬಂದ್ಪೇರಿ ಆಯಗದ ಕೊರಡು ಆಯ ಅರ್ಧ ಕಲಿಕ್ ನೀರತ್ತ ಮೈಪುನ ಕೆಲ ದಗಲು ಉಳ್ಳೇರು ದಗಲು ಬಜಿನಾರ ಮಾಡಿ ಎಂಕುಲು ಅಂಚತ್ ಎಂಕುಲು ಮತ ಕಲಿಕ್ ಒಂಜಿ ಬೊಟ್ಟು ನೀರು ಮೈಪಾಯ ಬಲ್ಲಿ ಸೀದಾ ಗೊತ್ತಾಯ್ಜೆ ಬುಕ್ಕ ಓಲಾಂಡ ಅಗತ್ಯ ಬೂರ್ನುಂದಾಂಡ ನೀರಿಗೆ ಕಲಿನ ಮೈಪುನ ಇಂಚ ಬೋಡಾಪುಂಡು ಬನ್ನಿ ನನ್ನ ಮುಗಿ ಒಂದು ಬರ್ತಿರ ಬುಕ್ಕಲ ಜನ ಉಳ್ಳೇರುಂದಾಂಡ ಬೋಡತ್ತೆ ಐಕು ಬೋಡತ್ತೆ ಕಲಿಕ್ ನೀರು ಏಪಲ ಮೈಪಾಯ ಎಂಕುಲು ನೀರಿಗೆ ಕಲಿನ ಮೈಪುನ ಒಂಜಿ ಬನ್ನಿ ಅಗತ್ಯ ಬೂರ್ನ ಏಪಲ ಅಷ್ಟೇ ಗೊತ್ತಾಯ್ತು ಮಿತ್ತು ಫೋನಾಗಲ್ಲ ಮಿತ್ತು ಫೋನಾಗೊಂಡು ಹೋಗುಜ ಮಿತ್ತು ಫೋನಾಗೊಂಡು ನಂಡ ವಿನಿ ಅವು ಹೆಚ್ಚಾಯ್ತದ ಕೊಡ್ತಿ ಮಣ್ಣು ಬೂರಡಾಯ್ತು ಒಕ್ಕ ಇತ್ತೆ ಮತ್ತ ಈ ದಗ್ಲು ಬಜಿ ಜನಕ್ಕೂ ಹೆಚ್ಚಾಯ್ ಲೆಕ್ಕೊನೆ ಏನು ಮನೀತು ಬುದ್ಧಿವಂತಿಕೆ ಮಲ್ತೆ ಈ ಕಲಿ ಒರಿನ ದಂಡ ಬಾಯ್ತು ಐನು ಬುಕ್ಕೊಂಜಿ ನಮ್ಮನೆ ಮಲ್ಪರ ಐನು ಪಣನ ಬೋಂಡ ಸುಮಾರು ಬರ್ತಾವು ಇಲ್ಲಿಗೆ ಪೊರ್ತದ ಸಮಸ್ಯೆ ಎಲ್ಲ ಉಂಡ ಗೊತ್ತಾಯ್ತು ಐನು ಬುಕ್ಕ ಉಳಾಯಿ ಬಂದ್ಪೇನು ಬೋಂಡ ದಯ ಬಂಡ ಐನು ಪನೀತು ಪಾಡ್ದಿದ್ದು ಐಕೆ ಬೇತೆ ಮತ್ತ ಕೂಟಕ ಪಾಡ್ದಿದ್ದು ಐನೊಂಜಿ ಕರೆಕ್ಟ್ ಪಾಡ್ದು ಬೇಯ್ಪಂಡ ಐಟೊಂಜಿ ಬೆಗರ್ನ ಇರ್ಜಾಪುಂಡು ಅವು ಚೈತನ್ಯ ರಸ ದೆತೋನಿ ಐನು ದೆತ್ತೊಂಡೇರು ನನ್ನ ಒಂಜಿಲ ಕೊಡ್ಚಿ ಗೊತ್ತಾಯ್ತು ಬುಕ್ಕಲ ಉಂಟು ಮೆತ್ತ ಮಲ್ಲ ಮತ ಕುಟ್ಟದ ವಿಷಯ ಅವು ಮತ ಪೂರ ಬಣರ ಉಂಡ ಆಗಂದು ಕೆಲವು ಮತ ದುಮ್ಮದಗಳೋಡು ಪರಂದನ ಜಾತಿ ಇಲ್ಲ ಇತ್ತೆ ಪರ್ರ ಶುರು ಮಾಡ್ತಾರೆ ಅಂಚಾನ್ಯದವರ ನಮ್ಮ ನಡಪುಡು ಗೊತ್ತಾಯ್ತು ಏರ್ಲ ಇಲ್ಲಡೆ ಬರ್ಪು ನಂದು ಅಜಿ ತೋಜು ಅಂಚಾದ ನನ್ನ ಇತ್ತೆ ಪನಿ ಇಂಚ ನಡತ್ತದೆ ದನೆಂಡಲ್ಲ ಆಪ್ನ ದುಃಖ ಅತ್ತೆ ಬರ್ಪೆ ನನ್ನದ ಬಾತಿರ್ಗಾವೆ ನಿನಗೆ ಭಾಷೆ ಅಲ್ವಾ ಅದು ಯಾಕೆ ಭಾಷೆ ಅಲ್ಲ ನಿನ್ನ ಮಾತು ಏನೋ ಬೇರೆ ಭಾಷೆ ಬಂಡ ಎನ್ನ ಭಾಷೆ ಇದೆ ಗೊತ್ತಾಗ ನಿನ್ನ ಭಾಷೆ ಯಾವ್ದಿದು ಏನು ತುಳುವೆ ಅಂದ್ರೆ ತುಳು ಭಾಷೆ ಭೂಲೋಕದಲ್ಲಿರುವವ ತುಳುವೆ ಉಂಡ ನನ್ನ ಪರಿಚಯ ಉಂಡ ಅಂದ್ರೆ ಏನು ನೋಡ್ಸಿ ಇಷ್ಟು ದೊಡ್ಡದು ಸಿಗ್ತದೆ ಅದಲ್ವಾ ಲೆಕ್ಕತ್ತೆ ಮತ್ತೆ ತುಳು ಭಾಷೆ ತುಳುವಿನ ಜನ ಏನು ನಿನ್ನ ಭಾಷೆ ಇದೆ ಎಂಕ ಭಾಷೆ ಉಂಟ ಅಂದ್ಕೊಂಡಾರೆ ಇರಗ ಭಾಷೆ ಉಂಟ ಪಗ ಅಂದ್ರೆ ನನಗೆ ಭಾಷೆ ಇಲ್ಲ ಅಂತ ನೀನು ಭಾವಿಸಿದ್ಯಾ ಒಕ್ಕ ಭಾಷೆ ಇತ್ತಿನ ನಮ್ಮ ಭಾಷೆ ಇದೆ ಅವೆಂಚಿ ನಾವು ಕನ್ನಡ ಉಂಟು ಕನ್ನಡಿ ಎಂತ ಮುಖ ನೋಡ್ಲಿಕ್ಕ ಉಂಡ ಭಾಷೆ ನಮ್ಮದು ಕನ್ನಡ ಭಾಷೆ ನನ್ನ ಭಾಷೆ ನಿನಗೆ ಬರುವುದಿಲ್ವಾ ಭಾಷೆ ಬರುವುದಿಲ್ವಾ ಆದ್ರೆ ನೀನು ಮಾತನಾಡಿದ್ದು ನನಗೆ ಅರ್ಥ ಆಗ್ತದೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಮಾತಾಡಿದ ಎಲ್ಲೆಗೆಂಚಿನ ಉಂಟು ಶಂಕವಾಸನ ಮಾತಾಡಿದ್ರೆ ನೀವು ನೋಡಿ ಎಲ್ಲೆಗಿಲ್ಲ ಎಂತದನ್ನು ಮಾತಾಡ್ಬಿಡ ಹಾಗೆಲ್ವಾ ಮಾತಾಡ್ಲಿಕ್ಕೆ ಶಬ್ದ ಬರುವುದಿಲ್ಲ ಅಂತ ಮಾತೇನು ಹೌದಾ
ಪಾತೆರ ಈರು ಪಾತೆರ್ನವಲ್ಲ ಈರ್ನ ಭಾಷೆ ಹಾ. ಪನಿ ಪನಿ ಅಂತ ಅರ್ಥ ಗೊತ್ತಾಗ್ತದ ಅರ್ಥನಾಗ ಮಾತ್ರ ಗೊತ್ತಾಗ್ತದ ಆಗ್ಲಿ ಆದ್ರೂ ಅರ್ಥ ಆಗ್ತದಲ್ಲ ಗೊತ್ತಾಗ್ತಲ್ಲ ಅರ್ಥ ಆಗ್ಲಿ ಏನ್ ನಿನಗೆ ಕಣ್ಣು ಕಾಣುದಿಲ್ವ ನಿನ್ಗೆ ಕಣ್ಣು ಮುಖದಲ್ಲಿರುವುದಾ ತಲೆಯಲ್ಲಿರುವುದಾ ಇದು ಈರೆಗೂ ಉಂಟು ನನಗೆ ಮುಖದಲ್ಲಿರುವುದು ಏನೋ ಉಂಟು ನಾನು ದಾರಿಯಲ್ಲಿ ನನ್ನಷ್ಟಕ್ಕೆ ಹೋಗ್ತಾ ಇದ್ದೇನೆ ಏನು ತಾಗಿದ್ದೇನು ನೀನು ಶಾದಿ ಮಂಡದ ನೀರು ಪೂರ ಕಿರಾಗಿದೆ ತೊಂದರೆ ಶಾದಿ ಮಾತಿರಲ್ಲ ಶಾದಿ ನಾನು ಶಾದಿಯೇ ಬರ್ತಾನೆ ನಿನಗೆ ಬೇರೆ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಬೇತಂದ ಮಂಡ ಇರು ಅಲ್ಲ ದಾರಿ ಬಿಟ್ಟು ಆ ದಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮಲ್ಲನ ಮನೆಯಿಂದ ಮಂಡಿ ಬೇಟಿಗೆ ತಾನೆ ಕಿರಾಗಿದೆ ತೊಂದರೆ ನಿಗಲಿ ಶಾದಿ ಶಾದಿ ಮಾತಿರಲ್ಲ ಭತ್ತೇರ್ನ ಶಾದಿ ಏನು ನಿನ್ನ ಹಾಗೆ ಅಂತ ನಾನು ಭಾವಿಸಿದ್ಯಾ ಹೌದಾನೆ ಇರು ಮಲ್ಲ ಬೇಟಿಗೆ ಅಂಕಲಾನೆ ಈರಾಗ ಮಲ್ಲಾಡಿ ಅಂಕ ನಾನೇನು ಸಾಮಾನ್ಯದವನಲ್ಲ ಇರು ಸಾಮಾನ್ಯರ ತಂಡ ಅಂಕಲಾನಿದ್ದೆ ನನ್ನ ಪರಿಚಯ ಉಂಟು ನಿನಗೆ ಏನು ಹೂತು ಜಿದ್ರೇಕ ನೋಡ್ಲಿಲ್ವೋ ನಾನು ಈ ಲೋಕದವನಲ್ಲ ಮೇಲ್ಲೋಕದವ ಮಿತ್ತು ಹಾ ಮಿತ್ತು ಮಂಡ ಓಲಾಂಡು ದೇವಲೋಕ ದೇವಲೋಕ ದೇವಲೋಕಡು ಸರ್ವಾಧಿಕಾರಿ ದೇವೇಂದ್ರ ದೇವೇಂದ್ರಿ ಅದು ನಿನ್ನ ಮಾವ ದೇವೇಂದ್ರ ದೇವೇಂದ್ರ ಸರಿ ಬರ್ತೀಯ ನಾವು ದೇವೇಂದ್ರಿ ದೇವೇಂದ್ರಿ ಹಾ ಅದೇ ಹೌದೌದು ತಿರುಗಿದಾನೆ ಗೋಕಾಲ ಮಾರರೆ ಕರ್ಮ ಯಾಕೆ ತಾನೆ ಮಿತ್ತಿದಾರೆ ಪೊಲ ಮಿತ್ತೆ ಬೋಳ ತಂದ ತಿರ್ತಿದಾನೆ ಏನು ಕಡೆಗೆ ಬರ್ಬಾರ್ದಂತೆ ಉಂಟಾ ಇಲ್ಲಿಂದ ಅಲ್ಲಜ್ಜಿ ಮತ್ತೆ ಅಣ್ಣದ ಇಲ್ಲಿ ಮಲ್ಲಾಗಲೇ ಮಾತಾ ತಿರ್ತಿ ಮಾತಾ ಕೆಲಸ ಕಮ್ಮಿ ಅಂತ ಕೆಲಸದಾಯ್ತು ಈ ಸಲ ಒಮ್ಮೆ ಬರ್ಬೇಕಂತ ಮನಸ್ಸಾಯ್ತು ನಾನು ಕೈಲಾಸಕ್ಕೆ ಹೋಗುತ್ತಿದ್ದವ ಮುಖದಾಯಿ ಕೈಸಾಲ ಮಲ್ತಂಡ ಏಪಲ ಅಂತಾನೆ ಗಟ್ಟಿಗೆಟ್ಟೆವು ಕೈಸಾಲ ಮಲ್ತಂಡ ಉಡುಪುಜರಾಗಲಿ ಅದು ನಿನ್ನಂತವನಿಗೆ ಅನ್ನ ಸಮಯಗೂ ಕೊರೋಡು ಇಜ್ಜಿನ ಬೆಂಟಾಗಬೇರು ಅದು ನಿನಗೆ ಹೋಗಿ ನಾವು ನಾನು ಹಾಗೆ ಹೇಳಿದ್ದಲ್ವಾ ಕೈಲಾಸ ಲೋಕ ಪರಮೇಶ್ವರ ರಜತಗಿರಿ ರಜತಾದ್ರಿ ಬೆಳ್ಳಿ ಬೆಟ್ಟ ನಿನಗೆಲ್ಲ ಬರ್ಲಿಕ್ಕೆಲ್ಲ ಗೊತ್ತಾಯ್ತಲ್ವಾ ಅಲ್ಲಿಗೆ ಹೋಗುತ್ತಿದ್ದವ ಗೊತ್ತಾಯ್ತಲ್ಲ ಮಲ್ಲಾಗಲೇ ಮಾತ ಅಲ್ಪಾರ್ಧ ಆಡೆಗೆ ಸೊಯ್ಯ ಅಂಚ ಬಾರಾಪುಜ ಮಿತ್ತಿಡೇನೆ ನಮಗೆ ವಾಹನದ ಕೊರತೆ ಏನಿಲ್ಲ ನಮಗೆ ಮನಸ್ಸು ಮಾಡಿದ್ರೆ ನಾವು ಹೇಗೆ ಬೇಕಾದ್ರೂ ಹೋಗ್ತೇವೆ ಗೊತ್ತಾಯ್ತಲ್ಲ ವಾಹನ ಇತ್ತಲ್ಲ ಮೈಕೋಡೆ ಒಕ್ಕಡೆ ಹೋಗ್ಬಿಡಿ ಅದು ನಿಮ್ಮಂತವರಿಗೆಲ್ಲ ಗೊತ್ತಾಯ್ತಲ್ಲ ಅದು ಭೂಲೋಕದ ನಿಯಮ ನಮಗೇನು ಹಾಗೆ ಕೊರತೆ ಏನಿಲ್ಲ ಗೊತ್ತಾಯ್ತಲ್ವ ಅದೇ ಒಂದು ವಿಚಾರ ತುಂಬಾ ಹೊತ್ತಿನಿಂದ ನಡೀತಾ ಇದೆ ಶರೀರದಲ್ಲಿ ಬಲ ಇಲ್ಲ ನಿಮಗೆ ಮಲ್ಲಾಗಲೇ ಅಂಚಾನೆ ನಾಲ್ ಮಧ್ಯ ನಡತ್ತಿರಂದ ಬುಕ್ಕ ಬಸಾಳೆ ನಲೆಕೊನೆ ನಿಗ್ಲೆಗ ಆಡೆಗೆ ಬುಕ್ಕ ನಮಗೆಲ್ಲ ಅಭ್ಯಾಸ ಇಲ್ವ ತೆಗುಸ್ಯ ಬುಕ್ಕ ನಮಗೆ ನಡೆದ ಅಭ್ಯಾಸವೇ ಇಲ್ಲ ಏನಿದ್ರು ವಾಹನ ಏರಿ ಹೋಗುದು ಒಂದು ಇಲ್ಲದ ಬಾಕಿಲಿಗೆ ಬರ್ಬೋದು ತೆತ್ತದು ಒಂಜಿ ಬಜ್ಜಿ ಐಕದು ಯಾರೋ ತೆರೆದು ಬುಕ್ಕ ನಿಜ ಹೇಳಬೇಕಾ ನಾನು ಇಷ್ಟು ನಡೆದದ್ದು ಪ್ರಥಮ ಬಾರಿ ನಿನ್ನ ಆಣೆ ನಿನ್ನ ಕುಟುಂಬದ ಆಣೆಯಾಗಿ ಹೇಳು ಎಲ್ಲ ಜೋಕುಲ್ನ ಮತ ಆಜ ಬಾರ್ದ ಕೇಳಿದ ನಾನೆಲ್ಲ ಜೆತ್ತು ಕಟ್ಟು ಅಲ್ಲ ಸತ್ಯ ಅಂತ ಗೊತ್ತಾಯ್ತಲ್ವ ಅದೇ ತಿನ್ನುವುದಕ್ಕೆ ಆಗುದಿಲ್ಲ ಅಂತ ಬಾಯಾರಿಕೆ ಬಾಯಾರೆ ಅವು ಉಪ್ಪಳಗ ಮಾತ ಕಲ್ತಾವಲ್ಲ ಬಾಯಾರ ಅಂಡ ದುಮ್ಮು ಬಾಯಾರೆ ಮೈಯೇರಿ ನಿತ್ತೇರಿ ಭಾಗವತಿ ಇತ್ತೆ ಬಾಯಾರಿ ದಾಖಲೆ ಎಲ್ಲ ಇಜ್ಜೇರಿ ಇತ್ತ ಅಪೇದೇನು ಉಳ್ಳೇರಿ ಬಾಯಾರಿ ಮೋನ ಶೆಟ್ರು ಬಾಯಾರಿ ರಘು ಶೆಟ್ರು ಮಾತ ಉಳ್ಳೇರಿ ನೀರಾಗ ಅಂಚ ಮಾತೇರೋಡು ನಾಡ ಆಚಿಬೋದು ಓ ಅಲ್ಪನೇ ಉಳ್ಳೇರಿ ಇನ್ನು ಯಾರದು ಮೋನ ಶೆಟ್ರು ಬಾಯಾರಿ ನಾನು ಅವರ ಬಗ್ಗೆ ಹೇಳಿದ್ದೆ ಬಾಯಾರಿ ರಮೇಶ ಮಟ್ಲ ಇತ್ತೇರಿ ಎಲ್ಲ ಮಾತ ಒಟ್ಟಿಗೆ ಇತ್ತವರು ಇತ್ತು ಇಜ್ಜೇರ ಹಾಗೆ ಅಲ್ವಾ ಬಸವಳಿದಿದ್ದೇನೆ ಅಂತ ಬಸಳೆ ಇಜ್ಜನ್ನ ಎಂಕ ಈಗ ಸಭ ಮಲ್ಪನಾಗ ಬಸಳೆ ಹೊಲ್ಪಾಡ್ದು ಅಂಡ ಕಲ್ಪುಗದಕ್ಕ ಇಲ್ಲಡೆ ಖರ್ಚಿಗದಕ್ಕ ರಡ್ಡು ಗುಂಟ ನಡೆದಿತ್ತೆ ಗೊತ್ತಾಯ್ತು ಸಾಧಾರಣ ಬರ ಮೇಲೆ ನಾಲ್ ಬರ್ಪುನ ಐನಿದಲ್ಲ ಆಂಡ್ ಚಿಗುರ ಬಿಟ್ರೆ ಚಿಗರ್ಮ ಬಸಳೆ ಹೊಲ್ಪಾಡ್ದು ಬಸಳೆ ಹಾಗೆ ಅಲ್ವಾ ತ್ರಿಷ ತೀರ್ಷ ಅವೇಂಚು ನನ್ನ ತೀರ್ಷ ಅಂತ ಧರ್ಮದವ ನೀರು ನೀರು ಕುಡಿಯಲಿಕ್ಕೆ ಬಾಯಾರಿಕೆ ಅಂಚಮಂಡ ಒಂದು ರಾಜಲ್ಲ ಬಾಯಾರಿಕೆ ಆಗ್ತದೆ ಕುಡಿಯುವುದಕ್ಕೆ ಸ್ವಲ್ಪ ನೀರು ಬೇಕು ಅಂತ ಹುಡುಕುತ್ತಾ ಬಂದವನು ನಾನು ನೀರು ನಡಿಲಿಕ್ಕೆ ಸಾಧ್ಯ ಇಲ್ಲಪ್ಪ ಬಸ್ಸ ಬತ್ತನೇದವರ ಬರ್ರ ನೀರಲ್ಲ ನೋಡಿತ್ತು ಏನ್ ಬಾರಿ ಬಂಗ ಈಗಲೂ ಅಲ್ಪ ಕೂಲೋಣ್ ಬಾರು ಮಲ್ಲ ಜನತಲೆ ಭೂಲೋಕ ಅಂಚ 10 ವರ್ಷ ಜಾಬಿಡುವೆ 20 ವರ್ಷ ಮೂಳು ಕರೆಂಚಿದ್ಬೋಡು ವರ್ಷ ಜಾಬಿಡು ಎಂತ ನಿಮ್ಮ ಭೂಲೋಕದಲ್ಲಿ ಈ ರೀತಿ ಹುರಿಯ ಅಂದೆ ಒಕ್ಕಡೆ ನಿಗಲಾಗಿದಾನೆ ಅಲ್ಪ ಜಾಪುಂಡ ನನ್ನ ಮನೆ ಹೊರ್ತುಗಾನಾಗ ಸೇವನೆ ಮೂಲು ಬೆಚ್ಚ ಹೆಚ್ಚಾನಾಗ ಜಾಪುಡೋಡು ಮನಿಗೆ ಪುಣ್ಯಾತ್ಮ ಅಲ್ಲ ನೀನು ಯಾರು ಅಂತಲೇ ನನಗೆ ಗೊತ್ತಾಗ್ಲಿಲ್ಲ ಹಾಕಿ ಮಲ್ಲ ಅಂತದ್ದು ಕೋಟಿ ಪೂಜಾರಿ ಮಗೆ ಲೂಟಿ ಪೂಜಾರಿ ಅದೆಂತದ್ದು ಹಾಗೆ ಅಂದ್ರೆ ಅಷ್ಟು ಉದ್ದ ಎಂತದ್ದು ಉದ್ದ ಮುಗ ನಿಗಲೇಗೇನ ಅಂದ್ರೆ ಮುಜಿ ಲೋಕ
ಸರ್ವ ಎಂಜಿನ ಮಾತ್ರ ಮಂಡ ನಾನು ಕೇಳಿದ್ದು ನಿನ್ನ ಹೆಸರು ಹೇಗೆ, ಯಾರು ನೀನು ಅಂತ. ಕಾಟಿ ಬಲ್ಲ ಕೋಟಿ ಪೂಜಾರಿ ಮಗೆ ಲೂಟಿ ಪೂಜಾರಿ ಹಿಂದೆ ಉದಾರಿಯನ್ನ ಕಾಟಿ ಬಲ್ಲ ಅಂಡ ಇಂಕಲೆ ಊರು ಜಮ್ಮ ಕೋಟಿ ಪೂಜಾರಿ ಬಂದೆ ಎನ್ನ ಅಮ್ಮೇರು ಲೂಟಿ ಪೂಜಾರಿ ಹಿಂದೆ ಯಾನೆ. ಅದಕ್ಕೆ ನಿನಗೆ ಆ ರೀತಿ ಹೆಸರಿಟ್ಟದ್ದ? ಬೇರೆ ಗೊತ್ತು ಅಮ್ಮೇരുടെ ಏನು ನೀನು ಕೋದ್ರೆ ಮಾಡ್ತೀಯಾ? ಹೇಳಿ ನೀನು ಆಚಾರ್ಯ ಮಾಡ್ಪೂಜಿ ಮತ್ತೆ ಕೆಲವುದಾಗಲಿಗೆ ಬಿಡ್ಪೂಜಿ. ಹೌದಾ? ಮಗ ಎಂಕು ಬದರ ಮಾಡ್ತಾನೆ ಎಂಕು ಬದ್ ಕೊಡ್ಚ ಏನು ಮುಟ್ಟ ಅಂದ ಅಣ್ಣ. ಏನು ನಿನ್ನ ಉದ್ಯೋಗ? ಮೂರ್ತೆ ಅಂದ್ರೆ ಮೂರ್ತೆ ಮಂಡಲಿ ಓ ಐತೆ ತೋಜಿಂದ ಮರ ಕೆಲವು ಸಾಲು ಸಾಲಾಗಿ ಹಂಗೆ ಆ ಕಪ್ಪು ಕಪ್ಪಾದ ಗಿಡ. ಹಂಗೆ ಅದೆಂತ ಮರ ಅದು? ನಾರಿದ ಮರ ಅದಾ? ಹಾ ಅದರಲ್ಲಿ ಕಡಿಯುವುದಾ ನೀನು ಅದನ್ನು? ಕಡ್ತನ ನಿಗಲು ಈ ಮೂನು ಮರ ಕಡ್ತನ ವರ್ಷ ಜಾಪುಡವನ ಹೊತ್ತು ನಿಗಲು ಬುಡ್ಪುಣ ಮಾತ್ರ ಬಜ್ಜಿ ಬಜ್ಜಿ ಲೊಟ್ಟೆ ಎಷ್ಟು ಜಾಪುಡವನ ಅಂಚ ಇಂಚ ಮೂನು ಮರ ಮಟ್ಟು ಕಾಡಿತ್ತಿನ ನಾಡ ಬರು ವರ್ಷ ಈಗಿನ ವರ್ಷ ಮತ್ತೆ ಅದಕ್ಕೂ ನಿನಗೆ ಏನು ಸಂಬಂಧ? ಅದರಲ್ಲಿ ಎಂತದ್ದು ಮಾಡುದು ನೀನು? ಅಲ್ಲೇ ಆಯ್ತು ಮತ್ತೆ ಒಂದು ಬೆದರು ಕಟ್ಟಿದ್ದು ತಾರೆ ಹೇಳ್ತಾರೆ ಅದೆಂತದ್ದು ಕಟ್ಟಿದ್ದದು? ಅವು ಬೆದರು ಅದು ಯಾಕೆ? ಅವು ಕೇರ್ ಪುನಃ ಆಯ್ತು ಅವು ಮಿತ್ತು ಹೋಗಾರ ಈಗಲೇ ಮೇಲೆ ಹೋಗ್ಲಿಕ್ಕೆ? ಹಾ ಅದು ಮೇಲೆ ಯಾಕೆ ಹೋಗುದು ನೀವು? ಮೂರ್ತವನ್ನ ಐನೇನು ಅಲ್ಲೇ ಒಂದು ಕುದಿಲಿ ಇನ್ನೊಂದು ಪುನಃ ನೇನು ಕೊನದು ಆಯ್ತು ಮತ್ತೆ ಈ ತಾರಿದ ಕುಬೆಟ್ಟು ಇಂಚ ಕೈಲಿ ಜಪ್ಪು ಗೊತ್ತಾಯ್ಗೆ ಐದು ದಿನಟ್ಟು ಮೂಜಿ ಕೊರ್ತು ಹೋದು ಐನ ಇದಕ್ಕೆ ಅರ್ಥ ಅಲ್ಲ, ಅದು ಮೇಲೆಯೇ ಹೋಗ್ಬೇಕಾ? ಕೆಳಗೆ ಮಾಡ್ಲಿಕ್ಕೆ ಆಗುದಿಲ್ವಾ ಬುಡದಲ್ಲಿ? ನಕ್ಕೂರ ಮುಡಿಯಲ್ಲಿ ಗೊತ್ತಿಲ್ಲ. ವಾನರ ಮಾಡಿ ಮಾರ ಅಲ್ಲ ಗೊತ್ತಿಲ್ಲ ಪುಣ್ಯಾತ್ಮ. ಗಂಧಗಾಲಿಗೆ ಇರಗಿ ಜಂಬರದ ಅಲ್ಲ ಕೇಳಿದ್ದು ನಾನು ಒಂದು ಮಾತು. ನಕ್ಕೂರ ಕೊಡುತ್ತೆ ಗಾಢ ವಾಡ್ರವಲ್ಲ. ಹೌದಾ? ಮಿತ್ತಬಹುದು ಮಿತ್ತಬಹುದು ಆ ಕೈಲಿನ ಕೊರ್ನೋಡೆ ಆಯ್ತು ಗುದ್ದುದು ಐನ ಹದ ಮಾಡ್ತದೆ ಐದು ಬುಕ್ಕ ಇದು ದಿನೊಂದು ಬುಕ್ಕ ಒಂದು ತರಕತ್ತಿ ಅನ್ಕೊಂಡು ನಾನು ತರ್ಕದ ಒತ್ತರ ಓಡ್ತೀನಿ ಇಲ್ಲ ತರ್ಕ ಒತ್ತನ ಮಾಡಿ ಜೋರು ಅಭ್ಯಾಸ. ಅದಕ್ಕೆ ಹೆಸರ? ಹಾ ತರ್ಕತ್ತಿ ಗೊತ್ತಾಯ್ತು. ತರ್ಕತ್ತಿ ನಿಂಚ ಮೂರು ನೀನು ಕಟ್ಟಿದ ಅದು ನನಗೆ ಆಯ್ತು ಒಂಜಿ ಸೊಜಪ್ಪು ಆ ಕೈ ಗೊತ್ತಾಯ್ತು. ಆಯ್ತು ಕಲಿ ಮನ್ಪುಣ ಕಲಿ ಎಂತ ಕಲಿ? ಕಲಿ ಎಂತದ್ದು? ಕಲಿ ಅಂಚಿಂಚಿದು ನನ್ನ ಖಾಲಿ ಅಲ್ಲ ಖಾಲಿ ಮಂಡ ಆಯ್ತು ಜತ್ತು ನಾವು ನೆಲೆ ನೋಡಿದ ಫುಲ್ಲೇನ ಅವೇ ಖಾಲಿ. ಅದು ಒಮ್ಮೆ ಅದು ದೊಡ್ಡ ವಿಷಯ ಅಲ್ಲ, ಒಮ್ಮೆ ಅಲ್ವಾ ಹೋಗುದು ಮೇಲೆ? ದಿನಟ್ಟು ಮೂಜಿ ಬರ್ತು ಬೋಡಿ ಪೂಜೆ ಮಾಡ್ತಿಲ್ಲ ಕೊನೆ ಅವು ಉಜ್ಜಿನ ಬರ್ಪೂಜೆ ಐತೆ 3 ಸಲ ಹೋಗ್ಬೇಕು. ಮತ್ತೆ ಮೂರು ದಂಡ ಮಾತ್ರ ಬರ್ಬೋದು. ಈಗ 3 ಸಲ ಹೋದ್ರೆ ಇಷ್ಟೇ ಸಿಗುದು. ಅಲ್ಲ ಕುಬೇಟ್ ಐತಿ ನನ್ನ ಕಾಯಿಲೆ ಐತಿ ಮಾತಾಡಿದ್ದು ಕೆಲವು ಗೊತ್ತು ಆಗ್ಬಿಡು. ಹೌದಾ? ಗೊತ್ತಾ ಎಂಗಲ ಬಂಗ ಎಂಗಲೇ ಗೊತ್ತು. ಬರ್ಪುಣಾಗ ಅರ್ಕಂಜಿ ಬರ್ಲಿಕ್ಕೆ ಬರ್ರ ಮಾತ್ರ ಗೊತ್ತು. ಈಗ ಅಲ್ಲ ಅದನ್ನು ಎಲ್ಲಿಗೆ ಕೊಂಡು ಹೋಗುದು ನೀನು? ಬರ್ಪುಣ ಮಾರ್ರ ಎರೆಲ್ಲ ಕೂಡ ಎರೆ ಕೊಡಾಗ್ಲಿ. ಹೌದಾ? ಹೌದಾ? ಮಾರಾಟ ಮಾಡ್ತೀಯ? ಎಲ್ಲಿಗೆ ಕೊಂಡು ಹೋಗ್ತೀನಿ ನೀನು? ಎಲ್ಲಿಗೆ ಮಧುವನು ಎಲ್ಲಿಗೆ ಕೊಂಡು ಹೋಗ್ತೀನಿ? ಎಲ್ಲಿಗೆ ಮಧುವನು ಆ ಮಧುವನ್ನು ತಾಯಿ ಮುಂದಕ್ಕೆ ಹೋಗದಿರು ನೀನು ತಾಯಿ ಮುಂದಕ್ಕೆ ಹೋಗದಿರು ನೀನು ಬಲಿದಾಸರಿ நம்முடைய ನಡೀಲಿಕ್ಕೆ ಆಗುದಿಲ್ಲ. ಎಲ್ಲಿ
ಮಾಡ್ಲಿಕ್ಕೆ ಹಾ ಮಾರಾಟ ಮಾಡಿದ್ರೆ ಏನು ಸಿಗ್ತದೆ ನಿನಗೆ? ಇಲ್ಲೇ ಬಂದು ಹೋಗಿ ಕೊಡು ಇಂಥವರಿಗೆ ಕೊಡುವುದಂತ ನಿಯಮ ಉಂಟಾ? ಏಳೈತಿ ನಗದಿಯರು ವರ್ಕರ್ ಆಗಲಿಕ್ಕೆ ತುಂಬು ಹೌದಾ? ಕೆಲವು ಭತ್ತವನಾಗಲೇ ಕಡ ಕುತ್ತಲ ಅಂತ ನುಟಿಯನ್ನ ಎನ್ನಿನ ಕುತ್ತಲ ಅಂತ ಹಾ 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 ఆయన తిగలికి గుత్తు గుత్తుదే కొర్ర సుక్కురారా గేపల ಹೌದಾ? ಕೊರ್ಪುಣಗಳ ಕಮ್ಮಿ ನಾ ಕಡ ವರ್ಪುಣಗಳ ಕೊರ್ಪುಣ ಕಮ್ಮಿ ಇದು ಕೊಟ್ರೆ ಅಪ್ಪಗಲಿ ಕೊಡ್ತೀಯಲ್ವಾ? ಮಣಿ ಹೆಚ್ಚೇನೆ ಆಗ್ಲಿ ನಗದಿ ಅಂತ ಈಗೆಲ್ಲ ಮಣಿ ಹೆಚ್ಚೇನೆ ಎಂತ ಹೆಸರು ಇದೆ? ಅವು ಈಗ ವರ್ಪುಣ ಖಾಲಿ ಇಲ್ಲ ಈಗ ಮದ್ದು ಮಾಡ್ರು ಹೆಚ್ಚಿನ ಗಿರಿ ಈಗೆಲ್ಲ ಕಟ್ಟಕ ಮಾಡು ಮಾಡು ಮದ್ಯ ಮಾಡು ಕಣಕ್ಕೆ ಮೂಲ ಮದ್ಯ ಮದ್ಯದ ಒಂದು ಅಲ್ಪ ಕಾಟಿ ವಲ್ಲಾಗಿ ಕಾಯ್ತಾವಲ್ಲ ಅದು ಕಲ್ಲಲ್ವೇನಾ? ಖರ್ಗೇಶ್ವರಿ ದೇವಸ್ಥಾನ ಮದ್ಯ ಹಾಗೆ ಅಲ್ವಾ? ಕಲ್ಲಲ್ವಾ ಅದನ್ನು ಕುಡಿ? ಕಲ್ಲು ಅನ್ಪುಡಿ ಅದು ಕಲ್ಲಿನ ಕಲ್ಲಿನ ಮಂಡ ತೆಪ್ಪುದಿ ಒಟ್ಟ ಕಲ್ಲತ್ತು ಮತ್ತೆ ಕಲ್ಲಂಚಿನಾಗ ಇರೋ ತರಕದಿವರೇನಾ ಮತ್ತೆ ಎಂತದ್ದು ಪುಣ್ಯಾತ್ಮ? ಕಲಿ ಕಲಿ ಆಗ್ಲಿ ನಿನ್ನ ಭಾಷೆಯಲ್ಲಿ ಅದೇ ಆಗ್ಲಿ. ಈರ ಭಾಷೆ ಕಲ್ಲು ಅದು ನಮ್ಮ ಭಾಷೆ. ನಮ್ಮ ಭಾಷೆ ನಿನಗೆ ಬರ್ಲಿಕ್ಕೆ ಇಲ್ಲ. ಈಗ ನನ್ನನ್ನು ನೋಡ್ತಾ ಇದ್ದಲ್ವಾ, ನನಗೆ ನಿಲ್ಲುವುದಕ್ಕೆ ಶಕ್ತಿಯೇ ಇಲ್ಲ. ಅಯ್ಯೋ, ಒಂದು ಶಬ್ದ ಮಾತಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಬಾಯಿ ನೋಡಿದ್ಯಾ, ಓಡಾಗಿದೆ. ಏನಾದ್ರೂ ಕುಡಿಬೇಕಂತ ಮನಸ್ಸಾಗಿದೆ. ಅದ ನನಗೆ ಕೊಡು. ಕೊಂಡು ಹೋಗಬೇಡ, ನೀವು ನನಗೆ ಕೊಡು. ನಿನಗೆ ಎಷ್ಟು ಬೇಕು ನಾನು ಕೊಡ್ತೇನೆ. ಯಾಕೆ ಮಲ್ಲದಾರಮಾಣಿ ಮಾಡದು ಜದಿಗಾಲೆ ಹೊಡಿತದೆ ಉಂಟುದಾರೆ ವಾರಿ ಮಲ್ಲ ಮೀಸೆ ಮಲ್ಲ ಕಿರೀಟ. ಅಯ್ಯೋ ದೇವೇಂದ್ರ. ಅಯ್ಯೋ ದೇಯೇಂದ್ರಿ ಹಾಗೆ ಅಲ್ವಾ? ದೇವೇಂದ್ರ ಪೂಜೆ ಕರ್ಮ ಆಗ್ಲಿ ಬಿಡು. ದೇಯೇಂದ್ರೆ ಮಲ್ಲದಾರಮಾಣಿ ಮೂಜಿ ಲೋಕದ ಯಜಮಾನಿ ಎಂದು ಮನ್ಬಾರ ಮಾರೇನೆ ಕಲಿ ಬರ್ಬೇ. 3 ಲೋಕವು ನನ್ನ ಕೈವಶ ಆಗಿದೆ, ನನ್ನ ಕೈಯೊಳಗೆ ಉಂಟು. ಮೂಜಿ ಲೋಕವನ್ನು ಕೈಟಿ ಮಾತು ನನಗೆ ಒಂಥರ ಇರ್ಜಿ ಅಲ್ವಾ? ದಾರಿಯಲ್ಲಿ ನಡೆದು 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 ಬಹಳಷ್ಟು ಮುಂದುವರೆದು ಬಂದಿದ್ದೇನೆ. ಆಂಡಲ್ಲ ಮಲ್ಲಗಳು ಮಾತ ಮಲ್ಲದಾರಮಾಣಿ ಮಾತ ಪರ್ಗ ಬಲ್ಲಿ ದೇಯೇಂದ್ರೆ ಕಲಿ ಬಾರ ನನಗೆ ಅದು ಗೊತ್ತಿಲ್ಲ. ನನಗೆ ಬಾಯಾರಿಕೆ ಕಡಿಮೆ ಆಗಬೇಕಾದ್ರೆ ನೀನು ಅದನ್ನು ಕೊಡಬೇಕು, ನಾನು ಕುಡಿಬೇಕು, ಕೊಡ್ಲೇಬೇಕು. ಕೊಡದಿದ್ರೆ ನಾನು ಬಿಡ್ಲಿಕ್ಕಿಲ್ಲ. ಸಂಪೂರ್ಣ ಗೊತ್ತುಜಿ ರೂಪ ಮಾತ ಅಣ್ಣೇರ್ನಾಗ್ಲು ಮಾತ ಓದಿನಾಗ್ಲು ಗೊತ್ತಿದ್ದನಾಗ್ಲು ಮಾತ ಸಂಪೂರ್ಣಗೆ ಎಂದ್ರೆ ದೇವತೆಲು ದೆಯ್ಯೇಂದ್ರೆ ಎಂದು ಬಂಡ ಅಗ್ಲ ಮಲ್ಲ ಮೂಸೇಲನಾಗ್ಲು ಅಗ್ಲ ಹರ್ ಪೂಜೆರು ತಿನ್ ಪೂಜೆರು ಮೂಸುನು ಎಂತದ್ದು ಅತಾಯ ಎಂತದದು? ಆಗ್ರಾಣಿಸುವುದದು, ಆಗ್ರಾಣಿಸುವುದು ಅಂತ. ಉಗ್ರಾಣಿ ಬಟ್ಲೇರು ಮಾತ ದುಂಗುದಾಗಲೋಡು ಇತ್ತೆ ಇಜ್ಜವು ಉಗ್ರಾಣಿ ಬಟ್ಲಿ ಪೂರ ಇತ್ತೆ. ಹಾಗೆಲ್ಲ ಈ ಭೂಲೋಕದಲ್ಲಿ ಬ್ರಾಹ್ಮಣರಿದ್ದಾರೆ, ಯಾಗ ಮಾಡ್ತಾರೆ, ಅವಿಸನ್ನು ದೇವತೆಗಳಾದ ನಮಗೆ ಅರ್ಪಿಸ್ತಾರೆ. ಅದನ್ನು ನಾವು ಆಗ್ರಾಣಿಸು. ಈ ಮೂಸುನೆಗೆ ಅಗ್ರಾಣಿ ನಿಮ್ಮ ಭಾಷೆ ಗೊತ್ತಾಯ್ತಲ್ವ? ಅವಿ ಹಂಚಿದನಾಗನೆ ಬಾಜಲಾಪನ. ಈಗ ನಾನು ಭೂಲೋಕಕ್ಕೆ ಬಂದಿದ್ದೇನೆ ಪುಣ್ಯಾತ್ಮ. ಈಗ ನನಗೆ ನಿಲ್ಲುವುದಕ್ಕೆ ಆಗುದಿಲ್ಲ. ಒಮ್ಮೆ ಕೊಡ್ತೀಯ? ಭೂಲೋಕದ ನರಮನೆಯ ಬದುಕು ಈತು ಬಂಗೊಂಡು ಇತ್ತೆ ಅಂತ ಜಾಂಡ ನನ್ನ ಜೀವ ಉಳಿಸ್ತೀಯ ಒಮ್ಮೆ ನೀನು. ನನಗೆ ನಿಲ್ಲಕ್ಕೆ ಆಗುವುದಿಲ್ಲ ಪುಣ್ಯಾತ್ಮ. ಮಿತ್ತು ಮಲ್ಲ ಚಟ್ಟೋಡು ಪಟ್ಟೋಡು ಬುಲ್ಲೊಂದು ಕಾರ ಮೇಲೆ ಕಾರು ಪಾಡ್ದು ಮಲ್ಲತ್ತಿಗೆ ಮತ್ತೆ ಅವೇ ಗೊತ್ತು. ಭೂಲೋಕದ ನರಮನೆಯ ಬದುಕು ಈತು ಬಂಗೊಂಡು ಗೊತ್ತಾಂಡ. ಈಗ ನನ್ನ ಕಷ್ಟ ನೋಡಿದ್ಯಲ್ವಾ ನೀನು? ನನ್ನ ಬೋದಾಂಡ್ಲ ಸುರ್ರ ಪುಡಂದೆ ಸರಾಗ ಬರ್ಸ ಜಪಡೋಲಿಯಾ ನೀನು ಅದನ್ನು ಕೊಟ್ಟೆ ಉಂಟಲ್ವಾ? ನಿನಗೆ ಯಾವ ರೀತಿಯ ಮಳೆ ಬೇಕು ನಾನು ಆಜ್ಞೆ ಕೊರಿಯಾಗ ಬಡ್ಸಿ ಭೂಲೋಕಕ್ಕೂ ಹೊರ್ತುಕು ಸರಿ ವರ್ಷ ಬರಡು ಇಜ್ಜಿನ ನೀರು ಚೆಂದೆ ಕರಿಂಚಲ ತಯಾರಾತಿನಿ ಅಮ್ಮ. ಈ ಹೊರ್ತುನೆ ಬತ್ತಿನ ಎಡ್ಡೆ ಇನ್ನು ಹೆಚ್ಚು ಮಾತಾಡ್ಲಿಕ್ಕೆ ನನ್ನಿಂದ ಆಗುದಿಲ್ಲ. ನೀರು ಅಪ್ಪ ಅಲ್ಪ ನೀರು ಬರ್ಪೇನು ಬರ್ತಿದ್ದಾರ ಎಲ್ಲಿ ಪುಣ್ಯಾತ್ಮ? ಅಮೂತ್ರ ಬರ್ಪಣಾಗ ನಿನಗೆ ಬರದಿದ್ರೆ ಯಾಕೆ ಹೇಳುವುದು ಅದನ್ನೆಲ್ಲ? ಎಂತದ್ದೇ ಹೇಳಿದ್ದು ನೀನು? ಅಮೂತ್ರ ಬರ್ತಾರ ಅಮೃತ ಪುಣ್ಯಾತ್ಮ. ಕರ್ಮಣೆ ಆತ ಬರ್ತೀನಿ ನಾನು ಮೂರ್ತಿ ಅಮೃತ. ಅದು ಅಮೃತ ಅಮೃತ ಗೊತ್ತಾಯ್ತಲ್ವಾ? ಬರ್ತಾರೆ. ನಾನು ಭೂಲೋಕಕ್ಕೆ ಬಂದಿದ್ದೇನೆ. ಸರಿ ಮಲ್ಲೇಜಿ ಒಮ್ಮೆ ಕೊಡ್ತೀಯ ನೀನು? ನಾನೇ ಕೊರಂದೆ ಎಂಕು ಏರೆ ಗಣದ ಒಮ್ಮೆ ಕೊಡು ಪುಣ್ಯಾತ್ಮ. ಕೊರುದು ಮಂಡದು ತಿಂಜಂಡ ಯಾರಂದು ಅಪಗಣೆ ನಿನಗೆ ಎಷ್ಟು ಬೇಕು? ಏತು ಕೊಡುದಲ್ಲ ಜಿನ್ನೇನು ಒಂಜಿ ಕೊರ್ನು ನಂಡ ಯಾರು ನಿನಗೆ ಬೇಕಾದ್ರೆ ಎಲ್ಲವೂ ಕೊಡ್ತೇನೆ ಗೊತ್ತಾಯ್ತಾ? ನನಗೆ ಕೊಡು ಪುಣ್ಯಾತ್ಮ. ಈರೆಗೆ ಕೊರೋಲಿ ಇರಡ ಪಣ ವಿಚ್ಚಿ ನಂಡಲ್ಲ ಒಂದು ಏತಲ ಉಂಟ ತಂದೇನು ಒಂಜಿ ಬಿಚ್ಚಾದೆ ಮಲ್ಲ ವಿಷಯ ಎಂಚಿನವು ಕೇರಿ ಬರ್ತದೆ ಹಾಗೆ ಅಲ್ವಾ? ಬೀಳ್ತೇನೆ ನಾನು. ಸರಿ ಅವಾಗ ಕೊಡು. ಇಲ್ಲಿ ಇಲ್ಲಿಯೇ ಕೊಡು. ಕೊಡು ಅದನ್ನು ಕುಡಿ. ಕುಲ್ಲೆ ಅಲ್ಪ ಎಲ್ಲಿ? ಅಲ್ಪ ಎಲ್ಲಿ? ಅಲ್ಲಿ
ನೀನೊಮ್ಮೆ ಸುಮ್ಮನೆ ಇರ್ತೀಯ ನೀನು. ಹಾ ನನ್ನ ಯೋಗ್ಯತೆ ಏನು? ತಾನೇ ಮಾರಿ ಮಲ್ಲೆ ಅಂದಪ್ಪ. ದೇವಲೋಕದಲ್ಲಿ ರತ್ನಖಚಿತವಾದದಂತ ಸಿಂಹಾಸನ, ಅಯ್ಯೋ ಚಿನ್ನದ ಸಿಂಹಾಸನದ ಮೇಲೆ ಕುಳಿತವ, ಹಾ ಹಾ ನಿಮ್ಮ ನೆಲದ ಮೇಲೆ ಅಂದೆ. ಎಂತದಂತ ಭಾವಿಸಿದಿ ನೀನು? ಹಾ ನನಗೆಲ್ಲ ಅಲ್ಲಿ ಕುಳಿತ ಅಭ್ಯಾಸ ಇಲ್ಲ, ನಾನು ಏನಿದ್ರು ಮೇಲೆ ಕುಳಿತು ಮಾತ್ರ ಅಭ್ಯಾಸ. ಈಗೆಲ್ಲ ಮಿತ್ತು ಬಂಗಾರದ ಸಿಂಹಾಸನ ಮುಖಾಯಿಕ ಸೆವೆನ್ ಸ್ಟಾರ್ ಸಿಂಹಾಸನ ಸೆವೆನ್ ಸ್ಟಾರ್ ಅದ ಹೌದು. ಅವು ಮಾತ ಮಿತ್ತಾಂಡು ಮುಲ್ಪ ಪಾರ್ಪುಣಾಯ ತೀರ್ತೆ ಬೇಡ ಪುಣ್ಯಾತ್ಮ, ಅವಳು ಮಾರುಣಾಯ ಮಿತ್ತೆ ಪಾರ್ಪುಣಾಯ ತೀರ್ತೆ. ನೀನು ಅಲ್ಲಿ ಕುಳಿತುಕೋ, ನಾನು ಕಲ್ಲಿನ ಮೇಲೆ ಕುಳಿತುಕೊಳ್ತೇನೆ. ಆಗಿರಮ್ಮ ಏಜಿ ಮುಲು ಈಗ ಅಲ್ಲಿ ಕುಳಿತುಕೊಳ್ಳೋದಿದ್ರೆ ಕೊರ್ಪುನಾಯ ಮಿತ್ತು ಪರ್ಪುನಾಯ ತೀರ್ತೆ ಮುಲು. ಅದೇಕೆ ನಾನು ಕೆಳಗೆ ನೀನು ಮೇಲೆ? ಎಂಕಲಲ್ಲಿ ಕ್ರಮ ಉಂಟು. ಏನು ಕೊರ್ಪುನಾಯ ಪರ್ಪುನಾಯ ತೀರ್ತಿ ಕೊಡು ಕ್ರಮ ಎಂಕಲು ಉಡಾಯ. ಕೆಲಸ ಆಗಬೇಕಾದ್ರೆ ಕತ್ತೆಯ ಕಾಲನ್ನಾದ್ರೂ ಹಿಡಿಬೇಕಂತ. ಕೆಪ್ಪುವುದಿವೆ ಕತ್ತೆ ಎಂಕ ಅಂದಾಜ ಪೂಜ ಭಾಷೆ ಯಾರು ಪೂಜೆ ಹಾಗೆ ಅಲ್ಲ, ಮಾತಿಗೆ ಒಂದು ಹೇಳಿದ್ದು. ಮಲ್ಲೆ ಬೋರ್ಡ್ ಆಯ್ತು ಸ್ವಲ್ಪ ಜಾಗ ಶುದ್ಧ ಮಾಡೋದನ್ನು ಹಾಗೆ ಅಲ್ಲೂ ಸ್ವಲ್ಪ ಗಾಳಿ ಹಾಕಿ ಧೂಳನ್ನು ಸ್ವಲ್ಪ ಆಚೆ ಈಚೆ ಮಾಡು. ನನ್ನ ಬಟ್ಟೆ ನೋಡಿದ್ಯಾ ಪುಣ್ಯಾತ್ಮ? ನಿನ್ನ ಹಾಗೆ ಅಂತ ಭಾವಿಸಿದ್ಯಾ? ಒಂದು ಲೊಟ್ಟೆ ಇನ್ನು ಸ್ವಲ್ಪ ದಿವಸ ಇರುವುದು, ಮತ್ತೆ ಎಲ್ಲಿಗೆ ಒಪ್ಪಿಸ್ಬೇಕು ಅಲ್ಲಿಗೆ ಹೇಗೆ ಕುಳಿತುಕೊಳ್ಳುದು ಪುಣ್ಯಾತ್ಮ? ಅಲ್ಲ ಕುಳಿತು ಎಲ್ಲಿತ್ತು ಪುಣ್ಯಾತ್ಮ? ಇದೆಂತದಕ್ಕೆ? ಯಾವುದು ಇದರಲ್ಲಿ ಕುಡಿಯುವುದು? ಇದರಲ್ಲಿ ಕುಡಿದ ಅಭ್ಯಾಸ ಇಲ್ಲ ಪುಣ್ಯಾತ್ಮ. ನಮ್ಮಲ್ಲಿ ನೋಡಿದ್ಯ ಪಾತ್ರ, ಚಿನ್ನದ ಪಾತ್ರದಲ್ಲಿ ಕುಡಿದು ಊಟ ಮಾಡಿದವನು ನಾನು. ಇದನ್ನು ತೆಗ್ದು ಬಿಸಾಡ್ಬೇಕಾ ಈಗ? ಇದೆಂತದ್ದು ಕೆರಟೆ ಅಲ್ವೇನ ಇದು? ತಿಪ್ಪಿ ಖಾಲಿ ಬರ್ಪುನ ತಿಪ್ಪಿದೆ ಇದು ಬೇಡ ಪುಣ್ಯಾತ್ಮ, ನೀನು ಬೇರೆ ಏನಾದ್ರು ಕೊರ್ಪುಜಿ ಈಗಲೇ ಮಾತ ಮನಸ್ಸು ಕೊಡ್ದಾಂಡ ಬಾಜಿಯಲ್ಲಿ ಬರೋಣ ಮಾತ ಬಂಗಾರದವೇ ಅವಳು ಅಂದ ಎಂಕಲ ಒಬ್ಬ ಬಾಪದಾಗಲ್ಲ ಒಂದು ರಟ್ಟು ಕೊಂಡುಜೋಗಲ್ಲಿ ಮದುವೆ ಹೊತ್ತು ಕೊರೋಡದನ್ನು ನಾಲಿಗೆ ಬರ್ಕೊಡು ಬಂಗಾರಿಗೆ ವಿಲೆ ಹೆಚ್ಚಾದು ಇಂಚದೆ ಮಗಲ್ಲ ಮಲ್ಲಾಸಿಗೆ ಬನ್ನಿ ಪಾರಿ. ನನ್ನ ಪ್ರಾಣ ಉಳಿಬೇಕಾದ್ರೆ ನಾನು ಇದರಲ್ಲಾದರೂ ಕುಡಿಯಲೇಬೇಕು. ಏನು ಮಾಡುದು ಪುಣ್ಯಾತ್ಮ? ಅತೀಜ ಒಮ್ಮೆ ಕೊಡು ಪುಣ್ಯಾತ್ಮ. ಅಮ್ಮ ಇದು ಬಿಳಿ ಬಿಳಿ ಉಂಟಲ್ಲ, ಉಂಟು ಏನಾದ್ರೂ ಬೇರೆ ಏನೋ ಹಾಕ್ಲಿಲ್ಲಲ್ಲ? ಬರೀ ಸುತ್ತ ಬಣ್ಣ ಬರ್ಲಿಕ್ಕೆ ಅಲ್ಲಿ ಮೇಲ್ದು ಮಾತ್ರ ಒಂದು ನೋಡ್ಕೊಂತ ಇತ್ತು. ಅದೆಂತದ್ದು ಕಸ ಉಂಟಾ? ಕಜಾವುಲ ಉಂಟು ಬುಕ್ಕ ಕೆಲವು ಕಾಂತೆ ಐದು ಬುಕ್ಕ ಕೆಲವು ಮಾತ್ರ ಇಪ್ಪುಂಡು ಆಯ್ತು ಕಟ್ಟಿ ಕಜಾವು ಅವನು ಮಾತ್ರ ಇಪ್ಪುಂಡು ಕಾಂತೆ ಗೆಲಂಜಿ ಮಾತ್ರ ಗೆಲಂಜಿ ಉಂಟು ಅನ್ನ ಹರಿಪ್ಪರ್ ಓಯ್ ನರಮನೆ ಬೇರೆ ಹರ್ಪುಣ ಅಂಚ ವಾಸನೆ ವಾಸನೆ ಬರ್ತದೆ ಪುಣ್ಯಾತ್ಮ. ಇದನ್ನು ಹತ್ತಿರ ಕೊಂಡೋಗ್ಲಿಕ್ಕೆ ನನಗೆ ಆಗುವುದು. ಈಗ ಅಭ್ಯಾಸ ಆಯ್ತು ನೆಡು ವಾಸನೆ ಬರ್ಪು ನಾವು ಗೊತ್ತಾಗ ಇದನ್ನು ಹೇಗೆ ಕುಡಿಯುವುದು? ಕೊಂಚ ಪಣಿ ಕೈ ಪಾತೊಂದು ಹೊರ ಪಣಿ ಕಣ್ಣು ಮುತ್ತಿ ದಮ್ಮು ಕಟ್ಟು ಒಯ್ಕೊಡು ಒಂದು ಈತು ಉಳಾಯಿ ಬೋಯ್ ನಡೆದು ದುಃಖ ಉಂಡಾತ ಮುಖ ಈರು ಬಾರಡಿದ್ದಿ ಮುಖ ಅವೇ ಒಯ್ಪುಂಡು ಅವೇ ಬರ್ಪ ಅವನು ಆದ್ರೂ ವಾಸನೆ ಬರ್ತದೆ ಅಲ್ವಿನ? ವಾಸನೆ ಬರ್ಪುನೆಗೆ ಮಣಿ ಇಂಚ ಮುಖ ಕೈ ಪಾತ ನೋಡು ಒಂದು ಮುಖ ಉಂಡುಂಡತ್ತ ಈ ಕೆಲೆಂಜಿ ಪಾಂತೆ ಅಂದು ಮಾತ ಅವು ಅಂಜಿದು ಹೋಗುಜಿ ಅಲ್ಲ ಮತ್ತೆ ಕರ್ರ ಗೊತ್ತು ನೋಡು ಮಾತ್ರ ಒಟ್ಟಾರೆ ಹೋಯ್ತು ಹೋಗ್ಬಿಡು ಬಂದಿದ್ದು ಮತ್ತೆ ಹೇಗೆ ಕುಡಿಯುವುದನ್ನು? ಈ ನರಮನೆ ಮೀಸದೆ ಆಂಜೋಗಿ ಮೀಸದೆ ಪುನಃ ಇದು ಪುರುಷ ಲಕ್ಷಣ. ಈಗೆಲ್ಲ ಕಟ್ಟನಿಗೆ ಅಂಚತ್ತು ಐದು ಪುರುಷರಿಗೆ ನೋಡ ಮೀಸೆ ನಾನು ಯಾಕೆ ಹೇಳಿದ್ದು? ನನ್ನ ಮೀಸೆ ನೋಡು, ನಿನ್ನ ಮೀಸೆ ನೋಡು, ಅದೆಂತ ಹಗ್ಗದಾಗೆ ಉಂಟು ನಿನ್ನ ಮೀಸೆ. ಅವು ಇಂಕಲು ಅಂಚನೆ. ನನ್ನ ಮೀಸೆ ನೋಡು, ಇದು ಪುರುಷ ಮೀಸೆ. ಏನ್ ಮಾಡ್ತೀವ್ರು ನಾವು? ಇದು ಮಾಡಿದ ಮೀಸೆನ ಪುಣ್ಯಾತ್ಮ. ಇದು ನನಗೆ ಮೂಡಿದ ಮೀಸೆ ಅಲ್ವೇನಾ? ಈ ಗಡ್ಡದ ಪುನಃ ಮತ್ತೆ ಹೊರಲು ಅಂತ ಏರು ಅದಕ್ಕೆಲ್ಲ ವ್ಯವಸ್ಥೆಗೆ ಜನ ಇದ್ದಾರೆ. ಅವು ಮೀಸೆ ಎಂದು ಮಂಡ ಈಗಲೇ ಔಷಧ ಪತಾಕೆ ಮಾತ್ರ ಮೀ ಕೈ ಹೋಗಿ ಪರತ್ತಾಯ್ತ ಮಿಕ್ಕು ಈ ಕಳಿ ಬರ್ನಾಗ ಈ ಮೀಸೆ ಇಂಚ ತಿರ್ತಿ ಈ ಸೋಡು ಇಂಚ ಇಂಚ
ಐದು ಮುಕ್ಕ ಬಾರೋಡು ಹತ್ತು ಬರ್ತಾನಗ ಈ ಕೆಲಿಂಜಿ ಬಾಂತೆಂದು ಮತ ಉಂಡತ್ತ ಮೀಸೆ ಎಡು ಕಾಟು ಉಂಡು ಕಲಿ ಬರ್ನಾಗ ಮೀಸೆ ಉಂಡ ಅರಿಪ್ಪೇದಲೆಕ ಅವು ಗೊತ್ತು ಬೋಡು ಬರಿ ಆಳ್ವೇರ್ನ ತೋಟಕ್ಕೂ ನೀರು ಪೈಪ್ ನೀರು ಬೋಯ್ಕ ನಾವು ಹೆಚ್ಚಿನ ಅಮ್ಮ ಎಂತದ್ದು ಪುಣ್ಯಾತ್ಮ ಇದು ತಪ್ಪೆ ಅಯ್ಯೋ ಕಲಿತ ಬಾಯಿಗೆ ಪಿಲಿತ ನಾಲಿಗೆ ಗಿಡ್ಲಿಕ್ಕೆ ಆಗುದಿಲ್ಲ ಪುಣ್ಯಾತ್ಮ ಕತ್ತೇರ ಎಂತದ ಇದು ಅಂಚನೆ ಕಡಕ್ಕಲ ಉಂಡು ಅಂತ ಇದ್ಯಾಕೆ ಅವು ಚಕ್ಕುಲಿ ಇದೆಂತದಕ್ಕೆ ಅವು ತಿನ್ನಾರ ತುಂಬ ಹಾಕಿ ಆಡ್ತಕ್ಕಿ ಮತ್ತೆ ಕುಚ್ಚು ಒಂದು ತಿನ್ನೋಡು ಒಂದು ತುಂಡ ಇನ್ನು ತಿಂದದು ಐದು ಬುಕ್ಕ ಬಾರಿಂದ ಒಂದು ನಾಲ್ಗೆ ಕತ್ತೇರ ನಾವು ಅಂದಾರತ್ತೆ ಅವು ಮಾತ್ರ ಕಮ್ಮಿ ಆಗ್ಬಿಡು ನಾನು ನನಗೆ ಅಭ್ಯಾಸ ಇಲ್ಲ ಏನೋ ಅಭ್ಯಾಸ ಸ್ವಲ್ಪ ಏನು ಕಲ್ಪ ಬರ್ತಾರೆ ಪೂರ ಹೊಟ್ಟೆ ಹಾಕನೊಂದು ಚಿನ್ನಾವ ಅಲ್ಲೇ ಮಾಜಲ ಪುನಃ ಬರ ಸಾಧ್ಯವೇ ಇಲ್ಲ ಅವನೇ ಅವಂದೆ ಸಾಧ್ಯವೇ ಇಲ್ಲ ಚಪ್ಪಲಿದಿಲ್ಲ ಅಪ್ಪಗ ಅಪ್ಪಗ ಗೊತ್ತೇ ಆಗುದು ಇತ್ತು ಬರ್ಲೆ ಒಳ್ಳೆ ರುಚಿ ರುಚಿ ಜೊಂದ ಇದು ಯಾರು ಮಾಡಿದ್ದು ಸುಂದರರಾಯರು ಯಾವ ಸುಂದರರಾಯರು ಚಕ್ಕಡಿ ಸುಂದರರಾಯರು ಉರ್ಲೇರ ಎಂಗಲಲ್ಪ ಹೌದಾ ಹಾಂ ಅವ್ರು ಮಾಡಿದ ಯಾರು ಮಾತು ನಾವು ಒಳ್ಳೆ ರುಚಿ ಉಂಟು ರುಚಿ ಜೊಂದ ಅದನ್ನು ನೀನು ತಿನ್ನುದಾ ನೀನೊಂದೆ ನೀನು ಮೊದಲು ನನಗೆ ಕೊಟ್ಟದಲ್ಲ ಅದು ಉಂಡೆ ತಾವು ಹಾಂ ನನಗೋಗ್ಬಿಡು ಈಗ ಮೊದಲಿನಷ್ಟು ಏನಾಗಲಿಲ್ಲ ಅದಲ್ಲ ಒಂದು ಗೊತ್ತಾ ಮನೀತು ಬೋಡು ನಾ ಪೂಜಾ ಹಾಂ ನನ್ನ ಮಗೆ ಒಯ್ಪಿ ಆಯನೇ ಒಯ್ಪಿ ನನ್ನ ತೆಗಿ ಹಾಂ ನನ್ನ ಮೂಕುಡು ಬತ್ತೋಡ್ದು ಇದ್ದಪ್ಪ ನನ್ನ ಬೋಪುಡ ಹಾಂ 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 ಎಲ್ಲೆಲ್ಲ ಪಟಾಕಿ ಬಿಡ್ದ ನಿನ್ನ ಹೆಸರಿಗೆ ಲೂಟಿ ಪೂಜಾರಿ ಉಪ್ಪಾಡ ನಿನ್ನ ಸಂತಾನದವರು ಇದ್ದಾರ ಅಂತ ನಿನ್ನ ಹೆಸರು ಲೂಟಿ ಪೂಜಾರಿ ಲೂಟಿ ಪೂಜಾರಿ ಅಂದು ನೀವು ಮದುವೆ ಆಗಿದ ಆತಂದೆ ಮಕ್ಕಳಾಗಿದ ಉಲ್ಲೆ ಒರಿಯೇ ಮಗೆ ಹೆಂಡತಿ ಚಂದ ಇದ್ದಾಳ ವಾ ನಿನ್ನ ಹೆಂಡತಿ ಚಂದ ಇದ್ದಾಳ ಅಂತ ಎಂಟು ಕೊಡ್ತಾತ ಬರಲಿಲ್ಲ ಇರಾಗಿದೆ ಅವು ಕಪ್ಪಿದ್ದಳ ಬಿಳಿದ್ದಳ ವಾ ಕಪ್ಪಿದ್ದಳ ಬಿಳಿದ್ದಳ ಅಂತ ಏತು ಕಪ್ಪು ಓಡ ಅದೇ ಕಪ್ಪು ಏತು ಬೊಳ್ಳೆನೆ ಓಡ ಅದೇ ಬೊಳ್ಳೆನೆ ಎಂಟು ಓಡಿದೆ ಕೊಲ್ಲ ತಪ್ಪಿದ್ದಾಳ ಗಟ್ಟಿಯಾಗಿದ್ದಾಳ ಎಂಟು ಸರೀತ ಜೊತೆ ಇರದಯ್ಯವು ಮತ ಕೇಳಿದ್ದು ಅದಕ್ಕೆ ಸಂಘ ಎಷ್ಟು ಮಕ್ಕಳು ಒರಿಯೇ ಹೆಣ್ಣ ಗಂಡ ಲಾಟಿ ಲಾಟಿ ಪೂಜಾರಿ ಮಗೆಯನ್ನ ಅದೆಂತ ಲಾಟಿ ಅಂದ್ರೆ ಅವು ಕೋಟಿ ಪೂಜಾರಿ ಮಗೆ ಲೂಟಿ ಪೂಜಾರಿ ಮಗೆ ಲಾಟಿ ಪೂಜಾರಿ ನೋಡ ಮಣಿ ಯಾರು ನನಗೆ ನೋಡ್ತೀವಲ್ಲ ಬಾರಲ್ಲಿ ಬರ್ಬಾರ್ದೆ ಬಾ ನೋಡಿ ನೀನು ಲಾಟಿ ಪೂಜೆ ಏ ಪೂಜಾರಿ ಇಲ್ಲಿ ಬಾರ ನೀನು ಎಂತ ಪೂಜಾರಿ ಲೂಟಿ ಪೂಜಾರಿ ಅಲ್ಲ ನೀನು ನನ್ನ ಅಪ್ಪ ನನ್ನ ಅಪ್ಪ ನೀನು ಅಂತಾನೆ ಅಮ್ಮೇಲೆ ಹಾಪುಡು ಮೇಲೆ ಹಾಪುಡು ಅವಳು ಹಾಪುಡು ಹಾಗೆಲ್ಲ ಯಾಕೆ ಹೇಳಿದೆ
ನನ್ನ ಪ್ರಾಣ ಉಳಿಸಿದವ ಅಂದ್ರೆ ನನ್ನ ಅಪ್ಪನಿಗೆ ಸಮಾನ. ಹಾ 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 ನನಗೆ ಬಾಯಾರಿಕೆ ಆಗ್ತಾ ಇತ್ತು. ಅಪ್ಪನಿಗೆ ಸಮಾನ ಅಂತ ಅಮ್ಮೇನೇ ಬನಿಬೋಣ. ನನ್ನ ಅಪ್ಪನೇ ನೀನು. ಆವು ಮಗ ಜಯೇಂದ್ರ ನಿನಗೆ ಏನು ಬೇಕು, ಹಾ ಎಲ್ಲಿ ಬೇಕು, ಎಂಕದಾಲ ಹೊಡ್ತಿ ನಿನ್ನ ಬರ್ಲೊಂಜಿದ್ದು ಡುಂಡೆ ಯಾರು ಏನಾಗಬೇಕು ಹಾ ನನ್ನಲ್ಲಿ ಹೇಳು. ಅಂದ ನಿನಗೆ ವ್ಯವಸ್ಥೆ ನಾನು ಮಾಡಿದ್ದೇನೆ. ಇಂದು ಜಯೇಂದ್ರ ಓ ಅವಾಗ ಎನ್ನ ಮಾಮಿ ಒಂಜಿ ಪರಪ್ಪು ಸ್ವರ್ಗೋಗ ಓದ್ತದಿದೆ ತಿಕ್ಕೊಂಡಾವಿನಿ ಎಲ್ಲಿ ಹೇಗಿದ್ದಾಳೆ ಅವಳು? ಕಪ್ಪು ಪರಪ್ಪು ಎಡ್ಡೆ ಪರಪ್ಪು ಹೌದಾ? 75 ಕಾಯ್ದಿಂಡಿ ಅಡೆ ಬಂದಾಗ ಸ್ವರ್ಗೋಗು ತಿಕ್ಕೊಂಡಾವಿನಿ ಇಷ್ಟರವರೆಗೆ ಸಿಗಲಿಲ್ಲ. ಹಾ ಮುಂದಿನ ಸಭೆಯಲ್ಲಿ, ಸುಧರ್ಮ ಸಭೆಯಲ್ಲಿ ಮತ್ತೆ ನಾಡ್ಲೆ ಇದರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೇನೆ. ಬೋಲೆ ಕೊನೆಗೆ ಲೂಟಿ ಪೂಜಾರ್ ನಮ್ಮ ಮಾಮಿ ಅನ್ಪುಣ ಒಂಜಿ ಈರಮ್ಮ ಅಂದು ಬುದಾರಿ. ಯಾರು? ಈರಮ್ಮ ಈರಮ್ಮ ಹತ್ತಿರ ಬಾರ. ನನ್ನ ಅಪ್ಪನಿಗೆ ಸಮಾನ ಅಲ್ವೇ? ಅವು ಮಗ ಜಯೇಂದ್ರ ಪಾರಿ ಪಾರಿ ನಿನ್ನ ಪೊರ್ಲು ತೂಕಾರ ಮಾಡ್ರಿ. ಮುಗಿಂಡು ಎಲ್ಲಿ ಬಾ ನೀನು, ಎಲ್ಲಿ ಬಾ. ನಿನಗೆ ಯಾವುದೇ ಬೇಕಿದ್ರು ಕೂಡ ನನ್ನಲ್ಲಿ ಹೇಳಿದ್ರೆ ಉಂಟಲ್ಲ, ನಾನು ಎಲ್ಲ ವ್ಯವಸ್ಥೆ ನಾನು ಮಾಡಿಸ್ತೇನೆ ನಿನಗೆ. ಅಂದ ಗೊತ್ತಾಯ್ತಲ್ವಾ? ಒಂದು ಆನೆ ಉಂಡ ತಾಯಿಯವರ ಜಪ್ಪುಡು ಜಾತಿರ್ತು ನಿಗಮ. ಯಾವ ಆನೆ? ನಿಗಮ ಮಿತ್ತು ಇರು ಗೋಪಣ ಆನೆ ಯಾವುದು? ಐರಾವತವ? ಅದೆಂತಕ್ಕೆ? ದೇವಸ್ಥಾನ ಜಾತ್ರೆ ವಿಜ್ಞಾನಕ ಮೆರವಣಿಗೆ ಬೋಡ. ನಿನಗೆ ಯಾವುದು ಬೇಕು ನನ್ನಲ್ಲಿ ಕೇಳು, ನಾನು ನಿನಗೆ ಕೊಡಿಸ್ತೇನೆ. ನೀನೇನು ಮಾತಾಡ್ಬೇಡ, ಏನಿಲ್ಲ. ನೋಡಲ್ಲಿ ಪಾತಾಳ ಕಾಣ್ತಾ ಇದೆ. ಸಂಕಳಿ ಕೂಟದ ಪಾತಾಳದಿಂದ ಅಮ್ಮಗಳು ಧನಂಜಯ ಕುಳಿತಿದ್ದಾನೆ. ನೋಡಲ್ಲಿ ಮೇಲೆ ನಿನ್ನ ಸ್ವರ್ಗ ಮುಕ್ತಿ ಹೋಗಿಂಡ ನನ್ನ ದೇವಲೋಕ ಕಾಣುತ್ತಾ ಇದೆ. ನಿನ್ನ ಬುಡದಿಲ್ಲ ಅವಳು ಅಲ್ಲಿ ರಂಬೆ ಕುಣಿತಿದ್ದಾಳೆ. ಬುಡದಿ ಒಟ್ಟು ಇತ್ತಲ್ಲಿ ಇತ್ತನಿಕ್ಕೆ ಅಕಲ್ ಚಕ್ರ ರಂಬೆ ಕುಣಿಯುತ್ತಿದ್ದಾಳೆ. ಅಲ್ಲ ನೋಡೆ ರಂಬೆ ಕುಣಿಯುತ್ತಿದ್ದಾಳೆ. ನೋಡೆ ನೋಡೆ ಇಲ್ಲಿ ಬಾರ. ಕೈ ಕೊಡ ಒಮ್ಮೆ. ಇಲ್ಲಿ ಬಾರ. ಇಲ್ಲಿ ಎಲ್ಲಿದ್ದಿ ಪುಣ್ಯಾತ್ಮ? ಕೈ ಕೊಡು. ಮುಡಿ ಬುರೇಲ್ ತಿಲಕ ಬುರೇಲ್ ಕೊಡು. ಕೈ ಕೊಡ, ಕೈ ಕೊಡು. ಅಯ್ಯೋ ದೇವ, ಇವೆಲ್ಲಿ ಹೋದಪ್ಪ? ಕೋಟಿ ಪೂಜಾರಿ ಎಲ್ಲಿ ಹೋದಪ್ಪ? ಸಚಿ, ರಂಬೆ ಎಲ್ಲಿದ್ದೀರ? ವರ್ಣ ವಾಯು ಅಮ್ಮ, ನನ್ನ ಆಯುಧಲ್ಲಿ ಉಂಟಪ್ಪ. ಇವೆಲ್ಲಿ ಹೋದ ಕೋಟಿ? ಓ ಕೋಟಿ, ನೀನು ಎಲ್ಲಿ ಸತ್ತು ಹೋದೆಯ? ಸತ್ತಲ್ಲಿ ಸತ್ತು ಹೋದ ಅಪ್ಪ. ಎಲ್ಲಿ ಹೋದಪ್ಪ ಇವ? ಕೋಟಿ ಪೂಜಾರಿ. ಕೋಟಿಯು ಕಾಣಲಿಲ್ಲ, ಯಾರು ಕಾಣಲಿಲ್ಲ. ನಾನು ಹೊರಟದ್ದು ಕೈಲಾಸ. ಕೈಲಾಸಕ್ಕೆ ಹೋಗಬೇಕು, ಶಿವನನ್ನು ಪೂಜಿಸಬೇಕು. ಶಿವನನ್ನು ಪೂಜೆ ಮಾಡಬೇಕಾದ್ರೆ ಕೈಲಾಸಕ್ಕೆ ಹೋಗಬೇಕು.
ಕೈಲಾಸಕ್ಕೆ ಇಲ್ಲಿಂದ ಹೋಗುದಾ? ಇದು ದಾರಿಯಾ? ಈ ದಾರಿ ಅಲ್ವಾ? ಮತ್ತೆ ಯಾವ ದಾರಿಯಪ್ಪ? ಇದು ದಾರಿಯಾ ಕೈಲಾಸಕ್ಕೆ? ಹೊಂಡ ಅಲ್ಲ, ನಾನು ಸರಿ ಇದ್ದೇನೆ, ದಾರಿ ಸ್ವಲ್ಪ ಸರಿ ಇಲ್ಲ. ಭೂಲೋಕದ ದಾರಿಯೇ ಸರಿ ಇಲ್ಲ. ನಾನು ಮೊದಲು ಬರ್ತಿದ್ರೆ ಏನಾದ್ರೂ ವ್ಯವಸ್ಥೆ ಮಾಡಿಸ್ಬೋದಿತ್ತು. ಹಾಗಾದ್ರೆ ಅಲ್ಲಿ ದೊಡ್ಡ ಹೊಂಡ, ಹಾಗಾದ್ರೆ ಇದು ದಾರಿಯಾ ಕೈಲಾಸಕ್ಕೆ? ಆಗ್ಲಿ, ಅದೇ ದಾರಿಯಲ್ಲಿ ಮುಂದುವರಿತೇನೆ. ಅವನನ್ನು ಪೂಜಿಸಬೇಕು ಅಂತ ನಾನು ಬಂದವ. ಬಹಳಷ್ಟು ಮುಂದುವರಿದು ಬಂದಿದ್ದೇನೆ. ಓ ಅಲ್ಲಿ ಮುಂದೆ ನೋಡಿದ್ರೆ ಓ ಓ ಓ ಎತ್ತರದಲ್ಲಿ ಶಿವ ಪರಮೇಶ್ವರನೇ ಅಲ್ಲಿ ಕುಳಿತಿದ್ದಾನೆ. ಅವನ ಸುತ್ತ ನೋಡಿದ್ದೀರಾ? ಅವನ ಭಕ್ತರು ವಿಧ ವಿಧವಾಗಿ ಪೂಜಿಸ್ತಾ ಇದ್ದಾರೆ. ಮಾತ್ರವಲ್ಲ, ಶಿವನ ಕೈಯಲ್ಲಿ ರುದ್ರಾಕ್ಷಿ, ಜಪಮಾಲ, ಕೈಯಲ್ಲಿ ತ್ರಿಶೂಲ. ಎಲ್ಲರನ್ನೂ ಪೊರೆಯುವವ ಅವನೇ. ಹಾಗಾದ್ರೆ ನಾನು ಪೂಜಿಸ್ಬೇಕು, ನನ್ನನ್ನು ಅವ ಅನುಗ್ರಹಿಸ್ಬೇಕು. ಹಾಗಾದ್ರೆ ಇಲ್ಲಿರುವುದಲ್ಲ, ನೇರವಾಗಿ ಅವನ ಹತ್ತಿರಕ್ಕೆ ಹೋಗುವೆ. ಪರಮೇಶ್ವರ ಇವನು ಪೂಜೆ ಮಾಡ್ಬೇಕಲ್ಲ, ಹೇಗೆ ಪೂಜೆ ಮಾಡುದಲ್ಲ? ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ನಮೋ ನಮೋ.
ಪಾರ್ವತಿ ರಮಣನೇ, ಚಂದ್ರಚೂಡನೇ, ಚಂದ್ರಶೇಖರನೇ, ನಿನ್ನ ಭಕ್ತ ಶ್ರೇಷ್ಠ ದೇವೇಂದ್ರ ಬಂದಿದ್ದಾನೆ. ಇದೋ ನಿನ್ನನ್ನು ಪೂಜಿಸ್ತಾ ಇದ್ದೇನೆ. ಅನುಗ್ರಹಿಸು. ಸರ್ಪಭೂಷಣನೇ, ಶಿವನೇ, ಓ ಗಂಗಾಧರ, ನನ್ನನ್ನೊಮ್ಮೆ ನೋಡು ಪುಣ್ಯಾತ್ಮ. ಬಂದವ ಸಾಮಾನ್ಯದವನಲ್ಲ, ಮೂರು ಲೋಕದ ಒಡೆಯ ದೇವೇಂದ್ರ. ನಾನು ಬಂದದ್ದು ಯಾಕೆ ಗೊತ್ತಾಯ್ತಾ? ನಿನ್ನನ್ನು ಪೂಜಿಸಬೇಕು, ನಿನ್ನ ಮುಖಕ್ಕೆ ಮಂಗಳಾರತಿ ಮಾಡಬೇಕು ಎಂಬ ಉದ್ದೇಶದಿಂದ ಬಂದಿದ್ದೇನೆ. ಅನುಗ್ರಹಿಸ. ಶಂಕರ, ನನ್ನ ಪೂಜೆ ವಿಧವಾಗಿ ನಿನ್ನನ್ನು ಅರ್ಚಿಸಿದೆ, ಮೆಚ್ಚಿಸಿದೆ. ನಿನಗೆ ಗೊತ್ತಾಗುವುದಿಲ್ಲಲ್ಲ. ಓ ಬೇಳ್ಗುಪ್ಪ, ಬೆಪ್ಪು ತಕಡಿಯಾಗಿ ಕುಳಿತಿದ್ದ. ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ದೇವೇಂದ್ರನಿಗೆ ಕೋಪ ಬಂದ್ರೆ ವಿರೋಧಿಗಳನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ವಜ್ರಾಯುಧ ಕೈಯಲ್ಲೇ ಇದೆ. ಆದ್ದರಿಂದಲೇ ನಾನು ಬಂದದ್ದು ನಿನಗೆ ಗೊತ್ತಾಗಬೇಕಾದ್ರೆ ಹಿಡಿದ ವಜ್ರಾಯುಧದಿಂದ ನಿನ್ನ ತಲೆಗೆ ಪತ್ರೆಯಿಂದ ಯಾರು ನನ್ನನ್ನು ಅನನ್ಯ ಭಕ್ತಿಯ ಮೂಲಕವಾಗಿ ಅರ್ಚಿಸುತ್ತಾರೋ ಅಂತವರ ಮನಸ್ಸಿನ ಅಭಿಷ್ಟೆಯನ್ನು ಈಡೇರಿಸಬೇಕಾದ್ದು ನಮ್ಮ ಕರ್ತವ್ಯ. ಭಕ್ತರಾದೀನ ದೇವ ಎನ್ನುವ ಹಾಗೆ ಲೋಕವು ಕೊಂಡಾಡುತ್ತಾವು. ಆ ನೆಲೆಯಲ್ಲಿ ಬರುವಂತ ಕೋಟಿ ಸಂಖ್ಯೆಯಲ್ಲಿ ಬರುವಂತಹ ಭಕ್ತಾದಿಗಳು ಪಂಚಕೋಟಿಯ ಮಂತ್ರವನ್ನು ಶಪಿಸ್ತಾ ಇದ್ದಾರೆ. ಓಂ ನಮಃ ಶಿವಾಯ ಎನ್ನುವ ಹಾಗೆ ಸಾಲುಗಟ್ಟಿ ಬರುತ್ತಿರುವಂತಹ ಭಕ್ತರೆಲ್ಲರೂ ಪೂಜಿಸುವಲ್ಲಿ ಅವರಿಗೆ ಅನುಗ್ರಹಿಸುವಂತ ಆ ವೇಳೆಯಲ್ಲಿ ಒಮ್ಮೆಗೆ ಘಾತವಾದದ್ದು ನನ್ನ ತಲೆಗೆ.
ಶುಭವಾಗಲಿ. ಈ ತೆರನಾದಂತಹ ರೋಷಾಗ್ನಿಯನ್ನು ನಿಮ್ಮ ಮುಖಾರವಿಂದದಲ್ಲಿ ನಾನೆಂದು ಕಂಡವನಲ್ಲ. ಸರಿ. ಆದರೆ ಈ ಸಮಯಕ್ಕೆ ನಮ್ಮನ್ನು ಕರೆದು ಯಾವುದೋ ರೀತಿಯ ಕೋಪಾಗ್ನಿ ನಿಮ್ಮ ಮುಖದಲ್ಲಿ ಗಮನಿಸುತ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣವೇನೆಂದು ಷಣ್ಮುಖನಲ್ಲಿ ತಿಳಿಸಿದ್ದೇನೆ ಎಂದಾದರೆ ನಾನು ಅದನ್ನು ಪರಿಹರಿಸಿಕೊಡ್ತೇನಪ್ಪ. ಶುಭವಾಗಲಿ. ನೀವು ಕೊಟ್ಟ ಉದ್ಯೋಗವನ್ನು ಮಾಡುತ್ತಿರುವ ಸಮಯದಲ್ಲಿ ವೀರಧ್ವನಿಯಿಂದ ಕರೆಸಿದ್ದೀರಿ. ಕರೆಸಿದಂತ ಕಾರಣವೇನು? ಏನು ಪ್ರಬಲವಾದಂತಹ ಕಾರಣವಿರಬೇಕು ಅಂತ ಭಾವಿಸ್ತಾರೆ. ಸತ್ಯ ಮಗನೇ, ನಿಮ್ಮ ಆಶೆಗಳನ್ನು ಈ ಹಿಂದೆಯ ಈಡೇರಿಸಿದವರು ಈ ವೀರಾಜ. ಹೌದು, ಸಂದೇಹ ಬೇಡ. ಹೇಳಿದ್ದೆ ಹೌದಾದ್ರೆ ನಾನು ಪರಿಹರಿಸಿಯರು ಹೇಳಿ ನೋಡಿ ನೋಡಿ ಇಡೀ ಕೈಲಾಸಕ್ಕಾದಂತ ಅವಮಾನ. ಇವಾಗ ಲೋಕಧರ್ಮವನ್ನು ಉಳಿಸುವಂತಹ ಒಬ್ಬ
ವ್ಯಕ್ತಿ ಸುರೆಯನ್ನು ಕುಡಿದು ಮದಾಂಧನಂತೆ ವರ್ತಿಸ್ತಾನೆ ಅಂತಾದ್ರೆ ಅವನಿಗೆ ದಂಡಂ ದಶಗುಣ. ಸರಿಯಾದ ಪಾಠ ಕಲಿಸಲೇಬೇಕು. ಏನು ಮಾಡ್ತೀವಿ? ಧರ್ಮಭ್ರಷ್ಟನಾಗುತ್ತಾನೆ, ಕರ್ಮಭ್ರಷ್ಟನಾಗುತ್ತಾನೆ ಎನ್ನುವ ಹಾಗಿದ್ದರೆ ಇದಕ್ಕೆ ಕಾರಣ ಏನೆನ್ನುವುದನ್ನು ನಾವು ಅರಿತುಕೊಳ್ಳಲೇಬೇಕು. ಭಕ್ತಾಗ್ರೇಸರ ಎನ್ನುವಂತಹ ಪಟ್ಟಮನವರಿಗೆ ಕಟ್ಟಿ ನಮ್ಮ ಕೃಪೆ ಹೆಚ್ಚಾಗಿ ಬೀರಿದ ಕಾರಣವಾಗಿ ಇವ ಇಂತಹ ವರ್ತನೆಗೆ ಇಳಿಯುವುದಕ್ಕೆ ಸಾಧ್ಯವಾಯಿತು. ಸರಿ, ಅಪ್ಪಣೆಯಂತೆಯೇ ದಂದಂ ದಶಗುಣಂ ದೇವೇಂದ್ರನನ್ನು ತಿದ್ದುವುದಕ್ಕೆ ನಾವು ಹೋಗುತ್ತೇವೆ. ಕಳುಹಿಸಿಕೊಡಿ ಮಕ್ಕಳೇ, ಸಂತೋಷವಾಯಿತು. ಇನ್ನು ಮುಂದೆ ಯಾರಿಗೂ ಕೂಡ ವೈಗೆ ಕೈ ಎತ್ತಬಾರದು. ಆ ಸ್ಥಿತಿಯಲ್ಲಿ ದಕ್ಷಾಧ್ವರದ ಪ್ರಕರಣದಲ್ಲಿ ನಿನ್ನ ಸಾಮರ್ಥ್ಯವನ್ನು ಕಂಡಿದ್ದೇನೆ. ಶುಭವಾಗಲಿ. ಹೋಗಿ ಈಶ ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡುವುದನ್ನು ಬರುವುದಿಲ್ಲ.
ಜನ ಯಾರ? ಷಣ್ಮುಖ ಅಮ್ಮು ಷಡಾನನ ಅಡಾನ ಅಡಾನ ಷಡಾನನ ಅಡಾನನ 6 ಮುಖವನ್ನು ಹೊತ್ತವ 6 ಮುಖ ನಾನು. ನಿನಗೆ 6 ಮುಖ ಎತ್ತದಕ್ಕೆ? 6 ಮುಖನ 6 ಮುಖ 6 ಮುಖದ ಕೋಟೆಗೆ ಬಂದಿಯ? ನಿನ್ನ ಕೋಟೆ ಉಂಟಾ? ಎಲ್ಲವೂ ನನ್ನ ತಂದೆಯನ್ನು ಹೇಳಿಸಿದ್ಯೋ, ತಂದೆಯ ತಲೆಗೆ ಬಡಿದಿದ್ಯೋ, ಕೇಳುವುದಕ್ಕೆ ಮಗನನ್ನು ಷಣ್ಮುಖ ಬಂದಿದ್ದಾನೆ. ನಿನಗೆ ಶಿಕ್ಷೆ ಅಲ್ಲದೆ ಬೇರೆ ಏನಿಲ್ಲ. ತಂದೆಗೆ ಬಡಿದ ವಜ್ರ ಆಯುಧದಿಂದ ನಿನ್ನ ಮನೆಗೆ ಬಡಿದ. ಶಿವನಿಗೆ ಪೂಜೆ ಮಾಡುವ ಬದಲು ಕುಳಿಸದಿಂದ ಹೊಡೆದೆಯಾ? ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಮಾಡಿದ್ದು ತಪ್ಪು. ಎಂತವಲ್ಲೇ ನಿನ್ ಜನ ಯಾರ? ನೀನು ರುಕುಟಿ ಗುಂಡಪ್ಪ. ಗುಂಡಪ್ಪ ಯಾರು? ನೀನು ರುಕುಟಿ ಗುಂಡಪ್ಪ. ಕುಡಿದನ್ನೆಲ್ಲ ಇಳಿಸ್ತೇನೆ. ಯಾರು? ನಾನು. ನೀನಾ? ಹೇಗೆ ಹೇಗೆ ನೋಡ್ತಾ ಬಾ. ಹೌದಾ? ಯುದ್ಧ ಮಾಡ್ತೀಯ? ಯುದ್ಧ ಮಾಡ್ತೇನೆ. ಯಾಕೆ ಮಾಡ್ತಿ? ಬಾ ಮಾಡು. ಎಲ್ಲಿ ಮಾಡಿದ್ದು? ಕುಡಿಯುವನಲ್ಲಿ ಎಂತ ಮಾತಾಡುದು? ಎಂತ ಮಾಡ್ತೀನಿ ನೀನು? ಯುದ್ಧ ಮಾಡು. ನೀನು ಯುದ್ಧಕ ಜನ? ಹೌದು. ಹೌದಾ? ಅದೆಂತ ಕೈಯಲ್ಲಿ? ಖಡ್ಗ. ಕಚ್ಚ? ನಿನಗೊಂದು ಪರಿಚಯವು ಸಿಕ್ಕದ ಅಷ್ಟು ಹಾಕಿಕೊಂಡಿದ್ಯಲ್ಲ ತಲೆ ಮೇಲೆ. ಅಭಿಷೇಕ ನಡೆದಿದ ನನಗೆ. ಅಭಿಷೇಕ ಆಗಿ ಬಂದದ್ದ. ಇದೊಂದು ಹೊಸ ಮುಖ. ಹೌದಾ? ನಿನ್ನ ಕಣ್ಣಲ್ಲಿ ಉಂಟು, ನಿನ್ನ ಮೀಸೆಯಲ್ಲಿ ಉಂಟು, ನಿನ್ನ ಹುಬ್ಬು ಯಾವುದು ಒಂದು ಗೊತ್ತಾಗ. ನಿನಗೆ ಕಾಣಲಿಕ್ಕಿಲ್ಲ, ಕಾಣದ ಸ್ಥಿತಿಯಲ್ಲಿ ನೀನಿದ್ದಿ. ಆದ ಕಾರಣ ಯಾರ ಯಾವ ಭಾಗ ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಿಲ್ಲ. ನಿನ್ನ ಯಾವ ಭಾಗವಾ ಏನ? ನೀನು ಯಾರು ಅಂತ ನಿನಗೆ ಗೊತ್ತಿದೆಯಾ? ನೀ ಬಾಯಿ ಸ್ವಲ್ಪ ಕುಳಿತು ಮಾತಾಡ, ನನಗೆ ನಿಲ್ಲಿದಕ್ಕೆ ಆಗುದಿಲ್ಲ. ಮೂರ್ಖ ಸ್ವಲ್ಪ ಕುಳಿತು. ನೀನು ಯಾರು ಅಂತ ನಿನಗೆ ಗೊತ್ತಿದೆಯಾ? ನಾನು ದೇವೇಂದ್ರ. ಎಲ್ಲಿಗೆ ಬಂದಿದ್ದಿ? ಕೈಲಾಸ. ಪದ್ಯ ಹೇಳಲಿಕ್ಕೆ ಹೇಳಿದ್ದಲ್ಲ ನಿನ್ನದು, ಎಲ್ಲಿಗೆ ಬಂದಿದ್ದಿ ಅಂತ. ಕೈಲಾಸ ಅವನ ಹಾಡ್ಲಿಕ್ಕೆ ಹೇಳಿದ್ರು.
ಕೈಲಾಸಕ್ಕೆ ಬಂದಿದ್ದೆ. ನೀನು ಜನ ಏನು ಮಾಡಬೇಕಿತ್ತು? ನಾನು ಪೂಜೆ ಮಾಡಿದ್ದಂಥದ್ದು. ಪೂಜೆ ಮಾಡಿದೆ. ಯಾರಿಗೆ? ಶಿವನಿಗೆ. ಹೇಗೆ? ಆಗ ಮೂರ್ಖ ಶಿಖಾಮಣಿ, ನಿನಗೊಂದು ಧರ್ಮಪೀಠ ಇದೆ, ಮುರುಲೋಕದ ಅಧ್ಯಕ್ಷ, ಇಷ್ಟಾದ್ರೂ ತಲೆಯಲ್ಲಿ ಬೇಕೋ ಬೇಡುವ? ಮುರುಲೋಕದ ಒಡೆಯ ಯಾರು? ನಂದಪ್ಪನಾದಂತಹ ಶಂಕರನ ಕಾಲಿಗೆ ಬೀಳುತ್ತೀಯ, ಹಲ್ಲು ಧರಿಸಬೇಕು. ವೀರಭದ್ರ ಸುಮ್ಮನೆ ಅಲ್ಲಿದ್ಯಾ? ನೀನು ಎಲ್ಲಿ ಎಲ್ಲ ಹೋಗ್ತೆ ಅಂತಲೇ ಗೊತ್ತಾಗುತ್ತೆ. ಮತ್ತೆ ನೀನು ಕುಡಿಯುವಾಗ ಹೀಗೆ ನಿದ್ರೆ ಆದಿತ್ತು ನಿನ್ನ ಮುಂದೆ. ನೀನು ಜೀರಭದ್ರ. ವೀರಭದ್ರ. ಜೀರಭದ್ರ ನಿನ್ನ ಅಪ್ಪ. ಜೀರ ಅದು ಕುಡಿಯೋ ರವಿಯವ. ವೀರಭದ್ರ. ವೀರಭದ್ರ. ನೀನು ಏನಂತ ಭಾವಿಸಿದ್ದಿ? ನಾನು ನಿನ್ನೊಬ್ಬನ ಅಲ್ಪ ಅಂತ ಭಾವಿಸಿದ್ದೆ. ನಾನು ದೇವೇಂದ್ರ. ಮೂರ್ಖ ಶಿಖಾಮಣಿ. ನಾನು ದಡ್ಡ ಬುದ್ಧಿಯವ. ನಾನು ದಕ್ಷನಲ್ಲ, ಶತಮೂರ್ಖ. ಯಾಗ ಮಂಟಪಕ್ಕೆ ಬಂದದ್ದಲ್ಲ ನೀನು. ಅಲ್ಲ. ಈಗ ವೀರಭದ್ರ, ನೀನು ಬಂದ ಹಾಗೆ ನಿನ್ನ ಕುಣಿತದ ಲಯ ಒಳ್ಳೆದುಂಟು. ನೀನ್ ನನ್ನ ಜೊತೆ ಬರ್ತೀಯ? ಎಲ್ಲಿಗೆ? ನಿನ್ನಂತವನೇ ನನ್ನ ಜೊತೆ. ಹಾಳಾಗಿದ್ದು ನಿನ್ನೊಟ್ಟಿಗೆ ಬಂದು ನಾನು ಹಾಳಾಗಬೇಕು. ಏನಾಗುವುದಿಲ್ವಾ? ಒಳ್ಳೆಯ ಬುದ್ಧಿ ಕಲಿಸ್ತೇನೆ. ಇನ್ನು ಏನಾಗಲಿಕ್ಕೆ? ಓ ವೀರಭದ್ರ, ನೀನು ಹಾಗೆ ಹೀಗೆ ಅಂತ ಹೇಳಿಕೊಂಡು ಮುಂದೆ ಬಂದ್ರಂಟಲ್ವ, ನಿನ್ನ ಒಂದು ಕಣ್ಣು ನಾನು ತೆಗಿತೇನೆ. ತೆಗೆದು ಏನ್ ಮಾಡ್ತೇನೆ ಅಂತ ಗೊತ್ತಾಗುದಿಲ್ಲ ನಿನಗೆ. ಕಣ್ಣಲ್ಲಿ ಉಂಟು ನಿನಗೆ ಕಾಣುದಿಲ್ಲ. ಕಣ್ಣು ಅಲ್ಲಿ ಉಂಟು. ನೀನು ಅದೆಲ್ಲ ಬೇಡ, ನಾನು ಸರಿ ಇದ್ದೇನೆ, ಸರಿ ನೀನಿಲ್ಲ. ಅದು ನನ್ನ ತಪ್ಪಲ್ಲ, ನಿನ್ನ ಕೈಲಾಸದ್ದು ತಪ್ಪು. ಜಾಗ ಒಂದೇ ಇಲ್ಲ, ಗೊತ್ತಾಯ್ತಲ್ಲ, ಏರ್ಬೇರು ಉಂಟು. ಈಗ ನೀನು ಹೋಗ್ತೀಯ, ನೀನು ಹೋಗದಿದ್ದರೆ ಮತ್ತೆ ಬಂದ್ರೆ ನನಗೆ ಈಗ ಸ್ವಲ್ಪ ತಲೆ ಭಾರ. ತಲೆ ಭಾರಕ್ಕೊಂದು ದಾರಿ ಉಂಟ. ಗಂಗೆ ದೇವಲೋಕದಿಂದ ಇಳಿಯುವಾಗ ನನ್ನಪ್ಪ ಜೊತೆಯಲ್ಲಿ ಹಿಡಿದಿಟ್ಟುಕೊಂಡಿದ್ದ. ಹೌದಾ? ಆಮೇಲೆ ಭೂಲೋಕಕ್ಕೆ ಬಿಟ್ಟು ಕೊಟ್ಟಿದ್ದಾರೆ. ನಿನ್ನ ತಲೆಗೆ ಯಾರಿದ್ದು ಇಳಿಬೇಕು ಅಂತಿದ್ರೆ ಗಂಗೆ ಬೀಳುವ ಸ್ಥಳದಲ್ಲಿ ನಿಲ್ಲಿಸಬೇಕು. ಒಂದು 4 ದಿವಸ ನಿನ್ನಲ್ಲಿ ಬಿಟ್ರೆ ಎಲ್ಲ ಸರಿಯಾಗ್ತದೆ. ಹೌದಾ? ಈಗ ಸರಿ ನನಗೆ ಇರುವುದಾ ನಿನಗೆ ಇರುವುದಾ? ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ, ನೀನು ಸರಿ ದಾರಿಯಲ್ಲಿ ಹೋಗುವುದಿಲ್ಲ, ನೀನು ಕುಡಿದದ್ದು ಹೆಚ್ಚಾಗಿ, ನೀನು ಸರಿಯಾಗ್ಲಿಕ್ಕೆ ಬಿಡುವುದಿಲ್ಲ. ನಿನ್ನ ಹಲ್ಲು ಉದುರಿಸ್ತೇನೆ, ನಿನ್ನ ಹಲ್ಲು ಹೋಗಿದೆ, ನಿನ್ನ ಎದೆ ಬಗೀತೇನೆ, ನಿನ್ನ ಕೈ ಕಡಿತೇನೆ, ಕೈ ಕಾಲು ಕಡಿದು ಮಾರ್ಗದಲ್ಲಿ ಬಿಸಾಕ್ತೇನೆ, ನಿನ್ನ ಕಾಲನ್ನು ಕತ್ತರಿಸಿ ಕೈಯಲ್ಲಿ ಕೊಡ್ತೇನೆ, ಮುಖಕ್ಕೆ ಬಾರಿಸಿ, ಕೆನ್ನೆಗೆ ಬಾರಿಸ್ತೇನೆ. ನೋಡುವ
ಕಂಡ? ನೀತಿ ಬೋಧಕನಾದಂತ ನೀನು ಅಧರ್ಮದ ಪಥವನ್ನೇ ಹಿಡಿದು ಕೈಲಾಸದಲ್ಲಿವರೆಗೆ ನಿನ್ನ ಅಟ್ಟಹಾಸವನ್ನು ಮೆರೆಸುವುದಕ್ಕೋ ಅಲ್ಲ ನಿನ್ನ ವಜ್ರಾಯುಧದಿಂದ ಘಾಟಿಸುವುದಕ್ಕೋ ಮುಂದುವರಿದು ನಿಂತಾಗುವಾಗ ನಿನ್ನದ್ದಾದಂತಹ ಬುದ್ಧಿಗೆ ಅಲ್ಪತನ ಮಂಕುಕವಿದದ್ದೇನು ಅಂತ ನನಗೆ ಅರ್ಥವಾಗುವುದಿಲ್ಲ. ಈಗ ನಿನಗೆ ಅಲ್ಪತನವ? ದೇವೇಂದ್ರ ಸುಧೆಯನ್ನು ಕುಡಿದದ್ದೇನೋ ಸತ್ಯ, ಸಮುದ್ರ ಮಥನ ಕಾಲದಲ್ಲಿ. ಈ ಸಂದರ್ಭದಲ್ಲಿ ಒಳ್ಳೆಯ ಸನ್ನಿವೇಶದಲ್ಲಿ ನೀನು ಕುಡಿದು ಈ ರೀತಿ ವರ್ತಿಸ್ತಿ ಅಂತಾದ್ರೆ ಈಗ ತ್ರಿಶೂಲ ಇದರ 3 ಮನೆ ಉಂಟು, ಘಾತಿಸ್ತೇನೆ. ಎಂತದ್ದು ಹೇಳಿದ್ದೀನಿ ನನಗೆ? ನಿನ್ನ ಭಕ್ತನೂ ಹೌದು, ಗೊತ್ತಾಯ್ತಲ್ವಾ? ಹೌದು. ಯಾಕೆ ಕೈಲಾಸಕ್ಕೆ ಬಂದದ್ದು? ಯಾಕೆ? ನಿನ್ನನ್ನು ಪೂಜಿಸುವುದಕ್ಕೆ ಅಂತಲೇ ಬಂದದ್ದು. ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಬೇಕು ಅಂತ. ಎಷ್ಟು ಸಲ ಪೂಜೆ ಮಾಡಿದೆ ನೀನು? ನೋಡಿದ್ಯಾ? ನೋಡುವಂತ ಪ್ರಮೇಯ ಇಲ್ಲಲ್ಲ. ಬಂದವ ಸಾಮಾನ್ಯದವನ? ಆಹಾ, 3 ಲೋಕದ ಒಡೆಯ. ಗೊತ್ತಿತ್ತಲ್ವಾ? ಅಯ್ಯೋ, ನಾವೇ ನೇಮಿಸಿದ್ದಲ್ವ, ಮತ್ತೆ ಗೊತ್ತು. ಒಮ್ಮೆಲೆ ಎದ್ದು ಬಂದು ಬಂದೆಯಾ ದೇವೇಂದ್ರ ಅಂತ ಹೇಳ್ತಿದ್ರೆ ನಿನಗೇನು ಸಂಕಟ ಆಗ್ತಿದ್ದ? ಏನು ನೀನು ಅತ್ತೆ ಮನೆಗೆ ಬಂದದ್ದ? ನಾನು ಭಕ್ತ, ಪೂಜೆಗೆ ಬಂದ ದೇವನ ಮನೆಗೆ. ಹೌದು. ಹಾಗೆ ಹೀಗೆ ಅಂತ ಹೇಳಿದ್ರೆ ಆಗ ಒಂದು ಪೆಟ್ಟು ಕೊಟ್ಟಿದ್ದೇನೆ. ಸರಿ, ರುಚಿ ಗೊತ್ತಾಗಿದೆ ತಾನೇ? ಅಯ್ಯೋ, ಈಗ ಒಂದು ಪೆಟ್ಟು ಕೊಟ್ರೆ ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕವು ನಿನಗೆ ಒಮ್ಮೆಲೆ ಕಾಣಬೇಕು. ಇಂಥ ಪೆಟ್ಟನ್ನು ನಾವು ಎಷ್ಟೋ ತಿಂದಿದ್ದೇವೆ. ಹೌದಾ? ಹೌದು. ಈಗ ಒಂದು ಹೊಸ ಪೆಟ್ಟು ತಿಂತೀಯಾ? ನಮೇ ಭಕ್ತ ಪ್ರಣಶ್ಯತಿ, ಭಕ್ತರಿಗೆ ಹೊಂದಿಕೊಂಡು ದೇವರು ಅಲ್ವೇ? ಚುಮ್ ಎಲ್ಲ ನಿಲ್ಲಿಸು, ಸಿದ್ಧನಾಗುವ. ಅದೆಷ್ಟೋ ಕಾಲದಲ್ಲಿ ದೇವೇಂದ್ರನಲ್ಲಿ ಯುದ್ಧವನ್ನು ಮಾಡುತ್ತಿದ್ದರೂ ಕೂಡ ಒಮ್ಮೆಗೆ ಮತ್ತು ನನ್ನನ್ನು ಘಾತಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ. ಆಗಿದ್ದ ಕಾರಣದಲ್ಲಿ ಇವನನ್ನು ಬಿಡುವುದಲ್ಲ. ಇವನಿಗೆ ಸರಿಯಾದಂತಹ ಸಾಕ್ಷಿ ಆಗಬೇಕು ಅಂತಾದ್ರೆ ನನ್ನ ನಿಟಿಲಾಕ್ಷಿ ಉಂಟು, ವಿಶೇಷವಾದಂತಹ ಕಣ್ಣು, ಅದನ್ನು ತೆರೆದು ಬೆಂಕಿಯನ್ನು ಹೊರಬರಿಸಿ ಇವನನ್ನು ಬೆನ್ನಟ್ಟುತ್ತೇನೆ.
ಹರ 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 ಏನು ವಿಚಿತ್ರ ಸ್ವಾಮಿ, ಏನು ವಿಚಿತ್ರ. ಶಂಭೋ ಶಂಕರ ಮಹಾದೇವ, ರುಂಡಮಾಲ ಪಶುಪತಿ ಪಾರ್ವತೀಪತಿ, ಗಂಗಾಧರ ಜಟಾಧಾರಿ, ವ್ಯಾಘ್ರ ಚರ್ಮಾಂಬರಧಾರಿ, ಪದ್ಮಲೇಪಿತ ತ್ರಿಶೂಲಧಾರಿ, ನಮೋ ನಮೋ. ಏನು ಸ್ವಾಮಿ ವಿಚಿತ್ರ, ಏನು ಸ್ವಾಮಿ ಇವನನ್ನು ಸುಡ್ತೇನೆ. ಭಕ್ತರ ಮೇಲೆ ಮುನಿಯುವುದೇ ಸ್ವಾಮಿ, ನೀವೇ ಮುನಿದರಾದ್ರೆ ರಕ್ಷಿಸುವವರು ಯಾರಿದ್ದಾರೆ ಸ್ವಾಮಿ? ರಕ್ಷಿಸುವವರು ಅಪರಾಧವನ್ನು ಕ್ಷಮಿಸಬೇಕು. ಅವನಾಗಿ ಮಾಡಿದ ಅಪರಾಧ ಇದಲ್ಲ ಸ್ವಾಮಿ, ಇದಲ್ಲ. ಆದರೆ ಅವರನ್ನು ಹಾಳುಗೆಡಬೇಕು ಉದ್ದೇಶದಿಂದಲೇ ಕುಂಭ ನಿಕುಂಭರೆಂಬವರು ರೂಪವನ್ನು ಬದಲಿಸಿಕೊಂಡು ಬಂದು ಅವರಿಗೆ ಬೇಕಾದಷ್ಟು ಸುರೇನು ಕುಡಿಸು ನಿಮ್ಮಲ್ಲಿ ವಿರೋಧವನ್ನು ಕಟ್ಟಿಕೊಳ್ಳಬೇಕೆಂಬ ಉರಿ ಅಗ್ನಿಯನ್ನು ತೆರೆದವನು ನಾನು ಶಾಂತಗೊಳಿಸಬೇಕು, ಅದನ್ನು ಮುಚ್ಚಬೇಕು ಅಂತ ಹೇಳುದ. ಸರಿ, ನೀವು ಕಣ್ತೆರೆದರೆ ಲೋಕವೇ ಲಯಗೊಳಿಸುವುದಕ್ಕೆ ಸಾಧ್ಯ. ಅದನ್ನು ಎದುರಿಸುವವರು ಯಾರು ಇಲ್ಲ ಸ್ವಾಮಿ, ಯಾರು ಇಲ್ಲ. ಆದ್ರೆ ಸಮುದ್ರಕ್ಕೆ ಬಿಸಾಡಿದ್ದು ಹೇಳಿದ್ದು ಯಾಕೆ ಗೊತ್ತಿ? ಸಮುದ್ರದಲ್ಲಿ ಹಿರಣ್ಯಾಕ್ಷರ ವಧೆಯ ಸಮಯದಲ್ಲಿ ಎಷ್ಟೋ ಮಂದಿ ರಕ್ಕಸರಲ್ಲಿದ್ದಾರೆ ಸ್ವಾಮಿ, ತಪ್ಪಿಸಿಕೊಂಡವರು. ಅವರ ಹರಣ ಆಗಬೇಕು. ಅದಕ್ಕೆ ಬೇಕಾಗಿ ಅವರ ನಾಶಕ್ಕಾಗಿ ಆ ಉರಿಯನ್ನು ಸಮುದ್ರಕ್ಕೆ ಬಿಸಾಡಿ ಅವರ ನಾಶವಾಗಲಿ, ಲೋಕ ಕಲ್ಯಾಣವಾಗಲಿ ನಿಮ್ಮಲ್ಲಿ ಬೇಡಿಕೊಂಡ ಸ್ವಾಮಿ, ಬೇಡಿಕೊಂಡ ಸ್ವಾಮಿ. ಭಕ್ತರ ಮೇಲೆ ಎಂದು ದೇವರು ಉಳಿಸುವುದಿಲ್ಲ, ಉಳಿಸುತ್ತಾನೆ ಬರುವುದಿಲ್ಲ ತಾನೆ. ಎಲ್ಲಿ ಯಾವ ಅಪರಾಧ ಮಾಡಿದರೂ ಭಕ್ತರಾದವರು ರಕ್ಷಿಸಬೇಕಾದು ದೇವನ ಕರ್ತವ್ಯ. ಅವರು ಮಾಡಿದ ಅಪರಾಧ ಅವರನ್ನು ಕ್ಷಮಿಸಬೇಕು, ಕ್ಷಮಿಸಬೇಕು. ಮತ್ತೊಮ್ಮೆ ಮಗದೊಮ್ಮೆ ಅವರ ಪರವಾಗಿ ಬೇಡಿಕೊಳ್ಳುತ್ತೇನೆ. ಶಂಕರನೇ, ರುಂಡಮೌಲನೆ, ಗದಾಧರನೆ, ಶಂಕರ ರಕ್ಷಿಸು ತಂದೆ, ರಕ್ಷಿಸು, ರಕ್ಷಿಸು ರುಂಡಮೌಲ. ಒಮ್ಮೆಗೆ ದೇವೇಂದ್ರನು ಮಾಡಿದಂತಹ ತಪ್ಪಿನಿಂದಲಾಗಿ ಲೋಕಾಂತರವನ್ನೇ ಸುಡುತ್ತೇನೆ ಎನ್ನುವ ಹಾಗೆ ಹಣೆಯಲ್ಲಿರುವಂತಹ ಹೆಚ್ಚಿನ ಕಣ್ಣನ್ನು ತೆರೆದು ಬೆಂಕಿಯನ್ನು ಹೊರಬರಿಸಿದಂತಹ ಸಂದರ್ಭದಲ್ಲಿ ಭಯಗೊಂಡಂತಹ ದೇವೇಂದ್ರ ನಿಮ್ಮನ್ನು ಬಾಯಿಬಿಟ್ಟು ಕರೆದ ಗುರುಗಳೇ, ದೇವರೇ ದೇವರೇ ಎನ್ನುವ ಹಾಗೆ ಅಲ್ಲಿ ನೀವು ಪ್ರತ್ಯಕ್ಷಗೊಂಡವರು ಬಂದವರು ಇಬ್ಬರು ಕೂಡ ಸೇರಿ ಸಮಾಧಾನಿಸಿದ್ದೀರಿ ಎನ್ನುವ ಸತ್ಯ. ಆ ಸಂದರ್ಭದಲ್ಲಿ ಯಾರಿಗೂ ಬಾಧಿತವಾಗಬಾರದು ಎನ್ನುವಂತಹ ನೆಲೆಯಲ್ಲಿ ಹೊರಟಂತಹ ಅಗ್ನಿಯನ್ನು ಸಮುದ್ರಕ್ಕೆ ಎಸೆದವನಿದ್ದೇನೆ ಅಲ್ಲವೇ? ನೀವು ಹೇಳಿದ ಮಾತಿನಂತೆ ಅದು ಆ ಮೂಲಕವಾಗಿ ಅದು ಶಮನವಾಯಿತು. ಎಲ್ಲವೂ ಆಗುವುದು ಒಳ್ಳೆಯದಕ್ಕೆ. ಆದ್ದರಿಂದ ತೇನವೀನ ತೃಣಮಪಿನ ಚಲತಿ ಅಂತ ಬಲ್ಲವರು ಹೇಳಿದ್ದಾರೆ. ಈ ಲೋಕದ ಒಂದು ಹುಲ್ಲು ಕಡ್ಡಿಯು ಅಲುಗಾಡಬೇಕು ಅಂತಾದ್ರೆ ಮೂರು ಮೂರ್ತಿಗಳ ಸಂಕಲ್ಪ ಬೇಕು ಅಂತ ಒಂದು ನಾಣ್ಣುಡಿ ಉಂಟು, ಆಡುವ ಮಾತು. ಆದ್ದರಿಂದ ಇಂಥದ್ದೇ ಆಗಬೇಕು. ಪ್ರದೋಷ ಕಾಲದಲ್ಲಿ ದೇವೇಂದ್ರ ಮತ್ತನಾಗಿ ಬಂದು ನನ್ನ ಹಣೆಗೆ ಒಡೆಯಬೇಕು, ಆ ಮೂಲಕವಾಗಿ ಬೆಂಕಿಯ ಕಿಡಿಯೊಂದು ಸಮುದ್ರಕ್ಕೆ ಹಾಕಬೇಕು ಎನ್ನುವಂತೆಯೇ ಪೂರ್ವ ನಿಬಂಧನೆ ಪ್ರಕಾರದಲ್ಲಿ ಅದು ಆಗಿ ಹೋಯಿತು.
ದೇವೇಂದ್ರನಲ್ಲಿ ಕೂಡ ಮುನಿಸಿಲ್ಲ. ನೀವು ಹೇಳಿದಂತೆ ದೇವೇಂದ್ರ ನಮ್ಮವನು ಎನ್ನುವಂತಹ ನೆಲೆಯಲ್ಲಿ ನನ್ನ ಕೋಪವನ್ನು ಬಿಟ್ಟು ಆಶೀರ್ವಾದವನ್ನು ಮಾಡಿದ್ದೇನೆ. ಭಕ್ತವತ್ಸಲನೆಂಬ ಬಿರುದನ್ನು ಪಡೆದವ ನೀವಲ್ವಿ, ಭಕ್ತರಾಧೀರನಾಗಿರಬೇಕಲ್ವೇ ಸ್ವಾಮಿ? ಅವ ಏನು ಹೇಳುದು ಭಗವಂತ, ಶ್ರದ್ಧಾ ಭಕ್ತಿಯಿಂದ ದೇವಲೋಕದಿಂದ ನೇರವಾಗಿ ನಿನ್ನ ಹತ್ತಿರಕ್ಕೆ ಬಂದು ನಿನ್ನನ್ನು ವಿಧ ವಿಧವಾಗಿ ಪೂಜೆ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಬಂದವನು ನಾನು. ಗುರುಗಳು ಮೊದಲೇ ಹೇಳಿದ್ದಾರೆ, ದಾರಿ ಮಧ್ಯದಲ್ಲಿ ಕುಂಭಣಿ ಎನ್ನುವಂತಹ ರಾಕ್ಷಸರು ನನ್ನನ್ನು ಮೋಸಗೊಳಿಸಬೇಕೆಂಬ ಒಂದೇ ಉದ್ದೇಶದಿಂದ ಒಬ್ಬ ಕಲ್ಲು ಮಾರುವವನಾದ, ಮತ್ತೊಬ್ಬ ಸೇರಿಕೊಂಡ ಒಳಗೆ ಏನು ಗೊತ್ತಾಗದೆ ನಾನು ಕುಡಿದು ಹೋದೆ. ಸರಿ, ನೆಪದಿಂದ ಎಲ್ಲ ಈ ರೀತಿ ಆಯ್ತು. ನನ್ನ ಮೇಲೆ ಸಿಟ್ಟುಗೊಳಿಸಬಾರದು. ಕುಂಬಾರು ಬರುವುದಕ್ಕೂ ಆ ಮೂಲಕವಾಗಿ ಮಧ್ಯ ಸೇವನೆಯನ್ನು ಮಾಡುವುದಕ್ಕೂ ಹೀಗೆಲ್ಲ ನಡೆಯುವಂತಹ ಒಂದು ಚಿತ್ರಣಕ್ಕೂ ಒಂದಕ್ಕೊಂದು ಸಂಬಂಧ ಉಂಟು ಅನ್ನುವುದು ಲೋಕವು ತಿಳಿಯಬೇಕಾಗಿದೆ. ಇದರಿಂದ ಏನೋ ಮುಂದಕ್ಕೊಂದು ದೊಡ್ಡದಾದಂತಹ ಘನಕಾರ್ಯ ಆಗುವುದಕ್ಕುಂಟು. ಆದ್ದರಿಂದ ಲೋಕದಲ್ಲಿ ಉದ್ಘಾಟನೆಗೊಳ್ಳುವಂತಹ ಯಾವ ಪ್ರಸಂಗ ಎನ್ನುವುದರ ಬಗ್ಗೆ ಎಲ್ಲರೂ ನಿರೀಕ್ಷೆಯಲ್ಲಿ ನಾವು ಮೀನಿಲಿಕ್ಕೆ ಬಂದದ್ದು. ಹೌದು, ಮಕ್ಕಳೆಲ್ಲ ಸಿಗ್ತಾರೆ. ಎಷ್ಟು ಒಳ್ಳೆ ಉಂಟು ನೋಡು. ಹೌದು, ಅದನ್ನು ಸ್ವಲ್ಪ ಮತ್ತೆ ಕಷ್ಟ ಆಗ್ಬಾರ್ದಲ್ಲ.
ಪುಣ್ಯಾತ್ಮ. ಏನು ಮಾಡುದು ಈಗ? ಏನು ಮಾಡುದು, ಅದೇ ಸಮಸ್ಯೆ ಆದದ್ದು. ನಮ್ಗೆ ಆಗುದಿಲ್ಲ ಇದನ್ನೆಲ್ಲ ಸಾಕ್ಲಿಕ್ಕೆ. ನಮ್ಮದೇ ಬಹಳ ಕಷ್ಟದಿಂದ ಜೀವನ ಸಾಗುವುದು. ಇದನ್ನು ಕರ್ಕೊಂಡು ಹೋಗಿ ಹೇಗಾಯ್ತು? ಹೇಗಿದ್ರು ವರುಣ ದೇವರು ಹೇಳಿದ್ದಾರೆ, ಏನಾದ್ರೂ ಮೀನು ಇಲ್ಲದೆ ಬೇರೆ ಯಾವ್ದಾದ್ರು ವಸ್ತುಗಳು ಸಿಕ್ಕಿದ್ರೆ ನನಗೆ ಮೊದಲು ಒಪ್ಪಿಸಿ ಅಂತ. ಹಾಗಾಗಿ ನಾನು ಅಲ್ಲಿಗೆ ಕರ್ಕೊಂಡು ಹೋಗುವ ಮತ್ತೆ ಅವರೇ ನಿಂತಾಡುತ್ತಾರೆ. ಬದುಕಬೇಕೆಂಬುದಾದ್ರೆ ನೀರಿನ ಅವಶ್ಯಕತೆ ಬಹಳ ಮುಖ್ಯ. ಅಂತಹ ಜಲದಿಗೆ ಅಧಿಕಾರಿಯಾಗಿ ಮೆರೆಯುತ್ತಾ ಇರುವವನು ನಾನು. ವರುಣದೇವ ಎಂಬುದಾಗಿ ನನ್ನ ನಾಮಧೇಯ. ಸಿಂಧುವತಿ ಪಟ್ಟಣದಲ್ಲಿ ಮೆರೆಯುತ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಇವತ್ತಿಗೆ ನಮ್ಮವರು ಯಾರೋ ನೋಡುವುದಕ್ಕಾಗಿ ಬಂದಿದ್ದಾರಂತೆ. ಯಾರು? ಅದನ್ನು ಅವ ಸರಿಯಾಗಿ ಹೇಳ್ತಾನೆ, ನಿನಗೆ ಬರುವುದಿಲ್ಲ. ನನಗೆ ಬರುವುದಿಲ್ಲ, ನಾವು ವಿದ್ಯಾಭ್ಯಾಸ ಕಲ್ತವರಲ್ಲ. ಓಹೋ,
ದೇವರೇ ನಾವು ಯಾರು ಅನ್ಯರಲ್ಲ, ಮತ್ತೆ ಯಾರು? ನಿಮ್ಮವರೇ. ನಾವು ಬೆಸ್ತರು. ಸಮುದ್ರದ ತೀರಕ್ಕೆ ಹೋಗಿ ಬಲೆಯನ್ನು ಬೀಸಿ ಮೀನು ಹಿಡಿಯುವವರು ನೀವೆಲ್ಲರೂ? ಹೌದು. ಓಹೋ, ಇದು ನಮ್ಮದೇ ಎಲ್ಲ. ಇವ ಬರುವಾಗ ಹೇಗೆ? ಅವ ಹಾಗೆ ಇದ್ದ, ಓಹೋ, ವ್ಯತ್ಯಾಸ ಕಾಣುದಿಲ್ಲ, ಹಾಗೆ ಇದ್ದಾನೆ. ಹಾಗೆ ಇಂದು ನಾವು ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಸಮುದ್ರದ ತೀರಕ್ಕೆ ಹೋದ್ವಿ. ಆಗ ಒಂದು ಎರಡು ಕಡೆಯಲ್ಲಿ ಬಲೆ ಹಾಕಿದ್ವಿ. ದೇವರೇ, ಏನಾದ್ರೂ ಮೀನು ಸಿಗ್ಲಿಲ್ಲ ಮೊದಲಿಗೆ. ಯಾಕೆ ಗೊತ್ತಿಲ್ಲ. ನಾವು ಎಲ್ಲವನ್ನೂ ಮಾಡಿ ಹೋಗಿದ್ದು. ದೇವರ ಪೂಜೆ ಎಲ್ಲ ಮಾಡಿ ಹೋದದ್ದು. ಹಾಗೆ ಒಂದು ಕಡೆಯಲ್ಲಿ ಬಲೆಯನ್ನು ಬೀಸುವಾಗ ಏನೋ ದೊಡ್ಡದಾದ ಭಾರವಾದ ಏನು ಸಿಕ್ಕಿದಾಗೆ ಆಯ್ತು. ನಾವು ದೊಡ್ಡ ಮೀನು ಎಂಬುವ ರೀತಿಯಿಂದ ಎಳೆದು ಎಲ್ಲರೂ ಕೈ ಕೊಟ್ಟು ಎಳೆದು ದಡಕ್ಕೆ ಹಾಕಿದೆವು. ಹೌದಾ? ದಡಕ್ಕೆ ಹಾಕಿ ಬಲೆಯನ್ನು ಬಿಚ್ಚಿ ನೋಡ್ತೇವೆ. ದೇವರೇ, ಏನಿತ್ತು? ಏನು ಮಾಡುದು? ಆ ಬಾಲಕ ಅದರ ಒಳಗೆ, ಯಾರು? ಬಲೆ ಒಳಗೆ ಆ ಬಾಲಕ ಇದ್ದ. ಈ ಬಾಲಕ ಮೀನಲ್ಲ ಇದ್ದದ್ದು, ಆ ಬಾಲಕ ಸಿಕ್ಕಿದ್ದು. ಈಗ ಅಲ್ಲಿ ಬಾಲಕ ನಿಮಗೆ ಸಿಕ್ಕಿದ್ದು ಅಲ್ಲಿ ಮಾಧವನ ಕೃಪೆಯಿಂದ. ಮಾಧವನ ಕೃಪೆ. ಇದು ಮಾಧವನ ಕೃಪೆ. ಹೌದು. ಹಾಗೆ ದೇವರೇ, ನಾವು ನಮಗೆ ಆಗಿ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ? ಆ ಬಾಲಕನನ್ನು ನಮ್ಗೆ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ. ನಾವೇ ಬದುಕುವುದು ಕಷ್ಟದಲ್ಲಿ. ಎಲ್ಲರದ್ದವು ಒಬ್ಬನೇ ತಿಂದ್ರೆ ಮತ್ತೆ ಅವನನ್ನು ಹೇಗೆ ನೋಡಿಕೊಳ್ಳುವುದು? ಅಲ್ಲ, ನಮ್ಮದಾದ ಕುಟುಂಬ ಸಂಸಾರ ಎಲ್ಲ ಇರ್ತದೆ. ಹಾಗಾಗಿ ನಮ್ಗೆ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅವು ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಯೋಚಿಸುವಾಗ ನೀವೇ ಹೇಳಿದ್ರಿ, ಹೇಗೆ? ಸಮುದ್ರದಲ್ಲಿ ಮೀನೆಲ್ಲ ಸಿಕ್ಕಿದ್ರೆ ನಿಮಗೆ, ಏನಾದ್ರೂ ಸುವಸ್ತುಗಳು ಸಿಕ್ಕಿದ್ರೆ ಮೊದಲು ನನಗೆ ತಂದು ಒಪ್ಪಿಸ್ಬೇಕು. ಹೌದಲ್ವೇ? ಆ ರೀತಿಯಿಂದ ಇವನನ್ನು ಇಲ್ಲಿಗೆ ಒಪ್ಪಿಸಿದ್ದೇವೆ. ಹೇಗೆ ಕಾಂತಾನಪ್ಪ? ಕಾಂತಾನಪ್ಪ ಸುಂದರ, ಇಷ್ಟು ಸಣ್ಣ ಬಾಲಕ, ಬಾಲ ಸುಂದರ. ಹೌದು. ಈಗ ಇವನನ್ನು ಒಪ್ಪಿಸುವುದಕ್ಕಾಗಿ ನನ್ನ ಬಳಿಗೆ ಬಂದದ್ದು. ಮತ್ತೊಂದುಂಟು. ಹೇಗೆ? ದೇವರೇ, ಯಾರಾದ್ರೂ ಸಮುದ್ರದಲ್ಲಿ ಬಿದ್ರೆ ಅವರ ಆ ತಕ್ಷಣವೇ ಪ್ರಾಣ ಬಿಡ್ತಾರೆ. ಹೌದು. ಇವ ಹಾಗಲ್ಲ. ಏನೋ ಇದು ಈಗೂ ಉಂಟೆ, ವಿಶೇಷ ಉಂಟು. ಹಾಗೆ ದೇವರೇ, ಇವನನ್ನು ನಿಮ್ಮಲ್ಲಿ ತಂದು ಒಪ್ಪಿಸಿದ್ದೇವೆ. ನಮ್ಮವರೇ, ನಿಮ್ಮ ನಿಷ್ಠೆಗೆ ನಾನು ಮೆಚ್ಚಿದವನಿದ್ದೇನೆ. ಸಮುದ್ರದಲ್ಲಿ ಏನಾದ್ರೂ ಸುವಸ್ತು ಸಿಕ್ಕಿದಂತಾದ್ರೆ ನನಗೆ ಒಪ್ಪಿಸಬೇಕೆಂಬುದಾಗಿ ಹೇಳಿದ್ದೆ. ಈಗಿನ ಕಾಲದಲ್ಲಿ ಯಾರು ಅದನ್ನು ಪಾಲಿಸುವುದಿಲ್ಲ. ಎಲ್ಲಿಯಾದ್ರೂ ಸುವಸ್ತು ಸಿಕ್ಕಿದ್ರೆ ಮೊದಲು ತಮ್ಮ ಜೋಬಿನಲ್ಲಿ ಇಡ್ತಾರೆ. ಇದನ್ನು ಜೋಬಿನಲ್ಲಿ ಆಗುದಿಲ್ಲ. ಇಷ್ಟು ದೊಡ್ಡ, ಅದಕ್ಕಾಗಿ ನೀನು ತಂದು ಕೊಟ್ಟಿರಬಹುದು. ಬಹುಶಃ ನಾವು ನಮ್ಮ ದೇವರನ್ನು ಮರೀಲಿಕ್ಕೆ. ಏನೇ ಆಗ್ಲಿ, ನೀವು ಮಾಡಿದ ಕಾರ್ಯದಿಂದ ನನಗೆ ಬಹಳ ಸಂತೋಷವಾಗಿದೆ. ನಿಮ್ಮನ್ನು ಹೀಗೆ ಬಿಡುವುದೇ? ಹಾಗೇನು ಮಾಡಬಾರ್ದು. ಹಾಗಲ್ಲ, ಈ ಹುಡುಗನನ್ನು ನಿನಗೆ ಕೊಡುವ ಈ ಹುಡುಗನನ್ನು ನನ್ನ ಬಳಿಗೆ ಒಪ್ಪಿಸಿದ್ದೀರಲ್ವಾ? ನಿಮಗೆ ಏನಾದರೂ ನಾನು ಕೊಡಬೇಕು. ನೇರವಾಗಿ ಒಳಗಡೆ ಹೋಗಿ ಅಲ್ಲಿ ನಿಮಗೆ ಉಡುಗೊರೆ ಸಿಗ್ತದೆ. ಬೇಕಾದಷ್ಟು ಉಡುಗೊರೆ. ಊಟ ಮಾಡಿದ್ದೀರಾ ನೀವೆಲ್ಲ? ಇವನನ್ನು ನೋಡಿ ಅಂತ 4 ದಿನ ಆಯ್ತು. ಅಲ್ಲ, ನಿಮ್ಮನ್ನು ನೋಡುವಾಗ ಹೇಳ್ಬೇಕು ಅಂತ ಇಲ್ಲ ಪುಣ್ಯಾತ್ಮ. ಬೇಕಾದಷ್ಟು ಊಟ ಮಾಡಿ ಏನಾದ್ರೂ ಮನೆಗೆ ತಗೊಂಡು ಹೋಗ್ಬಹುದಾ? ಅದರಲ್ಲಿ ಎಂತದ್ದು? ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ನಿಮಗೆ ಎಷ್ಟು ಬೇಕು ಅಷ್ಟನ್ನು ತೆಗೆದುಕೊಂಡು ಹೋಗಿ. ಈ ಬಾಲಕನನ್ನು ನಮಗೆ ಒಪ್ಪಿಸಿದ್ದಾರೆ. ನಾನು ಒಬ್ಬನೇ ಮಾತಾಡುವುದಾ? ಪ್ರಾಣಕಾಂತೆ, ಬಾರೆ ಮೋಹನಾಗಿ
ಬಲವಾದ ಕಾರಣ ಹೌದು. ಏನಂತ ಗೊತ್ತಾಗ್ಲಿಲ್ಲ ಕಾಂತೆ. ನಿನ್ನ ಮನದಲ್ಲಿ ಯೋಚನೆ ಏನಿತ್ತು ಹೇಳಂತೆ. ಮನದಲ್ಲಿ ಯೋಚನೆ ಯಾವತ್ತೂ ಬೇಸರ ಆವರಿಸಿಕೊಂಡಿದೆ. ಯಾಕೆ? ಯಾಕೆಂದ್ರೆ ಮದುವೆ ಆಗದೆಷ್ಟೋ ಕಾಲ ಕಳೆದು ಹೋಯಿತು. ದಾಂಪತ್ಯ ಪ್ರತೀಕವಾಗಿ ಒಂದು ಮಗುವನ್ನು ಪಡೆಯುವಂತಹ ಭಾಗ್ಯ ನಮ್ಮ ಪಾಲಿಗೆ ಇಲ್ಲದೇ ಹೋಯ್ತಲ್ಲ. ಈ ಸಂದರ್ಭದಲ್ಲಿ ನೀವು ಕರೆದ ಯಾಕೆಂತ ಗೊತ್ತಾಗ್ಲಿಲ್ಲ. ಕರೆದಕ್ಕೆ ಕಾರಣವಿದೆ. ಒಮ್ಮೆ ಇಲ್ಲಿ ನೋಡಂತೆ. ಹೋಗಿ ಇಲ್ಲಿ ನೋಡು. ಏನು ಸ್ವಾಮಿ ಮಗುವೊಂದನ್ನು ತೋರಿಸ್ತಾ ಇದ್ದೀರಿ? ಸಣ್ಣ ಬಾಲಕ. ಇದು ಎಲ್ಲಿಂದ ಬಂತು? ಯಾರ ಮಗು? ಇದು ಗೊತ್ತಾಗಲಿಲ್ಲ. ನಮ್ಮವರೇ ಆದ ಬೆಸ್ತರು ಅವರ ದಿನನಿತ್ಯದ ಕಾಯಕಕ್ಕೆ ಹೋಗುವಾಗ ಮೀನು ಹಿಡಿಯುವ ಸಮಯದಲ್ಲಿ ಮೀನು ಸಿಗಲಿಲ್ವಂತೆ. ಆ ಹೊತ್ತಿಗೆ ಆ ಬಲೆಗೆ ಈ ಬಾಲಕ ಸಿಕ್ಕಿಬಿದ್ದ. ಮೀನಿನ ಬಲೆಗೆ ಈ ಬಾಲಕ ಸಿಕ್ಕಿದ್ದು? ಹೌದು. ಅದನ್ನು ಇದಕ್ಕಾಗಿ ತಂದದ್ದು? ಅವರಿಗೆ ಸಾಕುವುದಕ್ಕಾಗುವುದಿಲ್ಲ. ಹರಿಪ್ರಸಾದ ರೂಪದಂತೆ ಅವರು ನಮಗೆ ತಂದೊಪ್ಪಿಸಿದ್ದಾರೆ. ನಿನಗೂ ಒಂದು ಮನದಲ್ಲಿ ಬೇಸರ ಇತ್ತು. ಇಷ್ಟು ವರ್ಷಗಳಾದರೂ ಮಕ್ಕಳಿಲ್ಲ ಎಂಬ ಹಾಗೆ. ಈಗ ಆ ಕೊರತೆ ಇನ್ನಿಲ್ಲ. ದೇವರು ಕೊಟ್ಟ ಪ್ರಸಾದದವಾಗಿ ಈ ಮಗು ಇನ್ನು ಮುಂದೆ ನಮ್ಮ ಜೊತೆಗಿರ್ತಾನೆ. ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಯಾವತ್ತೂ ಕೂಡ ಹತ್ತಿರಕ್ಕೆ ಕರೆದು ರಾಜಕೀಯದ ವಿಚಾರದಲ್ಲಿ ನನ್ನಲ್ಲಿ ಕೂಡ ಮಾತಾಡ್ತಾ ಇದ್ದೀರಿ. ಇಂದು ಹಾಗೆಲ್ಲ ಯಾವತ್ತು ಬೇಸರನ ಪಾಲಿಗೆ ಆವರಿಸಿಕೊಂಡಿದೆ ಎಂಬ ವಿಚಾರವನ್ನು ತಾವು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೀರಿ. ಹೌದು ಹೌದು ಸ್ವಾಮಿ, ಮದುವೆಯಾಗಿ ಅದೆಷ್ಟೋ ಕಾಲ ಕಳೆದು ಹೋಯಿತು. ಹೌದು, ದಾಂಪತ್ಯ ಪ್ರತೀಕವಾಗಿ ಒಂದು ಮಕ್ಕಳನ್ನು ನೋಡುವಂತಹ ಭಾಗ್ಯ ನಮ್ಮ ಪಾಲಿಗೆ ದೇವರು ಕರುಣಿಸದೇ ಹೋಗಿದ್ದಾರೆ. ಚಿಂತೆಗೂ ಚಿತೆಗೂ ಕೇವಲ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿತೆ ಎಂಬುದು ಜೀವಂತವಾದ ಶರೀರವನ್ನು ಸುಡುತ್ತದೆ, ಚಿತೆ ಎಂಬುದು ಶೂನ್ಯವಾದಂತಹ ಶರೀರವನ್ನು ಸುಡುತ್ತದಂತೆ. ಸುಖದಲ್ಲಿ ಇದ್ರೂ ಕೂಡ ಒಂದು ಚಿಂತೆ, ಮಕ್ಕಳಿನಂತಹ ಚಿಂತೆ ನಮ್ಮನ್ನು ಬಾಧಿಸ್ತಾ ಇತ್ತು ಸತ್ಯ. ಹಾಗಂತ ಈ ಮಗನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಬೆಸ್ತನೊಬ್ಬನು ಮೀನಿಡುವಂತಹ ನೆಪದಲ್ಲಿ ಸಾಗರಕ್ಕೆ ಹೋದ. ಮೀನಲ್ಲಿಡುವಂತಹ ಸಂದರ್ಭದಲ್ಲಿ ಬಲೆಗೆ ಸಿಲುಕಿದಂತ ಈ ಮಗು. ಹೌದು ಸ್ವಾಮಿ, ಸಾಗರ ಗರ್ಭದಲ್ಲಿ ಈ ಶಿಶು ಸಿಕ್ಕಿದೆ ಅಂತಾದ್ರೆ ಅದನ್ನು ತಂದು ಅರಸರಾದಂತಹ ನಿಮಗೊಪ್ಪಿಸಿದ್ದಾರೆ.
ಆ ಮಗನನ್ನು ಕಂಡಾಗ ಸಂತೋಷ ಪಟ್ಟವರು ನೀವು. ಯಾಕೆ ಇಷ್ಟದವರೆಗೆ ಹೆಂಡತಿ ದುಃಖದಲ್ಲಿ ಇದ್ರು, ಆ ದುಃಖ ದೂರ ಆಗಬೇಕಿದ್ರೆ ಈ ಮಗನ್ನು ನಾವು ಸಾಕಬೇಕು, ಈ ಬಗ್ಗೆ ನಿರ್ಧಾರವನ್ನು ಕೈಗೊಂಡಿದ್ದೀರಿ ಸ್ವಾಮಿ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಿದ್ರೆ ಸಾವಿರಾರು ಬಗ್ಗೆ ಯೋಚನೆ ಮಾಡ್ಬೇಕಂತ, ಯಾಕೆ ಕಣ್ಣಿಟ್ಟು ಕಾಲಿಡಬೇಕಂತೆ. ನೀವು ಮಾಡಿದ ಕಾರ್ಯ ಹೇಗಾಯ್ತು ಗೊತ್ತೇ? ಹೇಗೆ? ರಾತ್ರಿ ಕಂಡಂತ ಬಾವಿಗೆ ಹಗಲು ಬಿದ್ದಾಗ ಆಯ್ತು. ಯಾಕೆ ಯಾಕೆ ಮಾತನ್ನು ಹೇಳಿದ್ದೇನೆ? ಈ ಮಗು ಸಾಗರ ಗರ್ಭದಲ್ಲಿ ಸಿಕ್ಕಿತು. ಹೌದು, ನೋಡ್ತಾ ಇದ್ದೀರಲ್ಲ, ಇದನ್ನು ಕಂಡಾಗ ಯಾಕೋ ಏನು ಯಾರ ಮಗು ಅಂತ ಇಲ್ಲ. ಹಾಗಂತ ಸಾಗರ ಗರ್ಭದಲ್ಲಿ ಸೃಷ್ಟಿಯಾಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ, ಯಾರ್ದೋ ಮಗು ಇರಬೇಕು. ಹೌದು, ಹಾಗಂತ ಯೋಚನೆ ಮಾಡಿಕೊಂಡಾಗ ಆ ದೇವತೆಗಳೇ ಏನಾದ್ರೂ ಮಾಯವನ್ನು ಮಾಡಿಕೊಂಡು ಈ ಮಗನ್ನು ಈ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ, ಅಥವಾ ರಾಕ್ಷಸರು ಯಾವತ್ತೂ ಕೂಡ ನಮ್ಮ ಬಗ್ಗೆ ಅಗೇನೇ ತಿಳಿಸಬೇಕೆಂಬಂತ ಉದ್ದೇಶದಲ್ಲಿ ಇರಬೇಕಂತ ರಾಕ್ಷಸರು ಉಪಾಯದಿಂದಾಗಿ ಈ ಮಗನ್ನು ಸೃಷ್ಟಿಸಿ ಮಾಯದಿಂದ ಮಾಯಕದ ಯುದ್ಧದಿಂದಾಗಿ ಈ ಮಗುವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೋ ವಂಚನೆ ಇರಬೇಕು, ಯಾವುದೋ ಮೋಸ ಇರಬೇಕು. ಈ ಮಗಿನ ಕುಲ ಯಾವುದು, ಗೋತ್ರ ಯಾವುದು, ಹೆಸರು ಯಾವುದು, ಯಾರ ಮಗು, ಎಲ್ಲಿಂದ ಬಂತು, ಯಾಕೆಲ್ಲಿಗೆ ಬಂತು ಎಂಬಂತ ಪ್ರಶ್ನೆಯಾಗಿ ಉಳಿಯುವುದಕ್ಕೆ ಸಾಧ್ಯ ಉಂಟು. ಈಗ ನಿನಗೆಲ್ಲವೂ ಪ್ರಶ್ನೆಯೇ ಕಾಣುವುದಾ? ಹೌದು ಸ್ವಾಮಿ. ಹಾಗಂತ ಈ ಮಕ್ಕಳು ಸಾಕಿದ್ರೆ ನಮಗೆ ಬೇರೆ ಏನಾದರೂ ಬೇಕಿಲ್ಲ ಸ್ವಾಮಿ. ಇದಕ್ಕೆ ಉತ್ತರ ಕೊಡುವವನು ನಾನಲ್ಲ. ಯಾಕೆ ಸ್ವಾಮಿ? ಯಾಕೆ ಈ ಹುಡುಗ ಬಂದದ್ದು ಎಲ್ಲಿಂದ? ಎಲ್ಲಿಂದ? ಜಲಗರ್ಭದಿಂದ. ಹೌದು. ಇಷ್ಟು ಸಣ್ಣ ಮಗು ನೀರಿನ ಒಳಗಡೆ ಹೇಗೆ ಜೀವಂತವಾಗಿ ಹೇಗೆ ಬಂತು? ಅದೇ ಪ್ರಶ್ನೆ ಸ್ವಾಮಿ. ಹೌದಲ್ವೇ? ಜೀವಂತವಾಗಿ ಹೇಗೆ ಉಳಿಯಿತು? ಬಹುಶಃ ದೇವರು ನಮಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿರಬಹುದು. ಹಾಗಂತ ಇವನ ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ವಿಷಯವೇ ಗೊತ್ತಿಲ್ಲ. ಹಾಗಂತ ಸಾಕಿದ್ರೆ ಯಾರಾದ್ರೂ ಏನು ಹೇಳಿಯರು ಸ್ವಾಮಿ? ಮುಂದೊಂದು ದಿನ ನಮಗೆ ಕಂಟಕ ಬರಬಹುದು. ಹೌದು, ಹೇಳುವುದಕ್ಕೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾವೇ ಚರ್ಚಿಸುವುದಾ? ಮತ್ತೇನು ಮಾಡೋದು? ಬ್ರಹ್ಮದೇವರಿದ್ದಾರೆ, ಇದಕ್ಕೆಲ್ಲ ಇದಕ್ಕೆಲ್ಲ ಪರಿಹಾರ ಅವರದ್ದೇ. ನಾವು ಒಂದು ವೇಳೆ ಅವರ ಧ್ಯಾನವನ್ನು ಮಾಡಿದಂತಾದ್ರೆ ಬ್ರಹ್ಮದೇವರು ಇಲ್ಲಿ ಸೃಷ್ಟಿ ಮಾಡ್ತಾರೆ. ಜೀವಿಯನ್ನು ಸೃಷ್ಟಿ ಮಾಡುವಂತ ಹೊಣೆಗಾರಿಕೆ ಹೊತ್ತವನು ಬ್ರಹ್ಮದೇವ. ಸರಿ, ನಿಮ್ಮ ಮಾತು. ಆ ಬ್ರಹ್ಮದೇವರನ್ನೇ ಬರೆಸಿ ಮುಂದೇನು ಮಾಡ್ಬೇಕಂತ ಕೇಳಿದ್ರೆ ಅವನೇನಾದ್ರೂ ನಮಗೆ ಸರಿಯಾದಂತಹ ದಾರಿಯನ್ನು ತೋರಿಸಿಕೊಟ್ಟನು ಸ್ವಾಮಿ. ತಡ ಮಾಡುವುದಲ್ಲ, ಅವನನ್ನೇ ಸ್ತುತಿ ಮಾಡೋಣ. ಸರಿ. ಜಯ ಜಯ Yeah.
ನನ್ನನ್ನು ಸ್ಮರಿಸಬೇಕು ಎಂದಿದ್ರೆ ಕಾರಣ ಏನು ಎಂಬುದಾಗಿ ಅರ್ಥ ಆಗಲಿಲ್ಲ. ಯಾವ ಕಾರಣಕ್ಕಾಗಿ ನನ್ನನ್ನು ಸ್ಮರಿಸಿ ಬರೆಸಿಕೊಂಡೇ ಎಲ್ಲವನ್ನೂ ತಿಳಿಸುವೆಯಾ? ಸ್ವಾಮಿ, ನಿಮ್ಮನ್ನು ಧ್ಯಾನಿಸಬೇಕಾದರೆ ಬಲವಾದ ಕಾರಣ ಒಂದಿದೆ. ಏನಯ್ಯ? ಸ್ವಾಮಿ, ಈ ಹೊತ್ತಿಗೆ ನಾವು ಧ್ಯಾನಿಸಿದ ಪ್ರಕಾರ ಪ್ರತ್ಯಕ್ಷವಾದವರು ನಿಜ. ನಿಮ್ಮನ್ನು ಸ್ವರ್ಣರಂಜಿತ ಇದರ ಮೇಲೆ ಕುಳಿಸಿಕೊಂಡವನಿದ್ದೇನೆ. ಪೀಠವನ್ನು ಅಲಂಕರಿಸಿದ್ದೀರಿ, ಪಾದ ಪೂಜೆಯನ್ನು ಮಾಡಿದ್ದೇವೆ. ಅಷ್ಟು ಮಾತ್ರವಲ್ಲ, ಈ ಬಾಲಕನನ್ನು ನಿಮಗೆ ಒಪ್ಪಿಸುತ್ತಾ ಇದ್ದೇನೆ ಸ್ವಾಮಿ. ಏನಾಯ್ತು ಸ್ವಾಮಿ? ವರುಣ, ಮಗುವನ್ನು ನನ್ನ ಕೈಗಿತ್ತದ್ದೇ ತಡ. ಹೌದು, ಸಣ್ಣ ಬಾಲಕನಾದರೂ ಕೂಡ ಕೈಯನ್ನು ಮೇಲಕ್ಕೆತ್ತಿ ನನ್ನ ಗಡ್ಡವನ್ನು ಹಿಡಿದೆಳೆಯುತ್ತಾ ಇದ್ದ. ಹೌದು, ಎಳೆದ ಹಾಗೆ ಕಣ್ಣಿನಿಂದ ಒಂದು ಬಿಂದು ನೀರು ಇವನ ಶಿರವನ್ನು ಸೋಕಿದೆ. ಓಹೋ, ಜಲಂಧರಾಯತಿ ಇಥಿ ಜಲಂಧರ. ಹಾಗಿದ್ರೆ ಇವನು ಇನ್ನು ಮುಂದಕ್ಕೆ ಜಲಂಧರ ಎಂಬುದಾಗಿ ಧರೆಯಲ್ಲಿ ಹೆಸರನ್ನು ಪಡುವವನಿದ್ದಾನೆ. ಓಹೋ, ಮಾತ್ರವಲ್ಲ, ಈ ಬಾಲಕನ ಹಿನ್ನೆಲೆ ಏನು ಸಾಮಾನ್ಯನಲ್ಲ. ವರುಣ, ಈ ಮಗು ಹೇಗೆ ಹುಟ್ಟಿತು? ಜಲದಿಯಲ್ಲಿ ನಮಗೆ ಸಿಗಬೇಕಾದ್ರೆ ಈ ಮಗು ಯಾರು? ಹೌದು, ಪ್ರಶ್ನೆಯಾಗಿ ಉಳಿದಿದೆ. ಇದರ ಹಿನ್ನೆಲೆ ಏನು ಎಂಬುದಾಗಿ ಪ್ರಶ್ನೆಯಾಗಿ ನಿಮಗೆ ಕಾಡುತ್ತಾ ಇದೆ. ಹೌದು ದೇವ. ಈ ಹಿಂದೆ ಬೆಸ್ತರು ನಮಗೆ ಒಪ್ಪಿಸಿದ ಮಗು. ನಿಜ. ನಮ್ಮಲ್ಲೂ ಒಂದು ಪ್ರಶ್ನೆ ಇತ್ತು, ಇದು ಯಾರ ಮಗು, ಇವನ ಕುಲ ಯಾವುದು, ಇವನ ಗೋತ್ರ ಯಾವುದು ಎಂಬುದಾಗಿ. ಇವನ ಹುಟ್ಟು ಒಂದು ವಿಶೇಷವೇ ಸರಿ. ಹೇಗೆ ಸ್ವಾಮಿ? ಯಾಕಂದ್ರೆ ಪ್ರದೋಷ ಕಾಲಕ್ಕೆ ಶಿವನನ್ನು ಪೂಜಿಸುವುದಕ್ಕಾಗಿ ನಿನ್ನೊಡೆಯ ದೇವೇಂದ್ರ ಹೊರಡುವಾಗ ಭೂಲೋಕದ ದಾರಿಯನ್ನು ಹಿಡಿದು ಕೈಲಾಸ ಶಿಖರವನ್ನು ಏರುವಾಗ ಭೂಲೋಕದಲ್ಲಿ ಸುರೆಯನ್ನು ಕುಡಿದ. ಮಾತ್ರವಲ್ಲ, ಕೈಲಾಸ ಶಿಖರವನ್ನು ಏರಿದಂತಹ ದೇವೇಂದ್ರ ಸುರೆಯನ್ನು ಕುಡಿದ ಮತ್ತಿನಿಂದ ದೇವರು ಯಾರು ಎಂಬುದಾಗಿ ತಿಳಿಯದೆ ಹಿಡಿದ ಆಯುಧದಿಂದ ಶಿವನ ಹಣೆಗೆ ಬಡಿದು ಬಿಟ್ಟು. ಹೌದಾ? ಆ ಕಾಲಕ್ಕೆ ಜ್ಞಾನ ನಿರತನಾದಂತಹ ಪರಮೇಶ್ವರ ಒಮ್ಮೆಂದೊಮ್ಮೆಗೆ ಸಿಟ್ಟಿಗೆದ್ದು ಮೂರನೇ ಕಣ್ಣನ್ನು ತೆರೆದ. ಕಿಚ್ಚು ಕಣ್ಣನ್ನು ತೆರೆದ ಕಾರಣ ಆತನ ಹಣೆಯಿಂದ ಕಿತ್ತು ಹೊರದುಂಬಿತು. ಈ ಸಮಯಕ್ಕೆ ಲೋಕವೇ ಸುಟ್ಟು ಹೋಗ್ತದೆ ಎಂಬುದಾಗಿ ತಿಳಿದಂತಹ ಸುರಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ನೇರವಾಗಿ ಬಂದರು. ಮಾತ್ರವಲ್ಲ, ಆ ಅಗ್ನಿಯನ್ನು ನೇರವಾಗಿ ಸಮುದ್ರಕ್ಕೆ ಎಸೆದು ಬಿಟ್ಟು ಸಮುದ್ರ ಗರ್ಭವನ್ನು ಸೇರಿದಂತಹ ಶಿವನ ಕಿಚ್ಚು ಬೆಂಕಿ ನೀರನ್ನು ಸೇರಿದ ಕಾರಣವೇ ಮಗುವಾಗಿ ಬಂದವನಿದ್ದಾನೆ. ಮಾತ್ರವಲ್ಲ, ಇವನು ಸಾಮಾನ್ಯನಲ್ಲ. ಮತ್ತೆ ಮುಂದಕ್ಕೆ 3 ಲೋಕವನ್ನು ಗೆದ್ದಾಳುವಂತಹ ಪರಾಕ್ರಮಿಯಾಗುತ್ತಾನೆ. ವೀರನು ಧೀರನು ಶೂರನಾಗಿ ಮೆರೆಯುವವನಿದ್ದಾನೆ. ಅಷ್ಟೇ ಅಲ್ಲ, ಇನ್ನು ಮುಂದಕ್ಕೆ ಇವನನ್ನು ಧರೆಯಲ್ಲಿ ಜಲಂಧರ ಎಂಬುದಾಗಿ ಕರೆಯಲ್ಪಡುವವನಾಗಿರುತ್ತಾನೆ. ಜಲಂಧರ ಎಂಬ ನಾಮದಿಂದ ವೀರನಾಗಿಯೂ ಶೂರನಾಗಿಯೂ ಧೀರನಾಗಿ ಮೆರೆಯುವವನಿದ್ದಾನೆ. ಮಾತ್ರವಲ್ಲ, ಅಸಾಮಾನ್ಯನಾಗಿ ಮೆರೆಯುವಂತಹ ಈತನಿಗೆ ಸಾಮಾನ್ಯರಿಂದ ಮರಣ ಎಂಬುದಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಮರಣ ಬರುವುದಿದ್ರೆ ಈತನ ಕೈ ಹಿಡಿದಂತಹ ಈತನ ಧರ್ಮಪತ್ನಿಯ ಶೀಲ ಅಂದ್ರೆ ಯಾವಾಗ ಆಕೆಯ
ಆಕೆಯ ವೃತ ಕೆಟ್ಟು ಹೋಗ್ತದು, ಶೀಲ ಕೆಟ್ಟು ಹೋಗ್ತದು. ಆ ಸಮಯಕ್ಕೆ ಇವನಿಗೆ ಜನ್ಮ ಇತ್ತವನಿಂದ ಮಾತ್ರವಲ್ಲದೆ ಅನ್ಯತ್ರ ಯಾರಿಂದಲೂ ಮರಣ ಎಂಬುದಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾವುದೇ ರೀತಿಯ ಸಂಕೋಚವಿಲ್ಲದೆ ಇದು ಈ ಮಗುವನ್ನು ಕೊಂಡು ಹೋಗಿ ಸಾಕು, ನಿನಗೆ ಶುಭವಾಗಲಿ. ಪ್ರಾಣೇಶ್ವರಿ, ಬ್ರಹ್ಮದೇವರು ಹೇಳಿದ ಹಾಗೆ ಇವನು ಇನ್ನು ಮುಂದೆ ಜಲಂಧರ. ಸಂತೋಷ. ಹೌದು, ಬ್ರಹ್ಮದೇವರ ಉಪದೇಶದಂತೆ ನಡೆಯಬೇಕಾದ ತಾನೆ. ಮುಂದೇನಾಗ್ತದೆ ಅಂತ ನೋಡಿಕೊಳ್ಳೋಣ. ಶೋಣಿತಾಪುರದ ಒಡ್ಡೋಲಗಸ್ತನಾದಂತಹ ಸಂದರ್ಭದಲ್ಲಿ ಕಾಳನೇವಿ ಮಹಾಪ್ರಭುಗಳಿಗೆ ಜಯವಾಗಲಿ ಎನ್ನುವುದಾಗಿ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ವಿದ್ಯಾಭ್ಯಾಸವನ್ನು ಪಡೆದು ಪ್ರಾಯ ಪ್ರಬುದ್ಧನಾದಂತಹ ಸಂದರ್ಭದಲ್ಲಿ ಶೋಣಿತಾಪುರದ ಅಧಿಕಾರವನ್ನು ಸ್ವೀಕರಿಸಿದೆ. ಸತ್ಕುಲ ಪ್ರಸೂತೆಯಾದಂತಹ ಕನ್ಯೆಯೋರ್ವರನ್ನು ವಿವಾಹವಾಗಿ ಸತ್ಪುತ್ರಿಯೋರ್ವರನ್ನು ಪಡೆದೆ. ವೃಂದೆ ಎನ್ನುವುದಾಗಿ ಆಕೆಗೆ ಹೆಸರನ್ನಿರಿಸಿದವಳಿದ್ದೇನೆ. ಆಕೆಯ ಆಟ ಪಾಠಗಳನ್ನು ನೋಡುತ್ತಾ ಮನಸ್ಸಿನಲ್ಲಿ ಬಹಳ ಉಲ್ಲಾಸಿತನಾಗಿದ್ದವ ನಾನು. ಆದರೆ ಎಂದಿನಂತೆ ಇಂದೂ ಕೂಡ ನನ್ನ ಸಭಾಸ್ತೋಮವನ್ನು ಮಾತನಾಡಿಸುವಂತಹ ಸಂದರ್ಭದಲ್ಲಿ ಯಾರೋ ನನ್ನನ್ನು ನೋಡುವುದಕ್ಕೆ ಬರುತ್ತಾ ಇದ್ದಾರಂತೆ. ಯಾರದು ಯಾರದು? Yeah.
ಈ ಕಡೆಗೆ. ಯಾವತ್ತೂ ಕೂಡ ನಿನ್ನ ಮುಖವನ್ನು ನೋಡಿದಂತಹ ಕ್ಷಣದಲ್ಲಿ ಅದೆಷ್ಟೋ ಹರುಷಭರಿತನಾಗುವವ ನಾನು. ನಿನ್ನ ಮುಖವನ್ನು ನೋಡದೆ ದಿನನಿತ್ಯದ ಕೈಂಕರ್ಯವನ್ನು ಯಾವುದನ್ನೂ ಕೈಗೊಳ್ಳುವವನು ನಾನಲ್ಲ. ಮೊದಲಿಗೆ ಪರಮೇಶ್ವರನ ಪೂಜೆ, ಆಮೇಲೆ ನಿನ್ನ ಮುಖವನ್ನು ನೋಡಿಯೇ ನಾನು ಸಭಾಸ್ಥಾನವನ್ನು ಪ್ರವೇಶಿಸುವುದು. ಆದರೆ ಇದಕ್ಕೆ ಇದ್ದ ಹಾಗೆ ನಮ್ಮದಾದ ಈ ಆಸ್ಥಾನವನ್ನು ಪ್ರವೇಶಿಸಿ ನನಗೆ ನಮಸ್ಕರಿಸಿದಾಗ ನಿನ್ನ ಮುಖಾವಲೋಕನವನ್ನು ಮಾಡಿದವ ನಾನಿದ್ದೇನೆ. ಯಾವತ್ತೂ ಕೂಡ ನಸುನಗುತ್ತಾ ಬಂದು ಅಪ್ಪ 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 ಎಂದು ಬಾಯಿ ತುಂಬಿ ಕರೆಯುವಾಗ ಮನಸ್ಸಿಗೆ ಅದೆಷ್ಟು ಸಮಾಧಾನವಾಗುತ್ತಾ ಇತ್ತು. ಆದರೆ ಇವತ್ತು ಹಾಗಲ್ಲ. ಭಾರದ ಹೆಜ್ಜೆ ಹೆಜ್ಜೆ ನೀರಿಸುತ್ತಾ ನನ್ನ ಬಳಿಗೆ ಬಂದಿದ್ದಿ. ಮುಖವು ಬಾಡಿ ಹೋಗಿದೆ. ಏನೋ ಒಂದು ಮನಸ್ಸಿನಲ್ಲಿ ದುಗುಡ ಎದ್ದು ಕಾಣ್ತಾ ಉಂಟು. ಮಗಳೇ, ಹೆಣ್ಣು ಮಕ್ಕಳಿಗೆ ಯಾವತ್ತೂ ಕೂಡ ಆಸೆ ಎನ್ನುವುದು ಸಹಜವಾಗಿಯೇ ಇರುತ್ತದೆ. ಹೆಣ್ಣು ಮಕ್ಕಳಿಗೆ ಆಭರಣದ ಆಸೆ ಎನ್ನುವುದು ಅತಿಯಾಗಿರುತ್ತದೆ. ನಿನಗೆ ಬೇಕಾದ ಹಾಗೆ ಆಭರಣದ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಎಲ್ಲಿಯಾದರೂ ನಿನಗೆ ಕಡಿಮೆಯಾಯಿತು ಅಥವಾ ಉಡುಗೆ ತೊಡುಗೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಆಸಕ್ತಿ, ಇಷ್ಟವರೆಗೆ ಕೊಡಿಸಿದಂತಹ ಉಡುಗೆ ತೊಡುಗೆಗಳಲ್ಲಿ ನಿನಗೇನಾದರೂ ಕೊರತೆ ಉಂಟಾಯಿತು ಅಥವಾ ಮಾಡುವಂತಹ ಭೋಜನಗಳಲ್ಲಿ ನಮ್ಮ ಪಾಕಶಾಲೆಯಿಂದ ಅಡಿಗೆ ಭಟ್ಟರು ಸಮಯಕ್ಕೆ ಸರಿಯಾಗಿ ನಿನಗೆ ಬಾಯಿಗೆ ರುಚಿಸುವಂತಹ ಭೋಜನವನ್ನು ಬಡಿಸಲಿಲ್ಲವೇ ಅಥವಾ ನಿನ್ನ ಒಡನಾಡಿಗಳಾದಂತಹ ಸಖಿಗಳೆಲ್ಲರೂ ನಿನ್ನ ಮನಸ್ಸಿಗೆ ಬೇಸರವನ್ನಾಗುವಂತಹ ವಿಚಾರವನ್ನು ಉಂಟು ಮಾಡಿದ್ದಾರೆ. ಯಾಕೆ ಮಗಳೇ ದುಗುಡವ ಯಾಕೆ, ದುಮ್ಮಾನ ಯಾಕೆ, ಯಾಕೆ ಮಗಳೇ ಈ ರೀತಿ? ಅಪ್ಪಯ್ಯ ನೀಗೆ ಅಪ್ಪಯ್ಯ ನೀಗೆ ನನಗೆ ಕೇಳುವುದಿಲ್ಲ ಅಂತಲೂ ಅದರ ಅರ್ಥ ಅಲ್ಲ. ಅದೌದು, ವಿಶೇಷವಾಗಿ ಕೇಳು ಅಂತ ಇದರ ಅರ್ಥ. ವಿಶೇಷವಾದದ್ದು ಉಂಟು. ಹೌದು. ಯಾಕಂದ್ರೆ ಯಾಕೆ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಆಡುವಂತಹ ಮಾತುಗಳು ನಮಗೆ ಕೇಳುವುದಿಲ್ಲವೇ? ಕೇಳ್ತದೆ. ಅದು ಕೇಳುತ್ತದೆ, ಅದು ಸಾಮಾನ್ಯವಾಗಿರುವುದು. ಹೌದು. ಆದ್ರೆ ವಿಶೇಷವಾಗಿ ಕೇಳು ಅಂತ ಆಡಿದ್ದೇ ಅದಕ್ಕೆ. ವಿಶೇಷವಾಗಿ. ಹೌದು. ಹಾಗಾದ್ರೆ ಇಷ್ಟರವರೆಗೆ ಕೇಳಿದಂತ ವಿಚಾರಗಳಲ್ಲ, ಬೇರೆ. ಹೌದು. ಸರಿ ಸರಿ. ಭಯ್ಯ, ಓ, ನಿಮ್ಮ ಬಳಿಗೆ ಬಂದಾಗ ಮನದಲ್ಲಿ ದುಗುಡ ಏನೋ ಉಂಟು, ಅದು ಮುಖದಲ್ಲಿ ಕಾಣ್ತಾ ಇದೆ ಅಂತ ಆಡುವುದಕ್ಕೆ ತೊಡಗಿದ್ರಿ. ಮುಖವೇ ಮನಸ್ಸಿನ ಕನ್ನಡಿಯಲ್ಲುವ ಮಗಳೇ. ಹಾಗಾದ್ರೆ ಆ ಕನ್ನಡಿಯಲ್ಲಿ ನೀವು ನೋಡುವುದಕ್ಕೆ ಹೊರಟಾಗ ಕನ್ನಡಿಯಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣುವುದಕ್ಕೆ ವ್ಯತ್ಯಾಸ ಕಂಡಿದ್ದೇನೆ, ಆದ್ರೆ ಅಸ್ಪಷ್ಟವಾಗಿ ನೋಡಿದ್ದೇನೆ. ಸರಿಯಾಗಿ ಆ ವಿಚಾರ ನನಗೆ ತಿಳಿಯಲಿಲ್ಲ. ಈಗ ಹಿಡಿದಂತಹ ಕನ್ನಡಿಗೆ ಧೂಳು, ಅದನ್ನು ಒರೆಸುವಂತಹ ಪ್ರಯತ್ನ ಮಾಡಬೇಕೋ ಬೇಡವೋ? ಅದನ್ನು ಒರೆಸದಿದ್ರೆ ನಮ್ಮ ಮುಖ ಸರಿಯಾಗಿ ಕಾಣುವುದಿಲ್ಲ ಮಗಳೇ. ಅಲ್ವೇ? ಹೌದು. ಚಂದ ಇದ್ದದ್ದು ಅಪೂರ್ಣವಾಗಿಯೇ ಕಾಣುವುದು, ಹೌದು. ಚಂದ ಇಲ್ಲದ ಹಾಗೆಯೇ ಕಾಣುವುದು, ಅಥವಾ ಕಾಣದೇ ಇರುವಂತ ಮಬ್ಬು ಮಬ್ಬು ಆಗಿ ಕಾಣುವುದು, ಹಾಗೆ ಕಾಣುವುದಕ್ಕೆ ಮುಂದಾಗ್ತದೆ. ಸರಿ. ಈಗ ನಾನು ಆಡುವಂತಹ ಮಾತಿನಿಂದ ನೀವು ಸಿಟ್ಟುಗೊಳ್ಳಬಾರದು ಮಗಳೇ. ನೀನು ಬೆಳೆದು ಇಷ್ಟು ದೊಡ್ಡವಳಾಗಿದ್ದಿ, ಒಂದು ದಿವಸವಾದ್ರು ನಿನಗೆ ಬೈತದ್ದುಂಟ?
ಬೈದದ್ದುಂಟ ಅಂತ ಹೇಳಿದ್ರೆ ಬಾಲ್ಯದಲ್ಲಿ ನೀನು ತಪ್ಪಿ ನಡೆದರೂ ಕೂಡ ನಿನಗೆ ಹೊಡೆದದ್ದುಂಟ? ಇಲ್ಲ. ಪ್ರೀತಿಯಿಂದಲೇ ಕರೆದು ನೀನು ಮಾಡಿದ ತಪ್ಪುಗಳನ್ನೆಲ್ಲ ಮನವರಿಕೆ ಮಾಡಿ ಈಗ ನೀನು ಬೆಳೆದಿಷ್ಟು ದೊಡ್ಡವಳಾಗಿದ್ದಿ, ಸುಸಂಸ್ಕೃತಳಾಗಿದ್ದಿ. ಆದ್ರೆ ನೀವು ಬೈದದ್ದು ಅಂತಲ್ಲ, ನೀವು ಮಾತಾಡುವಾಗ ಅದು ಬೈದ ಹಾಗೆ ಅನಿಸುವುದು ಅದು ಒಮ್ಮೊಮ್ಮೆ. ಯಾಕೆ? ಅದು ಬುದ್ಧಿವಾದ ಹೇಳುವುದೇ ಹಾಗೆ, ನೇರವಾಗಿ ನೀವು ಆಡುವುದಲ್ಲ. ಇಂಥದ್ದಾದ್ರೆ ಇಂಥದ್ದು ಪರಿಣಾಮ ಆಗ್ತದೆ, ಹೀಗೆ ಮಾಡಕೂಡದು. ಆ ಹೇಳಿದಂತಹ ಮಾತುಗಳು ಮನಸ್ಸಿನಲ್ಲಿ ಅಚ್ಚೊತ್ತಿ ಕುಳಿತುಕೊಂಡಿದೆ. ಈಗ ಕೆಲವೊಂದು ಸಾರಿ ಮಕ್ಕಳಿಗೆ ಹಿರಿಯವರು ಬೈತಾರೆ. ಯಾಕೆ ಬೈತಾರೆ? ಮಕ್ಕಳಲ್ಲಿ ಈಗ ಮಕ್ಕಳಲ್ಲಿ ಅತಿಯಾದ ಪ್ರೀತಿ ಇದ್ರೆ ಏನಾಗ್ತದೆ, ಅವರು ಬೈಯುವುದು ಯಾಕೆ? ಬೈದ ಹಾಗೆ ಮಾಡುವುದು ಯಾಕೆ? ತನ್ನ ತಪ್ಪನ್ನು ತಾನು ತಿದ್ದಿಕೊಂಡು ಜೀವನದಲ್ಲಿ ಉನ್ನತವಾದ ಸ್ಥಾನಮಾನವನ್ನು ಗಳಿಸಲಿ, ಉತ್ತಮವಾದ ವಿದ್ಯೆಯನ್ನು ಪಡೆಯಲಿ ಎನ್ನುವುದು. ಆದ್ರೆ ಕೆಲವು ಮಕ್ಕಳಿಗೆ ಹಾಗಲ್ಲ. ಹಿರಿಯರು ಒಂದು ಹೇಳಿದ್ರೆ ಸಾಕು, ಏನಕ್ಕೇನೋ ಹೋಗಿ ಮಾಡುವುದು ನಮ್ಮ ಕಣ್ಣಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ನೀನು ಹಾಗಲ್ಲ, ಧೈರ್ಯವಂತೆ, ಬುದ್ಧಿವಂತೆ. ಅದನ್ನು ಹೇಳಿ, ಅದನ್ನು ನೀವೇ ಹೇಳಿ. ನಾ ಹೇಳುವುದಲ್ಲ. ಸರಿ, ಈಗ ನಾನು ಆಡುವಂತಹ ಸಂದರ್ಭದಲ್ಲಿ ಇವತ್ತು ತಪ್ಪು ಗ್ರಹಿಕೆ ಮಾಡಿದ್ರೆ ಅಂತ ನನಗೊಂದು ಸಂಶಯ. ನನ್ನ ಮಗಳು ತಪ್ಪಾಗಿ ಮಾತನಾಡುವುದಿಲ್ಲವಂತ ಆತ್ಮವಿಶ್ವಾಸ ನನಗೂ. ನಾನು ತಪ್ಪು ಮಾತಾಡ್ತೇನೆ ಅಂತಲ್ಲ, ನಿಮ್ಮ ಗ್ರಹಿಕೆ ಒಂದು ವೇಳೆ ತಪ್ಪಾಗಿ ಪರಿಣಮಿಸಿದ್ರೆ ನಾನು ಆಡುವಂತಹ ಮಾತುಗಳು ಈಗ ನಿಮಗೆ ಸೂಕ್ತವಾಗುತ್ತದೋ ಅಲ್ಲ, ಇದು ನಾನು ಇಲ್ಲಿ ಮಾತನಾಡಬಹುದು, ಅದು ಪ್ರಸ್ತುತವೋ ಎನ್ನುವಂತಹ ಸಂಶಯ ನನಗುಂಟು. ಈಗ ನಿನಗಿರುವುದು ಸಂಶಯ ಅಲ್ವಾ ಮಗಳೇ? ಎಲ್ಲಿಯಾದ್ರೂ ನೀನು ಮಾತಾಡಿದಲ್ಲಿ ತಪ್ಪಿದ್ದಲ್ಲಿ ಅದನ್ನು ನಾನು ಸರಿಪಡಿಸಿಕೊಂಡು ಹೋಗ್ತೇನೆ. ನಾನು ಇದ್ದೇನಲ್ಲ, ಆಗುವುದಿಲ್ಲ ಅಂತಲೇ ಅದಕ್ಕೆ ಒಪ್ಪುವಂತಹ ಮಾತುಗಳನ್ನ ಆಡ್ತೇನಪ್ಪ. ಯಾವುದು ಮಗಳನ್ನು?
ನನ್ನ ತಪ್ಪು ಮಾತಾಡ್ತೇನೆ ಅಂತ ನೀವು ಭಾವಿಸುವುದಿಲ್ಲ. ಖಂಡಿತ ಭಾವಿಸುವುದಿಲ್ಲ ಮಗಳೇ. ಹಾಗೆಂದು ಕೆಲವೊಂದು ಬಾರಿ ಕೆಲವು ವಿಷಯಗಳಿಗೆ ಸಾರ ಅಂತ ಇರ್ತದೆ. ಈ ಸಾರವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಕೆ ಮಾಡಿಕೊಂಡೆವು ಎಂದಾದರೆ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ಅಂತ ತಿಳಿದವರಾಡಿದಂತಹ ಮಾತು. ಅದನ್ನು ಕೆಲವರೆಲ್ಲರೂ ಅವರ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡವರಿದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರು. ಹೀಗಿರುತ್ತಾ ಅಂತಹ ಅನುಭವವನ್ನು ಪಡೆದಂತಹ ನಿಮ್ಮಲ್ಲಿ ಇಂಥ ಮಾತಾಡಿದ್ರೆ ನನಗೊಂದು ಸಾರ ಒದಗುವುದಕ್ಕೆ ಸಾಧ್ಯ ಉಂಟಲ್ವೇ? ಫಲಿತಾಂಶ ಒದಗುವುದಕ್ಕೆ ಸಾಧ್ಯ ಉಂಟಲ್ವೇ? ಪ್ರಪಂಚದಲ್ಲೊಂದು ಮಾತಿದೆ, ನಾರಿ, ಪಂಡಿತ, ಲತಾ ಇವುಗಳಿಗೆ ಆಧಾರ ಎನ್ನುವುದು ಒದಗಿ ಬರಬೇಕಂತೆ. ಆಧಾರ ಒದಗಿ ಬಂದ್ರೆ ಅದು ಪ್ರಕಟಗೊಳ್ಳುವುದಕ್ಕೆ ಸಾಧ್ಯ. ನಾರಿಯಾದವಳು ಬಾಲ್ಯದಲ್ಲಿ ತನ್ನ ತಂದೆಯ ಅಧೀನ, ಯೌವನದಲ್ಲಿ ಗಂಡನ ಅಧೀನ, ಮುಪ್ಪಿನಲ್ಲಿ ತನ್ನ ಮಕ್ಕಳ ಅಧೀನವಾಗಿರಬೇಕು ಎನ್ನುವುದು ಪ್ರಪಂಚದ ರೂಢಿ. ಹಾಗೇ ಇರತಕ್ಕದ್ದು. ತಾನು ಸ್ವೇಚ್ಛಾಚಾರದಿಂದಲೇ ಬದುಕ್ತೇನೆ ಅಂತ ಆದ್ರೆ ಆ ಹೆಣ್ಣಿಗೆ ಜೀವನ ಒಂದು ಸಾರ್ಥಕತೆಯನ್ನು ಒದಗಿಸುವುದೇ ಲೋಕದ ನಿಯಮವನ್ನು ಮೀರಿದಾಗ ಆಗುತ್ತದೆ. ಪ್ರಾಪಂಚಿಕರು ಆ ಹೆಣ್ಣಿನ ಕುರಿತಾಗಿ ಇಲ್ಲ ಸಲ್ಲದ ಆರೋಪಗಳ ಮೇಲೆ ಮಾಡಿ ತನ್ನ ಜೀವನಕ್ಕೆ ಬದುಕುವುದಕ್ಕೆ ಕಷ್ಟವಾಗುವಂತಹ ಪರಿಸ್ಥಿತಿ ಒದಗಿ ಬರ್ತದೆ. ಇನ್ನು ಪಂಡಿತರು, ಈ ಪಂಡಿತರೆಲ್ಲ ಅವರಷ್ಟಕ್ಕೆ ಪಂಡಿತರಾಗಿರುವುದು ಅಲ್ಲ. ಅಲ್ಲ, ಪಂಡಿತ ಅಂತ ಹೇಳಿದ್ರೆ ಮತ್ತೊಂದು ಅರ್ಥ ಉಂಟ, ಒಂದು ಟೀಕೆ ಮಾಡುವುದು, ಅರ್ಧ ಬರ್ಧ ಗೊತ್ತಿರುವುದು, ಏನೂ ಗೊತ್ತಿಲ್ಲ, ತಾನೇ ತಿಳಿದವ ಪಂಡಿತ ಅಂತ ಹೇಳ್ಕೊಂಡು ಕೆಲವು ವಿಚಾರಗಳನ್ನು ಎಲ್ಲೆಲ್ಲಿ ಹೊತ್ತು ಹಾಕಿ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ ಅವರಿಗಂತೂ ಗೊತ್ತಿಲ್ಲ, ಅದು ಬಾಕಿದ್ದವರಿಗೂ ಗೊತ್ತಾಗುತ್ತೆ. ಅಂತಹ ಪಂಡಿತರ ವಿಚಾರವಾಗಿ ಎಲ್ಲಾ ವಿಷಯವನ್ನು ಬಲ್ಲವರು, ಜ್ಞಾನಿಯಾಗಿರುವವರು ಅಂತವರನ್ನು ಪಂಡಿತರು ಅಂತ ಆಡುವುದಲ್ಲ. ಅಂತವರಿಗೆ ರಾಜಾಶ್ರಯವೇ ಸಿಗದೇ ಇದ್ರೆ ತಮ್ಮ ಪಾಂಡಿತ್ಯಕ್ಕೆ ಬೆಲೆ ಉಂಟೇ? ಅಂತಹ ಪಾಂಡಿತ್ಯ ಹೊರಗೆ ರಾಜಾಶ್ರಯ ಸಿಗಬೇಕು. ಅವರ ಕಾವ್ಯವೋ ಕವಿತೆಯೋ ರಾಜನ ಆಶ್ರಯದಲ್ಲಿ ಪ್ರಕಟಗೊಂಡಾಗ ಆ ಕವಿಯದು ಪಂಡಿತನದು ಸಾಮರ್ಥ್ಯ ಏನು ಅಂತೇಳಿ ಅವಾಗ ಗೊತ್ತಾಗುತ್ತೆ. ಪಾಂಡಿತ್ಯ ಯಾವುದೇ ಇರಲಿ, ಯಾವುದೇ ವಿಚಾರದಲ್ಲಿ ಪಾಂಡಿತ್ಯವೇ ಇರಲಿ, ಅದಕ್ಕೆ ಸರಿಯಾದಂತಹ ಯುಕ್ತವಾದಂತಹ ಆಧಾರವೇ ಸಿಗಬೇಕೇ ಹೊರತು ಅನುಪಯುಕ್ತವಾದಂತಹ ಆಧಾರ ಸಿಕ್ಕಿದ್ರೆ ಪಂಡಿತನು ಅದಕ್ಕೆ ಫಲ ಇಲ್ಲದಾಗ ಅಲ್ಲವೇ? ಲತೆ, ಈಗ ನಾವೇ ನೆಡುವಂತಹ ಲತೆ ಅಥವಾ ತನ್ನಷ್ಟಕ್ಕೆ ತಾನೇ ಉದಿಸುವಂತಹ ಲತೆ ಹೀಗೆಲ್ಲ ಇರುತ್ತದೆ. ಹಾಗೆಂದು ಲತೆಯಾದ್ರೂ ಕೂಡ ಸ್ವೇಚ್ಛಾಚಾರವಾಗಿ ತಾನು ಮುಂದುವರಿಯುತ್ತೇನೆ ಅಂತ ಬೆಳೆಯುತ್ತಾ ಬೆಳೆಯುತ್ತಾ ಹೋದ್ರೆ ಏನಾಗುತ್ತದೆ? ಅವರ ಕಾಲಿಗೆ ಸಿಕ್ಕಾದ ಹುಡಿ ಅಲ್ಲವೇ? ಲತೆಗೆ ಮಾಮರವೇ ಆಸರೆಯಾಗಬೇಕು ಎನ್ನುವುದು ಲೋಕರೂಢಿ. ಹಾಗೇ ಅಪ್ಪಯ್ಯ, ಇದನ್ನೆಲ್ಲ ಉಪಯುಕ್ತತೆ ಈಗ ನಮ್ಮ ಜೀವನದಲ್ಲಿ ನಾವು ಮಾಡಬೇಕು ಅಂತ ಪ್ರಾರಂಭದಲ್ಲಿ ಆಡಿದ್ದು ಯಾಕೆ? ನಿಮ್ಗೆ ಅರ್ಥವಾದೀತು ಅಂತ ಭಾವಿಸ್ತೇನೆ. ಈಗ ಇಷ್ಟೆಲ್ಲ ವಿಚಾರ ಹೇಳಿದ ಮೇಲೆ ಕೂಡ ನನಗೆ ಅರ್ಥವಾಗಲಿಲ್ಲ ಅಂತೇಳಿ ನೀನು ಭಾವಿಸಿದ್ದ? ಮಗಳೇ, ಅರಿತೇನೋ ನಾವು ಸಂದರ್ಭದಲ್ಲಿ ಎಲ್ಲವನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ ಮಗಳೇ. ಯಾಕೆ ತಂದೆಯಾದವ ನಾನೇ ಸ್ವಲ್ಪ ಹಿಂದುಳಿದೆನೋ ಎನ್ನುವುದಕ್ಕೆ ಖೇದವಾಗುತ್ತಾ ಉಂಟು. ಮೊನ್ನೆ ಬೆಳೆದ ಮಗಳು ನೀನು ಎತ್ತರಕ್ಕೆ ಬೆಳೆದು ನಿಂತಿದ್ದಿ. ಪ್ರಾಯ ಎಷ್ಟಾಯಿತು ಆಲೋಚನೆ ಮಾಡಿದ್ರೆ 17 ಕಳೆದು 18 ಹಿಡಿಯುತ್ತಾ ಉಂಟು ಮಗಳಿಗೆ. ಆದರೆ ಈ ಸಂದರ್ಭದಲ್ಲಿ ಆಗಬೇಕಾದದ್ದು ಹೆಣ್ಣು ಮಗಳಾದವಳಿಗೆ ತಂದೆಯಾದವ ಯಾವತ್ತೂ ಕೂಡ ಮದುವೆಯನ್ನು ಮಾಡಿಸಬೇಕು ಎನ್ನುವುದಾಗಿ ನೀನು ಹೇಳಿದಂತಹ ಈ ವಾಕ್ಯದ ತತ್ವಾರ್ಥ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ ಮಗಳೇ.
ಅವಸರ ಇಲ್ಲಪ್ಪ, ನಾ ಹೇಳಿದ್ದು ವಿಷಯ ಮಕ್ಕಳು ಯಾವಾಗಲೂ ಹಾಗೆ ಈ ಮದುವೆ ವಿಚಾರವನ್ನು ನೇರವಾಗಿ ಒಬ್ಬರಲ್ಲಿ ಬೇಗ ಬೇಡ, ನಿಮ್ಮನ್ನು ಬಿಟ್ಟು ನಾವು ಯಾವುದೋ ಒಂದು ಉದಾಹರಣೆಯನ್ನು ಕೊಟ್ಟು ಅಥವಾ ಯಾವುದೋ ಒಂದು ಮಾತಿನ ಮೂಲಕ ನನಗೆ ಮದುವೆಯಾಗಬೇಕು ಎನ್ನುವಂತಹ ಮಾತನ್ನು ಆ ವಿಚಾರವನ್ನು ವ್ಯಕ್ತಪಡಿಸುತ್ತಾರೆ. ಅದನ್ನು ತಂದೆ ತಾಯಿಗಳಾದರೂ ತಿಳಿದುಕೊಂಡಲ್ಲಿ ಅವಳಿಗೆ ಯೋಗ್ಯವಾದ ವರನನ್ನು ತಂದು ಸಮಯಕ್ಕೆ ಸರಿಯಾಗಿ ಮದುವೆ ಮಾಡಿಸುವುದು ತಂದೆ ತಾಯಿಯಾದವರ ಕರ್ತವ್ಯ. ತಂದೆಯಾದಂತಹ ನಾನು ಆ ಬಗ್ಗೆ ಆಲೋಚನೆಯನ್ನು ಮಾಡಿ ಶೀಘ್ರಾತಿ ಶೀಘ್ರವಾಗಿ ಒಂದು ಒಳ್ಳೆಯ ವರನನ್ನು ಹುಡುಕಿ ತಂದು ನಿನ್ನ ವಿವಾಹವನ್ನು ನಾನೇ ಮುಂದೆ ನಿಂತು ಮಾಡಿಸ್ತೇನೆ. ಅಲ್ಲಿಯವರೆಗೆ ನಿನ್ನ ಸಖಿಯರ ಜೊತೆಗೆ ನಿಶ್ಚಿಂತೆಯಿಂದ ಸಮಯ ತೆಗೆದುಕೊಳ್ಳಿ. ಗೊತ್ತಾಯ್ತು ನನಗೆ, ನೀನು ಅವಸರ ಇಲ್ಲ ಅಂತ ಹೇಳಿ ಉಂಟಲ್ಲ, ನನಗೆ ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಒತ್ತಿ ಹೇಳುವ ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ನನಗೆ ಮನಸ್ಸಿಲ್ಲಪ್ಪ. ನನ್ನ ಯಾವುದೇ ರಾಜಕೀಯದ ಕಾರ್ಯಗಳಿದ್ರೂ ಕೂಡ ಇನ್ನು ನಿನ್ನ ಮದುವೆಯನ್ನು ಮಾಡಿಯೇ ನಾನು ಮುಂದುವರಿಸುವುದು. ಅಯ್ಯೋ, ಅಂತ ತೀರ್ಮಾನ ಎಲ್ಲ ಬೇಡಪ್ಪ, ರಾಜಕೀಯ ಬೇಕು. ಅಲ್ಲ, ರಾಜಕೀಯ ಬೇಕು ಹೌದು, ಆದರೆ ಈಗ ಮೊದಲು ನಿನ್ನ ಮದುವೆ, ಆಮೇಲೆ ಎಲ್ಲ ರಾಜಕೀಯದ ವ್ಯವಸ್ಥೆಯನ್ನು ಮಾಡ್ತೇನೆ. ನಿಮ್ಮಿಷ್ಟವೇ ನನ್ನಿಷ್ಟ, ನಿನ್ನಿಷ್ಟವೇ ನನ್ನಿಷ್ಟ. ನೀವು ಆಡುವುದು ಸರಿ, ಆಯ್ತು. ನೀನು ಸಖಿಯರೊಂದಿಗೆ ಸುಖವಾಗಿರು, ಆದಷ್ಟು ಬೇಗ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಮಗಳಿಗೊಂದು ಉತ್ತಮ ವರನನ್ನು ತಂದು ಮದುವೆಯನ್ನು ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರನ್ನು ನೋಡುವುದಕ್ಕೆ ಬರ್ತಾ ಇದ್ದಾರೆ. ಯಾರದೊಂದು ನೋಡು. ಯಾರು ನೀನು? ಯಾರನ್ನು ಹಾಗೆ ತಿಳಿದಿಲ್ಲ. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದಾಗಲಿ. ನಾನು ಇದೇ ದಾನವ ಕುಲದಲ್ಲಿ ಹುಟ್ಟಿ ಬೆಳೆದವ. ಆದರೂ ಕೂಡ ಇಷ್ಟವರೆಗೆ ನಿನ್ನ ಮುಖ ಪರಿಚಯ ನನಗಿಲ್ಲ. ನನ್ನ ಹೆಸರು ಕುಂಭಕೇತ ಎನ್ನುವ ಹಾಗೆ. ಕುಂಭಕೇತ ಎನ್ನುವ ಹಾಗೆ? ಹೌದು. ಬರುವುದಕ್ಕೆ ಕಾರ್ಯಕಾರಣಗಳು ಏನಾದರೂ ಉಂಟೆ? ಬಹಳಷ್ಟು ಮುಖ್ಯವಾದಂತಹ ವಿಚಾರವನ್ನು ನಿನ್ನಲ್ಲಿ ಹೇಳುವುದಕ್ಕೆ ಬಂದಿದ್ದೆ. ಯಾವುದದು? ನೀನು ಯಾರು, ನಿನ್ನ ಯೋಗ್ಯತೆ ಏನು, ನಿನ್ನ ಆ ಕೀರ್ತಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಎನ್ನುವುದನ್ನು ಅರ್ಥವಿಸಿಕೊಂಡೇ ಇಲ್ಲಿಯವರೆಗೆ ಬಂದಿದ್ದೇನೆ. ಹಾಗಾದ್ರೆ ನನ್ನ ವಿಚಾರವನ್ನು ತಿಳಿದೇ ನೀನು ಇಲ್ಲಿಯವರೆಗೆ ಬಂದ? ಹೌದಯ್ಯ. ಸರಿ, ಹಾಗಾಗಿ ನಿನ್ನಲ್ಲಿ ಒಂದು ಮುಖ್ಯವಾದಂತಹ ವಿಚಾರವನ್ನು ಹೇಳುವುದಕ್ಕೆ ಬಂದಿದ್ದೇನೆ. ಮುಖ್ಯವಾದ ವಿಚಾರ? ಹೌದು. ಯಾವುದದು? ದಾನವ ಕುಲಕ್ಕೆ ಬೇಕಾಗಿ ಅದೆಷ್ಟೋ ಶ್ರಮಿಸಿದವರು ಈ ದಿತಿಕುಲ ಸಂಜಾತರು, ಅದರಲ್ಲಿ ನೀನು ಓರ್ವನು ಎನ್ನುವ ಹಾಗೆ ಅರ್ಥವಿಸಿಕೊಂಡು ನಿನಗೆ ಒಬ್ಬಳು ಮಗಳಿದ್ದಾಳೆ ಎನ್ನುವ ಹಾಗೆ ವಿಷಯವನ್ನು ಅರಿತೆ. ಸರಿ, ಮಗಳಿದ್ದರೆ ಅಷ್ಟು ಸಾಕೆ. ಅವಳಿಗೆ ಯೋಗ್ಯವಾದಂತಹ ವರ ಸರಿಯಾದಂತಹ ಸಮಯಕ್ಕೆ ಅವಳ ವಿವಾಹ ಕಾರ್ಯವನ್ನು ನೆರವೇರಿಸುವಂತಹ ಜವಾಬ್ದಾರಿ ತಂದೆಯಾದವನಿಗೆ ಕೆಲಸ ಅದುವೆ. ಹಾಗಾದ್ರೆ ನೀನು ಬಂದದ್ದು ನನ್ನ ಮಗಳ ವಿಚಾರವಾಗಿ ಬಂದದ್ದು? ಹೌದು. ನನ್ನ ಮಗಳ ಮದುವೆಗೂ ನಿನಗೂ ಏನು ಸಂಬಂಧ? ಸಂಬಂಧ ಏನೂ ಇಲ್ಲ. ಆದರೂ ಕೂಡ ನಮ್ಮ ದಾನವ ಕುಲದವರು ನಮ್ಮವರು ಏಳಿಗೆಯನ್ನು ಕಾಣಬೇಕು ಎನ್ನುವ ಉದ್ದೇಶವಷ್ಟೇ ಹೊರತು ಬೇರೇನೂ ಇಲ್ಲ. ಯಾ ಕಾಲನೇಮಿ, ನಿನ್ನ ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ, ಅವಳಿಗೆ ಯೋಗ್ಯನಾದ ವರವನ್ನು ನೀನು ಹುಡುಕುತ್ತಿದ್ದೀಯ ಅನ್ನೋ ಹಾಗೆ ವಿಚಾರವನ್ನು ತಿಳಿದೆ. ಅದಕ್ಕಾಗಿ ಒಂದು ವಿಚಾರವನ್ನು ನಿನ್ನಲ್ಲಿ ಹೇಳುವುದಕ್ಕೆ ಬಂದಿದ್ದೇನೆ. ಯಾವುದದು?
ಯೋಗ್ಯವಾದ ವರವನ್ನು ಅನುಗ್ರಹಿಸಿ ಅವನೊಂದಿಗೆ ಅವಳನ್ನು ಮದುವೆ ಮಾಡಿಸುವುದಷ್ಟೇ ದೊಡ್ಡದಾದಂತಹ ಕರ್ತವ್ಯವು ತಂದೆ ಜವಾಬ್ದಾರಿಯುತವಾದಂತಹ ತಂದೆಯ ಕರ್ತವ್ಯ. ಹೌದು. ಹಾಗಾಗಿ ಅವನು ಒಂದು ಯೋಗವನ್ನು ಅದು ಕಲ್ಪಿಸಬೇಕು ಅಂತ ಇದ್ರೆ ಸಭ್ಯ ಸಭಿಕರಲ್ಲಿ ಅಥವಾ ನಮ್ಮವರಲ್ಲಿ ಆದ್ರೂ ಕೇಳಿ ತಿಳಿದುಕೊಳ್ಳುವಂತಹ, ಹಾಗಾದ್ರೆ ಅವ ಯೋಗ್ಯತಾವಂತ, ಶಕ್ತಿ ಸಾಮರ್ಥ್ಯವಂತ, ಅವ ಇರುವಂತಹ ಸ್ಥಳ ಯಾವುದು ಅಂತ ಹೇಳಿದ್ದಿ? ಸಿಂಧೂ ಮಧ್ಯೆಯಲ್ಲಿ ಒಬ್ಬ ಅರಸನಿದ್ದಾನೆ. ಸಿಂಧೂ ಮಧ್ಯೆಯಲ್ಲಿ ಜಲಂಧರ ಎನ್ನುವ ಹಾಗೆ ಅವನ ಹೆಸರು. ಜಲಂಧರ ಅಷ್ಟು ಮಾತ್ರವಲ್ಲ, ವಿಶೇಷತೆಯನ್ನು ಹೊಂದಿದ್ದಾನೆ. ಯಾವ ರೀತಿ? ವರುಣ ದೇವನಿಂದಲೇ ಒಂದು ಅನುಗ್ರಹವನ್ನು ಪಡೆದಿದ್ದಾನೆ, ಮರಣವೇ ಇಲ್ಲ ಎನ್ನುವ ಹಾಗೆ. ಹಾಗಾಗಿ ನಿನ್ನ ಮಗಳಿಗೆ ಯೋಗ್ಯನಾದ ವರ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅದು ಅವನೇ ಎನ್ನುವುದಕ್ಕೆ ಸಂಶಯವಿಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಶಕ್ತಿ ಸಾಮರ್ಥ್ಯದಲ್ಲಿ ವಿಜೃಂಭಿಸುವಾತ ವರುಣ ದೇವರನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದವ ಜಲಂಧರ. ಸ್ವಲ್ಪ ನೀವು ಪಂಡಿತರೆ, ನಮ್ಮ ಹೃದಯ ಒಂದು ಜಾತಕವನ್ನು ನೋಡಿ ಮದುವೆಗೆ ಯಾವ ಸಂದರ್ಭ ಆದಿತು ಅಂತ ಈಗಲೇ ಹೇಳಿದ್ದಾರೆ. ಹೆಚ್ಚು ಸಮಯ ಇಲ್ಲ, ನಾಳೆ ಧನುರ್ಲಗ್ನದಲ್ಲಿ ವೃಂದ ಮದುವೆಯನ್ನು ನೆರವೇರಿಸಬೇಕು. ಅದಕ್ಕಾಗಿ ನೀವೆಲ್ಲ ಆದಷ್ಟು ಬೇಗ ಹೋಗಿ ಜಲಂಧರನನ್ನು ದಿಬ್ಬಣಿಗರ ಸಮೇತರಾಗಿ ಆ ಧನುರ್ಲಗ್ನಕ್ಕೆ ಸರಿಯಾಗಿ ಇಲ್ಲಿಗೆ ಬರಟ. ಮದುವೆಯ ಸಿದ್ಧತೆಯಲ್ಲಿ ನಾನು ಇರ್ತೇನೆ ನೋಡಿ. ನಾನೇ ಸರಿ. ಅನೇಕ ಇದ್ದಾವೆ. ಪ್ರಾಯಪ್ರಬುದ್ಧರಾಗಿದ್ದಾರೆ. ನನ್ನ ಏರು ಯೌವನ ಮಾಂಡಲಿಕರ ಮೇಲೆ ದರ್ಪಣ ಪ್ರಯೋಗಕ್ಕೆ ಬೇಕಾಗಲ್ಲ. ಸಾತ್ವಿಕರಾಗಿ ಹೋಗಿ ಸಾರಿದೆ. ನನ್ನ ಆಡಳಿತ ಒಪ್ಪಬೇಕು, ಕಪ್ಪವನ್ನು ಒಪ್ಪಿಸಬೇಕು. ಆ ಪ್ರಕಾರ ಎಲ್ಲರೂ ಕಪ್ಪವನ್ನು ಒಪ್ಪಿಸುವ ದ್ವಾರ ನಮ್ಮ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಳುವಲ್ಲಿ ಸಹಕರಿಸಿದ್ದಾರೆ. ಹೀಗೆ ಯಾವುದೇ ವಿಧದಲ್ಲಿ ನನ್ನ ಆಡಳಿತದಲ್ಲಿ ಕುಂದುಕೊರತೆ ಇಲ್ಲ. ಹೀಗೆ ಎಲ್ಲ ಮಂದಿ ಹೇಳ್ತಿರುವುದನ್ನು ಕೇಳಿ ಸಂತೋಷ ಆಗ್ತಾ ಇದೆ. ನನ್ನ ನೋಡುವ ಅಪೇಕ್ಷೆಯನ್ನು ಯಾರು ಬಂದಿದ್ದಾರಂತ ಯಾರು ನೀವು? ಏನು ಬಂದಿರಿ? ಏನಾಗಬೇಕು ನನ್ನಿಂದ? ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಶೋಣಿತಾಪುರದಿಂದ ಬಂದವರಿದ್ದೇವೆ. ಶೋಣಿತಾಪುರದಿಂದ? ಹೌದು. ಯಾಕಾಗಿ? ಮುಖ್ಯವಾದ ವಿಚಾರವನ್ನು ನಿನ್ನಲ್ಲಿ ಹೇಳುವುದಕ್ಕೆ.
ವಿಷಯ ಅರ್ಥ ಆಗ್ಲಿಲ್ಲ. ನಿಮ್ಮ ಗುರಿ ಯಾವುದಂತ ಗೊತ್ತಾದ್ರೆ ಮತ್ತೆ ಮಾತಾಡ್ಬೋದಿತ್ತು. ಮಗು, ದಾನವ ಕುಲ ಉದ್ಧಾರಕ್ಕಾಗಿ ನಾವು ಶ್ರಮಿಸುವವರಿದ್ದೇವೆ. ಅದಕ್ಕಾಗಿ ಎಂತಹ ಕೆಲಸವನ್ನು ನಾವು ಮಾಡಿದವರಿದ್ದೇವೆ ಈ ಹಿಂದೆ. ಹಾಗಾಗಿ ನಿನ್ನ ವಿಚಾರವನ್ನು ತಿಳಿದುಕೊಂಡೇ ಇಲ್ಲಿಯವರೆಗೆ ಬಂದಿದ್ದೇನೆ. ನನಗೆ ನಿಮ್ಮಲ್ಲಿಯೇ ಈಗ ಅನುಮಾನ ಉಂಟು. ಯಾಕೆ? ನಿಮ್ಮನ್ನು ಯಾರಾದ್ರೂ ಊರಿಂದ ಹೊರಗಾಕಿದ್ದಾರೆ? ಹೊರಗಾಕಿದ್ದಲ್ಲ, ನಿಮ್ಮನ್ನೇ ನೋಡುವುದಕ್ಕಾಗಿ ಬಂದವ ನಾನು. ಈಗ ಒಂದು ಊರಿನ ಅರಸ ಎಂಬ ಜ್ಞಾನ ನಿಮಗೆ ಉಂಟಲ್ಲ? ಹೌದು. ಈಗ ಅರಸರಲ್ಲಿ ಒಂದು ಕೆಲಸ ನಿಮಿತ್ತವಾಗಿ ಬರುವಾಗ ಏಳು ಎದ್ದೇಳು ಗುರು ಎಂತದ ಐತಲ್ಲ? ಹಾಗಲ್ಲ. ಮತ್ತೆ ನಿನ್ನ ಜೀವನದಲ್ಲಿ ಉನ್ನತಿಯನ್ನು ಕಾಣಬೇಕು ಎನ್ನುವ ಉದ್ದೇಶದಿಂದ ಆ ಮಾತುಗಳನ್ನು ಆಡಿದೆ ಹೊರತು ಬೇರೆ. ಈಗ ಔನ್ನತ್ಯದ ಸಂಕೇತ ಅಲ್ವಾ ಸಿಂಹಾಸನ ನಾನು ಏರಿದ್ದು? ಸಿಂಹಾಸನವನ್ನು ಏರುತ್ತೀಯ ಸತ್ಯವೇ, ಆದ್ರೆ ನಾವು ಸಿಂಹಾಸನವನ್ನು ಏರುವಾಗ ವಾಮಭಾಗದಲ್ಲಿ ಪತ್ನಿಯರಿರಬೇಕು ಎನ್ನುವಂತಹ ಯೋಚನೆಯನ್ನು ನೀನು ಮಾಡಬೇಕಿತ್ತು. ಹಾಗೆ ನೀನು ಹುಟ್ಟಿ ಎಷ್ಟು ವರ್ಷಗಳಾಯಿತು? ವಾಮಾಂಗದಲ್ಲಿ ಸತಿ ಇರಬೇಕು. ಹೌದು. ಆಗ ಮಾತ್ರ ಪರಿಪೂರ್ಣತೆ ಬರ್ತದೆ. ಹೌದಪ್ಪ. ಆ ಒಂದು ದೋಷವನ್ನು ನೀವು ಗುರುತಿಸಿದ್ದೀರಿ, ನನ್ನನ್ನು ಎಚ್ಚರಿಸ್ತಾ ಇದ್ದೀರಿ. ಹೌದು. ಏನು ಮಾಡೋಣ, ಮದುವೆ ಆಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ಸರಿ ಹೊಂದುವಂತ ಸಂಬಂಧ ಕೊಡಿ ಬರಬೇಕಾ ಬೇಡ? ನಿನಗೀಗ ಯೋಗ ಬಂದಿದೆ. ಯಾವುದು? ನಿನಗೀಗ ಯೋಗ ಬಂದಿದೆ. ಯಾವ ಯೋಗ? ಮದುವೆ ಆಗುವಂತಹ ಯೋಗ. ಅಂದ್ರೆ ಶೋಣಿತಾಪುರದಲ್ಲಿ ಕಾಲನೇಮಿಯ ಮಗಳು ಒಬ್ಬಳಿದ್ದಾಳೆ. ಇರ್ಲಿ, ಅವಳನ್ನು ನೋಡುವಾಗ ರಂಬೆ, ಊರ್ವಶಿ, ಮೇನಕೆ ಅವಳನ್ನೆಲ್ಲ ತಂದು ಅವಳ ಕಾಲಿಗೆ ಕಟ್ಟಬೇಕು. ಏನು ನಿಮ್ಮ ಅಂತಹ ರೂಪವತಿ ಇದ್ದಾಳೆ. ವರಿಸುವುದಾದರೆ ಅವಳನ್ನು ನೀನೇ ವರಿಸಬೇಕೆನ್ನುವ ಹಾಗೆ ನನ್ನ ಮನ ಹೇಳ್ತಾ ಇದೆ. ಓ ಸ್ವಾಮಿ, ನನ್ನ ಪ್ರಾಯಕ್ಕೆ ನೀವು ಬಂದಿದ್ದೀರಾ ಇಲ್ಲವೋ ಗೊತ್ತಿಲ್ಲ, ಅಂತೂ ನನ್ನ ಪ್ರಾಯ ದಾಟಿದವರ ಅನುಭವವನ್ನು ಮಾತಾಡುವುದಿದ್ರೆ, ಇಲ್ಲಿ ಒಂದು ಹುಡುಗಿ ಉಂಟು, ನೋಡಿದ್ದೇನೆ. ನೀವು ಅಲ್ಲಿರುವಂತ ಹುಡುಗಿಯನ್ನು ನೋಡಿದ್ದೀರಿ, ನನ್ನನ್ನು ನೋಡಿದ್ದೀರಿ, ಮಾತಾಡಿದ್ದೀರಿ. ಏನಯ್ಯ, ಹುಡುಗರನ್ನು ಹುಡುಗಿ ಒಪ್ಪಬೇಕು, ಹುಡುಗಿಯನ್ನು ಹುಡುಗ ಒಪ್ಪಬೇಕು, ಆಗಲ್ಲ ದಾಂಪತ್ಯ ಅದು ಕೂಡಿ ಬರುದು. ಒಪ್ಪುವುದಕ್ಕೆ ಇದೆ. ಇದೇ ವಿಷಯವನ್ನು ಅವನ ಅಪ್ಪನಲ್ಲಿ ಹೇಳಿದ್ದೇನೆ ನಾನು. ಆಗ ಹೆಣ್ಣಿನ ಅಪ್ಪನಲ್ಲಿ? ಹೌದು, ಹೆಣ್ಣಿನ ಅಪ್ಪನಲ್ಲಿ ಹೇಳಿದಾಗ ಅವರೆಲ್ಲವೂ ಒಪ್ಪಿಕೊಂಡಿದ್ದಾರೆ. ನಾಳೆಯ ದಿಬ್ಬಣ ಸಮೇತರಾಗಿ ಬರುವುದಕ್ಕೆ ಹೇಳಿದ್ದಾರೆ. ಆ ವಿಚಾರವನ್ನು ಈಗ ಮದುವೆ ಆಗುದು ನಾನು ನೀವು ಮತ್ತೆ ಡಿಬ್ಬಣಿ ಯಾಕೆ? ನೀವು ದಿಬ್ಬಣ ಸಹಿತ ಬರಬೇಕು ಅಂತ. ನಾನು ಬರುವುದಾದ್ರೆ ಅವರಿಗೆ ಒಪ್ಪಿಗೆ. ಬಾಸಿಂಗ ಕಟ್ಟಿಕೊಂಡು, ಯಾಕಂದ್ರೆ ವಾಕ್ಯ ಸರಿ ಇಲ್ಲದೆ ನಾವು ಅಪಾರ್ಥ ಕಲ್ಪನೆ. ಹಾಗಾಗಿ ಈಗ ನೀವು ಆ ಹೆಣ್ಣಿನ ಅಪ್ಪರಲ್ಲಿ ಮಾತಾಡ್ತೀವಿ. ಹೌದು, ಅವರಿಗೆ ಒಪ್ಪಿಗೆ ಆಗಿದೆ. ನನ್ನನ್ನು ಒಪ್ಪಿಸೋದಕ್ಕೆ ನೀವು ಬಂದದ್ದು. ಹೌದು. ನಿನ್ನ ಒಪ್ಪಿಗೆ ಏನೆಂಬುದು ಆಗುವುದಿಲ್ಲ ಅಂತ ಹೇಳುವುದಕ್ಕಿಲ್ಲ. ಅಲ್ಲ, ಈಗ ನೀವು ನಿಮ್ಮಷ್ಟಕ್ಕೆ ತೀರ್ಮಾನ ಮಾಡಿದ್ರಿ, ನನ್ನ ತೀರ್ಮಾನ ಹಾಗೆ ಈ ಸಂಬಂಧ ಆಗುವುದಿಲ್ಲ. ಹಾಗೆ ಹೇಳಿದ್ರೆ ಹೇಗೆ? ದಾನವ ಕುಲ ಉದ್ಧಾರ ಆಗಬೇಕಲ್ವೇ? ನನ್ನ ಶ್ರೇಯಸ್ಸನ್ನು ನೀವು ಬಯಸಿದವರು, ಯೋಗ್ಯತಾವಂತರ ಅಂತ ನನಗೆ ಸರಿ ಹೊಂದುವಂತ ಒಂದು ಯೋಗ್ಯತೆಯನ್ನು ಕೊಡಿದ ಹೆಣ್ಣು ಇಂತಲ್ಲಿದ್ದಾಳೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ. ಅವರಲ್ಲಿ ಹೇಳಿದ್ದೀರಿ, ಅವರು ಒಪ್ಪಿದ್ದಾರೆ. ನನಗೆ ಒಪ್ಪಿಗೆ ಆದರೆ ಅವರು ಸಿದ್ಧರಿದ್ದಾರೆ ಅಂತ ನೀವು ಮನವರಿಕೆ ಮಾಡ್ತಾರೆ. ಸರಿ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಮಾತು. ಎಲ್ಲಿಯೋ ಒಬ್ಬಾಕೆ ಹೆಣ್ಣು ಇರ್ತಾಳೆ, ಮತ್ತೆಲ್ಲಿಯೋ ಒಬ್ಬ ಗಂಡು ಇರ್ತಾನೆ. ಆ ಗಂಡು ಮತ್ತೆ ಈ ಹೆಣ್ಣು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಾದ್ರೆ ಯಾರಾದ್ರೂ ಒಬ್ರು ಮಧ್ಯವರ್ತಿಯಾಗಿ ಬೇಕೇ ಬೇಕು. ಆ ಕೆಲಸ ಬಹುಶಃ ಬ್ರಹ್ಮನ ಸಂಕಲ್ಪ ಅಂತ ನೀವು ಮಾಡ್ತಾ ಇರ್ಬೇಕು ಅಂತ ನಾನು ಭಾವಿಸ್ತೇನೆ. ಸಂತೋಷವನ್ನು ಒಪ್ಪಿದ್ದೇನೆ. ಒಪ್ಪಿದೆಯಾ? ಅವರು ನಿಶ್ಚಯ ಮಾಡಲಿ ಮುಹೂರ್ತ, ದಿಬ್ಬಣ್ಣ ಸಹಿತವಾಗಿ ನಾವು ಬರ್ತೇವೆ. ಮುಂದೆ ಹಾಗೆ ಆಗಲಿ. ಮಣಿ ಒಂದು ಅವರನ್ನು ಕರೆಕೊಂಡು ಬಂದಿದ್ದೇನೆ. ದಿಬ್ಬಣ ಸಮೇತರಾಗಿ ಬಂದಿದ್ದೀರಿ? ಹೌದು. ಹುಡುಗೆಯಲ್ಲಿ ಗೋಳಿ ನೋಡಿ. ಓ, ಮದುಮಗ, ಪ್ರತಿ ನಮಸ್ಕಾರ. ಬರಬೇಕು. ಮಾವಯ್ಯ ಆಗುವವರು, ಶೋಣಿತಾಪುರದ ಅಧಿಕಾರಿ, ಆ ಹೆಣ್ಣಿನ ಅಪ್ಪ, ಕಾಲನೇಮಿ ಅಂತೇಳಿ ವಂದಿಸಿದ್ದಾರೆ. ಪ್ರತಿ ನಮಸ್ಕಾರವಯ್ಯ. ಮದುಮಗ ಎಲ್ಲ ವಿಷಯ ಇವರು ಹೇಳಿದ್ದಾರೆ. ಸರಿ, ಒಳ್ಳೆಯ
ಇವರು ನಿಮ್ಮ ಮಂತ್ರಿಗಳ ಯಾರು ಅಲ್ಲ ಅತಿಥಿಗಳು ಯಾರು ಅಲ್ಲ ಅವರಿಂದಲೇ ನಿನ್ನ ವಿಚಾರವನ್ನು ನಾನು ತಿಳಿದದ್ದು. ಹೆಣ್ಣಿನ ಸಂಬಂಧ ಮಾತಾಡ್ಲಿಕ್ಕೆ ಬಂದವರು ಅವರು ಎರಡು ಕಡೆಯ ಸಂಬಂಧವನ್ನು ಜೋಡಿಸಿದವರು. ಹಾಗಾಗಿ ವಿಶೇಷವಾಗಿ ಮದುಮಗ ದಿಬ್ಬಡಿಗರಾಗಿ ಬಂದಿದ್ದು ವಿಶೇಷ ಆಸನದಲ್ಲಿ ಕುಳಿತುಕೊಳ್ಳಬೇಕು, ನಮ್ಮದಾದ ಆತಿಥ್ಯವನ್ನು ಸ್ವೀಕರಿಸಬೇಕು. ಇದು ತುಂಬಾ ಮಂದಿ ಇದ್ದೇವೆ ನಾವು. ಹೌದು, ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದಾರೆ. ಅವರು ಹೇಳಿದ ಮಾತಿನ ವಿಶ್ವಾಸದಲ್ಲಿ ನಾವು ಬಂದದ್ದು. ನಿಮ್ಮ ಮುಖ ನಾವು ಈಗ ನೋಡುದು ಒಂದು ಎಳ್ಳಿನಷ್ಟು ಕೊರತೆ ನಮ್ಮವರ ಸತ್ಕಾರಕ್ಕೆ ಕಡಿಮೆ ಆಗಬಾರ್ದು. ಇಲ್ಲಪ್ಪ, ಎಲ್ಲಿಯಾದ್ರೂ ಕಡಿಮೆ ಆಯ್ತು ಅಂತಾದ್ರೂ ಒಂದು ಸೂಚನೆ ಕೊಟ್ಟರೆ ಸಾಕು. ಅಲ್ಲ, ಆ ಕ್ಷಣದಲ್ಲಿ ನನ್ನ ಗಮನಕ್ಕೆ ಬಂದ್ರೆ ನಾನು ಕೊಡ್ತೀನಿ, ಅವರೇ ಸೂಚನೆ ಕೊಡ್ತಾರೆ. ಇದೀಗ ಮುಹೂರ್ತ ಇರುವ ಹಾಗಾಗಿ ಪುರೋಹಿತರನ್ನು ಬರುವುದಕ್ಕೆ ಹೇಳಿದ್ದೆ. ನೀವು ಎಲ್ಲಿಗೆ ಹೋಗುವುದೆಲ್ಲಿಗೆ? ಗಡಿಬಿಡಿಯಲ್ಲಿ ಹೋಗು. ಗಡಿಬಿಡಿ ಅಂದ್ರೆ ಕಾರ್ಯಕ್ರಮ, ಅಷ್ಟು ಕಾರ್ಯಕ್ರಮ ಬಂದಿದೆ. ನಾನು ಯಾವುದನ್ನು ಸುಧಾರಿಸುದು ಯಾವುದನ್ನು ಬಿಡುದು ಅಂತ ಗೊತ್ತಾಗುತ್ತಿಲ್ಲ. ಮುಹೂರ್ತ ಮೀರುವ ಮೊದಲು ಬರಬೇಕು. ಯಾಕೆ ಕಲ್ತದ್ದು ನನ್ನನ್ನು ಬರ ಮಾಡಿದ್ದೀರಿ? ಮದುವೆ ಮದುವೆ ಈ ಪ್ರಾಯದಲ್ಲಿ ನಿಮಗೆ ಅವರಿಗೆ ಮದುವೆ ಅಂತ ಮತ್ತೆ ಯಾರಿಗೆ ಮದುವೆ ಅಂತ ಹೇಳಿದ್ರು? ನನಗೆ ಮದುವೆ ಅಲ್ಲ, ಮತ್ತೆ ನನಗೆ ಯಾವುದಕ್ಕೆ ಮದುವೆ? ಒಂದು ನಿಮ್ಮ ಮಗಳಿದ್ದಾಳೆ, ಎಷ್ಟು ಉದ್ದ ಆದದ್ದು ಮಗಳಿದ್ದಾಳೆ, ಮಗಳಿಗೆ ಮದುವೆ. ಮಗಳಿಗೆ ಮೊನ್ನೆ ಇಷ್ಟು ಉದ್ದ ಇದ್ಲು ಅವಳು. ಯಾವಾಗಲೂ ಅಷ್ಟು ಉದ್ದದೇ ಇರ್ತಾಳೆ. ಮತ್ತೆ ಈಗ ವಯಸ್ಸು ಎಷ್ಟಾಯ್ತು? ಎಷ್ಟಾಯ್ತು? ಪ್ರಾಯ 18 ಆಯ್ತು. ಮತ್ತೆ ಹಾಗೆ ನಿಮಗೆ ಗೊತ್ತಿಲ್ವ ಹೆಣ್ಣು ಮಕ್ಕಳ ಬೆಳವಣಿಗೆ ಬಾಳೆ ಗಿಡದ ಹಾಗೆ ಏನೋ ಹಾಗೆ. ಅವರಿಗೆ ಸರಿಯಾಗಿ ಗೊತ್ತು. ಅದು ಅವನಿಗೆ ಗೊತ್ತುಂಟು ಎಲ್ಲ ಅವನಿಗೆ. ಹೌದು, ಹಾಗಿರುವ ತಡ ಮಾಡುವುದಲ್ಲ. ಎಲ್ಲಿದ್ದಾರೆ ಗಂಡು? ಗಂಡು ಯಾರು ಎಲ್ಲಿದ್ದಾರೆ? ಸಭೆಯಲ್ಲಿ ಹುಡುಕುದು. ಗಂಡು ಯಾರನ್ನು ಹುಡುಕುವುದು? ಮದುಮಗ ಯಾವಾಗಲೂ ಸಭೆಯಲ್ಲಿ ಇರ್ತಾರೆ. ಮತ್ತೆ ಅವರಿಗೊಂದು ವಿಶೇಷವಾದ ಆಸನವನ್ನು ಕೊಟ್ಟು ಕುಳ್ಳಿರಿಸಿದ್ದೇನೆ. ಓ, ಅಲ್ಲಿ ನೋಡಿ, ಈಗ ಆಸನದಲ್ಲಿದ್ದಾರಾ? ಆ ಆಸನ ಅಲ್ಲ, ಕುಳಿತುಕೊಳ್ಳುವಂತ ಆಸನ. ಸಿಂಹವಿಷ್ಠರ ಇದ್ದಾರಾ? ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಮದುಮಗ ಅಂದ್ರೆ ಮದುಮಗ. ಹೇಗೆ? ಅಡ್ಡಕ್ಕೆ 4, ಉದ್ದಕ್ಕೆ 4 ಇದ್ರೆ ಆಗ್ತದಲ್ಲ. ನೀವು ಹಲಗೆ ಸಿಗಲಿಕ್ಕೆ ಬಂದ ಒಂದು ಮೈಕಟ್ಟು ಆಯಕಟ್ಟಿನಲ್ಲಿ ಅಂಗಷ್ಟೌಷ್ಟವ. ಎಷ್ಟುಂಟು? 2 ಸ್ಟವ್ ಉಂಟು ಅದ್ರಲ್ಲಿ. ಯಾವುದು? ಅಂಗಷ್ಟೌಷ್ಟವ. ಅಂಗ ಸೌಷ್ಠವ ಹಾಗೆ ಅದೇನು ಹೇಳಿದ್ದಲ್ಲ. ಓ, ಸ್ವಲ್ಪ ಅವರಲ್ಲಿ ಮಾತಾಡಿ ಸರಿ ಸರಿ ಮಾತಾಡಿ, ಬೇಗ ಆಗ್ಬೇಕು. ನಮಸ್ಕಾರ. ಮತ್ತೊಮ್ಮೆ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ? ಹೇಗಿದ್ದಾರೆ ನಿಮ್ಮ ಊರಿನಲ್ಲಿ? ಎಲ್ಲ ಬಂದಿದ್ದಾರೆ. ಹೌದು, ದನಕರುಗಳೆಲ್ಲ ಅದೆಲ್ಲ ತರಲಿಲ್ಲ, ಅದು ಅಲ್ಲೇ ಇದ್ದಾವೆ. ಅಲ್ಲ ಇದಲ್ಲ ಸೌಖ್ಯವಾಗಿ. ಹೆಂಡತಿ ಮಕ್ಕಳು? ಓ ಸ್ವಾಮಿ, ನಾನು ಮದುಮಗನಾಗಿ ಬಂದಿದ್ದೇನೆ, ನನ್ನಲ್ಲಿ ಹೆಂಡತಿ ಮಕ್ಕಳು ತಗೊಂಡು. ಅದು ಹೇಳಲಿಕ್ಕೆ ಆಗುದಿಲ್ಲ. ಈ ದೊಡ್ಡ ಜನರೆಲ್ಲ 2 ರಾಗ ಆಗ್ತಾರೆ. ಹಾಗೆ ನಾನು ಒಂದು ಹೇಳಿದ್ವಿ, ಇದ್ದಾರಾ ಅಲ್ವಾ? ಇದು ಪ್ರಥಮವ ನಿಮ್ಗೆ ಆಗ್ಲೇ ಇಲ್ವಾ? ಅನುಭವದಿಂದ ಹೇಳುವ ಬೇರೆ ಮದುವೆ ಆದಂತ ಗಂಡ ನನ್ನ ಮಗಳಿಗೆ ಯಾಕೆ ಮದುವೆ ಮಾಡ್ತಾರೆ? ಅದೌದು. ಹಾಗೆ ನೀವು ಹೆಣ್ಣನ್ನು ನೋಡಿದ್ದೀರಾ? ಅಲ್ಲ, ಇವರು ಹೇಳಿದ್ದಾರೆ ಉಂಗುರ ಹಾಕಿ ಉಂಗುರ ತೆಗೆಯಬಹುದು. ಅವರು ನಿಜವಾಗಿ ನನಗೆ ಮುಖ ಪರಿಚಯ ಆದ ನನ್ನ ಬಳಿಗೆ ಬಂದ ಮೇಲೆ ಆದರೂ ಏನೋ ಒಪ್ಪಿದ್ದೇನೆ. ನೋಡ್ಲಿಲ್ಲ ಸ್ವಾಮಿ. ಆನಂದ. ಅಲ್ಲ, ಈಗ ಹುಡುಗಿಯನ್ನು ನೀವು ನೋಡ್ಲಿಲ್ಲ? ಎಲ್ಲಿಂದ? ಒಂದು ಮದುವೆ ಅಂತ ಹೇಳಿದ ತಕ್ಷಣ ಒಟ್ಟು ಬಂದದ್ದೇ ಅಲ್ಲ? ಅವರ ಮಾತಿನ ವಿಶ್ವಾಸ. ಹೌದು, ಹುಡುಗಿಯನ್ನು ಕರೆಸುವ. ಹೌದು, ಹುಡುಗಿಯನ್ನು ಕರೆಸುವ, ಆಗ ನೀವು ನೋಡ್ಬೋದಲ್ಲ. ಈಗ ಹುಡುಗಿಯನ್ನು ನೋಡುವ ಉದ್ದೇಶ ಏನು ಹೇಳಿ? ಹೇಗೆ? ಅಲ್ಲ ನಾಳೆ ಹುಡುಗಿಯನ್ನು ನೋಡುವ ಉದ್ದೇಶ ಯಾಕೆ? ಅವಳ ಕಾಲು ಸರಿ ಇಲ್ಲ, ಕೈಯೂ ಸರಿ ಇಲ್ಲ, ಮಾತಾಡ್ಲಿಕ್ಕೆ ಬರುದಿಲ್ಲ. ನಾಳೆ ಮದುವೆ ಆಗಿ 1 ವರ್ಷದಲ್ಲಿ ಬಿಟ್ಟು ಹೋದ್ರೆ ಯಾರಿಗೆ ಬರುದು? ವರಪಿತ ಪುರೋಹಿತ ಸಹಿತ. ಓ, ಪುರೋಹಿತ ಅದು ಸಹಿತ ಅಲ್ಲ, ಸಹಿತ. ಎಂತದ ಒಂದು ಹೋಗುದು ಅಷ್ಟು ಮಂದಿಗೆ ಅದರ ದೋಷ ಆಗ್ತದೆ. ಹಾಗಾಗಿ ಇವರೆಲ್ಲದಕ್ಕೆ ಪಾಲುಗಾರ. ಹೌದು, ನಾವೆಲ್ಲ ಇದ್ದೇವಲ್ಲ. ಹಾಗೆ ನಾನು ಹುಡುಗಿಯನ್ನು ನೋಡ್ಬೇಕು ಮೊದಲಾಗಿ. ಹುಡುಗಿ ಸದ್ಯರು ಮದುಮಗಳನ್ನು ಶೃಂಗಾರಿಸಿ ಕರೆದುಕೊಂಡು ಬಂದೆ. ಹೌದು, ನಾನು ಮೊನ್ನೆ ನೋಡಿದ್ದೆ. ಈಗ ಎಷ್ಟು ಎತ್ತರವಾಗಿ ಬೆಳೆದು ನಿಂತಿದ್ದಾಳೆ. ಅದು ಹೆಣ್ಣು ಮಕ್ಕಳ ದೇಹ ಪ್ರಕೃತಿಯ ಒಬ್ರು ಇದ್ರೆ ಮಾತಾಡ್ಲಿಕ್ಕೆ ಬರ್ತಾರೆ. ಈಗ ಪರೀಕ್ಷೆ ಮಾಡ್ಬೇಕಾ ನಿಮ್ಗೆ? ಅಮ್ಮ, 1-2 ನುಡಿ ಮಾತಾಡಮ್ಮ. ಏನು ಮಾತಾಡ ಹೇಳಿಕ? ನಡಿಗೆ ನೋಡ್ಲಿಲ್ಲ. ನಡಿಗೆ ಸ್ವಲ್ಪ ನಡಿಗೆ ತೋರಿಸಮ್ಮ. ಎಷ್ಟು ಚಂದದ ನಡಿಗೆ.
ಅವರು ಹೇಳಿದ ಮಾತು ಅಷ್ಟೂ ಸತ್ಯ. ಸತ್ಯವಾಯ್ತಲ್ಲ? ನನಗೆ ಒಪ್ಪಿಗೆ ಆಗಿದೆ. ಒಪ್ಪಿಗೆ ಆಗಿದೆ. ಅವಳಿಗೆ ಒಪ್ಪಿಗೆ ಆಗ್ಬೇಕಂತ ಕೇಳ್ಬೇಕಲ್ಲ? ಹೌದು, ನಾಳೆ ತೊಂದರೆ ಆಗ್ಬಾರ್ದ? ಅಮ್ಮ ಹೇಗೆ ಗಂಡು ಒಪ್ಪಿಗೆಯನ? ಅಪ್ಪನಿಗೆ ಆದ್ರೆ ಓ ಸ್ವಾಮಿ, ನಾನು ನಮಸ್ಕಾರ. ಅಲ್ಲ ಮಾಡ್ಲಿಕ್ಕಿಲ್ಲ. ಅಪ್ಪನಿಗೆ ಮಗಳಿಗ ಹಾಗಲ್ಲ. ನೀವು ಬಂದು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಹಾಗಲ್ಲ, ಅಪ್ಪನಿಗೆ ಹೇಳಿದ್ರೆ ಹೇಗೆ? ಅದು ಸಂಸ್ಕಾರ. ಅಪ್ಪ ನೋಡಿದ್ರೆ ನನಗೂ ಆದಿತು, ನನಗೂ ಒಪ್ಪಿಗೆ, ನಾನು ಮದುವೆ. ನನಗೆ ಅನುಭವ ಇಲ್ಲ, ನಾನು ಸ್ವಲ್ಪ ಗಡಿಬಿಡಿ ವ್ಯಕ್ತಿ. ಹೌದು, ಆದ್ರೆ ನನಗೆ ಅನುಭವ ಉಂಟಲ್ಲ, ಹಾಗೆ. ಇನ್ನು ತಡ ಮಾಡೋದಲ್ಲ. ಸುಸುಮುಹೂರ್ತ ಮೀರ್ತಾ ಉಂಟು. ಧನುರ್ಮುಹೂರ್ತ ಮೀರ್ತಾ ಉಂಟು. ಎಲ್ಲೆಂಟು ಆಹಾರ 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 ಅಲ್ಲ ಸ್ವಾಮಿ, ಭೂಹಾರ. ಒಂದು ಮದುಮಗನ ಕೈಯಲ್ಲಿ ಕೊಡಿ. ಒಂದು ಮದುಮಗಳ ಕೈಯಲ್ಲಿ, ಒಂದು ಮದುಮಗಳ ಕೈಯಲ್ಲಿ ಕೊಡಿ. ಇನ್ನೊಂದು ಮದುಮಗನ ಕೈಯಲ್ಲಿ. ಇಲ್ಲ, ನೀವು ಬನ್ನಿ, ಈ ಕಡೆ ತಿರುಗಿ, ಇತ್ತ ಕಡೆ ತಿರುಗಿ. ಈಗ ನಾನು ಮಂತ್ರ ಹೇಳ್ತೇನೆ, ಆದ ಬಳಿಕ ನೀವು ಆ ಭೂಹಾರ ಬದಲಾಯಿಸಬೇಕು. ಯಾರಿಗೆ ಮದುವೆ? ನಿಮಗೂ ನನಗ? ನೀವು ತಪ್ಪಾಯ್ತು, ಮತ್ತೆ ತಪ್ಪು ಎಲ್ಲ ಹೋಯ್ತು. ಅದು ನೀವು ಮಂತ್ರದೊಟ್ಟಿಗೆ ಅದನ್ನು ಹಾಗೆ ಬರಿಸ್ಬೇಕು. ಅವಳಿಗೆ ಅಲ್ಲ, ಮಾಲೆಯನ್ನು ಹಾಗೆ ಬರಿಸಬೇಕು. ಹೇಗೆ ಬರಿಸ? ಸರಿ, ಮಂತ್ರ ಹೇಳಿ. ನಾನು ಮಂತ್ರ ಹೇಗೂ ಹೇಳ್ತೇನೆ, ಅದನ್ನು ಹಾಕುವುದು ನಿಮ್ಮ ಕಾರ್ಯ. ಹಾಗೆ ಆಕೆ ಆ ಹೂವಾರ ಬದಲಾಯಿಸಿ, ಹೂವಾರ ಬದಲಾಯಿಸಿ. ದಾರೆ ಎಳೆಯುವುದು. ಇಲ್ಲಿದ್ದಾರೆ, ಬನ್ನಿ. ಸಿಂಧು ಮಧ್ಯ ಅಧಿಕಾರಿಯಾದಂತಹ ಜಲಂಧರನಿಗೆ ನನ್ನ ಮಗಳಾದಂತಹ ವೃಂದೆಯನ್ನು ದಾರೆ ಎರೆದು ಕೊಡುತ್ತೇನೆ, ದಾರೆ ಎರೆದು ಕೊಡುತ್ತೇನೆ, ದಾರೆ ಎರೆದು ಕೊಡುತ್ತೇನೆ. ಇನ್ನು ಮಂಗನ ಮೂತ್ರ, ಮಂಗನ ಮೂತ್ರ, ಮಂಗನ ಮೂತ್ರ. ಪುರೋಹಿತರೆ ನೀವು. ಮಂಗನ ಮೂತ್ರ ಅದು ಏನಂತ ಅದು ಅಸಂಬದ್ಧ ಆಗುವುದಿಲ್ಲ. ಎಂತದ್ದು? ಮಂಗಳ ಸೂತ್ರ. ಅದು ಎಲ್ಲಿ ನಿಮ್ಮಲ್ಲಿ ಕೊಟ್ಟದಲ್ಲ? ಅಯ್ಯೋ, ಅದನ್ನು ಹಿಡಿದುಕೊಂಡ ಜಾಗ ಒಳ್ಳೆದು. ಅದು ಅಲ್ಲೇ ಸಿಕ್ಕಿಸುವುದು ನಾವು. ಹಾಗೆ ಇದನ್ನು ಮಂತ್ರ ಹೇಳ್ತೇನೆ, ಆ ಬಳಿಕ ಅವಳ ಕೊರಲಿಗೆ ಕಟ್ಟಿ. ಮಾಂಗಲ್ಯಂ ತಂತು ನಾನೇನ ನನ್ನ ಜೀವನ ಚೇತನ. ಚೇತನಲ್ಲ, ಮಮ ಜೀವನ ಹೇತುನ. ಕಂಠ ಬಡಿ 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 ಕೊಡು ಮಾರೆ. ಮಂಗಳ ಮುಖ್ಯವಾಗಿ ಬನ್ನಮ್ಮ, ಆರತಿಯನ್ನು ಮಾಡಿ, ಆರತಿ ಮಾಡಿ, ಮಾಡಿ ಆರತಿ. ಕಂದಗಿವರ ಜಲಂಧರಗೆ ಇಂದೀವರ ಮಂದಗ ಮಗೆಯರು ಒಂದು ಎಣ್ಣೆ ಹಾಕೋ ಕ್ರಮ ಇಲ್ವಾ? ಎಷ್ಟು ಎಣ್ಣೆ ಉಂಟು ನಮ್ಮದಲ್ಲಿ ಬೇಕಾದ ಈಗ ಎಣ್ಣೆ ಹಾಕುವುದು ಹಂತವಾಗಿ ಹಾಕ್ಬೇಕು. ಮೊದಲಿಗೆ ಇಷ್ಟು 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 ಹಾಕಬೇಕು. ಇಷ್ಟು ಎಣ್ಣೆ ಹಾಕಿದ್ರೆ ವ್ಯರ್ಥ ಆಗುದಿಲ್ಲ. ಅದು ಸಲ ಹಾಕುವ ಎಷ್ಟು ಸಲ ಬರಬೇಕು? ಅವರಿಗೆ ಅಭ್ಯಾಸ ಉಂಟು. ಆ ಮೋನನಿಗೆ ಭಾಷೆ ಇಲ್ಲ. ಆದಿತ್ತು, ಮದುವೆ ಹೇಗೂ ಆದಿತ್ತು. ಇನ್ನು ಉಡುಗೊರೆ ಕೊಡುವ ಕಾರ್ಯಕ್ರಮ. ಯಾರಾದ್ರೂ ಸಭೆಯಲ್ಲಿ ಇದ್ರೆ ಉಡುಗೊರೆ ಕೊಡುವವರು ಏನಾದ್ರೂ ಇಟ್ಟಿದ್ರೆ ನಾವು ಆಮಂತ್ರಣದಲ್ಲಿ ಮೊದಲೇ ಬರೆದಿದ್ದೇವೆ, ಆಶೀರ್ವಾದವೇ ಉಡುಗೊರೆ. ಉಡುಗೊರೆ ಕೊಡುವುದಕ್ಕಿಲ್ಲ, ಅಷ್ಟೇ. ಹಾಗಾಗಿ ಇನ್ನು ನಿಮಗೆ ಕೊಡುವ ದಕ್ಷಿಣೆ ಅಲ್ಲಿ ಭಂಡಾರಿಗಳಲ್ಲಿ ಹೇಳಿದ್ದೇನೆ, ಅವನನ್ನು ನೋಡಿ ಹೋಗಿ. ಮಾತ್ರ ಈ ಸಲ ಹಿಮ್ಮಡಿಯಾಗಿ ಕೊಡುವುದಕ್ಕೆ ಹೇಳಿದ್ದೇನೆ. ಹಿಮ್ಮಡಿಯಾಗಿ ಅದೇ ಎರಡರಷ್ಟು ದುಪ್ಪಟ್ಟು ಕೊಡುವುದಕ್ಕೆ ಹೇಳಿ. ಯಾಕೆ? ಮಕ್ಕಳ ವಿವಾಹೋತ್ಸವದ ಸಂಭ್ರಮ. ಹಾಗಾಗಿ ಹೋಗುವಾಗ ಅವನನ್ನು ನೋಡಿ ಹೋಗಿ. ಮತ್ತೊಂದುಂಟು, ನಾಳೆ ಜನರು ಹೇಳ್ಬಾರ್ದಲ್ಲ, ಪುರೋಹಿತರ ಅಷ್ಟು ಮಾಡಿದ್ರು ಉಡುಗೊರೆ ಕೊಟ್ಟು ಹೋಗ್ಲಿಲ್ಲ ಅಂತ ಹೇಳ್ಬಾರ್ದಲ್ಲ. ಮತ್ತೆ ಉಂಟು ಪುರೋಹಿತರ ಬಟ್ಟೆ. ಇದರಲ್ಲಿದೆ 1000 ಬಟ್ಟೆ. ಮೊದಲಿಗೆ ಮದುಮಗಳ ಕೊರಳಿಗೆ, ತದನಂತರ ಮದುಮಗನ ಕೊರಳಿಗೆ, ಪುನಃ ಯಥಾಸ್ಥಿತಿ ಪುರೋಹಿತರ ಸ್ವಾಮಿ. ಉಡುಗೊರೆ ನಮಗೆ ಸಲ್ಲಬೇಕಾದಲ್ಲ. ಹಾಗೆ ಕೊಡ್ತಾ ಹೋದ್ರೆ ಎಷ್ಟು ಬೇಕಾಗ್ತದೆ ಬಟ್ಟೆ? ಉಳಿತಾಯ. ಹಾಗೆ ನೀವು ಉಡುಗೊರೆ ಮಾಡ್ತೀರಿ, ಹಿಂದೆ ಪಡೀತೀರಿ, ತೋರಿಸುವುದು ಮಾತ್ರ. ಮತ್ತೆ ಹಿಂದಕ್ಕೆ
ರಾಯರೇ ಹೇಗಿದ್ರು ಆಯ್ತು, ಒಳ್ಳೆ ರೀತಿಯಲ್ಲಿ ಮದುವೆ ಹೇಗಿದ್ರು ಆಯ್ತು. ಆದಿತ್ತು, ಇನ್ನು ನಾನು ಕಾರ್ಯಕ್ರಮ ಇರುವಾಗ ನಿಮ್ಮನ್ನು ಕರಿ. ಆದಿತ್ತು, ಬರ್ತೇನೆ ಬರ್ತೇನೆ. ಅಳಿಯನಾದ ಜಲಂಧರನಲ್ಲಿ ಒಂದು ವಿಜ್ಞಾಪನೆ. ಏನು? ನನ್ನ ಮಗಳಾದಂತಹ ವೃಂದೆಯನ್ನು ಇಷ್ಟರವರೆಗೆ ಕೆಳಗೆ ಇಟ್ಟರೆ ಇರುವೆ ತೆಗೆದುಕೊಂಡು ಹೋದಿತು, ಮೇಲೆ ಇಟ್ಟರೆ ಕಾಗೆ ಕೊಂಡು ಹೋಯಿತು ಎಂಬ ಹಾಗೆ ಜೋಪಾನವನ್ನು ಮಾಡಿ ಅತಿ ಮುದ್ದಿನಿಂದ ಸಾಕಿದ್ದೇನೆ. ಇಂದಿನ ದಿವಸ ನಿನಗೆ ವಿವಾಹವನ್ನು ಮಾಡಿಕೊಟ್ಟಿದ್ದೇನೆ. ನನ್ನ ಮಗಳಾದಂತಹ ವೃಂದೆಯು ಮುಂದೆ ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಎಲ್ಲಿಯಾದ್ರೂ ತಪ್ಪುಗಳನ್ನು ಮಾಡಿದಲ್ಲಿ ಆ ತಪ್ಪುಗಳನ್ನೆಲ್ಲ ಮನ್ನಿಸಿ ಸುಖ ದಾಂಪತ್ಯ ಜೀವನವನ್ನು ಸಾಗಿಸಿ ಮಕ್ಕಳು 4 ಸುಪುತ್ರರನ್ನಾಗಿ ಪಡೆದು ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯುವುದರಿಂದ ಆಶೀರ್ವದಿಸುವುದರೊಂದಿಗೆ ಶೋಣಿತಾಪುರದ ಅಷ್ಟೈಶ್ವರ್ಯವನ್ನು ನಿಮಗೆ ಉಡುಗೊರೆಯಾಗಿ ಕೊಡುತ್ತಾ ನನ್ನ ರಾಜಕೀಯ ಕಾರ್ಯದ ಹತ್ರ ನಾನು ಮುಂದುವರಿಯುತ್ತೇನೆ. ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೀರಿ. ನನ್ನಲ್ಲಿ ವಿಶ್ವಾಸ ಇಟ್ಟು ನಿಮ್ಮ ಮಗಳನ್ನು ದಾರಿ ಎರೆದು ಕೊಟ್ಟಿದ್ದೀರಿ. ಉಭಯ ಕುಲ ದೀಪಗಳಾಗಿ ನಿಮ್ಮ ಮತ್ತೆ ನಮ್ಮ ಉಭಯ ಊರನ್ನು ಬೆಳಗುವ ಯೋಗ್ಯತಾ ಸಂಪನ್ನ ನಿಮ್ಮ ಮಗಳು ಅಂತ ಹೇಳಿ ಖಂಡಿತವಾಗಿ ನಾನು ಮಾಡ್ತೇನೆ. ಜೀವನದಲ್ಲಿ ಶ್ರೇಯಸ್ಸಾಗಲಿ. मेरे ಶಂಕರ ಪರಿವಾರ ನಡೆದರದು ಜಲಂಧರನ್ನು ಕಾಣುವ ಉದ್ದೇಶದಿಂದ ಯಾರೋ ಬಂದಿದ್ದಾರಂತೆ. ಮುಂದೆ ಮಹಾರಾಜರನ್ನು ಕಾಣಬೇಕು, ಮಾತಾಡಬೇಕು, ಹೀಗೆ ನಮ್ಮವರಲ್ಲಿ ನೀವು ಹೇಳಿದ್ದೀರಂತೆ. ಹೌದು, ಹಾಗೆ ಅವರ ಮೂಲಕವೇ ಆಸ್ಥಾನದ ಒಳಗೆ ನಿಮ್ಮನ್ನು ಪ್ರವೇಶ ಕೊಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೇನೆ. ಅಯ್ಯ, ನೀವು ನಮ್ಮ ಊರವರಲ್ಲ, ಯಾವುದೋ ಬೇರೆ ಊರಿಂದ ಬಂದಿದ್ದೀರಿ. ಆದ್ರೆ ನಿಮ್ಮನ್ನು ಕಾಣುವಾಗ ನಮ್ಮ ಈ ಸಭೆಯಲ್ಲಿರುವವರು ಯಾರಾದ್ರೂ ಇಂತಹ ವ್ಯಕ್ತಿಗಳನ್ನು ನೋಡಿದ್ದೀರಾ? ಒಬ್ಬರಿಗೆ ತನು ಇದೆ, ಶಿರ ಇಲ್ಲ, ಮತ್ತೊಬ್ಬರಿಗೆ ಶಿರ ಇದೆ, ತನು ಇಲ್ಲ. ಅಯ್ಯ, ನಿಮ್ಮ ಪುರಾಕೃತವಾದ ಕರ್ಮ ವಿಶೇಷದಿಂದ ಜನ್ಮಕ್ಕೆ ಬರುವಾಗಲೇ ನೀವು ಹೀಗೆ ಹುಟ್ಟಿದ್ದ, ಅಥವಾ ಕಾಲಾಂತರದಲ್ಲಿ ಮತ್ತೊಬ್ಬರ ಕೈಯ ದೆಸೆಯಿಂದಾಗಿ ನಿಮಗೆ ಯೂನಾಂಗ ಪ್ರಾಪ್ತಿ ಆದದ್ದ, ಯಾವುದೊಂದು ತಿಳಿಯುವುದಿಲ್ಲ. ನಿಮ್ಮಲ್ಲಿ ನಾನು ವಿಚಾರಿಸ್ತಾ ಇದ್ದೇನೆ, ನೀವು ಯಾರು, ನಿಮಗೆ ಹೀಗೆ ಯಾಕಾಯ್ತು, ನನ್ನಲ್ಲಿಗೆ ಯಾಕೆ ಬಂದಿದ್ದೀರಿ, ಸವಿಸ್ತಾರವಾಗಿ ಹೇಳಿದ ನಾನು. ಪೂರ್ವ
ನಮ್ಮನ್ನು ನೋಡಿ ಅದೆಷ್ಟೋ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದೀವಿ. ಹೌದು, ನಮಗೆ ನಮ್ಮ ಪರಿಚಯ ನಿಮಗೆ ಇರ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ನಾವು ಇಲ್ಲಿಯವರ. ಮತ್ತೆ ನಮ್ಮ ಹೆಸರು ರಾಹುಕೇತು ಅಂತ. ರಾಹುಕೇತು? ಹೌದು. ನೀವು ಹುಟ್ಟುವಾಗ್ಲೇ ರಾಹುಕೇತು? ಮತ್ತೆ ಹುಟ್ಟುವಾಗ ಹೀಗಿದ್ದದ್ದಲ್ಲ. ಮತ್ತೆ ಹೇಗಿತ್ತು? ಹುಟ್ಟುವಾಗ ಸರಿ ಇತ್ತು, ಈಗ ಮಾತ್ರ ಸರಿ ಇಲ್ಲ ನಿಮಗೆ. ಹೌದು. ಈ ರೀತಿ ಆಗುವುದಕ್ಕೆ ಕಾರಣ ಉಂಟು. ಏನು? ಇದು ಸಮುದ್ರ ಮಥನದ ಪ್ರಕರಣದಿಂದ ಆದದ್ದು. ಓ, ದೊಡ್ಡ ಹಿನ್ನೆಲೆ ಉಂಟು. ಹಿನ್ನೆಲೆ ಉಂಟು. ಸಮುದ್ರ ಮಥನ? ಹೌದು. ರಾಹುಕೇತುಗಳು? ಹಾ, ಕತೆ ಬಹಳ ಕುತೂಹಲ ಉಂಟಲ್ಲ. ಹೌದು. ದೊಡ್ಡ ವಿಷಯ ಹೇಳಿ. ಆದಿ ಅಯ್ಯ, ಓ ಕಾರಣ ಮೂಲ ಕಾರಣ ಸಮುದ್ರ ಮಥನದಲ್ಲಿ ಆದಂತ ಒಂದು ಪ್ರಕರಣ. ಸಮುದ್ರ ಮಥನ? ಹೌದು. ಎಲ್ಲಿ ಆದದ್ದು? ಸರದಿಯಲ್ಲಿ. ಸಮುದ್ರದಲ್ಲಿ? ಹೌದು. ಯಾರಿಗೆಲ್ಲ? ನಮಗೂ ಮತ್ತು ದೇವತೆಗಳಿದೆ. ನಮಗಂದ್ರೆ ಸುರರಿಗೂ ಹಾಗೂ ಅಸುರರು, ಸುರಾಸುರರು ಸೇರಿ. ಹೌದು. ಸಮುದ್ರ ಮಥನ. ಅದ್ಯಾಕಾದ್ದು? ದುರ್ವಾಸರ ಶಾಪ ದೇವೇಂದ್ರನಿಗೆ ಸಿಕ್ಕಿದೆ. ಏನೆಂದು? ನಿನ್ನ ಏನು ಉಂಟು ಅಹಂಕಾರ, ಸಂಪತ್ತೆಲ್ಲ ಉಂಟು ಎಂಬುದಾಗಿ ನಿನಗೆ ಅಹಂಕಾರ, ಅದೆಲ್ಲ ಸರದಿ ಪಾಲಾಗಿ ಹೋಗಲಿ ಅಂತ. ದೂರ್ವಾಸರ ಶಾಪ? ಹೌದು. ಇಂದ್ರನ ಸಂಪತ್ತೆಲ್ಲ ಸಮುದ್ರ ಪಾಲಾಗಲಿ ಅಂತ. ಹೋಗ್ಲಿ, ನಿಮಗೆ ಯಾಕೆ ತಲೆ ಬಿಸಿ? ಆ ಸಂದರ್ಭದಲ್ಲಿ ಈ ಅಸುರ ಕುಲದಲ್ಲಿ ಒಬ್ಬರು ನಾಯಕರಿದ್ರು ನಮ್ಗೆ. ಯಾರು? ಬಲಿಚಕ್ರವರ್ತಿ ಅಂತ. ಏನಾಯ್ತು? ಅವರ ಆಳ್ವಿಕೆಯಲ್ಲಿರುವಂತಹ ಸಂದರ್ಭದಲ್ಲಿ ನಾರದರು ಬಂದು ಹೇಳಿದಂತ ಮಾತು, ದೇವೇಂದ್ರನಿಗೆ ಶಾಪ ಸಿಕ್ಕಿದೆ, ಈಗ ಅಲ್ಲಿ ಉಳಿದದ್ದು ಖಾಲಿ ಪೀಠ ಮಾತ್ರ, ಅದನ್ನು ನೀನು ವಶ ಮಾಡಬೇಕು ಅಂತ. ಬಲಿಯಲ್ಲಿ? ಹೌದು. ಹಾಗಾಗಿ ನಮ್ಮಲ್ಲೆಲ್ಲ ವಿಚಾರವನ್ನು ಹೇಳಿದ್ರು. ನಾವು ದೇವಲೋಕಕ್ಕೆ ಹೋದೆವು, ಪೀಠವನ್ನು ವಶ ಮಾಡಿಕೊಂಡೆವು. ಉಳಿದದಲ್ಲಿ ಪೀಠ ಅಲ್ವಾ, ಅದಾದ್ರೂ ಉಳಿಲಿ ಅಂತ. ಸೋತಂತ ದೇವೇಂದ್ರ ಪುನಃ ನಮ್ಮ ಬಳಿಗೆ ಪುನರಪಿ ನಮ್ಮ ಬಳಿಗೆ ಬಂದು ಹೇಳಿದ, ಈಗ ಇಲ್ಲಿ ಬರೇ ಇರುವುದು ಪೀಠ ಮಾತ್ರ, ಸುವಸ್ತುಗಳೆಲ್ಲ ಸಮುದ್ರ ಪಾಲಾಗಿ ಹೋಗಿದೆ. ಹಾಗಂತಾದ್ರೆ ಪುನರಪಿ ಅದು ಬರಬೇಕು ಅಂತ ಆದ್ರೆ ಒಂದು ಕಾರ್ಯವನ್ನು ನಾವು ಮಾಡಬೇಕು ಅಂತ. ಏನದು? ಏನೆಂಬುದಾಗಿ ನಮ್ಮ ಒಡೆಯ ಕೇಳಿದ್ರು. ಶ್ರೀಹರಿಯ ನಿರೂಪಣೆಯಾಗಿದೆ, ಸುರರು ಅಸುರರು ಮಥನವನ್ನು ಮಾಡಬೇಕು ಸಮುದ್ರದಲ್ಲಿ. ಸಮುದ್ರವನ್ನು ಮತಿಸುವುದು? ಹೌದು. ಮಂದಾರಗಿರಿಯನ್ನು ತಂದು ವಾಸುಕಿಯನ್ನು ಸುತ್ತಿ ಸಮುದ್ರ ಮಥನ ಮಾಡುವ ಅಂತ ಹರಿಯ ನಿರೂಪಣೆ ಅಲ್ವಾ. ನಮ್ಮ ಒಡೆಯ ನಮ್ಮಲ್ಲೆಲ್ಲ ಕೇಳಿದ್ರು, ನಾವು ಒಪ್ಪಿಕೊಂಡೆವು. ಸರಿ. ಆದ್ರೆ ಅಲ್ಲಿ ಒಂದು ಮಾತು ನಾವು ಹೇಳಿದ್ವಿ. ಏನು? ಮಥನ ಮಾಡುವುದು ಹೌದು, ಆದ್ರೆ ಬಂದಂತಹ ಸುವಸ್ತುಗಳು 2 ಪಾಲು ನಮಗೆ, 1 ಪಾಲು ಅವರಿಗೆ ಆಗಬೇಕು ಅಂತ. ಅದ್ಯಾಕೆ 2 ಪಾಲು ನಿಮಗೆ? ಕಾರಣ ಉಂಟು. ನಾವು 66 ಕೋಟಿ ದಾನವರಿಗೆ ಅಲ್ವಾ, ಅವರಿರುವುದು 33. ನಮ್ಮ ಸಂಖ್ಯೆ ಹೆಚ್ಚು ಉಂಟು, ಹಾಗಾಗಿ 2 ಪಾಲು ನಮಗೆ ಆಗಬೇಕು. ಹಾಗೆ ಅವರ ಮಾತಿನಂತೆ ಎಲ್ಲವನ್ನು ಮಥನ ಮಾಡಿದೆವು. ಎಲ್ಲ ಸುವಸ್ತುಗಳು ಮೇಲೆ ಬಂತು, ಎಲ್ಲ ಸ್ವರ್ಗಕ್ಕೆ ಹೋಗ್ಲಿ ಅಂತ ಹೇಳಿ. ಸರಿ, ಅದು ಸ್ವರ್ಗಕ್ಕೆ ಹೋಯ್ತು. ಹೌದು. ಆಗ ಸ್ವರ್ಗ ಯಾರ ಕೈಯಲ್ಲಿ ಉಂಟು? ಬಲಿಯ ಕೈಯಲ್ಲಿ ಆದೀತು ಅಂತ ನಾವು ಹೇಳಿದೆವು. ಆ ಬಳಿಕ ಅದರಲ್ಲಿ ಒಂದು ವಸ್ತು ಬಂದಿದೆ. ಯಾವುದು? ಅಮೃತ. ಅಮೃತ? ಹೌದು. ಅದನ್ನು ಕುಡಿದವನಿಗೆ ಮರಣವೇ ಇಲ್ಲ, ಮತ್ತೆ ಮುಪ್ಪು ಎಂಬುದಾಗಿ ಬರುವುದಿಲ್ಲ, ಜರಾ ಮರಣ ವರ್ಜಿತ. ಹೌದು. ಹಾಗಾಗಿ ನಮಗೆ ಅಂತ ವಾದ ಪ್ರಾರಂಭವಾಯಿತು. ಅದು ಬಲಿ ಚಕ್ರವರ್ತಿನ ಕೈಯಲ್ಲಿ. ಆ ಸಂದರ್ಭಕ್ಕೆ ಒಬ್ಬಳು ತರುಣಿ ಬಂದು. ತರುಣಿ? ಹೌದು. ಬಂದು ನಮ್ಮ ಚಕ್ರವರ್ತಿ ಯಾರೆಂಬುದೇ ಕೇಳಿದ್ರು. ನನ್ನ ಹೆಸರು ಮೋಹಿನಿ. ಹಾಗಾಗಿ ಅವರ ಸಂಭಾಷಣೆ ಎಲ್ಲ ಆಯ್ತು, ಅವರ ಕೈಗೆ ಕೊಟ್ಟು. ಮೋಹಿನಿ ಕೈ? ಹೌದು. ಆಗ ಅವಳು ಹೇಳಿದಂತ ಮಾತು,
ಸುರರಾಸುರ ಎರಡು ಪಂಕ್ತಿಯನ್ನಾಗಿ ಕುಳ್ಳಿರಿಸಿ. ರಕ್ಕಸರು ಬೇರೆ, ದೇವತೆಗಳು ಬೇರೆ. ದೇವತೆಗಳು ಬೇರೆ. ಹಾಗಾಗಿ ನಾವು ಹಾಗೆ ಕುಳಿತುಕೊಂಡೆವು. ಆ ಸಂದರ್ಭದಲ್ಲಿ ದೇವತೆಗಳಿಗೆ ಮೊದಲು ಬಡಿಸ್ಲಿಕ್ಕೆ ಬಂದ. ದೇವತೆಗಳಿಗೆ? ಹೌದು. ಆಗ ನಾನೊಂದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ, ಏನು ಮೊದಲೇ ಯಾಕೆ ದೇವತೆಗಳಿಗೆ ಬಡಿಸುವುದು ಅಂತ ಅವರಿಗೆ ಗೊತ್ತಾಗದ ಹಾಗೆ ಸ್ವರ್ಭವನು ಆದಂತಹ ನಾನು ಆ ಪಂಕ್ತಿಯಲ್ಲಿ ಹೋಗಿ ಕುಳಿತುಕೊಂಡೆ. ಒಳ್ಳೆದಾಯ್ತು ಅಲ್ವಾ? ಮೊದಲ ಅಮೃತ ಸಿಗ್ತ ಅಲ್ಲ? ಹೌದು. ಅವಳ ಮಾತಿನಲ್ಲಿ ಏನೋ ಮರ್ಮ ಉಂಟು ಅಂತ ಅರಿತುಕೊಂಡು ಹಾಗಾಗಿ ನಾನು ಕುಳಿತುಕೊಂಡು ಅಮೃತ ನನ್ನ ಕೈಗೆ ಬಂದು ಕುಡಿದು ಗಂಟಲ ಕೆಳಗೆ ಇಳಿಯುವ ಸಂದರ್ಭಕ್ಕೆ ಸೂರ್ಯಚಂದ್ರರು ಹೇಳಿದ ಮಾತು ಏನೆಂದು, ದೇವತೆಗಳ ಪಂಕ್ತಿಯಲ್ಲಿ ಸ್ವರ್ಭವನೆಂಬ ರಾಕ್ಷಸ ಕುಳಿತಿದ್ದಾನೆ. ಆ ಸಂದರ್ಭಕ್ಕೆ ತರುಣಿಯ ಕೈಯಲ್ಲಿದ್ದಂತ ಸೌಟು ಆಯುಧವಾಯ್ತು, ನನ್ನ ಶಿರವನ್ನೇ ಸೇರಿತು. ರುಂಡ ಬೇರೆ ಮುಂಡ ಬೇರೆ ಆಯ್ತು. ಆ ರೀತಿ, ಹಾಗಾಗಿ ಈ ರೀತಿ ಆಗುವುದಕ್ಕೆ ಕಾರಣ ಸುರರು ಲೋಕಕ್ಕೆಲ್ಲ ಕ್ಷೇಮವನ್ನು ಬಯಸೋರು. ಯಜ್ಞ ಯಾಗಗಳು ಈ ಭೂಮಿಯಲ್ಲಿ ನಡೆದ್ರೆ ಅದರ ಹವಿಸು ದೇವತೆಗಳ ಆಹಾರವಾಗ್ತದೆ. ಅದನ್ನು ಉಣ್ಣಂತವರು ಲೋಕಕ್ಕೆ ಬೇಕಂತ ಮಳೆಯನ್ನು ಕೊಡ್ತಾರೆ, ಬೆಳೆ ಬೆಳೆಯುತ್ತದೆ, ಸಸ್ಯ ಶ್ಯಾಮಲವಾಗಿ ಲೋಕೋದ್ಧಾರವಾಗ್ತದೆ, ಜನಜೀವನ ಸುಗಮವಾಗಿ ನಡೀತದೆ. ಹೀಗೆ ಭೂಮಿಗೆ ಮತ್ತೆ ಸ್ವರ್ಗಕ್ಕೆ, ಹವಿಸಿಗೆ ಮತ್ತೆ ದೇವತೆಗಳಿಗೆ, ಪರ್ಜನ್ಯಕ್ಕೆ ಮತ್ತು ಮಣ್ಣಿಗೆ ಇರುವಂತಹ ಪರಸ್ಪರ ಸಂಬಂಧ ಇದೆಲ್ಲ. ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ನೀವು ಇರೋದು ಈ ಮಣ್ಣಿನಲ್ಲಿ ತಾನೇ, ಇಲ್ಲಿ ಆಗುತ್ತಿರುವಂತಹ ಬೆಳೆಯನ್ನು ತಾನೇ ತಿಂದು ಬದುಕುವುದು. ಹಾಗಾದ್ರೆ ಇದೆಲ್ಲ ದೇವತೆಗಳ ಕೃಪಾ ಕಟಾಕ್ಷ. ಅಂತಹ ದೇವತೆಗಳ ವೈರತ್ವವನ್ನು ಬಿಟ್ಟು ನಾವು ಅಣ್ಣನ್ ತಮ್ಮಂದಿರವಂತ ಅನ್ಯೋನ್ಯವಂತ ಭಾವದಿಂದ ಯಾಕೆ ನಿಮಗೆ ಬದುಕುವುದಕ್ಕಾಗುವುದಿಲ್ಲ ಹೇಳಿ? ಅಯ್ಯ, ನಾವು ಇಲ್ಲಿಗೆ ಯಾಕೆ ಬಂದದ್ದು? ಬಂದದ್ದು ಗೊತ್ತಿಲ್ಲ. ಬಲವಾದ ಕಾರಣ ಉಂಟು. ಸಮುದ್ರ ಮಾತಾಡದ ಕತೆ ಹೇಳಲಿಕ್ಕೆ. ಮತ್ತೆ ಕತೆ ಹೇಳಲಿಕ್ಕೆ ಹೌದು, ಇಲ್ಲಿಗೆ ಬರಬೇಕು ಅಂತ ಇದ್ರೆ ನನ್ನಲ್ಲಿಗೆ ಬರುದಕ್ಕೆ. ಹೌದು. ಈಗ ನಿಮ್ಮದಾದಂತ ವಿಶಾಲ ಹೃದಯ ಅಂತ ನಮ್ಗೆ ಗೊತ್ತಾಗಿದೆ. ಇಷ್ಟರ ತನಕ ನಮ್ಮನ್ನು ನೋಡಿದವರು ನಮ್ಮ ಕಷ್ಟ ಏನು, ಹೇಗೆ ಆಯ್ತು ಯಾರು ಕೇಳಿದವರಿಲ್ಲ. ಆದ್ರೆ ನೀವು ಹಾಗಲ್ಲ, ನಮ್ಮನ್ನು ನೋಡಿ ತಕ್ಷಣ ಕೇಳುತ್ತಾ ಇದ್ದೀರಿ. ಹಾಗಾಗಿ ನಾವು ವಿಚಾರವನ್ನೇ ಹೇಳಿದ್ದೇವೆ. ಹೌದು. ಯಾಕೆ ಗೊತ್ತುಂಟ, ನನ್ನ ಮಾವ ಹೌದು ನಿಮ್ಮ ಕುಲದವರು. ನನಗೆ ಆ ಭೇದ ಏನಿಲ್ಲ. ಹೀಗೆ ರಾಕ್ಷಸರ ಒಂದು ಬಾಂಧವ್ಯ ಆಗಿದೆ. ವರುಣೆಯನ್ನು ದತ್ತವಂತಹ ಸಾಮ್ರಾಜ್ಯವನ್ನು ಆಳ್ತಾ ಇದ್ದೇನೆ. ಸುರ ಅಸುರರಲ್ಲಿ ನಾನು ಭೇದವನ್ನು ಕಂಡವನಲ್ಲ, ಎಲ್ಲರನ್ನು ಸಮಾನ ಭಾವವನ್ನು ನೋಡುವ ಮತ್ತು ವ್ಯವಹಾರ ಮಾಡುವ. ಈ ಕಾರಣಕ್ಕಾಗಿಯೇ ನಿಮ್ಮ ಮುಖಾವಲೋಕನದಿಂದ ನಾನು ಈ ಪ್ರಶ್ನೆ ಮಾಡಿ. ಹೌದು, ಈಗ ನಾವು ನಿಮ್ಮನ್ನು ನಾಯಕ ಅಂತ ಒಪ್ಪಿಕೊಂಡಾಗಿದೆ. ಸರಿ, ಆದ್ರೆ ಕಾರಣ ಉಂಟು. ಹೇಗೆ? ಈಗ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರು. ಸರಿ, ಅದರಲ್ಲಿ ದಿತಿದೇವಿ ಹಿರಿಯಾಗಿ, ಅವರ ಮಕ್ಕಳು ನಾವು ಅಸುರರು. ದೇವತೆಗಳು ಹಾಗಲ್ಲ, ದ್ವಿತೀಯ ಮಕ್ಕಳು ದೈತ್ಯರು, ಅದಿತಿ ದೇವಿಯ ಮಕ್ಕಳು ಆದಿತ್ಯ. ಹಾಗಾಗಿ ಈಗ ನಿಜವಾಗಿ ಆಳ್ವಿಕೆ ಮಾಡಬೇಕಾದ್ದು ಯಾರು? ಅಲ್ಲಿ ನಾವಲ್ವಾ? ಹಿರಿಯವಾಗಿ. ಈಗ ನಾವು ಯಾವ ರೀತಿ ಹೋದ್ರು ನಮ್ಮನ್ನು ಕೊಲ್ಲುವುದೇ ಬಿಟ್ರೆ ನಮಗೆ ಉಳಿಯುವ ಯೋಗ ಇಲ್ಲ. ಹಿರಿಯರು ಮೇಲೇರುವುದು, ಹಿರಿಯರು ಕೆಳಗೇರು. ಈ ತಾರತಮ್ಯ ನೀವು ಸಹಿಸಿಕೊಳ್ಳುವುದಿಲ್ಲ. ಈಗ ಏನಾಗ್ಬೇಕು? ಹಾಗಾಗಿ ಇಷ್ಟೆಲ್ಲ ಅದಕ್ಕೆ ನೀವೇ ನಮ್ಗೆ ಪರಿಹಾರ ಸಿಗಬೇಕು, ನ್ಯಾಯ ಸಿಗುವಾಗೆ ನೀವೇ ಮಾಡಬೇಕು ಅಂತ.
ಉತ್ತಮ ಭಾವನೆಯನ್ನು ಹೊಂದುವವರು, ಎಲ್ಲರಿಗೂ ಆಶ್ರಯ ಕೊಡುವವರು, ಹೀಗೆಲ್ಲ ನನ್ನ ಮನಸ್ಸಲ್ಲಿ ಭಾವಿಸಿಕೊಂಡೆ. ಈಗ ನೀವು ಹೇಳಿದ ಮಾತು ಕೇಳುವಾಗ, ನಿಮ್ಮ ರೂಪ ಕಾಣುವಾಗ ನನ್ನ ಭಾವನೆಗೂ ಇದಕ್ಕೂ ಪ್ರತಿಕೂಲವಾಗಿ ಕಾಣ್ತಾ ಉಂಟು. ಅಮೃತ ಸಿಕ್ಕಿದೆ, ಹಿರಿಯರಾದ ನೀವು ಮೊದಲದನ್ನು ಸೇವಿಸಬೇಕು. ಹಿರಿಯರಾದಂತಹ ದೇವತೆಗಳು ಮತ್ತೆ ಸ್ವೀಕಾರ ಮಾಡಬೇಕಿತ್ತು. ಹೆಣ್ಣು ಬಡಿಸುವುದಕ್ಕೆ, ಕುಡಿಯುವುದಕ್ಕೆ ಅವರು, ದುಡಿಯುವುದಕ್ಕೆ ನೀವು. ಹೀಗೆ ಪಕ್ಷಭೇದವನ್ನು ಅಂದಿನ ಮೊದಲುಗೊಂಡು ನಿಮ್ಮಲ್ಲಿ ಉಂಟು ಮಾಡಿದ ಮಾತ್ರವಲ್ಲದೆ ನಿಮ್ಮನ್ನು ದುಡಿಸಿದ್ದಾರೆ, ಈ ಕಷ್ಟವನ್ನೆಲ್ಲ ನಿಮಗೆ ಉಣಿಸಿದ್ದಾರೆ. ಈಗ ನೀವು ನನ್ನಲ್ಲಿ ವಿಶ್ವಾಸ ಇಟ್ಟು ಬಂದಿದ್ದೀರಿ. ನಮಗೆ ಅನ್ಯಾಯ ಆಗಿದಲ್ವಾ? ಸಮುದ್ರ ಮಥನ ಕಾಲದ ಆರಂಭದಿಂದ ರಾಕ್ಷಸರೆಲ್ಲ ಕಷ್ಟಪಟ್ಟಿದ್ದಾರೆ. ಸುಮನ್ಸರ ಅಂತ ದೇವತೆಗಳ ಅದಕ್ಕೆ ಕಾರಣರು ಅಂತ ಆದ ಬಳಿಕ ಆ ಸುರರ ಪೈಕಿಯೇ ನಾನಾದ್ರೂ ಯಾವುದು ನ್ಯಾಯ ಯಾವುದು ಅನ್ಯಾಯ ಪರಾಮರ್ಶೆ ಮಾಡಿ ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸುವುದು, ಅಪರಾಧಿಗಳೇ ಶಿಕ್ಷೆ ಆಗಬೇಕು, ನಿರಪರಾಧಿಗಳಲ್ಲ. ನೀವು ನಿರಪರಾಧಿಗಳು ಹೀಗೆ ಅಪರಾಧದ ಸ್ಥಾನದಲ್ಲಿ ನಿಂತು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀರಿ. ಎಲ್ಲ ವಿಷಯ ನನಗೆ ವೇದ್ಯ ಆಗಿದೆ. ನಮ್ಮದು ಬರೇ ಸೇವೆ ಆದದ್ದು, ಅಲ್ಲಿ ಏನು ಪ್ರಯೋಜನ ಆಗಿಲ್ಲ. ಸೇವೆಗೆ ಫಲ ಉಂಟು, ಆದ್ರೆ ಯಾವಾಗ ಅಂತ ನಮಗೆ ಕಾಯುವ ತಾಳ್ಮೆ ಬೇಕು. ಇಷ್ಟು ವರ್ಷ ಕಾದಿದ್ದೀರಿ, ನನ್ನನ್ನು ಗುರುತಿಸಿ ಬಂದಿದ್ದೀರಿ, ನನ್ನ ಮುಂದೆ ನಿವೇದನ ಮಾಡಿದ್ದೀರಿ, ಆಯುಧ ಎತ್ತಿ ಹಿಡಿದಿದ್ದೇನೆ. ಯಾಕೆ ಇದು ವಿರಮಿಸುವುದು ಯಾವಾಗ ಗೊತ್ತುಂಟ? ನಿಮಗಾದಂತ ಅನ್ಯಾಯಕ್ಕೆ ಸರಿಯಾದ ಉತ್ತರ ಸಿಕ್ಕಿದಾಗ ಮಾತ್ರ. ಅಲ್ಲೇ ತನಕ ನಾನು ಕೂಡ ಒಂದು ಹೆಜ್ಜೆ ಇಟ್ಟಿರ್ತೇನೆ. ವಿಶ್ವಾಸ ಇಡಿ, ನಿಮಗೆ ಕೊಟ್ಟ ಮಾತ್ರ ನಡೆಸಿಕೊಡ್ತೇನೆ. ಇವತ್ತಲ್ಲ ನಾಳೆ ಸ್ವರ್ಗಕ್ಕೆ ದಾಳಿ ಇಂದ್ರಾದಿಗಳನ್ನು ಅಧಿಕಾರ ನಿಮ್ಮದಾಗಿರ್ತೇನೆ. ಹಾಗೆ ನಾನು ಬೆಳ್ಳಗಿದ್ದದೆಲ್ಲ ಹಾಲು ಅಂತ ಭಾವಿಸೋಣ. ಇದು ಸುಣ್ಣದ ನೀರು ಕೂಡ ಹಾಲಿನಾಗೆ ಬೆಳ್ಳಗೆ ಅಂತ ಈಗಲೂ ನನಗೆ ಗೊತ್ತಾದದ್ದು. ವರುಣನ ಕೃಪೆಯಿಂದ ಅವನ ಪಾಲಿತ ಪುತ್ರರಾಗಿ ಸಾಮ್ರಾಜ್ಯ ಏರಿದೆ ಇರೋ ಸತ್ಯ ಎಂಬ ಕಾರಣಕ್ಕಾಗಿ ನಾನು ದೇವತೆಗಳ ಸಾಲಿನಲ್ಲಿ ಕುಳಿತುಕೊಳ್ಬೇಕಾದ್ರೂ ನ್ಯಾಯ ವಿಮರ್ಶೆ ಮಾಡಬೇಕಾದ್ರು ಸಿಂಹಾಸನ ಕುಳಿತ ಅರಸರಾಗಿ ನನ್ನ ಕರ್ತವ್ಯ ಹೌದಲ್ವ? ಆಶ್ವಾಸನೆ ಕೊಟ್ಟಿದ್ದೇನೆ. ಯಾವಾಗ ದಿನ ಕೂಡಿ ಬರ್ತದೆ ಆಯ್ತು. ಪ್ರಪಂಚವೆಲ್ಲವೂ ಜಲಮಯವಾದಂತಹ ಕಾಲದಲ್ಲಿ ಓಂಕಾರ ಸ್ವರೂಪಿಣಿಯಾದಂತಹ ಆದಿಮಾಯೆ ಸಂಕಲ್ಪದ ಹಾಗೆ ತ್ರಿಮೂರ್ತಿಗಳ ಹುಟ್ಟಾಯಿತು. ಬ್ರಹ್ಮ ವಿಷ್ಣು ಮಹೇಶ್ವರ. ನಾನು ಮಹಾವಿಷ್ಣು ಎಂಬಂತ ಹೆಸರನ್ನು ಪಡೆದೆ, ಸಾತ್ವಿಕ ಗುಣವನ್ನು ಹೊಂದಿದೆ, ಪರಮಪಾವನವಾದಂತಹ ವೈಕುಂಠ ಲೋಕವನ್ನು ಸೇರಿ ಆದಿಮಾಯೆ ನಮಗೆ ಕೊಟ್ಟಂತಹ ಉದ್ಯೋಗವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದೇನೆ. ಬ್ರಹ್ಮನ ಸೃಷ್ಟಿಗೆ ಲೋಪವಾಗದ ಹಾಗೆ, ಹರನ ಲಯಕ್ಕೆ ಚ್ಯುತಿಯಾಗದ ಹಾಗೆ
ನನ್ನ ಪಾಲನಾ ಕಾರ್ಯವನ್ನು ಸುಸೂತ್ರವಾಗಿ ಮಾಡಿಕೊಂಡು ಬಂದಿದ್ದೇನೆ. ಅಕುಂಠಿತವಾದಂತಹ ವೈಕುಂಠ ಲೋಕದಲ್ಲಿ ವೈಕುಂಠಪತಿಯಾಗಿ ಲಕ್ಷ್ಮೀರಮಣನಾಗಿ ಭಕ್ತೋದ್ಧಾರನಾಗಿ ನಾನಿಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದೇನೆ. ಹಾಗಂತ ಲೋಕವನ್ನು ನಾವು ಆಲೋಚನೆ ಮಾಡುವಾಗ ಲೋಕದಲ್ಲಿ ಇರುವುದೆಲ್ಲವೂ ದ್ವಂದ್ವಗಳೇ. ಕಷ್ಟ ಸುಖ, ಕತ್ತಲೆ ಬೆಳಕು, ದುಷ್ಟರು ಶಿಷ್ಟರು ಎಂಬಂತಹ ಪ್ರಭೇದವನ್ನು ನಾವು ಕಾಣುತ್ತೇವೆ. ಕೆಲವರೆಲ್ಲ ನಮ್ಮ ಪಾಲನಾ ಕಾರ್ಯಕ್ಕೆ ಸಹಕಾರಿಗಳಾದರೆ ಕೆಲವರು ದುಷ್ಟರು ನನ್ನ ಪಾಲನಾ ಕಾರ್ಯಕ್ಕೆ ತೊಡಕು ಮಾಡಿದ್ದು ಉಂಟು. ಆ ಸಂದರ್ಭದಲ್ಲಿ ಧರ್ಮವನ್ನು ರಕ್ಷಿಸುವುದಕ್ಕೆ, ಅಧರ್ಮವನ್ನು ಹೋಗಲಾಡಿಸುವುದಕ್ಕೆ, ದುಷ್ಟರನ್ನು ಶಿಕ್ಷಿಸುವುದಕ್ಕೆ, ಶಿಷ್ಟ ಜನರನ್ನು ಪರಿಪಾಲಿಸುವುದಕ್ಕಾಗಿ ವಾಹನವಾದಂತಹ ಹಕ್ಕಿಯ ರೆಕ್ಕೆಯ ಪಕ್ಕದಲ್ಲಿ ಚಿಕ್ಕವಳಾದ ನಿನ್ನನ್ನು ಕುಳ್ಳಿರಿಸಿಕೊಂಡು ಚೊಕ್ಕದ ಚಕ್ಕಂದವಾಡಿ ಚಕ್ರಧಾರಿಯಾಗಿ ವಕ್ರದೃಷ್ಟಿಯನ್ನು ಬೀರಿ ದುಷ್ಟರನ್ನು ಇಷ್ಟ ಬಂದಂತೆ ನಷ್ಟಗೊಳಿಸಿ ಭಕ್ತಾಭಿಷ್ಟ ಫಲಪ್ರದಾಯಕ ಹರಿ ಎಂಬ ಬಿರುದನ್ನು ಇಲ್ಲಿಯವರೆಗೆ ಉಳಿಸಿದ್ದೇನೆ. ಶರದಿ ಸಂಜಾತೆಯಾದಂತಹ ನೀನು ನನ್ನ ಮಡದಿಯಾದ ಕಾರಣ ಕೇವಲ ವೈಕುಂಠ ಲೋಕದಲ್ಲಿ ಸಾತ್ವಿಕ ಗುಣ ಮಾತ್ರ ಇರುವುದಲ್ಲ, ಯಾವುದೇ ಕಲ್ಮಶರಹಿತವಾದಂತಹ ಗುಣವೂ ಇಲ್ಲಿದೆ. ಯಾಕೆಂದ್ರೆ ಶರದಿ ತನ್ನ ಒಡಲಲ್ಲಿ ಯಾವುದೇ ಕಲ್ಮಶವನ್ನು ಇಟ್ಟುಕೊಳ್ಳುವುದಿಲ್ಲ. ಅಂತಹ ಶರದಿ ಸಂಜಾತೆಯಾದ ನೀನೂ ನನ್ನ ಮಡದಿಯಾದ ಕಾರಣ ವೈಕುಂಠ ಲೋಕದಲ್ಲಿ ಸಾತ್ವಿಕತೆ, ಎಲ್ಲಿ ನೋಡಿದ್ರೂ ಕೂಡ ಹರಿನಾಮ ಸಂಕೀರ್ತನೆಯನ್ನು ಮಾಡುವಂತಹ ಒಳ್ಳೆಯವರು ಮಾತ್ರ ಅಲ್ಲ, ನಿಷ್ಕಲ್ಮಶವಾದಂತಹ ಗುಣವನ್ನು ಹೊಂದಿ ಸತಿಪತಿಯರಾದಂತಹ ನಾವಿಬ್ಬರು ಸಂತೋಷದಲ್ಲಿರುವ ಕಾಲ ನಾವಿಬ್ಬರು ಜೊತೆಯಾಗಿ ಕುಳಿತುಕೊಂಡು ವೈಕುಂಠ ಲೋಕದ ಬಗ್ಗೆ, ನನ್ನ ಮತ್ತು ಅವಳ ಬಗ್ಗೆ ಮಾತಾಡ್ತಾ ಇದ್ದದ್ದು. ಆವಾಗ ಇದ್ದಕ್ಕಿದ್ದ ಹಾಗೆ ಹರಿನಾರಾಯಣ ಗೋವಿಂದ ಅಂತ ಒಂದು ಸ್ತುತಿ ಕೇಳಿತು. ಸ್ವಲ್ಪ ತೊಂದರೆ ಮಾಡಿದ್ದೇನೋ ಅಂತ. ಇಲ್ಲಪ್ಪ, ನೀವು ಸತಿಪತಿಯರ ಏನೋ ಸಮಾಲೋಚನೆಯಲ್ಲಿ ತೊಡಗಿರುವಾಗ. ಇದು ವೈಕುಂಠ ಲೋಕ, ನಿಮ್ಮಂತವರಿಗೆ ಮುಕ್ತ ದ್ವಾರ ಎಂಬ ಹಾಗೆ ಎಲ್ಲಾ ಕಡೆಯಲ್ಲಿ ಪ್ರಚಾರದಲ್ಲಿ ಉಂಟು. ಹಾಗೆ ನಾನು ಬಂದದ್ದು, ಯಾರಲ್ಲಿಯೂ ಕೇಳಲಿಲ್ಲ ಸಮಯ ಉಂಟು ಅಂತ. ಅಲ್ಲ, ಕೇಳಬೇಕು ಅಂತಲೇ ಇಲ್ಲ. ವೈಕುಂಠ ಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ದ್ವಾರವೇ ಅಲ್ವಾ. ಹಾಗಾಗಿ ಬಂದದ್ದು ಬಹಳ ಸಂತೋಷ ಆಯ್ತೆ. ಹಾಗಾಗಿ ಚಿಂತೆಯೇ ಇಲ್ಲದಂತಹ ಅಚಿಂತ್ಯನಾದಂತಹ ನಾನು ಎದುರು ಬಂದಿದ್ದೇನೆ. ನಿನ್ನ ಕೈ ಹಿಡಿದು ಕರೆಕೊಂಡು ಬಂದಿದ್ದೇನೆ. ಲಕ್ಷ್ಮಿ, ಒಂದು ಪೂಜೆ ಮಾಡಬೇಕು. ಪೂಜೆ ಅಪರೂಪಕ್ಕೆ ಬಂದದ್ದು. ದೇವರಿಗೆ ಭಕ್ತರು ಪೂಜೆ ಮಾಡುವುದು, ಭಕ್ತರಿಗೆ ದೇವರು ಪೂಜೆ. ದೇವರಾದ್ರೂ ನಾವೀಗ ಮನೆಯಲ್ಲಿ ಗೃಹಸ್ಥ ಅಲ್ವಾ, ಅವಳು ಗೃಹಲಕ್ಷ್ಮಿ ಅಲ್ವಾ. ಮನೆ ಬಾಗಿಲಿಗೆ ಬಂದ ಅತಿಥಿಯೇ ನಮಗೆ ದೇವರು, ಅತಿಥಿ ದೇವೋ ಭವ. ಹಾಗಾಗಿ ನಿನ್ನ ಕಾಲನ್ನೊಂದು ತೊಳೆಯುವಲ್ವಾ. ಆಯ್ತು ದೇವರೇ, ಇದನ್ನು ಸ್ವೀಕಾರ ಮಾಡಲಿಕ್ಕೆ ಮುಜುಗರ ಆಗುತ್ತದೆ. ಆದರೂ ನಿಮಗೆ ನಾನು ನಿನ್ನ ಮುಖಕ್ಕೆ ಒಂದು ಮಂಗಳಾರತಿ ಎಲ್ಲಾ ಕಡೆ ಆಗ್ತದೆ. ಅದು ನಾನು ಮಾಡುವ ಮಂಗಳಾರತಿ ಹಾಗ. ಆಯ್ತು ಆಯ್ತು, ಇದು ಒಳ್ಳೆಯ ರೀತಿಯ ಮಂಗಳಾರತಿ. ಆಯ್ತು ದೇವರೇ. ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿರಬಹುದು, ಹಂಸ ಕ್ಷೀರ ನ್ಯಾಯದ ಹಾಗೆ ಪರಿಹಾರ ಮಾಡಬೇಕು. ಒಳ್ಳೆಯದು. ಈಗ ಮಾತಾಡುವಲ್ಲ, ಮತ್ತೆ ತೊಡಗುವ. ನಾರದ ಯಾವ
ಕೆಟ್ಟದನ್ನು ಒಳ್ಳೆಯವರನ್ನಾಗಿ ಮಾಡುವುದಕ್ಕಾಗುತ್ತದೆ. ಯಾವುದು ನಮಗೆ ಶಾಪವೋ ಅದನ್ನು ವರವಾಗಿ ಪರಿವರ್ತಿಸುವುದಕ್ಕೂ ಆಗುತ್ತದೆ ಅನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವನೇ. ಒಂದು ಕಾಲದಲ್ಲಿ ದಕ್ಷ ಬ್ರಹ್ಮಣೇ ನನಗೆ ಶಾಪ ಕೊಟ್ಟನಂತೆ. ಅವ ಸೃಷ್ಟಿ ಮಾಡಿದ ಹರಿಯಶ್ವ ಶಬಲಾಶ್ವರನ್ನು ವೈರಾಗ್ಯವನ್ನು ಬೋಧಿಸಿ ಕಾಡಿಗೆ ಕಳುಹಿಸಿದ್ದಕ್ಕೆ ನೀನು ನಿಂತಲ್ಲಿ ನಿಲ್ಲದೆ ಹೋಗು ಎಂಬ ಹಾಗೆ ಶಾಪ. ಆದ್ರೆ ಅದನ್ನೇ ವರವಾಗಿ ಪಡೆದಿಯಲ್ಲ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವವ ನೀನು ಎಂಬ ಹಾಗೆ ಅದು ವರವೇ ನಮಗಾಯಿತು. ಒಂದು ಗಳಿಗೆಯೂ ಸಮಯ ಇಲ್ಲ ನಿನಗೆ, ಎಲ್ಲ ಕಡೆಗೂ ಹೋಗಬೇಕಲ್ಲ. ಈ ತಿರುಗಾಟಕ್ಕೆ ಹೊರಟ್ರೆ ತೊಡಗಿದ್ರೆ ಹಾಗೆ ಅಲ್ಲ. ಹೌದೌದು, ಅಂತಹ ಬಿಡುವಿಲ್ಲದ ನೀನು ವೈಕುಂಠ ಲೋಕಕ್ಕೆ ಬಂದಿದ್ದಿ. ಹೌದು, ಕೆಲವರೆಲ್ಲ ಹೇಳ್ತಾರೆ ನಾರದರ ಬಂದಲ್ಲಿ ಗಲಾಟೆ ತಪ್ಪುವುದಿಲ್ಲ, ನಾರದ ಕಲಹಪ್ರಿಯ ಅಂತ. ಕಲಹಪ್ರಿಯ ಅಂತ ಈ ಅರೆಬರೆ ಓದಿದವರೆಲ್ಲ ಎಲ್ಲ ಗೊತ್ತುಂಟು ಅಂತ ಹೇಳಿಕೊಳ್ಳುವುದು. ನಿಜವಾಗಿ ಅದರ ಅರ್ಥ ಅದಲ್ಲ. ಕಲಹ ಕ ಅಂದ್ರೆ ಕಮಲೋದ್ಭವ, ಲ ಅಂದ್ರೆ ಲಕ್ಷ್ಮೀಪತಿ, ಹ ಅಂದ್ರೆ ಹರ. ಕಲಹಪ್ರಿಯ ಅಂತ ಹೇಳಿದ್ರೆ 3 ಮೂರ್ತಿಗಳಿಗೆ ಪ್ರಿಯನಾದವ. ಪೂರ್ತಿ ಓದಿದವರಿಗೆ ಮಾತ್ರ ಗೊತ್ತು. ಒಂದೊಮ್ಮೆ ಗಲಾಟೆ ಆದ್ರೂ ಗುಡುಗು ಸಿಡಿಲು ಬಂದ ಮೇಲೆ ಅಲ್ವ ಭೂಮಿಗೆ ತಂಪಾದ ಮಳೆ ಬೀಳುವುದು. ಹೌದು, ನೀನು ಹೋದಲ್ಲಿ ಒಮ್ಮೆ ಕಲಹ ಆಗಬಹುದು, ಆದ್ರೆ ಕೊನೆಗೆ ಆಗುವುದು ಮಂಗಳವೇ, ಕಲ್ಯಾಣವೇ. ಹಾಗಾಗಿ ಒಂದು ರೀತಿಯಲ್ಲಿ ನನ್ನ ಪಾಲನಾ ಕಾರ್ಯಕ್ಕೆ ನಿನ್ನತಾದಂತಹ ತಿರುಗಾಟ, ಆತ್ರ ಎಲ್ಲ ಲೋಕದಲ್ಲಿರುವಂತಹ ಸಮಸ್ತರ ವಿವರ, ಹೊಸ ವಾರ್ತೆ, ಇನ್ನು ಹೊಸ ಹೊಸ ವ್ಯಕ್ತಿಗಳ ಹುಟ್ಟು, ಅವರ ಹಿನ್ನೆಲೆ, ಇದನ್ನೆಲ್ಲ ಲೋಕದ ವಾರ್ತೆಯನ್ನು ಹೇಳಿ ನನ್ನ ಕಾರ್ಯಕ್ಕೆ ಅನುಕೂಲನಾಗುವವ ನೀನು. ಹೌದು, 3 ಮೂರ್ತಿಗಳಿಗೆ ನಾನು ಪ್ರಿಯನಾದವನು ಆದರೂ ಸಹ ಪಾಲನಾಕರ್ತೃವಾದಂತಹ ನಿನಗೆ ಅತಿ ಪ್ರಿಯ ಅಲ್ವಾ? ಹೌದೌದು. ಹಾಗಾಗಿ ಯಾವ ಕಡೆಗೆ ಹೋದೆ, ಯಾವ ಕಡೆಯಿಂದ ಬಂದೆ, ಎಲ್ಲಿ ಕಲಹ ಗಂಟಿಕ್ಕಿದೆ ಅಲ್ಲ, ಎಲ್ಲಿ ನೀನು ಹೋಗಿ ಬಂದ ಮೇಲೆ ಕಲ್ಯಾಣವಾಯಿತು ಅಥವಾ ನನಗರಿಯದೇ ಇದ್ದಂತಹ, ನನಗೆ ತಿಳಿಯದೇ ಇದ್ದಂತಹ ವಾರ್ತೆಯನ್ನು ಹೇಳುವುದಕ್ಕಾಗಿ ಬಂದದ್ದ ಅಲ್ಲ, ವೈಕುಂಠ ಧಾಮಕ್ಕೆ ಹೋಗಿ ಶ್ರೀಹರಿ ಲಕ್ಷ್ಮಿಯನ್ನು ಕಂಡು ಪೂಜೆ ಮಾಡಿ ಬರುವ ಅಂತ ಬಂದದ್ದ, ಕಾರ್ಯದಿಂದ ಬಂದದ್ದ ಅಥವಾ ಹೀಗೆ ಹೋಗುವ ಅಂತ ಬಂದದ್ದ, ಏನು ಅಂತ ಅರ್ಥ ಆಗ್ಲಿಲ್ಲ. ನೀನು ಹೇಳಬೇಕು ಅಂತ ಒಂದು ಆಸೆ ನಮ್ಗೆ. ಕೇಳುವೆಯಾ ದೇವ? ಹೇಳು ಹೇಳು. ಏನೋ ಇರಬೇಕು. ಲಕ್ಷ್ಮೀ
ಸಂಬಂಧ ಇಲ್ವಾ? ನೀನು ಬ್ರಹ್ಮನ ಮಗ. ಬ್ರಹ್ಮನ ಮಗ. ಬ್ರಹ್ಮ ನನ್ನ ಮಗ. ಹಾಗಾದ ಕಾರಣ ಅಜ್ಜ ಅಲ್ವಾ ನನಗೆ? ಏ ಪುಣ್ಯಾತ್ಮ, ನನ್ನನ್ನು ಅಜ್ಜ ಅಂತ ಹೇಳು, ಮುತ್ತಜ್ಜ ಅಂತ ಹೇಳು, ಆದ್ರೆ ಹೆಂಗಸರನ್ನು ಅಜ್ಜಿ ಅಂತ ಹೇಳಿಕ್ಕೆ ಹೋಗ್ಬೇಡಿ. ಅದು ಇತರ ಅಜ್ಜಿಯರಿಗೆ ಇವಳಿಗೆ ಬರುವುದು ಬಿಡು. ಒಂದು 60 ವರ್ಷ ಕಳೆದವರನ್ನು ಮುದುಕಿಂದ ಹೇಳಬಾರದು. ಆದ್ರೆ ನನ್ನ ಅಜ್ಜಿಗೆ ಸಿಟ್ಟು ಬರ್ಲಿಕ್ಕಿಲ್ಲ. ನನ್ನ ಅಜ್ಜಿ ಮುದುಕಿ ಆಗುವುದಿಲ್ಲ. ಅಲ್ಲ, ಈಗ ಸಿಟ್ಟು ಮಾಡುದಿಲ್ಲ. ಮತ್ತೆ ನೀನು ಹೋದ ಮೇಲೆ ನನ್ನನ್ನು ಇಲ್ಲಿ ಹಿಡಿದು ಅಲ್ಲಾಡಿಸ್ತಾಳ. ವಿಷಯ ಹೇಳು ಸರಿಯಾಗಿ. ನಿನಗೆ ಉಪ್ಪು ಬರ್ತದೆ, ನೀನು ಮುದುಕಿ ಆಗುತ್ತೆ. ಅವ ಸಂಬಂಧದಲ್ಲಿ ಒಂದು ಭಾವನಾತ್ಮಕವಾಗಿ ಹೇಳಿದ್ರೆ ನೀನು ಯಾಕೆ ಸಿಟ್ಟು ಮಾಡಿಕೊಳ್ಳುವುದು ಅಂತ ಹೇಳು. ನೀನು ಒಪ್ಪಿಕೊಳ್ತೀಯ? ಒಪ್ಪಿಕೊಂಡು ಮೊಮ್ಮಗಲ್ಲ, ಹಾಗೆ ತೊಂದ್ರೆ ಅಲ್ಲ. ಮೊಮ್ಮಗಲ್ಲ, ನೀನು ಅಜ್ಜಿ ಅಲ್ಲ. ಅಜ್ಜಿ ಅದು ನನಗೆ ಮುಪ್ಪು ಬರ್ತದೆ ಹೇಳಿ ನಾನು ಇದ್ದ ಹಾಗೆ ಇರುವುದು. ಹಾಗೆ ಕೆಲವರದ್ದು ಗೊತ್ತೇ ಆಗುದಿಲ್ಲ. ನಾನು ಹಾಗೆ ಈ ಮುದುಕಿ ಆಗೋವರಿಗೆ ಯಾರಲ್ಲಿಯೂ ಹೇಳುವುದಿಲ್ಲ. ಅವರನ್ನು ಯುವತಿ ಅಂತಲೇ ಹೇಳುದು, ಇಲ್ಲದ್ರೆ ಅಮ್ಮ ಅಂತ ಹೇಳುದು, ಇಲ್ಲದ್ರೆ ಅಕ್ಕ ಅಂತ ಹೇಳುದು. ಈಗ ಈ ನನ್ನ ಅಜ್ಜಿಗೆ ಸಿಟ್ಟು ಬಾರದ ಕಾರಣ ನಾನು ಅಜ್ಜಿ ಅಂತ ಹೇಳಿ ಬಾರಿ ಬಾರಿಗೆ ಹೇಳುವಾಗ ಬರ್ತದ ಅಂತ. ಆಮೇಲೆ ಬರ್ಬೋದು. ಈಗ ಲೋಕದಲ್ಲಿ ಒಂದು ರೂಢಿ ಉಂಟು, ಈ ಅಜ್ಜ ಮೊಮ್ಮಕ್ಕಳಿಗೆ ಕತೆ ಹೇಳುದು. ಇಲ್ಲಿ ಈಗ ಮೊಮ್ಮಗ ಅಜ್ಜನಿಗೆ ಕತೆ ಹೇಳ್ಬೇಕಾ? ಅಜ್ಜನಿಗೆ ಪ್ರಾಯ ಹೆಚ್ಚಾದ್ರೆ ಮತ್ತೆ ಅಜ್ಜನೇ ಮೊಮ್ಮಗನಾಗುದು. ಅದು ಒಳ್ಳೆ. ಈ ತುಂಬಾ ಪ್ರಾಯದ ಮೇಲೆ ಪ್ರಾಯದವರು ಮಕ್ಕಳಾಗಲ್ಲ. ಹೌದೌದು. ಆವಾಗ ಮೊದಲೆಲ್ಲ ಮೊಮ್ಮಕ್ಕಳಿಗೆ ಕತೆ ಹೇಳುದು, ಮತ್ತೆ ಮೊಮ್ಮಕ್ಕಳು ಹೇಳಿದನ್ನು ಕೇಳಿ ಕೂತ್ಕೊಳ್ಳುದು. ಹೌದೌದು. ಅವರು ಹೇಳಿದ ಕಥೆಯನ್ನೇ ಮತ್ತೆ ಮೊಮ್ಮಕ್ಕಳು ಹೇಳುದು. ಇವರಿಗೆ ಮರವೇ ಕರ್ಮ. ಅಜ್ಜ ದೇವರೇ, ನಾನು ಒಂದುದು ಹೀಗೆ ತಿರುಗಾಟ ಮಾಡುತ್ತಾ ಹೊಸತು ಅಂತ ಕಾಣುವವರಿಗೆ ಹೊಸತು ಇರ್ತದೆ ಭೂಲೋಕದಲ್ಲಿ. ಕೆಲವರಿಗೆ ಕೇವಲ ಮಾಂಸಾಕ್ಷಗಳಿಂದ ನೋಡುವವರಿಗೆ ಹೊಸತು ಅಂತ ಏನು ಇರುವುದಿಲ್ಲ. ನೋಡಿದ್ದನ್ನೇ ನೋಡುವುದು, ಕೇಳಿದ್ದನ್ನೇ ಕೇಳುವುದು. ಆದರೆ ನನಗೆ ಹಾಗಲ್ಲ. ನನಗೆ ಮಾಂಸಾಕ್ಷಗಳಿಂದ ಮಾತ್ರ ನೋಡುವ ದೃಷ್ಟಿ ಇರುವುದಲ್ಲ, ಒಳಗಿನ ಕಣ್ಣು ಉಂಟಲ್ಲ ನಮಗೆ. ಹೌದು. ಈ ಒಳಗಿನ ಕಣ್ಣಿನಿಂದ ನೋಡುವವರಿಗೆ ನಿತ್ಯ ನೂತನವಾಗಿ ಹೊಸತು ಕಾಣುತ್ತದೆ. ಮತ್ತೆ ನಮ್ಮ ಪ್ರತಿ ತಿರುಗಾಟದಲ್ಲಿಯೂ ನಿತ್ಯ ನೂತನತೆ ಬೇಕು ಅಲ್ಲ. ನಾವೇ ತಿರುಗಾಟ ಮಾಡುದು, ಹೋದಲ್ಲಿಗೆ ಹೋಗುವುದು ಅಂತ ಹೇಳಿ ನಮಗೇನಾದ್ರೂ ಬೇಸರ ಉಂಟು? ಏನಿಲ್ಲ. ಅದರಲ್ಲಿ ನಿತ್ಯ ನೂತನತೆ ಬೇಕು. ಹೌದು. ಕಾಣುವವರನ್ನೇ ಕಾಣುವುದು. ಹೌದು. ಅವರೇ ಬರಬೇಕು, ಯಾವಾಗ್ಲೂ ಬರ್ತಾ ಇರ್ಬೇಕು. ಅವರು ನಮ್ಮನ್ನು ನೋಡ್ಬೇಕು, ನಾವು ಅವರನ್ನು ನೋಡ್ಬೇಕು. ದೇವ, ನಾನು ಬಂದುದು ಅಂತಹ ವಿಶೇಷ ಏನೋ ಭೂಲೋಕದಲ್ಲಿ ಉಂಟು, ಅದನ್ನು ಈಗ ಪ್ರಸ್ತುತ ನಿನಗೆ ತಿಳಿಸಬೇಕು, ಅದರಿಂದ ಮುಂದೆ ಏನಾದರೂ ಆಗಬೇಕು ಎನ್ನುವಂತ ಉದ್ದೇಶದಿಂದ ಬಂದುದೇ ಅಲ್ಲ. ನನಗೆ ಆಗಾಗ ವೈಕುಂಠಕ್ಕೆ ಒಮ್ಮೆ ಬಂದು ಈ ಅಜ್ಜ ಅಜ್ಜಿಯರ ದರ್ಶನ ಮಾಡಿ ನನಗೆ ಪೂರ್ಣಾಶೀರ್ವಾದವನ್ನು ಪಡೆದು ಮತ್ತೆ ತಿರುಗಾಟಕ್ಕೆ ತೊಡಗದಿದ್ರೆ ಏನೋ ಮನಸ್ಸಿನಲ್ಲಿ ಒಂದು ರೀತಿಯ ಜಾಡ್ಯ ವಹಿಸುವುದು ಅಂತ ಉಂಟು. ತಿರುಗಾಟ ಸುಖಮಯವಾಗಬೇಕು ಅಂತಾದ್ರೆ ದೇವರ ದಯೆ ಬೇಕು. ಅಲ್ಲ, ಹಾಗಾಗಿ ಈಗ ಒಮ್ಮೆ ಬಂದು ನಿಮ್ಮ ಅಂದ್ರೆ ನಮ್ಮನ್ನು ಕಾಣುವುದಕ್ಕೆ ಬಂದದ್ದು. ಕಾಣುವುದಕ್ಕೆ ಬಂದ ನಂತರ ಈಗ ಪಾಲನಾ ಕರ್ತೃವಾದಂತಹ ನನಗೆ ನನ್ನ ಪಾಲನಾ ಕಾರ್ಯಕ್ಕೆ ಪೂರಕವಾದಂತಹ ಏನಾದರೂ ವಿಶೇಷ ಉಂಟು ಅಂತ ಕೇಳಿದ ನಂತರ ನಾನು ನಿನ್ನ ಆಗಮನವನ್ನು ಕಂಡಾಗ ಏನಾದ್ರೂ ಹೊಸ ವಾರ್ತೆ ಉಂಟು ಅಂತ ನಾವು ನಿರೀಕ್ಷಿಸ್ತೇವೆ. ಹೆಚ್ಚಿನವರೆಲ್ಲ ಹಾಗೆ. ಹೌದು. ನಾನು ಹೋದಲ್ಲೆಲ್ಲ ಕೇಳುವುದು, ನಾರದ ಹೊಸತ್ತೇನಿದೆ, ಹೊಸತ್ತು ಕರ್ಮ. ನಾನೇನಾದ್ರೂ ಹೊಸತ್ತು ಮಾಡಿ ಹೇಳ್ಬೇಕು. ಹಳೆಯದನ್ನೇ ಹೊಸತು ಮಾಡಿ ಹೇಳುವುದಕ್ಕೂ ನಮಗೊಂದು ಸ್ವಲ್ಪ ಚಾತುರ್ಯ ಇರ್ತದೆ. ಹಾಗಾಗಿ ಈ ಭೂಲೋಕದಲ್ಲಿ ಈಗ ಹೊಸತನ್ನವೇ ಅಂತ ಹೇಳಬಹುದು. ಸಿಂಧುವತಿ ನಗರ ಅಂತ ಒಂದಿದೆ. ಸಿಂಧುವತಿ? ಹೌದು. ಅಲಕಾವತಿ, ಸಿಂಧುವತಿ. ಹೌದು. ಈ ಸಿಂಧುವತಿ ನಗರದಲ್ಲಿ ಈಗ ಒಬ್ಬ ಅರಸ ಹುಟ್ಟಿಕೊಂಡಿದ್ದಾನೆ. ವರುಣ ಅಲ್ವಾ? ವರುಣ ಮೊದಲ ಅರಸ. ಸಿಂಧುವತಿಯ ಪಟ್ಟಣದ ಅರಸ ವರುಣ ಮೊದಲು. ಈಗ ಅವನಲ್ಲ. ಮತ್ತೆ ಈಗ ಅವರ ಸಾಕು ಮಗವನು. ಅವನ ಹೆಸರು ಜಲಂಧರ. ಜಲಂಧರ ಸಾಮಾನ್ಯ ಅಲ್ಲ, ಬಹಳ ಪೌರುಷವಂತ, ವೀರ, ಶೂರ, ಘನ ಗಂಭೀರ, ಒಬ್ಬ ಸಾಧಕ, ಒಬ್ಬ ಪೌರುಷವಂತ. ಆ ಕಾರಣದಿಂದಲೇ ಸಮಾನ ಮನಸ್ಕ ಕೆಲವು ರಾಕ್ಷಸರನ್ನೆಲ್ಲ ಒಗ್ಗೂಡಿಸಿಕೊಂಡಿದ್ದಾರೆ. ಜಲಂಧರ ಅಂತ ಹೆಸರು. ಒಟ್ಟಿಗಿರುವುದು ರಾಕ್ಷಸ. ಹೀಗೆ ರಾಕ್ಷಸರನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರ ಅಪೇಕ್ಷೆಯಂತೆ ಅವರ ನೇತಾರನಾಗಿ ಅವರ ಶ್ರೇಯೋಭಿವೃದ್ಧಿಗೆ ಬೇಕಾಗಿ ರಾತ್ರಿ ಹಗಲು ಶ್ರಮ ಪಡ್ತಾ ಇದ್ದಾನೆ ಜಲಂಧರ ಎನ್ನುವನು. ಹಾಗಾದ್ದರಿಂದ ಈಗ ರಾಕ್ಷಸರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಸುತ್ತಮುತ್ತ ಇರಿಸಿಕೊಂಡು ಅವರ ಬಗ್ಗೆ ಸಮಾಲೋಚನೆ ಮಾಡುತ್ತಾ ನಮ್ಮ ಅಭಿವೃದ್ಧಿಗೆ ಮುಂದೆ ಏನು ಮಾಡಬಹುದು ಎನ್ನುವುದಾಗಿ ಸದಾ ಕಾಲ ಯೋಚನೆ ಮಾಡುತ್ತಾ ಹೊಸ ಯೋಜನೆಯನ್ನು ಮಾಡುತ್ತಾ ಸಿಂಧುವತಿ ನಗರದಲ್ಲಿ ಜಲಂಧರ ಎನ್ನುವನು ವಿಜೃಂಭಿಸುತ್ತಾ ಇದ್ದಾನೆ. ಸಿಂಧುವತಿ ಅಲ್ಲಿರುವುದು ಜಲಂಧರ. ಅವನ ಬಗ್ಗೆ ಹೇಳಲಿಕ್ಕೆ ಬಂದದ್ದು ನನಗಿನ್ನೂ ತಿಳಿಬೇಕು.
ಹೊಸ ವಾರ್ತೆ ಇಲ್ಲ ಇಲ್ಲ ಅಂತ ಹೇಳಿ ನೀನು ಹೇಳಿದ ವಿಷಯವನ್ನು ಕೇಳುವಾಗ ನಮಗದು ಹೊಸತೆ ಆಗಿ ಹೋಯಿತಲ್ಲ. ಹೌದಪ್ಪ, ನೀನು ಹೇಳದೆ ಹೋದ್ರೆ ನಮಗಿಂತಹ ಒಂದು ಪ್ರಕರಣವೇ ಗೊತ್ತಿಲ್ಲ. ಹೌದು, ಜಲಂಧರ ಅಲ್ವಾ? ಹೌದು, ಸಿಂಧುವತಿಯಲ್ಲಿದ್ದಾನೆ. ಹೌದು, ಅದರಲ್ಲಿ ಜಲಂಧರ್ ಅಂತ ಹೇಳ್ತಿ, ಮತ್ತೆ ಖಳ ಜಲಂಧರ್ ಅಂತ ಹೇಳ್ತಿ. ಅವರ ಜೊತೆಯಲ್ಲಿರುವವರೆಲ್ಲ ರಕ್ಕಸರು ಅಂತ ಹೇಳ್ತಿ. ಅವರೆಲ್ಲ ಸಮಾಲೋಚನೆ ಮಾಡಿ ಸ್ವರ್ಗದ ಬಗ್ಗೆ ಏನೋ ಅವರ ಅಭಿವೃದ್ಧಿಗೆ ಬೇಕಾಗಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಿ. ಅವರು ಏನೇ ಮಾತಾಡಲಿ, ಈಗ ನನಗೆ ಅವನ ಬಗ್ಗೆ ಪೂರ್ವ ಬರಬೇಕು. ನಾನು ಜಲಂಧರ ಅನ್ನುವ ಹೆಸರನ್ನೇ ಕೇಳಲಿಲ್ಲ. ಸಿಂಧುವತಿಯಲ್ಲಿ ವರುಣ ಅಂತಲೇ ನಾವು ಎಲ್ಲ ಕಡೆಯಲ್ಲಿ ಪ್ರಚಾರ. ಈಗ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠನಾದಂತಹ ನೀನು ಕುಳಿತಲ್ಲಿಂದಲೇ ನಿಂತಲಿಂದಲೇ ಲೋಕದ ಆಗು ಹೋಗುಗಳನ್ನು ತಿಳಿಯಬಲ್ಲಂತಹ ಸರ್ವಜ್ಞನಿದ್ದಿ. ಆದರೂ ಸಹ ಗೊತ್ತೇ ಇಲ್ಲ ಅಂತ ಹೇಳುದಿದ್ರೆ ಬಹುಶಃ ಹೀಗೋ ಏನು. ಕೇಳಿ ಕೇಳಿ ನಾವೆಲ್ಲ ನಿಮ್ಮ ಸೇವಕರು. ಈ ಸೇವಕರು ಸುಮ್ಮನೆ ಒಪ್ಪಿಕೊಳ್ತಾರೆ, ಮತ್ತೆ ಏನು ಮಾಡ್ತಾರೋ ಹಿಂದಿನಿಂದ ಇದನ್ನೂ ಸ್ವಲ್ಪ ತಿಳಿಬೇಕು ಅಂತ ನನ್ನನ್ನೇನಾದರೂ ಬಡಿದು ಹೇಳುದು. ಶಂಕದ ಮೂಲಕ ಬಂದ್ರಲ್ವೇ ನೀರಿಗೆ ತೀರ್ಥ ಅಂತ ಹೆಸರು. ನೀನು ಹೇಳುವುದಕ್ಕಾಗಿ ಬಂದದ್ದು. ನನ್ಗೆಲ್ಲ ಗೊತ್ತುಂಟು. ನೀನು ಹೇಳಬೇಡ ಅಂತ ಹೇಳಿದ್ರೆ ನಿನ್ನ ವಾಕ್ ಸ್ವಾತಂತ್ರ್ಯವನ್ನು ನಾನು ಕಿತ್ತ ಹಾಗೆ ಅಲ್ವಾ? ನಾರಾಯಣ ಸ್ವಾಮಿ ನನ್ನನ್ನು ಮಾತಾಡಿದ್ರಿ ಅಂತ ಹೇಳಿ ನಮಗೆ ಯಾಕೆ ಧರ್ಮಕ್ಕೆ ಅಪವಾದ. ಸರಿ, ಹಾಗಾಗಿ ನೀನೇ ಹೇಳು. ಜಲಂಧರ ಹೆಸರೇ ಒಂದು ವಿಶೇಷ. ಅವನಿಗೆ ಆ ಹೆಸರು ಬಂದದ್ದು ಹೇಗೆ? ಅವನ ತಂದೆ ತಾಯಿಗಳು ಯಾರು? ಅವ ಹುಟ್ಟಿದ್ದೆಲ್ಲಿ? ಜಲಂಧರ ಅಂತ ಹೇಳಿದ ಮೇಲೆ ಖಳ ಜಲಂಧರನಾದದ್ದು ಹೇಗೆ? ಅವನ ಬಗ್ಗೆ ಎಲ್ಲ ತಿಳಿಯಬೇಕು ಅಂತ ಕುತೂಹಲ. ಒಂದು ಜಲಂಧರನ ವೃತ್ತ ಅಂತ ಹೇಳು ನೋಡುವ. ಹೇಳೋಣ. ಹಾಗಾದ್ರೆ ನನಗೆ ಗೊತ್ತಿರುವುದನ್ನು ಅವನ ಬಗ್ಗೆ ಸರಿಯಾಗಿ ಹೇಳ್ತೇನೆ. ಹೇಳುವುದಕ್ಕೆ ನಾವು ಮೈಯೆಲ್ಲ ಕಿವಿಯಾಗಿ ಕಾತರಿಸುತ್ತಿದ್ದೇವೆ. ಅದು ಸಹ ಇನ್ನು ಸ್ವಲ್ಪ ಅರೆಮನಸ್ಸು ಮಾಡಿದ್ರು ನನ್ನ ಅಜ್ಜಿ ಹೀಗೇನು ಬಾಯಿಗಳ ತಿನ್ಬೇಕು ನನ್ನ ಮನಸ್ಸು ಕಾಣುವಾಗ ನನಗೊಂದು ಭಾವನೆ ಅಜ್ಜಿ ಹಾಗಿದ್ದೇನೆ ನನಗೊಂದು ಭಾವನೆ ಬರುದು ಹಾಗೆ. ಅಜ್ಜಿ ಅಂತಿಲ್ಲ, ಇದು ಅಜ್ಜ ಅಜ್ಜಿಯರ ಒಟ್ಟಿಗಿರುವಾಗ ಮೊಮ್ಮಕ್ಕಳು ಹೀಗೆ ಹಠ ಮಾಡುದು. ಹಾಗಿದ್ರೆ ಅಮ್ಮ ಅಂತ ಹೇಳುದು. ಅಮ್ಮ ಅಂತ ಹೇಳಿದ್ರು ಸಂಬಂಧಕ್ಕೆ ಹೀಗೆ ಹೇಳು. ಅವಳಿಗೆ ದೇವಿ ಅಂತ ಹೇಳಿದ್ರೆ ಆಯ್ತು, ಲಕ್ಷ್ಮೀ ದೇವಿ ಅಂತ ಹೇಳಿದ್ರೆ ಸಾಕು. ದೇವಿ ಅಂದ್ರೆ ಬಹಳ ಪ್ರೀತಿ. ಆಯ್ತು ಅಮ್ಮ ದೇವಿ, ನೀವು ಚೆನ್ನಾಗಿ ಕೇಳಿಸಿಕೊಳ್ಳಿ. ಈ ಖಳ ಜಲ ನಾನು ಕೇಳಬಾರ್ದ?
ಮತ್ತೆ ಅವಳಿಗೆ ಚೆನ್ನಾಗಿ ಕೇಳಿಸಿಕೊಂಡಿದ್ದೇವೆ. ಅಮ್ಮನಲ್ಲಿ ಹೇಳುವಾಗ ಪೂರ್ತಿ ನಾನು ಹೇಳುವುದನ್ನು ಅರೆಬರೆ ನೀನು ಕೇಳಿಸಿಕೊಂಡು ನಿನಗೆ ಅರ್ಥ ಆಗುತ್ತದೆ. ನಿನಗೆ ಕೆಲವು ಸೂಕ್ಷ್ಮಗಳೆಲ್ಲ ಅರ್ಥ ಆಗುವುದು ಬಹಳ ಬೇಗ. ಅಮ್ಮನಿಗೆ ಅರ್ಥ ಆಗುವಾಗ ಸ್ವಲ್ಪ ಹೊತ್ತು ಗೊತ್ತಾದ ಮೇಲೆ ಅರ್ಥ ಆದ್ರೆ ಉಂಟಲ್ಲ ಮತ್ತೆ ಅನರ್ಥ. ಖಳ ಜಲಂಧರ ಎನ್ನುವವನು ಹುಟ್ಟಿಕೊಂಡದ್ದು ಸಮುದ್ರದಲ್ಲಿ ಅಂತ. ಸಮುದ್ರದಲ್ಲಿ ಹುಟ್ಟಿಕೊಂಡದ್ದು. ಸಮುದ್ರದಲ್ಲಿ ಜಲಂಧರ. ಹೌದು. ಅಲ್ಲ ನೀನು ಸಮುದ್ರ ಅಂತ ಎರಡೆರಡು ಸಲ ಕೇಳಿದ್ರು. ನಮ್ಮಲ್ಲಿ ಕೆಲವರು ಹೇಳಿದ್ದಾರೆ ಒಂದನ್ನು 3 ಸಲ ಮತ್ತೆ ಬೇರೆ ಮುಂದಿನ ಶಬ್ದ ಸಿಗದಿದ್ರೆ ಸಮುದ್ರದಲ್ಲಿ ಆಯ್ತು. ಸರಿಯಾಗಿ ಗೊತ್ತಾಗಬೇಕಲ್ಲ, ಮತ್ತೆ ಮರೆತು ಹೋಗಬಾರ್ದಲ್ಲ. ಈಗ ಕೆಲವರಿಗೆಲ್ಲ ವಿಷಯ ಹೆಚ್ಚಿದ್ರೆ ಈ ಮೊದಲು ಹೇಳಿದ ಶಬ್ದ ಮರೆತು ಹೋಗ್ತದೆ. ಇದು ಪ್ರಾಮುಖ್ಯವಾದ ಶಬ್ದ. ಆಯ್ತು, ಜಲಂಧರ ಹುಟ್ಟಿದ್ದು ಸಮುದ್ರದಲ್ಲಿ. ಹೇಗೆ ಹುಟ್ಟಿದ? ಸಮುದ್ರದಲ್ಲಿ ಹುಟ್ಟಿದ್ದು ಜಲಚರಗಳಲ್ವಾ? ಇವನು ಹುಟ್ಟುವುದಕ್ಕೆ ಬಲವಾದ ಒಂದು ಹಿನ್ನೆಲೆ ಇದೆ. ಒಂದು ದಿನ ದೇವೇಂದ್ರ ಈಶ್ವರನನ್ನು ಪೂಜೆ ಮಾಡುವುದಕ್ಕೆ ಭೂಲೋಕಕ್ಕೆ ಬಂದಾಗ ಅಲ್ಲೇನೋ ಅಮಲು ಸೇವಿಸಿ ಆಮೇಲೆ ದೇವೇಂದ್ರನ ತಲೆಗೆ ಹೊಡೆದಾಗ, ಪರಮೇಶ್ವರನ ತಲೆಗೆ ದೇವೇಂದ್ರ ಹೊಡೆದಾಗ ಸಿಟ್ಟು ಬಂದು 3ನೇ ಕಣ್ಣನ್ನು ತೆರೆದು ಅವನನ್ನು ಸುಡುತ್ತೇನೆ ಅಂತ ಹೋದಾಗ ಗುರು ಬಂದು ತಡೆದು ಪ್ರಾರ್ಥಿಸಿಕೊಂಡಾಗ ಶಾಂತನಾದ ಪರಮೇಶ್ವರ ಅವನು ತೆರೆದಂತ ಈ ನಿಟಿಲಾಕ್ಷಿಯನ್ನು ಸಮುದ್ರಕ್ಕೆ ಬಿಸಿಡಿ ಬಿಟ್ಟ. ಕಿಚ್ಚು ಹಾಗೆ ಆ ಕಿಚ್ಚಿನಿಂದ ಸಮುದ್ರದಲ್ಲಿ ಹುಟ್ಟಿದವನು ಮೂಲತಃ ಈಶ್ವರನ ಮಗ ಅಂತ ಹೇಳ್ಬೋದು. ಆ ನಂತರ ಬೆಸ್ತನೊಬ್ಬನಿಗೆ ಸಿಕ್ಕಿ ಬೆಸ್ತನು ಕಾಣಿಕೆಯಾಗಿ ಅವನ ಅರಸನಾದಂತ ವರುಣನಿಗೆ ಕೊಟ್ಟಾಗ ವರುಣನು ಈ ಮಗುವಿನ ಪೂರ್ವಾಪರವನ್ನು ತಿಳಿಯುವುದಕ್ಕೆ ಬೇಕಾಗಿ ಬ್ರಹ್ಮದೇವರ ಬಳಿಗೆ ಕೊಂಡೋಗಿ ಕೊಟ್ಟಾಗ ಬ್ರಹ್ಮದೇವರು ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಇದರ ಪೂರ್ವಾಪರವನ್ನು ಯೋಚಿಸುವಾಗ ಈ ಮಗು ಹುಟ್ಟತನದಿಂದಲೋ ಅಥವಾ ಜಾಣ್ಮೆಯಿಂದಲೋ ಅಥವಾ ಪ್ರಭಾವದಿಂದಲೋ ಬ್ರಹ್ಮದೇವರ ಗಡ್ಡವನ್ನೇ ಹಿಡಿದಿಳಿದದ್ದು. ಸಣ್ಣ ಮಗು ಗಡ್ಡವನ್ನು ಹಿಡಿದಿಳಿದುದು ಸಮುದ್ರದಲ್ಲಿ ಹುಟ್ಟಿದ್ದಲ್ವಾ? ಆ ಕ್ಷಣದಲ್ಲಿ ಬ್ರಹ್ಮದೇವರ ಕಣ್ಣಿನಿಂದ ಒಂದು 10 ನೀರು ಬೀಳಿ ಈ ನೀರನ್ನು ಭೂಮಿಗೆ ಬೀಳುವುದಕ್ಕೆ ಬಿಡದೆ ತಲೆಯಲ್ಲೇ ಧರಿಸಿಕೊಂಡ ಆ ಕಾರಣದಿಂದಾಗಿ ಮಗುವಿಗೆ ಹೆಸರಿಡುವುದಕ್ಕೂ ಇವನು ಹೋದುದು. ಇದು ಕಾಕತಾಳೀಯ ನ್ಯಾಯದಂತೆ ಆಯಿತು. ಈ ನೀರನ್ನು ಅವನು ಧರಿಸಿಕೊಂಡದ್ದು, ಜಲವನ್ನು ಧರಿಸಿತು. ಆ ಕಾರಣದಿಂದಾಗಿ ಇವನಿಗೆ ಜಲಂಧರ ಎನ್ನುವಂತಹ ಹೆಸರನ್ನು ಬ್ರಹ್ಮದೇವ. ಹೆಸರು ಬಹಳ ಒಳ್ಳೆದುಂಟು ಮಾತ್ರ ಅಲ್ಲ, ಅದಕ್ಕೊಂದು ಅರ್ಥ ಉಂಟು. ಸಮುದ್ರದಲ್ಲಿ ಹುಟ್ಟಿತು, ನೀರಿನಲ್ಲಿ ಹುಟ್ಟಿದ, ಜಲವನ್ನು ಧರಿಸಿದ, ಜಲಂಧರ ಅಂತ ಹೆಸರಾಯಿತು. ಅಂಕಿತವೂ ಆಯ್ತು, ಅನ್ವರ್ಥವೂ ಆಯ್ತು. ಆ ಬಳಿಕ ಬೆಳೆದು ವಿದ್ಯಾವಂತನಾದ ಪ್ರಾಯ ಪ್ರಬುದ್ಧನಾದ ವರುಣನ ಸಾಕು ಮಗ. ಸಾಕು ಸಿಂಧುವತಿಯಲ್ಲಿ ಹೀಗೆ ಇವನು ಬೆಳೆಯುತ್ತಿರುವಾಗ ಜಲಂಧರ ಅಂತ ಹೇಳಿದೆ ಕಾರಣ ಈ ಕಡೆಯಿಂದ ಈ ರಾಕ್ಷಸರೆಲ್ಲ ಈ ಜಿರಳೆ ಜಾತಿಯವುಗಳು ಸಹವಾಸ ದೋಷ. ಯಾವಾಗ ನಮಗೆ ಅವಕಾಶ ಸಿಗುತ್ತದೆ, ಎಲ್ಲಿ ಏನು ಮಾಡುವುದಕ್ಕಾಗುತ್ತದೆ, ಸಮಯ ಸಾಧಕರಿವರೆ ತವಕದಿಂದ ಇತ್ತು. ಈ ಶೋಣಿತಾಪುರದ ರಸ ಕಾಲನೇಮಿ ಎನ್ನುವವ, ಅವನಿಗೂ ಮಗಳಿದ್ದಳು ವೃಂದೆ ಎನ್ನುವವ, ಸೌಂದರ್ಯವು ರಕ್ಕಸನ ಮಗಳು. ರಕ್ಕಸರಿಗೂ ಚಂದದ ಮಕ್ಕಳು ಹುಡ್ತಾರಲ್ಲ. ಈ ರಾಕ್ಷಸರು ಎನ್ನುವುದು ಅದು ಮನೋಧರ್ಮ ಅಲ್ವಾ? ಅವು ಕ್ರೌರ್ಯ ಮಾಡುವ ಕಾರಣದಿಂದ ರಾಕ್ಷಸರು ಅಂತ ಹೇಳುವುದು. ಮೊದಲೆಲ್ಲ ರಕ್ಕಸರು ಅಂತ ಹೇಳಿದ್ರೆ ಕೆಂಪು ಕಣ್ಣು, ಕೋರೆ ದಾಡೆ, ದೊಡ್ಡ ಹೊಟ್ಟೆ. ಈಗ ನೋಡ್ಲಿಕ್ಕೆ ಮಾತ್ರ ಚಂದ, ರಾಕ್ಷಸತ್ವ ನೋಡುವಾಗ ಗೊತ್ತಾಗುದಿಲ್ಲ. ಹಾಗೆ ಈ ಪ್ರಾಯಪ್ರಬುದ್ಧೆಯಾದಂತಹ ಕಾಲನೇಮಿಯ ಮಗಳು ವೃಂದೆಯನ್ನು ಈ ಜಲಂಧರನಿಗೆ ಕೊಟ್ಟು ಮದುವೆ ಮಾಡಿದ್ರು. ಅವರಿಗೆ ಮದುವೆ ಆಗಿ ಹೋಯ್ತಾ? ಮದುವೆಯೂ ಆಯ್ತು. ಆಮಂತ್ರಣ ಬರಲಿಲ್ಲ ಕಾಣ್ತದಲ್ಲ ನಮಗೆ. ನನಗೆ ಹುಟ್ಟಿದ್ದು ಸುದ್ದಿ ಅಲ್ಲ, ಜಲಂಧರನಿಗೂ ಅಕ್ಕ ಒಬ್ಬಳು ಇದ್ದಾಳೆಂತ ಗೊತ್ತಿರ್ಲಿಕ್ಕಿಲ್ಲ ಪೂರ್ವಕದವರಲ್ಲಿ ಎಷ್ಟು. ಆ ಕಾರಣದಿಂದಾಗಿ ಆಗ ರಾಕ್ಷಸರ ಸಹವಾಸ ಹೆಚ್ಚಾಯಿತು. ರಾಕ್ಷಸರು ಬಂದು ಈ ಸಿಹಿ ಬಿದ್ದಲ್ಲಿಗೆ ಇರುವೆಗಳು ಮುತ್ತಿದ ಹಾಗೆ ಆ ರಾಕ್ಷಸರು ಬಂದು ಇವನನ್ನು ಮುತ್ತಿಕೊಂಡ್ರು. ಆಗ ಅವರ ಸಹವಾಸ ಹೆಚ್ಚಾಗಿ ಈಗ ಸದ್ಯಕ್ಕೆ ಈ ರಾಕ್ಷಸರ ಪ್ರಚೋದನೆ ಹೆಚ್ಚಾಗಿದೆ. ಇವನಿಗೆ ನಮಗೆ ದೇವತೆಗಳಿಂದ ಅನ್ಯಾಯ ಆಗಿದೆ, ಹಾಗಾಗಿದೆ. ಹೆಂಡತಿ ಅಪ್ಪನ ಮಾತು ಕೇಳದಿದ್ರೆ ಹೆಂಡತಿಯ ಬಂಧು ಬಾಂಧವರೆಲ್ಲ ರಾಕ್ಷಸರೇ. ಮತ್ತೆ ಮದುವೆ ಆದ ನಂತರ ಆ ಮದುವೆ ಆಗುವುದಕ್ಕೆ ಮೊದಲು ಯಾವನೇ ಒಬ್ಬ ಪುರುಷನಿಗೆ ಸ್ವಲ್ಪ ಸ್ವಾತಂತ್ರ್ಯ ಇರ್ತದೆ, ಒಂದು ಸ್ವಂತಿಕೆ ಇರ್ತದೆ. ಆ ಮದುವೆ ಆದ ನಂತರ ಒಂದು ಅರ್ಧ ಸ್ವಾತಂತ್ರ್ಯವನ್ನು ಅರ್ಧ ಸ್ವಂತಿಕೆಯನ್ನು ಅವರಿಗೆ ಬಿಟ್ಟು ಕೊಡ್ಬೇಕು. ನೀನು ಮದುವೆ ಆಗಲಿಲ್ಲ ಅಂತ ಮದುವೆ ಆದವರ ಬಗ್ಗೆ ಅಪಪ್ರಚಾರ ಮಾಡುವ ಅಲ್ಲ, ಬಹಳ ವಿಷಯ ಗೊತ್ತುಂಟು ನನಗೆಲ್ಲ ತಿರುಗಾಟ ಮಾಡಿ ಗೊತ್ತಿಲ್ಲ. ಹಾಗೆ ನಾನೆಲ್ಲ ನೋಡುವುದೇ ಅದನ್ನು. ಎಲ್ಲರೂ ಹಾಗಲ್ಲ, ಎಲ್ಲರೂ ನಮ್ಮವರ ಗಂಡ ಅಲ್ಲ. ಸರಿ, ನಾವೆಲ್ಲ ನೋಡು ಹೇಗಿದ್ದೇವೆ. ಹೌದಪ್ಪ, ಕಲಿಬೇಕು. ಆದರ್ಶ ದಂಪತಿಗಳಿದ್ರೆ
ಲಕ್ಷ್ಮೀನಾರಾಯಣ. ನಾನು ಹೇಳಿದ ಹಾಗೆ ಅವಳು. ಮಾತನ್ನು ಮೀರುವುದೇ ಇಲ್ಲ. ಹಗಲು ನೀನು ಹೇಳಿದ ಹಾಗೆ, ರಾತ್ರಿ ಅವಳು ಹೇಳಿ ಇಲ್ಲವ, ಯಾವಾಗಲೂ ನಾನು ಹೇಳಿದ ಹಾಗೆ. ಮತ್ತೆ ಸತ್ಯಪತಿಗಳಂದ್ರೆ ಅರ್ಥ ಆಗುದು ಹೇಗೆ? ಅರ್ಥ ಆಗಿದೆ. ದೇವರೇ, ಹೀಗೆ ರಾಕ್ಷಸರ ಸಹವಾಸದಿಂದ, ಅವರ ಪ್ರಚೋದನೆಯಿಂದ, ಪ್ರೇರಣೆಯಿಂದ ಇಂದೋ ನಾಳೆ ಸೈನ್ಯ ಸಮೇತನಾಗಿ ದೇವಲೋಕಕ್ಕೆ ಒಮ್ಮೆ ಮುತ್ತಿಗೆ ಹಾಕಬೇಕು, ದೇವೇಂದ್ರ ಸ್ವಾಮಿ ಸುಮನಸರನ್ನು ಬಗ್ಗುಬಡಿಬೇಕು, ಅಧಿಕಾರವನ್ನು ಸ್ಥಾಪಿಸಬೇಕು ಎನ್ನುವಂತಹ ಸನ್ನಾಹದಿಂದಿದ್ದಾನೆ. ಸಿಂಧುವತಿಯ ಅರಸ, ಜಲಂಧರ ಅಂತ ಹೆಸರು, ಸಮುದ್ರದಲ್ಲಿ ಹುಟ್ಟಿದ. ಅದಾಗ 3 ಸಲ ಹೇಳಾಗಿದೆ ನೀವು ಸಮುದ್ರದಲ್ಲಿ. 5 ಸಲ ಆಗಿದೆ. ಬೇಕಾದಿತ್ತು ದೇವರೇ, ಹೊಸ ವಾರ್ತೆ. ಹೌದು, ನಿನಗೆ 3:45 ಗಳಿಗೆ ಅಲ್ವಾ ಸಮಯ? ಹೌದು. ಇನ್ನು ಅದಕ್ಕೆ 1 ಗಳಿಗೆ ಮಾತ್ರ ಈಗ ಹೆಚ್ಚಾಯ್ತು ಈಗ. ಆಯ್ತು, ಹಾಗಾದರೆ ನಾನು ಹೇಳುವ ಇನ್ನು ಹೊಸ ಹೊಸ ಕಥೆ ಎಲ್ಲ ಇದ್ರೆ ಬಂದು ಹೇಳ. ಬರ್ತೇನೆ. ಇನ್ನು ಆಗಾಗ ಬರ್ತಾ ಇರ್ತೇನೆ. ಒಂದು 3 ದಿನ ಆದಷ್ಟು ಬೇಗ ಬರಬೇಕು. ಅಮ್ಮ, ಜಲಂಧರ ಹುಟ್ಟಿದ್ದು ಸಮುದ್ರದಲ್ಲಿ. ಆಯ್ತಾ, ಕಿವಿ ಕೇಳದವರಿಗೂ ಗೊತ್ತಾಗುತ್ತದೆ. ಆಯ್ತು, ನಿನ್ನ 3:45 ಮುಗಿತು. ಅಮ್ಮ, ಎಲ್ಲ ಕಥೆ ಸಮುದ್ರದಲ್ಲಿ ಹುಟ್ಟಿದ್ದು. ಸಮುದ್ರದಲ್ಲಿ ಮತ್ತೇನು ಬೆಟ್ಟದಲ್ಲಿ ಹುಟ್ಟಿದ್ದು? ಬರ್ತೇನೆ ಅಂದೆ. ಚಂದವಾಗಿ ಮಾತಾಡಿದ್ರು ಮಾತ್ರ ಅವರು. ಹೌದು, ನಾರದಲ್ವಾ? ಹೌದು ಹೌದು ಸ್ವಾಮಿ. ಹಿರಿಯರ ಚರಣಾಬ್ಜಕ್ಕೆ ಮೈ ಸ್ವಾಮಿ ಕಾಮತ್ತಬೇಕಾ ಕರಮುಗಿಯುವೆಂದಳು ಮನುಮತ ಜನಕ ಲಾಲಿ ಮನಸ್ಸಿನೊಳಿ ಮನುಮತ ಜನಕ ನಾನೋ ಮನಸ್ಸಿನೊಳಿ ನಡೆಸಿಕೊಳ್ಳುವೆಯ ಹೇಗೆ ನಡೆಸಿಕೊಳ್ಳುವೆಯ ಎನೆ ಮುಂದೆ ಮನುಮತ ಜನಕ ಮನಸ್ಸಿನೊಳಿರುವುದು ಮನುಮತ ಸ್ವಾಮಿ ವಂದಿಸಿ ನಮಸ್ಕರಿಸಿದ್ದೇನೆ. ಪಾದಕ್ಕೆ ಅಡ್ಡ ಬಿದ್ದಿದ್ದೇನೆ ಸ್ವಾಮಿ. ಅಡ್ಡ ಬೀಳಲಿಲ್ಲ. ಬೀಳ್ತೇನೆ ಸ್ವಾಮಿ. ಇದು ಉದ್ದಂಡ ನಮಸ್ಕಾರವೂ ಮಾಡಿದ್ದೇನೆ ಸ್ವಾಮಿ. ಇದು ಏನು ಹೇಳುದಿಲ್ವ ನೀವು? ಎಂತದು ಹೇಳ್ಬೇಕು ಅಂತ ಹೇಳುದಿಲ್ವ ನೀವು? ಅಲ್ಲ, ಮನಸ್ಸಿದ್ರೆ ಹೇಳು. ಸ್ವಾಮಿ, ಇಷ್ಟೊಂದು ನಮಸ್ಕಾರ ಯಾಕೆ ಹೇಳಿ? ಅದು ಕೆಲವರೆಲ್ಲ ಏನಾದ್ರೂ ಕೆಲಸ ಆಗಬೇಕು ಅಂತಾದ್ರೆ ಆಗಾಗ ಬಂದು ನಮಸ್ಕಾರ ಮಾಡಿ. ಇದು ನನ್ನದು ಹಾಗಲ್ಲ ಸ್ವಾಮಿ. ನಿಮ್ಮ ಮುಖವನ್ನು ಕಾಣುವಾಗ ಕೊಡಬೇಕು ಅಂತ ಆಗುವುದು. ಎಂತದು ನಮಸ್ಕಾರ ಕೊಡಬೇಕು ಅಂತ. ಹಾಗಾಗಿ ಓ ಮನ್ಮಥ ಜನಕನೇ. ಅಯ್ಯೋ ಕಥೆ ಏನು ಅದೆಂತದು ಮನ್ಮಥ ಜನ? ನಿಮ್ಮನ್ನು ಈ ರೀತಿ ಕರೆಯುವುದಕ್ಕೆ ಬಲವಾದಂತಹ ಕಾರಣ ಉಂಟು ಸ್ವಾಮಿ. ಕೇವಲ ಮನುಮತನಿಗೆ ತಂದೆಯಾದಂತಹ ಕಾರಣಕ್ಕಾಗಿ ನಿಮ್ಮನ್ನು ಮನುಮತ ಜನಕ ಎನ್ನುವ ಹಾಗೆ ಕೊಂಡಾಡಿದಲ್ಲ. ಮತ್ತೆ ಪ್ರತಿಯೊಬ್ಬರ ಮನಸ್ಸಲ್ಲಿರುವಂತಹ ಕಾಮನೆಗೆ ಅಧೀಶರು ನೀವಾಗಿದ್ದೀರಾ. ಮನಸ್ಸಿನಲ್ಲಿ ಹುಟ್ಟುವಂತ ಆಸೆಗಳಿಗೆ ನಾನಪ್ಪ. ಹೌದು ತಾನೇ? ಮನಸ್ಸಿಜ. ಹೌದು. ಮನಸ್ಸಿನಲ್ಲಿ ಹುಟ್ಟುವ ಆಸೆಗಳಿಗೆ ನಾನಪ್ಪ. ಹೌದು ಹೌದು ಹೌದು. ಈಗ ಯಾರ ಮನಸ್ಸಿಗೆ ಹುಟ್ಟಿದ ಆಸೆಗೆ ಅಪ್ಪ? ಸ್ವಾಮಿ ನೋಡಿ, ನಾನು ಇಷ್ಟರವರೆಗೆ ನಿಮ್ಮಲ್ಲಿ ಏನು ಕೇಳಿದ್ದವಳು ನಾನೆಲ್ಲ. ಅದು ಸುಳ್ಳು ಹೇಳಬಾರ್ದು. ಅಲ್ಲಲ್ಲ, ನಾನು ಕೇಳೋ ಮೊದಲು ನೀವೆಲ್ಲ ಪೂರೈಸಿ ಕೊಡ್ತೀರಿ. ಹಾಗೆ ನಾನಾಗಿ ಅದಕ್ಕೆ ಅವಕಾಶವೇ ಇಲ್ಲ.
ಈಗ ಮದುವೆದಂತ ಹೆಣ್ಣು ತನ್ನ ಆಸೆಯನ್ನು ಹೇಳಿಕೊಳ್ಳಬೇಕು ಅಂತಾದ್ರೆ ಗಂಡನಲ್ಲಿ ಹೇಳಬೇಕು. ಅದನ್ನು ಮದುವೆಯಾದ ಮೇಲೆ ಗಂಡನಲ್ಲಿ ಮೊದಲ ಅಪ್ಪನಲ್ಲಿ ಕೇಳಬೇಕು. ನಾನು ಹೇಳಿದ ಮದುವೆಯಾದ ಹೆಣ್ಣು ಕೇಳಿದ್ದು ಈ ಗಂಡನಲ್ಲಿ ಕೇಳಬೇಕು. ಅದನ್ನು ಪೂರೈಸಬೇಕಾದ್ದು ಗಂಡನಾದವನ ಕರ್ತವ್ಯ. ಇದು ಇನ್ನು ಪೂರೈಕೆ ಮಾಡ್ಲಿಕ್ಕೆ ಎಂತದ್ದು ಬೇಕು ಬೇಕಾದಷ್ಟೆಲ್ಲ ಉಂಟಾ? ಎಷ್ಟಿದ್ರೆ ಏನು ಸ್ವಾಮಿ, ಮನಸ್ಸಿಗೆ ಒಂದು ಆಗಾಗ ಒಂದು ಬೇಕು ಅಂತ ಆಗೋದು ಅಪರಾಧ ಅಲ್ಲ. ಹೌದು ಹೌದು. ಇದು ಹೊಸ ಸೀರೆ ಬೇಕಾ? ಬೇಡ ಸ್ವಾಮಿ, ಪೆಟ್ಟಿಗೆಲ್ಲಿ ಇದ್ದದ್ದೇ ಹೆಚ್ಚಾಗಿ ಹೋಗಿದೆ. ಕಿರಣ ಬದಲು ಮಾಡ್ಲಿಕ್ಕೆ ಬೇಡ ಬೇಡ, ಆಭರಣ ಬೇಕಾದಷ್ಟು ನನ್ನಲ್ಲಿ. ಮತ್ತೆಂತದ್ದು ಸ್ವಾಮಿ? ಇದು ಅದು ಕೈ ಅಲ್ವಾ? ಕೈ ಹೌದು ಸ್ವಾಮಿ. ಕೈಯಲ್ಲಿ ಸೆರಗು? ಸೆರಗು ಹೌದು, ಬಿಡಿ, ನೀವು ಸೆರಗಿನ ವಿಷಯ ಬಿಡಿ ಸ್ವಾಮಿ. ಈಗ ನಿಮ್ಮಲ್ಲಿ ಕೇಳಿದ್ರೆ ನೀವು ಅದನ್ನು ಪೂರೈಸಿ ಕೊಡುತ್ತೀರೋ ಅಥವಾ ಇಲ್ವೋ ಎನ್ನುವಂತಹ ಸಂಶಯ ನನ್ನಲ್ಲಿ. ಹಾಗಾಗಿ ನನ್ನಲ್ಲಿ ಸಂಶಯವೇ ಸ್ವಾಮಿ. ಸಮುದ್ರ ಮಂಥನದಲ್ಲಿ ಹುಟ್ಟಿಕೊಂಡವಳು ನೀನು. ಹುಟ್ಟಿದಂತಹ ನಿನಗೆ ಲಕ್ಷ್ಮಿ ಎಂಬಂತಹ ಹೆಸರನ್ನು ಇಟ್ಟರು. ಪರಮೇಶ್ವರ ದೇವರು ನಿನ್ನ ಕೈಗೆ ಸುಮಮಾಲಿಕೆಯನ್ನು ಕೊಟ್ಟದ್ದು ಯಾಕೆ? ರಕ್ಕಸರೆಲ್ಲ ತಮಗೆ 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 ಎಂಬ ಹಾಗೆ ನಿನ್ನ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಲಕ್ಷ್ಮೀ ಸ್ವಯಂವರವೇ ನಡೆಯಿತು. ಕೇಳುವುದಕ್ಕೆ ಆಗ್ತಿರ್ಲಿಲ್ಲ ನನಗೆ ಆ ಹೊತ್ತಿಗೆ. ಪರಮೇಶ್ವರ ದೇವರು ಕೊಟ್ಟಂತಹ ಸುಮಮಾಲಿಕೆಯನ್ನು ಹಿಡಿದುಕೊಂಡು ಸುತ್ತ ನಿರೀಕ್ಷಿಸಿದ ನೀನು ಸಭೆಯನ್ನು. ಪರಮೇಶ್ವರ ಅಣ್ಣನ ಹಾಗೆ ಕಂಡ, ಬ್ರಹ್ಮದೇವ ಮಗನ ಹಾಗೆ ಕಂಡ. ಅಲ್ಲಿರುವಂತಹ ಋಷಿಗಳೆಲ್ಲರೂ ಕೂಡ ಸನ್ಯಾಸಿಗಳಾಗಿದ್ದರು. ಸುರರನ್ನು ಮಕ್ಕಳ ಹಾಗೆ ಕಂಡೆ. ರಕ್ಕಸರು ಕಾಮಕರು ಅಂತ ಹೇಳಿದೆ. ಹಾಗಿದ್ರೆ ನನಗೆ ಸರಿಯಾದಂತಹ ಪತಿ ಯಾರು? ಸುತ್ತ ನಿರೀಕ್ಷಿಸುತ್ತಾ
ಯಾವ ಸಂಗಡವೂ ಯಾರ ಜೊತೆಯಲ್ಲೂ ಇಲ್ಲದೆ ದೂರದಲ್ಲಿ ಕುಳಿತಂತಹ ನನ್ನ ಬಳಿಗೆ ಬಂದೆ. ಸುಮ್ಮನೆ ಕುಳಿತವರು ನೀವು ಅಲ್ವಾ? ಚಿತ್ತಜ ಪಿತನಾದಂತಹ ನನ್ನ ಕೊರಳಿಗೆ ಸುಮಮಾಲೆಯನ್ನು ನೀನು ಹಾಕಿದ ಕ್ಷಣವೇ ಪಾದಕ್ಕೆರಗಿದಂತಹ ನಿನ್ನನ್ನು ಕೈ ಹಿಡಿದು ಮೇಲೆತ್ತಿ ಆಗ ನಾನು ಕೇಳಿದ್ದೇನೆ, ಏನು ನಿನ್ನ ಮನಸ್ಸಿನ ಆಸೆ? ಆವಾಗ ಹೇಳಿದ್ದೇನೆ, ಚಂಚಲೆಯಾದಂತಹ ನನಗೆ ಭದ್ರತೆ ಬೇಕು, ಹಾಗಾಗಿ ನಿಮ್ಮ ಹೃದಯವನ್ನೇ ನನಗೆ ಮನೆಯನ್ನಾಗಿ ಬಿಟ್ಟುಕೊಡ್ಬೇಕು. ಹಾಗಾಗಿ ನನ್ನ ಹೃದಯವನ್ನು ಕೊಟ್ಟಿದ್ದೇನೆ. ಮಹಾವಿಷ್ಣುವಿನ ಹೃದಯ ಸಿಂಹಾಸನದಲ್ಲಿ ವಿರಾಜಿತಳಾದವಳು ನೀನು. ಹೌದು. ಲಕ್ಷ್ಮಿಯೇ ನನ್ನ ಹೃದಯದಲ್ಲಿದ್ದ ಕಾರಣ ನಾನು ಒಂದು ಲೆಕ್ಕದಲ್ಲಿ ಹೃದಯ ಶ್ರೀಮಂತ. ಆವಾಗಲೇ ನಿನ್ನ ಮನಸ್ಸಿನ ಅಭೀಷ್ಟ ಏನು ಎಂಬ ಹಾಗೆ ಕೇಳಿದಂತಹ ನಾನು ಈಗ ನನ್ನ ಅರ್ಧಾಂಗಿಯಾದಂತಹ ನನ್ನ ಪ್ರಾಣ ಸ್ವರೂಪಳಾದಂತಹ ನೀನು ನನಗಿಂತದ್ದು ಬೇಕು ಅಂತ ಹೇಳಿದ್ರೆ ಅದು ಇಲ್ಲ ಆಗುವುದಿಲ್ಲ ಅಂತ ನಾನು ಹೇಳ್ತೇನೆ. ಲಕ್ಷ್ಮೀ ಸ್ವಯಂವರವನ್ನು ನೆನಪು ಮಾಡಿಕೋ, ನಿನ್ನ ಆಸೆ ಏನು ಅಂತ ಕೇಳು, ನಾನು ನಡೆಸಿ ಕೇಳಬೇಕೀಗ.
ಎನ್ನ ಕಣ್ಣ ಕಾಣಬೇಕು ನಿನ್ನಿಂದ ಬಳಿಕೋ ಓಯ್ ನಿಂತ ಸ್ಥಳದಿಂದ ಹಿಂದೆ ಹೋಗಿ ಅಂತ ಹೇಳಿದಲ್ಲ ನಾನು. ಮತ್ತೆ ಸ್ವಲ್ಪ ಮುಂದೆ ಹೋಗ್ಬೇಕಾ? ಮುಂದೆ ಬೇಡ ಹಿಂದೆ ಬೇಡ, ಇಂತಹ ಸ್ಥಳದಲ್ಲಿವೇ ಸಾಕು. ಕಥೆಯಿಂದ ಹಿಂದೆ ಹೋಗ್ಬೇಕಾ? ಆ ಕಥೆಯಿಂದ ಹಿಂದೆ ಹೋಗ್ಬೇಕು. ಇಷ್ಟು ಮುಂದೆ ಬಂದು ಸಮಯ ಸಾಕಾಗುದಿಲ್ಲ, ಇನ್ನು ಪುನಃ ಹಿಂದೆ ಹೋದೆ. ಅದು ಹಾಗಲ್ಲ ಸ್ವಾಮಿ, ನಾನು ಹುಟ್ಟಿದ್ದಲ್ಲಿ ಹೇಳಿ ನೀವು ಹಾಗೆ ಹೇಳಿದ್ರಿ ಸಮುದ್ರ ಹುಟ್ಟಿ ಇಷ್ಟು ಬೆಳ್ತಾಗಿದೆ, ಇನ್ನು ಹುಟ್ಟಿದ್ದೆಲ್ಲಿಂದ ಕೇಳ್ತಾರೆ ಸಮುದ್ರದಲ್ಲಿ ಅಲ್ವಾ? ಅಲ್ಲೇ ವಿಚಾರ ಉಂಟು, ನೀವು ಪೂರ್ತಿ ಕೇಳಬೇಕು ಸ್ವಾಮಿ. ಶರದಿ ಸಂಜಾತೆ. ಹೌದು, ನಾನು ಒಬ್ಬನೇ ಹುಟ್ಟಿದ್ದೆ. ಅಲ್ಲ ಇಬ್ರ ನನ್ನಿಂದ ಬಳಿಕ ನನ್ನ ಪಿತಗೆ ಹುಟ್ಟಿಕೊಂಡವ ಯಾರು? ಅವನು ನಾರದ ಮನೆಗಳು ಹೇಳಿದ್ರಲ್ಲ ಜಲಂಧರ. ಅವ ಹೇಗೆ ನನಗೆ ತಮ್ಮ ಆಗುದು ಹೇಳಿ? ಹೇಗೆ? ಮೊದಲಿಗೆ ಹುಟ್ಟಿದವಳು ನಾನು ಸಮುದ್ರದಲ್ಲಿ. ಹೌದು, ನಾನು ಅಕ್ಕನ ಹಾಗೆ, ಅವನು ತಮ್ಮನ ಹಾಗೆ. ಅವನು ಹುಟ್ಟಿದ್ದು ಸಮುದ್ರದಲ್ಲಿ. ಹೌದು ಹೌದು, ನಾನು ಹುಟ್ಟಿದ್ದು ಸಮುದ್ರದಲ್ಲಿ. ಸಮುದ್ರದಲ್ಲಿ ನೋಡಬೇಕಂತಾದ್ರೆ ಅವ ನನಗೆ ತಮ್ಮನಾಗ್ತಾನೆ. ಮತ್ತೆ ಹುಟ್ಟಿದ್ದಾನೆ. ಹೌದು, ನಿಮಗೆ ಭಾವನಾಗ್ತಾನೆ. ಯಾರು? ಅವನೇ ಜಲಂಧರ. ಹೌದಪ್ಪ, ನಾನು ನಿಮ್ಮ ಹೆಂಡತಿ ಅಲ್ವಾ? ನಾನು ನಿಮಗೆ ಹೆಂಡತಿ ಅಲ್ವಾ ಕೇಳಿದೆ? ಹೌದಲ್ಲ? ಅಲ್ಲ ಹೌದಾ? ಹೌದು, ನಾನು ಕೇಳಿದ್ದೆ ನಿಮ್ಮಲ್ಲಿ ಸಂಬಂಧನ ನೋಡುವಾಗ ಅವ ನಿಮ್ಮ ಭಾವ ಆಗ್ತಾನೆ. ಭಾವ ಹೌದು, ಜಲಂಧರ ಅಲ್ವಾ? ನಿಮಗೆ ತಮ್ಮ. ಒಂದು ಯಾಕಂದ್ರೆ ಸಮುದ್ರದಲ್ಲಿ ಹುಟ್ಟಿದ್ದು. ಒಂದು ಮಾತುಂಟು, ಹಕ್ಕಿಗೆ ಉಡಾಸೆ ಹೆಣ್ಣಿಗೆ ತವರು ಮನ ಆಸೆ. ಅಂದ್ರೆ ಸಮುದ್ರಕ್ಕೆ ಹಾರುವ ಆಸೆ ಅಂತ? ಅಯ್ಯೋ, ಹಾರುವ ಆಸೆ ಅಲ್ಲ ಸ್ವಾಮಿ. ಮತ್ತೆ ನಿಮ್ಮ ಹೃದಯ ಭಾಗದಲ್ಲಿ ಇದ್ದು ಅದೆಷ್ಟು ಸಮಯ ಕಳೆದು ಹೋಯಿತು. ನನ್ನೊಂದು ತವರು ಮನೆಗೆ ಹೋದದ್ದೇ ಇಲ್ಲ ನಾನು. ಒಂದು ತವರು ಮನೆಗೆ ಸಮಯ ಸಿಕ್ಲಿ ಸಮುದ್ರದ ಬದಿಗೆ ತಿರುಗಾಡ್ಲಿ. ಬೇಡ, ಅದು ಬೇಡ. ಮತ್ತೆ ಸಮುದ್ರಕ್ಕೆ ಹೋಗ್ಬೇಕಾ? ಸಮುದ್ರಕ್ಕೆ ಹೋಗ್ಬೇಕು. ಎಲ್ಲಿಗೆ? ಅವನ ಪಟ್ಟಣಕ್ಕೆ ಹೋಗಬೇಕು. ಅವನ ತಮ್ಮನನ್ನು ಕಾಣಬೇಕು. ಸಿಂಧುವತಿ. ಓಯ್, ಅವನಿಗೆ ಮದುವೆ ಆಗಿದಂತೆ. ಅವನ ಹೆಂಡತಿಯನ್ನೊಮ್ಮೆ ಕಾಣಬೇಕು, ಅವಳೇನು ಮಾತನಾಡಬೇಕು ಎನ್ನುವಂತ ಮನಸ್ಸು ನನಗಾಗಿದೆ. ಓಯ್, ಇದು ತಡ ಮಾಡು ಸರಿಯಲ್ಲ. ಬನ್ನಿ ಹೋಗ ಹೋಗ. ಯಾರು ಭಾವ? ಯಾರು? ಅವ ಜಲಂಧರ. ಯಾಕೆ ನಗು? ಅಯ್ಯೋ, ಏನು? ಯಾರಿಗಾದ್ರೂ ನಗು ಬಾರದೆ ಹೋಗ್ತದ? ಅಂತದೇನಾಡಿದೆ ನಾನು? ಒಂದು ಕಲ್ಪನೆ ಬೇಕಪ್ಪ. ಯಾವ್ದು ಕಲ್ಪನೆ? ಒಂದು ಹೋಲಿಕೆ ಮಾಡಿಕೊಳ್ಬೇಕು. ಇಲ್ಲಿಯವರೆಗೂ ಕಲ್ಪನೆಗೆ ಇಳಿಯುವುದ ನೀನು? ನನ್ನ ಕಲ್ಪನೆ ತಪ್ಪಾಯ್ತು. ಈಗ ತಪ್ಪಲ್ಲದ ಮತ್ತೆಂತದ್ದು? ಎಲ್ಲಿಂದ ಎಲ್ಲಿಗೆ ನಿನ್ನದು ಸಂಬಂಧ ಮಹಾರೈತಿ? ಸಂಬಂಧ ಎಲ್ಲ ಹೆಣ್ಣು ಮಕ್ಕಳಿಗೆ ಗೊತ್ತಿದ್ದ ಹಾಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಮೊದಲೊಂದು ಇತ್ತಂತೆ ಬಾದರಾಯಣ ಸಂಬಂಧ ಅಂತ. ಅಂದ್ರೆ ಒಂದು ಊರಿನಲ್ಲಿ ಒಬ್ಬ ಬಂಡಿಯನ್ನು ಏರಿ ಹೋಗ್ತಾ ಇದ್ದ. ಒಂದು ಪರ ಊರಿಗೆ ಹೋದ. ಹೋಗುವಾಗ ಅವನಿಗೆ ಹಸಿವೆ ಆಯ್ತು. ಅವನಿಗೆ ಗುರುತದವರು ನೆಂಟರು ಯಾರು ಇರ್ಲಿಲ್ಲ. ಒಬ್ಬನ ಮನೆಯ ಬಾಗಿಲು ಹೋಗಿ ಬಡಿದನಂತೆ. ಅವ ಎದ್ದು ಬಂದ. ಯಾರು ಅಂತ ಕೇಳಿದ. ನಾನು ಮತ್ತು ನೀನು ನೆಂಟರು ಅಂತ ಹೇಳಿದ.
ಅಯ್ಯೋ ಪುಣ್ಯಾತ್ಮ, ನನಗೆ ನಿನ್ನದು ನೋಡಿಯೇ ಪರಿಚಯ ಇಲ್ಲ. ನನಗೂ ನಿನಗೂ ನೆಂಟಸ್ಥನ ಹೇಗೆ ಬರುವುದು? ಅದಕ್ಕೆ ಎಂತದ್ದು ಹೇಳಿದ್ದು ಗೊತ್ತುಂಟ? ನಿನ್ನ ಮನೆಯ ಬಾಗಿಲಿಗೆ ಹಾಕಿದ ಮರ ಮತ್ತು ನಾನು ಏರಿಕೊಂಡು ಬಂದಂತ ಬಂಡಿಗೆ ಹಾಕಿದ ಮರ ಒಂದೇ ಜಾತಿಯದ್ದು. ಹಾಗಾಗಿ ನಾವು ಸಂಬಂಧಿಕರು. ಅದಕ್ಕೆ ಬಾದರಾಯಣ ಸಂಬಂಧ ಅಂತ ಹೆಸರು. ಈಗ ನಿನ್ನದು ಬಾದರಾಯಣ ಸಂಬಂಧ ಆಯ್ತಲ್ಲ. ನೀನು ಸಮುದ್ರದಲ್ಲಿ ಹುಟ್ಟಿದ್ದು. ಹೇಳಲಿಕ್ಕೆ ವರುಣ ನಿನಗೆ ಅಪ್ಪ. ಅದುವೇ ವರುಣನ ಸಾಕು ಮಗಳು, ಸಾಕು ಮಗ. ಅವನು ಹುಟ್ಟಿದ್ದು ಸಮುದ್ರದಲ್ಲಿ. ಹಾಗಾಗಿ ನಿನಗೆ ತಮ್ಮ, ನನಗೆ ಭಾವ. ನಾನು ಅವನಿಗೆ ಅಕ್ಕ. ಅಲ್ಲ, ನೀನು ಅಕ್ಕ ಅನ್ನೋದಕ್ಕಿಂತಲೂ ಅವ ನನಗೆ ಭಾವ. ನಾನು ಅವನನ್ನು ಭಾವ ಭಾವ ಅಂತ ಹೇಳಬೇಕು, ಅವನು ನನ್ನನ್ನು ಭಾವ ಭಾವ ಅಂತ ಹೇಳಬೇಕು. ಅಯ್ಯೋ, ಅದನ್ನೊಂದು ನೋಡುವಂತಹ ಸೌಭಾಗ್ಯ ಆದಷ್ಟು ಬೇಗ ಸೌಭಾಗ್ಯ. ಹೌದಪ್ಪ. ಈಗ ಜಲಂಧರ ನೀನು ಅಕ್ಕ ಅಂತಾದ ಮೇಲೆ ಅವ ಬಂದು ನನ್ನನ್ನು ಭಾವ ಅಂತ ಕರೆದ್ರೆ ದೊಡ್ಡ ವಿಷಯ ಅಲ್ಲ. ಒಮ್ಮೆಗೆ ನಿನ್ನ ಮಾತಿನ ಪ್ರಕಾರ ನಾನು ಅವರನ್ನು ಭಾವ ಅಂತ ಒಪ್ಪಿಕೊಂಡ್ರೆ ನಾಳೆ ಕೆಡುಕು ಬರುವುದು ನನಗೆ. ಕೆಡುಕ ಸಮುದ್ರದಲ್ಲಿ ನೀನು ಮತ್ತು ಜಲಂಧರ ಮಾತ್ರ ಹುಟ್ಟಿದ್ದಲ್ಲ, ಕಪ್ಪೆಗಳು ಹುಟ್ಟುವುದು ಸಮುದ್ರದಲ್ಲಿ, ಮೀನುಗಳು ಹುಟ್ಟುವುದು ಸಮುದ್ರದಲ್ಲಿ, ಹಾವುಗಳು ಹುಟ್ಟುವುದು ಸಮುದ್ರದಲ್ಲಿ. ಈಗ ಅವರನ್ನು ನಾನು ಭಾವ ಅಂತ ಕರೆದ್ರೆ ನಾಳೆ ಒಂದು ಕಪ್ಪೆ ಬರ್ತದೆ, ಭಾವ ಭಾವ. ಅಲ್ಲ, ಆ ಕಪ್ಪಿನ ನಾಡ್ದು ಮತ್ತೊಂದು ಮೀನು ಬರ್ತದೆ, ಭಾವ ಭಾವ ಭಾವ. ಮತ್ತೆ ನಾಡ್ದೊಂದು ಹಾವು ಬರ್ತದೆ, ಭಾವ ಹೇಗಿದ್ದೀ ಭಾವ. ನಾನು ಒಪ್ಪಿಕೊಳ್ಬೇಕು, ಯಾಕಂದ್ರೆ ನಾನು ಹುಟ್ಟಿದ್ದು ಸಮುದ್ರದಲ್ಲಿ. ಆ ಲಕ್ಷ್ಮಿ ಹುಟ್ಟಿದ ಮೇಲೆ ನಾವೆಲ್ಲ ಹುಟ್ಟಿಕೊಂಡದ್ದು. ಜಲಂಧರ ನಿನಗೆ ಭಾವ ಆದ್ರೆ ಕಪ್ಪೆಯಾದ ನನಗೂ ನೀನು ಭಾವ, ಹಾವಿಗೆ ನೀನು ಭಾವ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಬೇಕಲ್ಲ. ನೀವು ಸ್ವಲ್ಪ ಸುಮ್ಮನೆ ಮತ್ತೆಂತದು ಸಮುದ್ರದಲ್ಲಿ ನೋಡಿ. ನೀವು ನನ್ನ ತಮ್ಮನಿಗೆ ಪ್ರಾಣಿಗಳಿಗೆ ಹೋಲಿಸಬೇಡಿ. ಏನು ಈಗ ನೋಡಿ, ಕಪ್ಪೆ ಮಾತಾಡ್ತದ, ಹಾವು ಮಾತಾಡ್ತದ, ಮೀನು ಮಾತಾಡ್ತದ, ಯಾವ್ದಾದ್ರು ಅದು ಒಟ್ಟಗುಟ್ಟುವುದು, ಅದಕ್ಕೆ ಭಾಷೆ. ಹೌದು ಸ್ವಾಮಿ, ನಿಮ್ಗೆ ಅದು ಅರ್ಥ ಆಗ್ತದೆ ಹೇಳಿ? ನನ್ನ ತಮ್ಮ ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಭಾಷೆ ಇಲ್ಲ ಅಂತ ಹೇಳುದಾ? ನಾಳೆ ಬಂದು ಕಪ್ಪೆ ಮಾತಾಡಿದ್ರೆ ನಾನು ಒಪ್ಪಿಕೊಳ್ಬೇಕಲ್ಲ. ಹಾಗಾಗಿ ಹೇಳ್ತೇನೆ, ಸಮುದ್ರದಲ್ಲಿ ಹುಟ್ಟಿದ ಅನ್ನುವ ಕಾರಣಕ್ಕೆ ನನಗೂ ಅವನಿಗೆ ಸಂಬಂಧ ಉಂಟು. ನಾನು ಅವನ ಅಕ್ಕ, ಅವಳ ತಮ್ಮ, ಈ ಬಾದರಾಯಣ ಸಂಬಂಧ ನೋಡಿ. ನೀವು ಕರ್ಕೊಂಡು ಹೋಗ್ತೇನೆ ಹೇಳಿ, ಗೊತ್ತಿಲ್ಲ, ಕರ್ಕೊಂಡು ಹೋಗ್ಲೇಬೇಕು ನೀವು. ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಲಿಲ್ಲ, ಆಸೆ ಹೇಳು ನೆರವೇರಿಸಿಕೊಡ್ತೇನೆ ಅಂತ ಹೇಳಿದ್ದು. ನೋಡಿ, ಇದು ಆಸೆ, ಇದು ಆಸೆ. ತಮ್ಮನನ್ನು ಕಾಣಬೇಕು. ಇದು ದೂರ ಯಾವ ಸಂಬಂಧ ನನ್ನ ನೋಡಿ, ನೀವು ಸಂಬಂಧ ಬಗ್ಗೆ ನೀವು ನನಗೆ ಹೇಳಬೇಡಿ. ನನಗೆ ತಮ್ಮನನ್ನು ಕಾಣಲೇಬೇಕು. ನೀವು ಆಗ ಹೇಳಿದಿರಿ ಲಕ್ಷ್ಮಿನ ಆಸೆ ಏನು ಅಂತ, ಅದನ್ನು ಎಂತ ಹೇಳಿದ್ ನೀವು? ಅರೇಕ್ಷಣ ನಾನು ಹೇಳಿ ಎಷ್ಟೊಂದು ಸಮಯ ಆಯ್ತು ಇಲ್ಲಿ. ನೋಡಿ, ನನ್ಗೆ ಗೊತ್ತಿಲ್ಲ, ನನ್ನ ತಮ್ಮನನ್ನು ಕಾಣಬೇಕು. ಸರಸದ ಸಮಯದಲ್ಲಿ ಗಂಡಂದಿರು ಹೇಳುವ ಮಾತನ್ನು ಎಲ್ಲ ಪೂರೈಸಬೇಕು. ಎಲ್ಲ ಗಂಡಸರು ಹಾಗೆ ನಿಮಗೀಗ ಬುದ್ಧಿ ಉಂಟ ನೋಡಿ, ಅದನ್ನು ನೋಡಿಕೊಳ್ಳುವುದಿಲ್ಲ. ಈಗ ಏನು ಅವನ ಜೊತೆಯಲ್ಲಿ ಇರುವುದು ರಕ್ಕಸರು. ನೀನು ಚಂದದ ಹುಡುಗಿ, ನನ್ನ ಹೆಂಡತಿ. ಒಂದು ವೇಳೆ ಹೋಗುವಾಗ ಆ ರಕ್ಕಸರು ನಿನ್ನನ್ನು ನೋಡಿದರೆ ಪಾಪ. ನಾನು ನೀವಿಲ್ವ ನನ್ನ ಹತ್ತಿರ, ನನ್ನ ತಮ್ಮ ಇಲ್ವ ನನ್ನ ಹತ್ತಿರ? ನಾನು ತಮ್ಮನಲ್ಲಿ ಹೋಗಿ ಹೇಳಿದ್ದೆ. ನಾನು ನೀನು ಬೇಡ, ಸುಮ್ಮನೆ ಹತ್ತಿರ ಬೇಡ. ನಾವು ಹೆಂಡತಿ ನೋಡ್ಬೇಕು. ಬೇಡ, ನಾನು ಸುಮ್ಮನೆ ನಾನು ಹೋಗ್ಲೇಬೇಕು. ನಾಳೆ ಪ್ರಚಾರ ಮಾಡ್ತೇನೆ. ನಾನು ಹೋಗಿ ಹೇಳಿ, ನನ್ನ ದೇವರು ನನಗೆ ಮಾತು ಕೊಟ್ಟು ಮಾತಿಗೆ ತಪ್ಪಿ ನಡೀತಾರೆ ಅಂತ ಹೇಳಿ ಪ್ರಚಾರ ಮಾಡ್ತೇನೆ ನಾನು. ಆಮೇಲೆ ಈ ಹೆಣ್ಣು ಮಕ್ಕಳ ವಿಷಯಕ್ಕೆಲ್ಲ ಬರಬೇಡಿ. ಏನು ಹಾಗೆ ಹೆಣ್ಣು ಮಕ್ಕಳು ಹಾಗೆ ಕೆಲಸ ಆಗಬೇಕಾ? ಅದೊಂದು 10 ಮಂದಿ ಗಂಡಸರಿದ್ರೆ 5 ಮಂದಿ ಮಾತಾಡುದು, 5 ಮಂದಿ ಕೇಳುವುದು. ಈ 10 ಮಂದಿಗಳು ಗಂಡಸರು, 10 ಮಂದಿ ಹೆಂಗಸರಿದ್ರೆ ಗಂಡಸರು ಕೇಳಲಿಕ್ಕೆ ಮಾತ್ರ, ಮಾತಾಡ್ಲಿಕ್ಕೆ ಗೊತ್ತುಂಟು ತಾನೆ. ನಾನು ಕರ್ಕೊಂಡು ಹೋಗ್ಬೇಕು. ನೀವು ಬೇಡ ಬೇಡ ಅಂದ್ರೆ ನಾನು ಬಿಡುದಿಲ್ಲ. ನನ್ನ ಕರ್ಕೊಂಡು ಹೋಗ್ಲೇಬೇಕು. ಹಾಗಿದ್ರೆ ಒಂದು ಕೆಲಸ ಮಾಡು, ಎಂತದ್ದು ಕೇಳಿವಾ? ಅವ ಮೊದಲು ಸಮುದ್ರದಲ್ಲಿ ಹುಟ್ಟಿದ್ರು, ಈಗ ರಕ್ಕಸನ ಸಹವಾಸ. ಈಗ ನಾವು ಇದೇ ರೂಪದಲ್ಲಿ ಹೋದ್ರೆ ಅವ ರಕ್ಕಸನ. ನನಗೆ ಗೊತ್ತಾಗಿಲ್ಲ ಸ್ವಾಮಿ. ನೋಡಿ, ಬೇರೆ ಆದಷ್ಟು ನಾನು ಬರ್ತೇನೆ. ಸಾಕಾಗಿ ಬೇರೆ ಇನ್ನೊಂದು ಸೀರೆ ಉಡ್ತೀಯಾ? ಬೇರೆ ಬೇರೆ ಇದು ಆಭರಣ ಎಲ್ಲ ಬೇಡ. ನಿಮ್ಮದು ಬೇರೆ ಬದಲು ಮಾಡಿ. ಅಲ್ಲ, ಬದಲು ಮಾಡುದು ಬೇಡ. ಯಾವ ವಸ್ತು ಉಟ್ಟರು ನಾವೇ ಅಲ್ವಾ? ತಮ್ಮನ ಮನೆಗೆ ಹೋಗೋ ಅದಕ್ಕೆ ಹೇಳಿದ್ದು. ಅವ ಆ ದೇವರನ್ನು ಕಂಡಾಗ ಯಾವ ರಕ್ಕಸನಾದ್ರೂ ಅಡ್ಡ ಬೀಳ್ತಾನೆ. ಆದ್ರೆ ನಿನ್ನ ತಮ್ಮ ಅಂತ ನೀನು ಹೇಳುವ ಜಲಂಧರ ಒಳ್ಳೆಯವನೋ ಅಲ್ವೋ ಅನ್ನುವುದನ್ನು ನಾವು ಪರೀಕ್ಷೆ ಮಾಡಬೇಕೋ ಬೇಡವೋ? ಈಗ ಅವನಿಗೆ ಪರೀಕ್ಷೆ. ದೇವರು ಭಕ್ತರನ್ನು ಪರೀಕ್ಷೆ ಮಾಡುವುದು. ಆ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ರೆ ಅವರಿಗೆ ಅನುಗ್ರಹ ಮಾಡುವ. ಹಾಗಿದ್ರೆ ಪರೀಕ್ಷೆ ಮಾಡುವುದಕ್ಕೆ ಈ ವೇಷದಲ್ಲಿ ಹೋಗುದು ಬೇಡ. ಮತ್ತೆ ಈಗ ವೇಷ ಉಂಟು ಅದಕ್ಕೆ. ಹೌದು, ವೇಷ ಬೇರೆ ಮಾಡಿ. ನೋಡಿ, ನನಗೆ ಚಂದದ ವೇಷ ಕೊಡ್ಬೇಕಾಯ್ತಾ? ನೀ ಮಾತಾಡ್ಲಿಕ್ಕಿಲ್ಲ, ನಾನು ಹೇಳಿದ ವೇಷ ಮಾಡಬೇಕು. ಯಾರು? ನಾನು ಕೊಟ್ಟ ವೇಷ ಮಾಡಬೇಕು. ನಾನು ಕೊಟ್ಟ ಮೇಲೆ, ನಾನು ಹೇಳಿದ ಮೇಲೆ ನನಗದು ಕಡಿಮೆ ಆಯ್ತು, ನನಗೆ ಸಣ್ಣ ವೇಷ ಆಯ್ತು, ನಾನು ಅದನ್ನು ಮಾಡು. ಅದೆಲ್ಲ ಹೇಳಲಿಕ್ಕಿಲ್ಲ. ನಾನು ಯಾರು? ಭಾಗವತೋತ್ತಮರಿಗೆ ಭಾಗವತೋತ್ತಮನ. ಹಾಗಾದ್ರು ಹೇಳಿದ ಹಾಗೆ ಅವರು ಕೊಟ್ಟ ವೇಷ ಮಾಡಬೇಕು. ಅದರಲ್ಲೆಲ್ಲ ಉಪದ್ರ ಮಾಡ್ಲಿಕ್ಕೆ ವೇಷ ಮಾಡ್ತೀಯಾ? ಈ ವೇಷ ಅಲ್ಲ, ಮುದುಕಿಯ ವೇಷ ಮಾಡಬೇಕು. ನಾನು ಹೋಗಿ ಮುದುಕಿ ವೇಷ? ಇಷ್ಟು ಚಂದದ ರೂಪ, ಇಷ್ಟು ಮೈ ಬಣ್ಣ ಹೇಗುಂಟು, ನಾನು ಹೋಗಿ ಮುದುಕಿ ವೇಷ ಮಾಡುದ? ಸ್ವಲ್ಪ ಸಮಯ ಹೋದ್ರೆ ನಿನಗೆ ಮುದುಕಿಯ ವೇಷ ಬೇಡ. ಅದಾಗ್ಲಿಕ್ಕಿಲ್ಲ, ನನಗೆ ಬೇರೆ ವೇಷವೇ ಬೇಕು. ಬೇಡ ಬೇಡ, ಈ ವೇಷ ಮಾಡು. ನೀ ಬೇರೆ ಮುದುಕಿಯ ವೇಷ ಬೇಡ ಅಂತಾದ್ರೆ ಈಗಿಂದಲೇ ಪುರುಷ ವೇಷ ಮಾಡ್ಲಿಕ್ಕೆ ಅಭ್ಯಾಸ ಮಾಡು. ಯಾಕೆ?
ಇಲ್ಲ, ನಾನು ಹೇಗೆ ನಾನು ಇದ್ದ ಹಾಗೆ ಮುಪ್ಪು ಎಂಬುದೇ ಇಲ್ಲ, ನನಗೆ ಇದ್ದ ಹಾಗೆ ಇರುವುದು. ನೀವು ಬೇರೆ ವೇಷ ಏನಾದ್ರೂ ಬೇಕಾದ್ರೆ ಹೇಳಿ. ನೀವೆಲ್ಲಿಗೆ ಹೋಗುದು? ಇಲ್ಲ, ಅಲ್ಲಿಗೆ ಹೋಗುವ ಕಾರ್ಯಕ್ರಮ ರದ್ದಾಗಿದೆ. ಬೇಡ ಬೇಡ, ರದ್ದಾಗಬಾರ್ದು. ನಾವು ಹಾಗಿದ್ರೆ ಮುದುಕಿ ಆಗಬೇಕು. ಮುದುಕಿ ವೇಷ ಮಾಡ್ಲೇಬೇಕು. ಹಾಗಿದ್ರೆ ಹೋಗ್ಲಿಕ್ಕಿಲ್ಲ, ಯಾವ್ದಾದ್ರು ಒಂದು ಇದು ಹೋಗ್ಬೇಕು ನನಗೆ. ಹಾಗಿದ್ರೆ ಮುದುಕಿ ವೇಷ. ಮುದುಕಿ ವೇಷ ಇವತ್ತು ಅದೇ ಕೊಟ್ಟ ವೇಷ ಮಾಡ್ಬೇಕು. ಬೇಗ ಮುಗಿತದೆ ಈ ಮುದುಕಿ ವೇಷ. ಇವತ್ತು ಮುದುಕಿನ ವೇಷ, ನಾಳೆ ಒಳ್ಳೆ ವೇಷ. ಚಂದದ ವೇಷ ಅಲ್ಲ? ನಾನು ಮುದುಕನಾಗ್ತೇನೆ. ನಾನು ಮುದುಕ, ನೀನು ಮುದುಕಿ. ಹೋಗಿ ಹೊಟ್ಟೆ ಬಡಿ ಧೋನಿ ಧೋನಿ ನೃತ್ಯಕ್ಕೆ ದುಡಿಗೆ ಬಡಿ ಬಡಿ ಗೋಪಿ ಬಪ್ಪಿ ಹೊಟ್ಟೆ ಬಡಿ ಧೋನಿ ಧೋನಿ ನೃತ್ಯಕ್ಕೆ ದುಡಿಗೆ ಬಡಿ ಬಡಿ ಗೋಪಿ ಬಪ್ಪಿ ಇಟ್ಟು ಜಪತನ ಬಿಡಿತೆ ಕೈಯೊಳು ಶಿವ 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 ಹೊಟ್ಟೆ ಬಡಿ ಧೋನಿ ಧೋನಿ ನೃತ್ಯಕ್ಕೆ ದುಡಿಗೆ ಬಡಿ ಗೋಪಿ ಬಪ್ಪಿ ಇಟ್ಟು ಜಪತನ ಬಿಡಿತೆ ಕೈಯೊಳು ಶಿವ ಶಿವ ದೃಷ್ಟಿ ಗೋಚರಿಸೋ ನಿಮ್ಗೆ ಬಾಳೆ ನಡ್ಲಿಕ್ಕೆ ಯಾರು ಹೇಳಿದ್ದು? ಬಾಳೆ ನಡಿಲಿಕ್ಕೆ ಯಾರು ಹೇಳಿದ್ದು? ಮತ್ತೆ ಬಾಳೆ ನಡಿ ಅಂತ ಅಲ್ಲಿ ಅಷ್ಟು ಅವಸರ ಮಾಡಿದ್ದು ಈಗ ನಿನಗೆ ಗೊತ್ತಾಗುತ್ತೆ. ನನಗೆ ಬೇಗ ಹೋಗ್ಬೇಕು ಅಂತ ನಾನು ಹೇಳಿದೆ. ನನಗೆ ಎಷ್ಟು ಹೇಳಿದ್ರು ಬರುದಿಲ್ಲ, ಹಿಂದೆ ಹಿಂದೆ ಬಿಟ್ಟು ಎಲ್ಲದಷ್ಟು ಬರುದಿಲ್ಲ. ಮತ್ತೆ ಬಾಳೆ ನಡಿ ಅಂತಲ್ಲದೆ ನೋಡು, ಎಲ್ಲದಷ್ಟು ಬರುದಿಲ್ಲ. ನೀವು ನನ್ನದು ನೋಡಿ ಹೇಳಿ, ನಾನು ನಿಮ್ಮದು ನೋಡಿ ಹೇಳ್ತೇನೆ ಹೇಗಾಗಿದೆ. ಮತ್ತೆ ಪಟ್ಟೆ ಸೀರೆ ನೆರೆ ಎಲ್ಲ ಸರಿ ಆಯ್ತಾ? ನಾನು ನಿಮ್ಮದು ನೆರಿ ಕಟ್ಟೋದು ಸ್ವಲ್ಪ ಸರಿ ಇಲ್ಲ. ಒಟ್ಟು ಸರಿಯಾಗಿ ಬಟ್ಟು ಸರಿ. ಇದು ವೈಷ್ಣವರ್ಣ ಉದ್ದದ್ದು ಉದ್ದನಾಮ. ಇದು ನೋಡು, ನನ್ನದು ಹೇಗಾಗಿದೆ? ಇಲ್ಲಿಂದ ಮೇಲೆ ನೋಡುವಾಗ ಮುದುಕಿ ಹಾಗೆ ಕಾಣ್ತೀನಿ ನೀನು ಇವರಿಗೆಲ್ಲ, ಮತ್ತೆ ನಿಮಗೆ ಆದರೆ ನನಗೆ ಸರಿ ಕಾಣುವುದಿಲ್ಲ. ನಾವು ಈ ಒಳಗಿನ ಗುಟ್ಟು ಉಂಟಲ್ಲ, ಇದು ವೇಷ ಮಾಡಿದ ನಂತರ ಬಹಳ ಎಚ್ಚರಬೇಕು, ಗೊತ್ತಾಯ್ತಲ್ಲ. ವೇಷಕ್ಕೆ ತಕ್ಕ ಭಾಷೆ ಬೇಕು, ಭಾಷೆ ಭಾವನೆಯಿಂದ ಬರಬೇಕು. ಒಟ್ಟು ಕೆಲವರು ವೇಷ ಮಾಡುವುದು ಏನಾದರೂ ಹರಟುವುದು ಕರ್ಮ. ಹೌದು, ಅದು ಗೋಣಿ ಚೀಲದ ಬಾಯಿ ಬಿಟ್ಟ ಹಾಗೆ ಸರ್ರ ಇಳಿಯುವುದು ಮಾತ್ರ, ಯಾವ ಭಾವನೆಯೂ ಇಲ್ಲ ಕರ್ಮ. ಇದು ಈ ಯುವಕರಿಗೆ ಮುದುಕ ವೇಷ ಮಾಡುವುದು ಬಹಳ ಕಷ್ಟ, ಗೊತ್ತಾಯ್ತಲ್ಲ. ಮುದುಕ ವೇಷ ಮಾಡ್ತಾರೆ, ಬರುವಾಗ ಸ್ವಲ್ಪ ಹೀಗೆ ಬಗ್ಗಿರ್ತಾರೆ, ಮತ್ತೆ ಅಲ್ಲಿಗೆ ನೆಟ್ಟಗೆ ಆಗುದು ಗೊತ್ತೇ ಆಗುದಿಲ್ಲ. ಬೆನ್ನು ನೋವಾದವರು ಮತ್ತೆ ಆಟಕ್ಕೆ ಬರುವುದಕ್ಕೆ ಮಲಗಲಿಕ್ಕೆ ಸಂಕಟ, ಮನೆಯಲ್ಲಿ ಇರುವುದಿಲ್ಲ. ಬೆನ್ನು ನೋವಾಗುವವರು ಬರಬಾರ್ದು. ವೇಷ ಮಾಡಿದ ನಂತರ ಉಂಟಲ್ಲೋ ಭಾವಪೂರ್ವಕವಾಗಿ ಭಾಷೆ ಬೇಕು. ಅಂದರೆ ನಿನಗೆ ನಾನು ಎಚ್ಚರಿಸಿದ್ದು, ಯಾಕೆಂದ್ರೆ ಈಗ ಅವನನ್ನು ಕಾಣಬೇಕು ಅಂತ ಹೊರಟವರು. ನನಗೆ ಈ ವೇಷ ಮಾಡಲಿಕ್ಕೆ ಅಪ್ಪ ನಾನೇ, ನನಗೆ ಮನಸ್ಸಿಲ್ಲ. ಹೌದು, ನನ್ನಂತ ಯುವಕನಿಗೆ ಈ ಮುದುಕ ವೇಷ ಬೇಕಾ ಕರ್ಮ? ನಿನ್ನ ಒತ್ತಾಯಕ್ಕೆ ನಾನು ಮಾಡಿದ್ದು. ನೀನು ಅಲ್ಲಿ ಹೋಗಿ ಇನ್ನು ಅವನನ್ನು ಕಂಡ ಕೂಡಲೇ ಮುದುಕಿ ಅಂತ ಹೇಳುವುದನ್ನು ಮರೆತು ತಮ್ಮ ತಮ್ಮ ಅಂತ ನೆಟ್ಟಗೆ ಆದರೆ ಹೋಯ್ತು, ಮರ್ಯಾದೆ ಎಲ್ಲ ಹೋಯ್ತು ಕರ್ಮ. ಜಾಗ್ರತೆ ಬೇಕು, ಗೊತ್ತಾಯ್ತಾ? ಹೋಗೋಣ.
ನಿಮ್ಮ ಶುಭಾಶೀರ್ವಾದ. ಮನುಷ್ಯರು ಮಾಡಿದ್ರೆ ಎಷ್ಟು, ಮನುಷ್ಯರು ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಕೊನೆ ತನಕ. ನಿಮ್ಮಂತಹ ವೃದ್ಧರು ಮನಪೂರ್ವಕವಾಗಿ ಒಬ್ಬರಿಗೆ ಕೈ ಎತ್ತಿ ಆಶೀರ್ವಾದ ಮಾಡಿದ್ರೆ ಆ ವ್ಯಕ್ತಿ ಎಷ್ಟು ಎತ್ತರಕ್ಕೂ ಏರಿಯಾರು ಸ್ವಾಮಿ. ಹೌದು. ನಿಮ್ಮ ಮುಖ ನಾನು ನೋಡುವುದು ಇದು ನನಗೆ ಹೊಸ ಮುಖ. ಆದ್ರಿಂದಲೇ ನಮ್ಮ ಮುಖ ನೋಡಿದವರು ಯಾರು ಸುಖ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಅಲ್ಲ, ನಾನು ಯೋಚನೆ ಮಾಡುದು, ನೀವು ಭೂಸುರರ ಅಂದರೆ ಉಸುಗುಟ್ಟುವವರು ಅಂತ ಅಲ್ಲ, ಬ್ರಾಹ್ಮಣರೇ. ಅಲ್ಲ, ಎಲ್ಲಾದ್ರೂ ದೇವತೆಗಳು ಈ ರೂಪದಿಂದ ಇಲ್ಲಿಗೆ ನನ್ನ ಬಳಿಗೆ ಬಂದಿದ್ದಾರ? ಅವರು ಬಂದಾರ ನಿನ್ನಲ್ಲಿಗೆಲ್ಲ? ಸುರರಲ್ಲ. ಅವರಿಗೆ ಧೈರ್ಯ ಉಂಟು ಬರ್ಲಿಕ್ಕೆ? ಮತ್ತೆ ಅಸುರರು ಈ ರೂಪದಿಂದ ಸಂಚಾರ ಮಾಡುವವರಲ್ಲ. ಅಸುರರಾದ್ರೆ ನಿಜ ರೂಪದಿಂದಲೇ ಬರುವುದಿಲ್ವ? ಯಾಕಂದ್ರೆ ನಿನ್ನಲ್ಲಿ ಬಹಳ ಸೌಲಭ್ಯ ಉಂಟು, ಅವರಿಗೆ ಗೌರವ ಉಂಟು, ಬೇಕಾದ್ದನ್ನು ಪಡ್ಕೊಂಡು ಹೋಗಬಹುದು. ರಕ್ಕಸರಿಗೆ ಅದರ ರೂಪ. ಈ ಕುತೂಹಲದ ಪ್ರಶ್ನೆಗೆ ಕಾರಣ ಉಂಟು. ಯಾರೇ ಬರಲಿ ಅಂತವರನ್ನು ಗುರುತಿಸಿ ಆಧರಿಸಿ ಗೌರವಿಸುವುದು ಅರಸನಾದ ನನ್ನ ಕರ್ತವ್ಯ. ಅದನ್ನು ನಾನು ಮಾಡಿದ್ದೇನೆ. ಬೇಕು, ಅದು ಒಳ್ಳೆ ಗುಣ. ನೀವು ಎಲ್ಲಿಂದ ಬಂದಿದ್ದೀರೋ ಗೊತ್ತಿಲ್ಲ, ಯಾವ ಕಾರಣದಿಂದ ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದೀರೋ ತಿಳಿಯೋದು. ಅಪ್ಪಣೆ ಆಗ್ಬೇಕು ಸ್ವಾಮಿ. ಹೌದು, ಘನತೆಯಿಂದಿರು ಮಿಡಿಮಿಡಿವನೋ ಮುನಿಪನಾದವನೆನು ಎನಗೆನೇಡಿಗನೋ ನಿನ್ನನ್ನು ನೋಡಬಹುದೆನಗನಿಂದ ನಿನ್ನನ್ನು ನೋಡಬಹುದೆನಗನಿಂದ ತನು ಜನವನು ಎಷ್ಟಾಯ್ತು ಸ್ವಾಮಿ ಈಗ ಪ್ರಾಯ? ಅಲ್ಲ, ಪ್ರಾಯ ಕೇಳ್ತದ? ಊಟ ಮಾಡಿಯೇ ಬಂದದ್ದು. ಅಲ್ಲ, ನಾನು ಹೇಳಿದ್ದು ಕೇಳ್ತದ ಅಂತ ಹೇಳಿದ್ದು. ಗೊತ್ತಾಯ್ತು. ಕೇಳ್ತಾರೆ. ಇವರು ಮಾತಾಡ್ತಾರಾ ಅಲ್ಲ ನಿಮ್ಮೊಟ್ಟಿಗೆ ಇರುವುದು ಮಾತ್ರ? ಯಾರು? ಗೊತ್ತಾಯ್ತಾ? ನಿಮ್ಮ ಗೊತ್ತಾಯ್ತಾ? ಅಲ್ಲ, ಹಸ್ತಾಭಿನಯ ಮಾಡುವಾಗ ಬೇಕಾ ಅಂತ ಕೇಳಿದ್ದು. ಕುಡಿಲಿಕ್ಕೆ ಏನಾದ್ರೂ ಬೇಕಾ ಅಂತ. ನಾವು ಕುಡಿಲಿಕ್ಕಾಗಿಯೇ ಬಂದವರ ಇಲ್ಲಿ. ಅವರಲ್ಲಿ ಕುಡಿಯುವುದು ಬೇಕಾದಷ್ಟು ಉಂಟು. ನಾವು ಕುಡಿಲಿಕ್ಕೆ ಬಂದವರ, ನಾವು ನುಡಿಲಿಕ್ಕೆ ಬಂದವರು. ಏನು ಅಂತ ಕೇಳ್ಬಹುದಾ? ನಮ್ಮದು ನುಡಿಕಟ್ಟು. ಆಯ್ತು, ನನಗೆ ಆಸಕ್ತಿ ಉಂಟು ಅದರಲ್ಲಿ. ಹಾಗಾದರೆ ಗನುಜೇಶ. ಗನುಜೇಶ ಅಂತ ಹೇಳುವುದರಲ್ಲೇ ಉಂಟು. ಏನುಂಟು? ಈಶ ಯಜಮಾನ. ದೊಡ್ಡ ಜನ, ಕೆಲವರೆಲ್ಲ ಧನುಜರು ಮಾರಿ ಸಂತಾನಗಳು. ಹಾಗಲ್ಲ, ಬಹುಸಂಖ್ಯಾತರ ನಾಳುವ ಧನುಜೇಶ. ಧನುಜೇಶ ನಾವಾಧಾರಿ. ಈಗ ನಾನು, ನೀವು ಮತ್ತೆ ಇವಳು ನನ್ನ ಅರ್ಧಾಂಗಿ. ಅದು ನೀವು ಒಟ್ಟಿಗೆ ಬರುವಾಗಲೇ ಗೊತ್ತಾಯ್ತು ನನಗೆ. ನನ್ನ ಅರ್ಧಾಂಗಿ ಅಂತಲ್ಲ? ಅರ್ಧಾಂಗಿ ಅಲ್ಲ, ಅರ್ಧಾಂಗಿ ಅಂತ. ಅರ್ಧಾಂಗಿ ಅಲ್ಲ, ಅರ್ಧಾಂಗಿ. ನನ್ನ ಪತ್ನಿ, ಧರ್ಮ ಪತ್ನಿ. ಆ ಹಲ್ಲು ಬಹಳ ಉಪದ್ರ ಕೊಡ್ತದೆ ಸ್ವಾಮಿ. ಗೊತ್ತಾಯ್ತಾ? ನಾನು ಹೀಗೆ ನಿನ್ನೆ ಬೆಳಿಗ್ಗೆ ಎದ್ದು ಉಪಹಾರ ಎಲ್ಲ ಸೇವಿಸಿ ಜಗಲಿ ಮೇಲೆ ಕುಳಿತುಕೊಂಡು ಒಂದು ವಾಯಿಗೆ ಹಾಕುವ ಅಭ್ಯಾಸ ಉಂಟಲ್ಲ, ಆಗುತ್ತಾ ಐತೆ. ಅಷ್ಟೊತ್ತಿಗೆ ಬಹುಶಃ ಜೇನು ನೊಣ ಹಾರಿತ. ಜೇನು ನೊಣವಲ್ಲ, ಜುಂಬಿಯೂ ಅಲ್ಲ. ನಮ್ಮ ಹುಡುಗ ನಾರದ. ನಾರದ ನಿಮ್ಮ ಮನೆಗೆ ಕುತೂಹಲ ಉಂಟು ಕತೆ. ಕೇಳುವ. ನಮ್ಮ ಮನೆಗೆ ಅಂದರೆ ಅವನಿಗೆ ವಿಶ್ವ ಕುಟುಂಬ ಅಲ್ವ? ಹಾಗಲ್ಲ, ಎಲ್ಲಾ ಕಡೆಗೆ ಸಂಚಾರ ಮಾಡುವವರು. ಬಹುಶಃ ನಿಮ್ಮ ಮನೆ ಆ ದಾರಿಯಲ್ಲಿ ಹೋಗುವವರು ಬಂದಿರ್ಬೇಕು. ಹೌದು. ಹಾಗೆ ಅಂಗಳದಿಂದಾಗಿ ಬರುವಾಗ ನಾನು ಸ್ವಲ್ಪ ಕರೆದೆ. ನಾರದು ತಂಬುರಿ ಸ್ವರಕ್ಕೆ ಏನಾದರೂ ವಿಶೇಷ ಉಂಟು? ನಾರದನಲ್ಲಿ ಮಾತಾಡ್ಸಿದ್ರೆ ವಿಶೇಷ ಉಂಟು ಅಂತಲೇ ಅರ್ಥ. ಅವನು ಹೇಳಿದ, ಭೂಲೋಕದಲ್ಲಿ ಸಿಂಧುವತಿ ನಗರದಲ್ಲಿ ಜಲಂಧರ ಎನ್ನುವವನಿದ್ದಾನೆ. ಅವ ನೀರಿನಲ್ಲಿ ಸಮುದ್ರದಲ್ಲಿ ಹುಟ್ಟಿದ್ದು. ಸಮುದ್ರದಲ್ಲಿ ಹುಟ್ಟಿ ಗಣ ಗಂಭೀರನಾಗಿ ಒಬ್ಬ ಪೌರುಷವಂತನಾಗಿ ಪ್ರಸಿದ್ಧನಾಗಿ ವಿಶ್ವವಿಖ್ಯಾತನಾಗಿ ಮೆರೆಯುತ್ತಾ ಇದ್ದಾನೆ ಅಂತ ಹೇಳಿದ ನಮ್ಮ ನಾರದ.
ನಾರದ ಹೇಳುವುದನ್ನು ನನ್ನ ಅಪ್ಪನ ಸುದ್ದಿ ಮಾತಾಡ್ಲಿಲ್ವಾ ನಾರದ್ರು? ಅಲ್ಲ, ವರುಣ ಪಾಲಿತ ಪುತ್ರ ಜಲಂಧರ ಅದು ಮುಖ್ಯ. ಅದು ನಾನು ಕೇಳಿದೆ. ಅಲ್ಲ, ಸಿಂಧು ಅವರ ಊರಲ್ವ ಇದು? ಹೌದೌದು. ಹಾಗೆಲ್ಲ ಆಗುವಾಗ ಮತ್ತೆ ಎಲ್ಲಿ ಯಾರು ಹೇಗೆ ಹುಟ್ಟಿದ್ರೆ ನಮಗೆ ಅಷ್ಟು ಹುಟ್ಟುತ್ತಾರೆ, ಬದುಕುತ್ತಾರೆ, ಬೆಳೀತಾರೆ, ಮತ್ತೊಂದು ದಿನ ಸಾಯ್ತಾರೆ. ನಮಗೆ ಇದ್ದದಲ್ವ 3 ದಿನ. ಹಾಗೆ ಅಂತ ನಾನು ಸುಮ್ಮನಾದೆ. ನಮಗೆ ಯಾಕೆ ಇಲ್ಲ ಈ ಲೋಕದ ವಿಷಯ, ನಮಗೆ ನಮ್ಮದನ್ನೇ ನೋಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಸಮಯ. ಅದಕ್ಕೆ ಅವರ ಸಂಘ ಅದು ಈ ವಯಸ್ಸಿನಲ್ಲಿ ನಾಡು ದೂಡುತ್ತದೆ, ಕಾಡು ಎಳಿತದೆ. ನಮಗೆ ಯಾಕೆ ಈ ತರ? ಅದಕ್ಕೆ ಊರು ಬಹಳ ದೂರ ಆಗಿದೆ ಮತ್ತೆ ಹಾಗಾಗಿ. ಆದರೆ ಇವಳು ಬಿಡ್ತಾಳ ನನ್ನ ಪೋತಿನಿ? ಯಾರನ್ನು ಬಿಡ್ಲಿಲ್ಲ? ನನ್ನನ್ನು. ಯಾಕೆ? ಕೇಳಿದ್ದು ಮಾರ, ನೀರಿನಲ್ಲಿ ಸಮುದ್ರದಲ್ಲಿ ಹುಟ್ಟಿದ್ದು ಅಂತ ಹೇಳಿದ ಕೂಡಲೇ ನನಗೊಮ್ಮೆ ಕಾಣಬೇಕು. ಯಾರಂದು? ನಿನ್ನ ಜಲಂಧರ. ಹೌದಪ್ಪ, ನನಗೊಮ್ಮೆ ಮಾತಾಡಿಸಬೇಕು. ಕುತೂಹಲ ಬಂದದ್ದು. ಹೌದಾ? ನಾರದರು ಹೇಳಿದ ವ್ಯಕ್ತಿಯನ್ನು ಒಮ್ಮೆ ಕಣ್ಣಾರೆ ಕಾಣಬೇಕು, ಸಹಜ ಹೇಳ. ಹಾಗೆ ಮಾತಾಡ ಬೇಡ ಅಂತೇಳಿ. ನಾವು ಹೇಗೂ ಬ್ರಾಹ್ಮಣರು ಮಾತ್ರ ಅಲ್ಲ, ನಾವು ವೃದ್ಧರು. ಬ್ರಾಹ್ಮಣರಾಗಲಿ ಕ್ಷತ್ರಿಯ ಯಾರೇ ಆಗಲಿ ಮುದುಕರಾದರೂ ಮತ್ತೆ ಈ ಗುಡಿಸಿ 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 ಗಿಡ್ಡಾದ ಹಿಡ್ಸುಡಿಯನ್ನು ಮೂಲೆಗೆಸದ ಹಾಗೆ ಇದು ಪ್ರಾಯ ಆದರೆ ಅಷ್ಟೇ ಮತ್ತೆ. ಅಲ್ಲಲ್ಲ, ಅದು ತಿಳುವಳಿಕೆ ಇದ್ದವರು ಅದನ್ನು ಬಹಳ ಜೋಪಾನವಾಗಿ ಹೇಳ್ತಾರೆ. ಯಾಕೆ ಬೇಕಾಗುತ್ತದೆ? ಹಾಗಲ್ಲ, ಅದರಿಂದಾಗಿ ಇಷ್ಟು ಬೆಳೆದು ಬಂದದ್ದು ಅಂತ ನೆನಪಿನಿಂದ ಹೆಚ್ಚಿನವರು ಬಿಸಾಡಿ ಬಿಡು, ಇನ್ನು ಗುಡಿಸ್ಲಿಕ್ಕೆ ಆಗೋದಿಲ್ಲ, ಇದು ಬೇಡ ಅಂತ ಹಾಗೆ ಎಣಿಸುವ ಒಂದು ವರ್ಗ ಉಂಟು. ಆದ್ರೆ ನಾನು ಆ ಸಾಲಿಗೆ ಸೇರಿದವನು. ಏನು ನನಗೆ ಗೊತ್ತಿಲ್ಲ. ಹಾಗೆ ಇವಳು ಮತ್ತೆ ನಾನು ಹೇಳಿದೆ ಬೇಡ, ಈ ಸಂಬಂಧ ಅಂತ ಹೇಳಿದ್ರೆ ಸಂಬಂಧ ಅಲ್ಲ ಹೇಳಿ, ಮಾತಾಡಿ ಮಾತಾಡಿ. ಸಂಬಂಧದಲ್ಲಿ ರಕ್ತ ಸಂಬಂಧ ಉಂಟು, ವ್ಯವಹಾರ ಸಂಬಂಧ ಉಂಟು, ಬೇರೆ ಬೇರೆ ಸಂಬಂಧಗಳಿಲ್ವೋ? ಈಗ ನಿಮ್ಮ ಹೆಂಡತಿ ಹೇಳಿದ ಈ ವ್ಯವಹಾರದ ಸಂಬಂಧ ಎಂತದ್ದು? ಅದು ಅವಳಿಗೆ ಅವಳು ನೀರಿನಲ್ಲಿ ಹುಟ್ಟಿದಂತೆ. ಮೀನ ಅಲ್ಲ, ನೀರಿನಲ್ಲಿ ಹುಟ್ಟಲಿಕ್ಕೆ ಮೀನಲ್ಲ, ಕಪ್ಪೆ ಅಲ್ಲ, ಆಮೆ ಹಾಗೆ ಕಾಣ್ತಾಳೆ ಸ್ವಲ್ಪ. ಈಗ ನೀರಿನಲ್ಲಿ ಸಮುದ್ರದಲ್ಲಿ ಜಲಂಧರ ಹುಟ್ಟಿದ್ದಾನೆಂಬ ವಿಷಯ ಕೇಳಿ ಇವರಿಗೆ ಯಾಕಪ್ಪ ಅಷ್ಟು ಆಸಕ್ತಿ ಅಂತ ನಾನು ಕೇಳೋದು. ಅಂದರೆ ಬಾವಾ ಜಲಂಧರ ಬಾ. ನಿಮಗೆ ಏನು ಈಗ ಪ್ರಾಯದ ಮರವೇಲಿ ಎಲ್ಲ ಮರೀತೆ. ಇದು ನಿಮ್ಮ ಹೆಂಡತಿ ಅಣ್ಣ ತಮ್ಮ ಅಲ್ಲ, ನಾನು ಗೊತ್ತಾಯ್ತಲ್ಲ. ಬಾಬಾ ತಮ್ಮ ಅದಕ್ಕೆ ಒಳ್ಳೆ ಮೆಣಸಿನ ಕಷಾಯ ಕುಡಿಬೇಕು. ಅದು ನೀವು ಕುಡಿಯಿರಿ. ಕೆಮ್ಮ ಅಂತ. ತಮ್ಮ ಅಂತ ಕೆಮ್ಮಲ್ಲ. ನಿಮಗೆ ಏನೋ ಆಗಿದೆ. ಕೆಮ್ಮ ನಿಮಗೆ ಏನೋ ಆಗಿದೆ. ಬಾವ ಜಲಂಧರ ಬಾವ. ಈಗ ಅಲ್ಲಿ ಅಷ್ಟು ಮುಂದುವರೆದು ಹೋಯ್ತು. ಈಗ ನೀವು ಬ್ರಾಹ್ಮಣರಲ್ವ? ಹೌದು, ನಾನು ಬ್ರಾಹ್ಮಣ. ನಿನಗೆ ಶಾಸ್ತ್ರ ಗೊತ್ತುಂಟ? ಏನು ಓದಿದ್ಯಾ ಸ್ವಲ್ಪ? ಇಲ್ಲ. ಓದದಿದ್ರೆ ಓದಿದವರ ಹತ್ರ ಆದ್ರೂ ಕೇಳಬೇಕು. ನೀವು ಇದ್ದೀರಲ್ಲ, ಕೇಳು. ಬ್ರಾಹ್ಮಣರಿಗೆ ಇತರ 3 ವರ್ಣದವರು ಸಂಬಂಧಿಕರೇ. ಅದು ಹೇಗೆ ಆಗುತ್ತದೆ? ಬ್ರಾಹ್ಮಣರಿಗೆ ಕೆಳಗಿನವರು ಆಗುತ್ತದೆ, ಅವರು ಶುದ್ಧ ಮಾಡಿ ತೆಕ್ಕೊಳ್ತಾರೆ ಆ ಸಂಬಂಧ. ಹಾಗೆ ಹಾಗೆ ನಮಗೆ ಬ್ರಾಹ್ಮಣರಾದರೂ ನೀನು ಸಂಬಂಧ ಆದರೆ ತಪ್ಪಲ್ಲ. ನೋಡು ಯಾವ ಸಂಬಂಧ ಅಂತ ಕೇಳಿ. ಇದು ನೀನು ನೀರಿನಲ್ಲಿ ಹುಟ್ಟಿದ್ದು. ಸಮುದ್ರದಲ್ಲಿ ನೀರೇ ಇರುವುದಲ್ಲ. ನನ್ನ ಹೆಂಡತಿ ಇವಳು ಸಮುದ್ರದಲ್ಲಿ ಹುಟ್ಟಿದ್ದು. ಯಾರು ಇವಳು? ಏನು ಸಾಯ್ಲಿಲ್ಲ ಅವರು? ಅಲ್ಲ, ಆ ಸಮುದ್ರದಲ್ಲಿ ಹುಟ್ಟುವಾಗ ಏನು ಉಸಿರುಗಟ್ಟೆ ಸಾಯ್ಲಿಲ್ಲ ಅಂತ ಹೇಳಿ. ಸಾಯ್ಬೇಕಿದ್ರೆ ನೀನು ಸಾಯ್ಬೇಕಿತ್ತಲ್ಲ. ನನ್ನ ವಿಶೇಷತೆ ಬೇರೆ. ಇದು ಅದಕ್ಕಿಂತ ದೊಡ್ಡ ವಿಶೇಷತೆ. ನಿನ್ನಿಂದ ಮೊದಲೇ ಹುಟ್ಟಿದ್ದು ನೀರು ಸಮುದ್ರದಲ್ಲಿ. ಯಾರು? ಇವಳು. ಅದ್ರ ಸ್ವಲ್ಪ ವಿಷಯ ಉಂಟಾ? ವಿಷಯ ಇಲ್ಲದೆ ವಿಷಯ ಬಹಳ ಉಂಟು. ಅದನ್ನು ತುಂಡು ತುಂಡು ಮಾಡಿ ನಾನು ಹೇಳುದು. ಗೊತ್ತಾಯ್ತಲ್ಲ. ಇದು ಈಗ ನನ್ನಿಂದ ಮೊದಲು ಇವರು ಸಮುದ್ರದಲ್ಲಿ ಹುಟ್ಟಿದ್ದು. ಆ ಸಮುದ್ರದಲ್ಲಿ ನೀನು ಹುಟ್ಟಿದ ಕಾರಣ, ಇವಳು ಸಮುದ್ರದಲ್ಲಿ ಹುಟ್ಟಿದ ಕಾರಣ ನಿನಗೆ ಇವಳು ಅಕ್ಕ, ನಾನು ಇವಳಿಗೆ ಗಂಡ, ಅಕ್ಕನ ಗಂಡ ಭಾವ,
ಜಲಂಧರ ಭಾವ ತಮ್ಮ ಕೆಮ್ಮ ಏನ ಹಾಗಲ್ಲ ಇದು ಆಸ್ಥಾನ ಸಭೆ ಉಂಟು ಮುಂದೆ ಇಷ್ಟು ಸಾಕು ಗೊತ್ತುಂಟು ನನಗೆ ಅಲ್ಲ ಇದ್ದದ್ದು ಯೋಗ್ಯರ ಅಂತ ಯೋಚನೆ ಮಾಡ್ಬೇಕು ಮತ್ತೆ ಯೋಗ್ಯರಾದ ಕಾರಣ ಪೂರ್ತಿ ಆಗಬೇಕು ಅಂತ ಕುಳಿತುಕೊಳ್ಳು ನಾವು ಏನನ್ನು ಮಾತಾಡ್ತೇವೆ ಏನು ವ್ಯವಹಾರ ಮಾಡ್ತೇವೆ ಹೌದು ಅದಕ್ಕೆ ಅರ್ಥ ಉಂಟಾ ಇಲ್ವಾ ಉಂಟು ಅರ್ಥ ಇಲ್ಲದ ಯಾವ ಮಾತಿದು ನಾನು ಮತ್ತೆ ಅರ್ಥ ಗರ್ಭಿದ್ದೇವೆ ನಮ್ಮದೆಲ್ಲ ಸಂಬಂಧ ಮತ್ತೆ ಅಕ್ಕ ಬಾವ ಯಾರು ನೀವು ಯಾರು ಇನ್ನೂ ನಿನಗೆ ಅರ್ಥ ಆಗಲಿಲ್ಲ ಅರ್ಥ ಆಗ್ಲಿಲ್ಲ ನಿನಗೆ ಅರ್ಥ ಆಗುವಾಗ ಇಷ್ಟು ಹೊತ್ತಾಗುತ್ತದೆ ಅಂತ ನಾನು ಗ್ರಹಿಸಲಿಲ್ಲ ಅಲ್ಲ ಮಾತು ನೇರ ಬಂದ್ರೆ ನೇರ ಅರ್ಥ ಆಗ್ತಿತ್ತು ಸಮುದ್ರ ಮಥನ ಅಂತ ನಡೆದುದು ಗೊತ್ತುಂಟಾ ಕೇಳಿದ್ದೇನೆ ಸಮುದ್ರ ಮಥನ ಕಾಲದಲ್ಲಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಹುಟ್ಟಿದಳು ಹೌದು ಆ ಕಥೆ ನನ್ನಲ್ಲಿ ಕೇಳಿ ಸ್ವಾಮಿ ನಿಮಗೆ ಪ್ರಾಯ ಅನುಭವ ಆಗಿರ್ಬೋದು ನನಗೆ ಅದ್ರಲ್ಲಿ ಹೇಳಲಿಕ್ಕೆ ಹೆಮ್ಮೆ ಉಂಟು ಲಕ್ಷ್ಮೀದೇವಿ ಸಮುದ್ರದ ಒಡಲಲ್ಲಿ ಹುಟ್ಟಿದ್ದು ಶ್ರೀಮನ್ ನಾರಾಯಣವನ್ನು ಸೇರಿದ್ದು ವಕ್ಷಸ್ಥಳವನ್ನು ಅಲಂಕಾರ ಮಾಡಿದ್ದು ನಮ್ಮ ಭಾಗ್ಯ ಅದೇ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿತ ಸಾಕ್ಷಾತ್ ಭಾಗ್ಯಲಕ್ಷ್ಮಿ ಇವಳು ಭಾಗ್ಯಲಕ್ಷ್ಮಿಯ ಗಂಡ ಆದಿನಾರಾಯಣನೇ ನಾವೆಲ್ಲ ಬದುಕುವ ಯಾರು ನನ್ನ ಮೇಲೆ ದೋಷಾರೋಪಣ ಮಾಡ್ಲಿಕ್ಕೆ ಬಂದದಿಲ್ಲಿಗೆ ನಿಮ್ಮ ಪ್ರಾಯ ದೊಡ್ಡದು ನಿಮ್ಮ ಜಾತಿ ಉತ್ತಮ ನೆನಪಿಟ್ಟುಕೊಳ್ಳು ರಮಣರ ಮೇಲೆ ಕೈ ಮಾಡಬಾರ್ದು ಅವಕಾಶ ನೀವು ಕಲ್ಪಿಸಿಕೊಡ್ಬಾರ್ದು ಐದರಲ್ಲಿ ಯಾರು ನಿಮ್ಮ ಮಾವನ ಮಗನ ಯಾವುದು ಐದರಲ್ಲಿ ಒಂದು ಬರ್ತದೆ ಬ್ರಹ್ಮಹತ್ಯೆ ದೋಷ ಬ್ರಹ್ಮಣದ ಮೇಲೆ ಕೈ ಮಾಡಿದ್ರೆ ಬ್ರಹ್ಮಹತ್ಯೆ ದೋಷ ಬರ್ತದೆ ಹೇಳಿ ಸ್ವಾಮಿ ಈಗ ನೀವು ಹೊಟ್ಟೆ ಹೊರಿಲಿಕ್ಕೆ ದುಡಿದು ಕೆಲಸ ಮಾಡಿ ಬದುಕಲಿಕ್ಕೆ ಆಗುದಿಲ್ಲ ನಿಮ್ಮನ್ನು ನೋಡುವಾಗ ತಿಳಿತದೆ ಹಾಗಂತ ಯಾಚಕ ವೃತ್ತಿ ಅಪರಾಧ ಅಲ್ಲ ಬ್ರಾಹ್ಮಣರು ಅದೇ ಮಾಡಬೇಕು ನಾವು ಬ್ರಾಹ್ಮಣರು ನಮಗೆ ಮಕ್ಕಳಿಲ್ಲ ದುಡಿಲಿಕ್ಕೆ ಆಗುವುದಿಲ್ಲ ನೀವು ಕೊಟ್ಟರೆ ಪಡೆಯುವ ಹಕ್ಕುಂಟು ನಾವು ತಗೊಳ್ತೇವೆ ಬದುಕುತ್ತೇವೆ ಹೀಗೊಂದು ಯಾಚಿಸುವುದಲ್ಲ ನಿಮಗೆ ದೊಡ್ಡವರ ಹೆಸರು ಹೇಳಿ ಲಕ್ಷ್ಮೀನಾರಾಯಣ ನಾನು ನಾರಾಯಣ ಇವಳು ನಿನ್ನ ಅಕ್ಕ ಲಕ್ಷ್ಮಿ ಬಡ್ಗ ಉಂಟಲ್ಲ ಅಲ್ಲಿ ಎರಡು ಜನ ಹೊಟ್ಟೆ ಒಳಗಾಗಬೇಕು ಕೆಟ್ಟ ಬ್ರಾಹ್ಮಣ ದೋಷ ಬರ್ತದೆ ಕೈ ಎತ್ತಬಾರ್ದು ಮಾತಾಡಿದ್ರೆ ದೋಷ ಬರ್ತದೆ ಕೈ ಎತ್ತಿದ್ರೆ ದೋಷ ಬರ್ತದೆ ಆದ್ರಿಂದ ಬ್ರಾಹ್ಮಣ ವೇಷವನ್ನು ಮೋಸ ಮಾಡ್ಲಿಕ್ಕೆ ಬಂದದ ಏನು ಬೇಡ ನನಗೆ ಕೊಡುವುದಕ್ಕೆ ಮನಸ್ಸಿದ್ರೆ ಹೃದಯದಲ್ಲಿ ಒಂದು ಸಂಬಂಧ ಹೃದಯ ಸಂಬಂಧ ಶಿವನಾರಾಯಣ ವೈಕುಂಠವಾಸ ಲಕ್ಷ್ಮೀ ವಲ್ಲಭ ನಮೋ ನಮ ಅಂತ ನಿತ್ಯವೂ ಅವನ ಆರಾಧನೆ ಮಾಡುವುದು ನಮ್ಮ ದೇವ ಮಂದಿರವನ್ನು ನೋಡಿ ಅವನ ನಮ್ಮ ಪೂಜಾ ಮಂದಿರದಲ್ಲಿ ಅವನದ್ದೇ ಪ್ರತಿಬಿಂಬ ಮತ್ತೆ ಹಾಗಾದರೆ ಲಕ್ಷ್ಮೀನಾರಾಯಣರಲ್ಲಿ ಅಷ್ಟು ಭಕ್ತಿ ಭಾವ ಗೌರವ ಉಂಟು ಸದಾ ಸರ್ವ ಹಾಗಾದರೆ ನಿನ್ನ ಭಕ್ತಿಗೆ ಒಲಿದರೆ ಅವರು ಪ್ರತ್ಯಕ್ಷರಾದರೆ ನನ್ನ ತಪ್ಪನ್ನು ಒಪ್ಪಿಕೊಳ್ತೇನೆ ಒಪ್ಪಿಕೊಳ್ತೇನೆ ಹಾಗಾದರೆ ವರದರ್ಶನ
ಕಿರೀಟ ಕುಂಡಲವ ಪರಿಶೋಭಿತ ಭುಜಕೀರ್ತಿ ವೈಜಯಂತಿ ಕೊರಳು ಹಾರ ಪದಗಳ ಕಂಡನು ಥಳಥಳಿಸುವ ಲಕ್ಷ್ಮೀನಾರಾಯಣರನು ಖಳಖಳಗಳು ಬೆರಗ ಹರಕರಾಗಿ ಅರಿಯಲಾಡಿದ ಕೊಂದುಗಳನ್ನು ಕೋಟಿ ಹಳದಡಿಯುವ ಲಕ್ಷ್ಮೀನಾರಾಯಣ ಮೂರ್ತಿ ಖಳಗಳು ಬೆರಗ ಜಗಕತಿ ಪಾವನನೆ ಸಲಕಾದಿ ಸಜ್ಜನ ನಿಖರದಾತ ಸ್ವಾಮಿ ನಿನ್ನನ್ನು ಕಾಣುವುದಕ್ಕೆ ಬೇಕಾಗಿ ಮನು ಮುನಿಗಳೆಲ್ಲ ಸಾವಿರ ವರ್ಷ ತಪಸ್ಸು ಮಾಡಿದ್ರು ಅಗೋಚರ ಅಂತ ನೀನು ನನಗೆ ಗೋಚರಕ್ಕೆ ಸಿಕ್ ಬಂದೆ ಸ್ವಾಮಿ. ಏನೋ ನೀನು ಎಂದು ಅರಿಯದೆ ನಾನು ಆಡಿದಂತ ಮಾತುಗಳನ್ನು ಕ್ಷಮಿಸಬೇಕು. ನಿನ್ನ ಮೈಗೆ ಕೈ ಹಾಕಿ ದೂಡಿ ನೆಲಕ್ಕೆ ಬೀಳಿಸಿದ ಅಪರಾಧ ಮಾಡಿದೆ. ನನ್ನ ಸರ್ವ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡು ಸ್ವಾಮಿ. ಜಲಂಧರ ಮೆಚ್ಚಿದೆನು ನನ್ನ ಭಕ್ತಿಗೆ ನಿಮ್ಮಿರುವರಿಗೆ ಮನದಿಂದ ಯಾವ ಗಳಿಗೆ ನಿನಗಿಂತ ಮೊದಲು ಹುಟ್ಟಿದವಳು ಲಕ್ಷ್ಮಿ. ಹೌದು, ಸಂಬಂಧದಲ್ಲಿ ನಿನಗೆ ಅಲ್ವಾ, ನಾನು ಭಾವ. ನಿನ್ನ ವಿಷಯವನ್ನು ನಾರದರಿಂದ ಕೇಳಿದಂತಹ ನಾವು ನಿನ್ನನ್ನು ಪರೀಕ್ಷಿಸಬೇಕು ಎಂಬ ಹಾಗೆ ರೂಪಾಂತರದಿಂದ ಬಂದದ್ದು. ನಾವೇ ಲಕ್ಷ್ಮೀನಾರಾಯಣರು ಅಂತ ಗೊತ್ತಾಗುತ್ತಿದ್ರೆ ನೀನು ಹಾಗೆ ಮಾಡ್ತಿರ್ಲಿಲ್ಲ. ಹಾಗಾಗಿ ಆ ರೂಪದಲ್ಲಿದ್ದಂತಹ ನಮ್ಮನ್ನು ನೀನು ಅರಿಯದೇ ಆಡಿದಂತಹ ವಾಕುಗಳಿಗೆ ನಮಗೆ ಏನೂ ಬೇಸರ ಇಲ್ಲ. ಈಗ ನಮ್ಮನ್ನು ಕಂಡಾಗ ಪಾದಕಾಣತನಾಗಿ ಮಾಡಿದಂತಹ ಈ ಸ್ತುತಿಗೆ ಸಂತೋಷಗೊಂಡಿದ್ದೇವೆ. ಕಮಲದಲ್ಲಿ ಆರಾಧನೆ ಮಾಡ್ತಿದ್ದಂತ ಕಣ್ಣಾರ ಕಾಣುವ ತಮ್ಮನನ್ನು ನೋಡಿದ್ಯಾ? ಅಕ್ಕ ನಾನು ಹೇಳುವುದನ್ನು ಮಾತ್ರ ಕೇಳಿದ್ದೇನೆ. ವೈಕುಂಠವಾಸಿ ನಾರಾಯಣನ ಹೃದಯದಲ್ಲಿ ವಾಸ ಮಾಡುವಂತ ನಿನ್ನನ್ನು ಕಾಣುವ ಸೌಭಾಗ್ಯ ಈ ಜನ್ಮದಲ್ಲಿ ನಿನ್ನ ತಮ್ಮನಿಗೆ ಬರ್ತಾ ಅಂತ ನಾನು ಭಾವಿಸಿರ್ಲಿಲ್ಲ ಅಕ್ಕ. ಅವಳದ್ದೇ ಹಠ ನಿನ್ನನ್ನು ನೋಡಬೇಕು ಅಂತ ನಾನು ಹಠ ಮಾಡಿ ಬಂದಿಲ್ಲ. ಓ ಬಾವ ಹೇಳಿದಾಗೆ ನನಗೆ ಮದುವೆ ಆಗಿದೆ. ನನ್ನ ಬಾವ ಅಣ್ಣ. ಎಷ್ಟೊಂದು ಮುದ್ದಾಗಿದೆ. ನಾವು ಬಂದು ಎಷ್ಟು ಹೊತ್ತಾಯ್ತು ಪುಣ್ಯಾತ್ಮ? ಮಾತತಿಗಳಿಗೆ ಬಂದವರಿಗೆ ಕಾಲ್ ತೊಳೆಯಲಿಕ್ಕೆ ನೀರು ಕೊಡುದು. ಅವಸರ
ಪಾದ ತೊಳಿ ಅಂತ ಹೇಳಿದ್ದು. ಹೌದು ನನ್ನ ತಂದೆ ಮತ್ತೆ ದೇವರ ಪಾದ. ಆ ದೇವರ ನಾನು ನೀರು ಹಾಕ್ತೇನೆ ನೀವು ಕುಳಿತುಕೊಳ್ಳಿ ನಾನು ನೀರು ಅತ್ತಿಗೆ ಮೆಲ್ಲ ಇಲ್ಲಿ ಪಾದ ಸರಿ ಅಲ್ಲಿ ಅತ್ತಿಗೆ ಮೆಲ್ಲ ಮೆಲ್ಲ ಸಾಕು ಆಯ್ತು ಮತ್ತೆ ಮತ್ತೆ ಆರತಿ ಆರತಿ ಎಷ್ಟು ಬೇಗ ಯಾರು ಆರತಿಗೆ ಯಾರು ಆರತಿಗೆ ನಮ್ಮಲ್ಲಿದ್ದಾರೆ ಆರತಿ ಯಾರಿಗೆ ಮುಖಕ್ಕೆ ಯಾರ ಅಯ್ಯೋ ದೇವರೇ ದೇವರೇ ದೇವರ ಮುಖಕ್ಕೆ ಅವಳಿಗೆ ದೇವರು ನೀನೇ ಅಲ್ವಾ ಪುಣ್ಯಾತ್ಮ? ಹೌದು ಗಡಿಬಿಡಿ 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 ಗಂಡ ನಾನಾಗಬಾರ್ದು ನೀವೇ ಆಗಬೇಕು ಆಗಬಾರ್ದು ಆರತಿ 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 ಇನ್ನು ಇನ್ನು ಅವ್ರಿಗೆ ಉಪಚಾರ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಜಲಂಧರ ಹಾಗೂ ವೃಂದೆ ಸತಿಪತಿಯರಾದಂತಹ ನೀವಿಬ್ಬರು ನಿಷ್ಕಲ್ಮಶ ಹೃದಯದಲ್ಲಿ ನಮ್ಮನ್ನು ಪೂಜೆ ಮಾಡಿದ್ದೀರಿ, ಅರ್ಘ್ಯ ಪಾದ್ಯಾದಿಗಳಿಂದ ಅರ್ಚಿಸಿದ್ದೀರಿ. ಹಾಗಾಗಿ ನಾನು ಸಂತೋಷಗೊಂಡಿದ್ದೇನೆ. ನೀನು ಅಯ್ಯೋ ಇವರು ನೋಡಿ ನಾನು ಸಂತೋಷಗೊಂಡುಳಿದ್ದೇನೆ. ಭಕ್ತರು ದೇವರಿಗೆ ಪೂಜೆ ಮಾಡಿದ ಮೇಲೆ ದೇವರು ವರ ಕೊಡುವಂತಹ ಒಂದು ವಿಷಯ ಉಂಟಲ್ಲ, ಹಾಗಾಗಿ ದೇವರಾಗಿ ನಿಮಗಿಬ್ಬರಿಗೂ ವರ ಕೊಡಬೇಕು ಅಂತ ಇಚ್ಛೆ ಮಾಡಿದ್ದೇವೆ. ನಿಮಗೆ ಏನು ಬೇಕು ಅಂತ ಕೇಳಿ. ದೇವರೇ ನನಗೆ ಮದುವೆ ಆಗಿದೆ, ನಾನು ಒಬ್ಬರೇ ತೀರ್ಮಾನ ಮಾಡ್ಲಿಕ್ಕಾಗುದು. ಮಾತಾಡಿ ಅಲ್ವಾ, ಎಂತದು ಬರಬೇಕು? ಈಗ ನಾರಾಯಣ ಅಲ್ಲ, ನೀವು ಗಡಿಬಿಡಿ ಮಾಡ್ಲಿಕ್ಕಿಲ್ಲ, ಸ್ವಲ್ಪ ಸಮಾಲೋಚನೆ ಮಾಡಿ ಏನು ಬೇಕು ಅಂತ ಕೇಳಿ. ನಿಮ್ಮ ಹತ್ರ ಹೇಳಿದ್ದೇನೆ, ಬೆಳಿಗ್ಗೆ ಆ ರಕ್ತದೊತ್ತಡವನ್ನು ತೆಗೆದುಕೊಂಡು ಬರಬೇಕು, ಸ್ವಲ್ಪ ತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಹೀಗೆ ಆಗುದು. ನೋಡಿ ನೋಡಿ ರಾಜ ವೈದ್ಯರು ಏನು ಹೇಳಿದ್ದಾರೆ, ಹಾಗಲ್ಲ ಹೀಗೆಲ್ಲ ಆಗಬಾರ್ದು. ದೇವರ ನಾವು ಕಾಣ್ತೇವೆ ಅಂತ ಭಾವಿಸಿದ್ದೇವೆ, ಹಾಗೆ ಹುಟ್ಟು ಈಗ ದೇವರು ಹೇಳಿದ ವಿಷಯ ಗೊತ್ತಾಯ್ತಾ? ಅವರು ಹೇಳೋದು ನಾವು ದೇವರಾಗಿ ಬಂದಿದ್ದೇವೆ, ನಿಮ್ಮನ್ನು ಅನುಗ್ರಹ ಮಾಡ್ತೇವೆ, ನೀವು ವರ ಬೇಡಿ. ನನಗೆ ವರ ನೀವಿದ್ದೀರಿ, ನನಗೆ ವರನಾಗಿ ನೀವಿದ್ದೀರಿ. ಈಗ ನಿಮಗೇನಾದ್ರೂ ಬೇಕಲ್ಲ? ಅಲ್ಲ ನಿಮಗೆ ಬಂದ್ರೆ ನನಗೆ ಬಂದ ಹಾಗೆ. ವರ ಅಂದ್ರೆ ಗಂಡ ಎಂಬ ಅರ್ಥದಲ್ಲಿ ಹೇಳಿದ್ದಲ್ವೇ? ಅಷ್ಟು ದೇವರು ಕೊಡುದು ವರ 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 ಅಪಾಯ ಹಸ್ತ, ಅಪಾಯ ಹಸ್ತದಿಂದ. ಹಾಗಾದ್ರೆ ಈಗ ಅವರು ಮೆಚ್ಚಿದ್ದಾರೆ ಅಂತ ಒಂದು ವರ ಕೇಳಲಿಕ್ಕೆ ಎಷ್ಟು ಹೊತ್ತು ಮಾಡಿದ್ರೆ ಏನು ಬೇಕು ಕೇಳಿ? ಧನ ಧಾನ್ಯ ಭೂಮಿ ಸಂಪತ್ತು. ಸ್ವಾಮಿ ವರುಣದೇವ ಕೃಪೆಟ್ಟು ಅವರ ಪಾಲಿತ ಪುತ್ರ ಅಂತ ನನ್ನ ಮೇಲೆ ಪ್ರೀತಿಯಿಂದ ಎಲ್ಲ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾರೆ. ಧನ ಕನಕ ವಸ್ತು ವಾಹನ ಸಕಲ ಸೌಭಾಗ್ಯವನ್ನು ಹೊಂದಿದಂತ ನನಗೆ ಈ ಸಂಪತ್ತಿನ ಮತ್ತಷ್ಟು ಆಸೆ ಮತ್ತೆ ಏನು ಬೇಕು? ನನ್ನ ಹೆಂಡತಿ ಒಂದು ಆಸೆ, ಲಕ್ಷ್ಮೀನಾರಾಯಣರನ್ನು ನಾವು ನಿತ್ಯವೂ ಕಾಣಬೇಕಂತ ಆದ್ರೆ ಅವ್ರು ಇಲ್ಲೇ ಉಳಿಬೇಕು. ಇಬ್ಬರು ಇಲ್ಲಿಯವರು ಬೇಕು, ನಾವು ಸ್ವಲ್ಪ ಆಲೋಚನೆ ಮಾಡ್ತೀವಿ. ಲಕ್ಷ್ಮಿ, ನಾವು ಸಿಕ್ಕಿಬಿದ್ದೇವ ಅಂತ ನಾ ಹೇಳಿದೆ ಹೋಗುವಾಗಲೇ ಬೇಡ ಬೇಡ ಅಂತ ಹಠ ಮಾಡಿ ಬಂದೆ ನೀನು. ಆಮೇಲೆ ಪೂಜೆ ಮಾಡುವಾಗ ಮನಸ್ಸು ಕರಗಿತು, ಏನು ವರ ಬೇಕು ಕೇಳಿ ಅಂತ ಹೇಳಿದಾಗ ನಮ್ಮನ್ನು ಕಟ್ಟಿ ಹಾಕಿದ್ರಲ್ಲ ಹಗ್ಗ ಇಲ್ಲದೆ. ನೀವು ಇಲ್ಲೇ ಇರಬೇಕು ಅಂತ ಹೇಳಿದ್ದಾರೆ, ಮತ್ತೆ ನಾವು ವೈಕುಂಠಕ್ಕೆ ಹೋಗುದು ಹೇಗೆ? ತಮ್ಮನ ಮನೆಯಿಂದ 4 ದಿವಸ ಇದ್ದು ಹೋಗುವ ನಾವು, ಅಲ್ಲ ನಾವು ಇಲ್ಲೇ ಇರುವ ನಾವು. ಅಲ್ಲ ಈಗ ವರ ಕೊಡ್ತೇವೆ ಅಂತ ಹೇಳಿ ಆಗಿದೆ, ಈಗ ಕೊಟ್ಟ ಮೇಲೆ ಕೊಡದೆ ಇರ್ಲಿಕ್ಕೆ ಆಗುತ್ತದ? ಕೊಟ್ಟ ಮಾತಿಗೆ ತಪ್ಪಿ ನಡೆದಂತಹ ದೇವೇನು ಹಾಗೆ ಹೆಸರು ಬರುವುದಿಲ್ಲ. ಹಾಗಾಗಬಾರ್ದಲ್ಲ, ಇರುವಲ್ವ? ನಾವು ತೀರ್ಮಾನ ಮಾಡಿದ್ದೇವೆ. ಹೇಗೆ ದೇವ್ರೆ? ನಾವು ಇಲ್ಲಿಯೇ ಇರುವುದು ಅಂತ ತೀರ್ಮಾನ ಮಾಡಿದ್ದೇವೆ. ಸಂತೋಷ ಆಯ್ತು. ಆದ್ರೆ ಒಂದು ನನ್ನದೊಂದು ಅಭ್ಯಾಸ ಉಂಟು, ನನಗೆ ಏನು ಕೆಲಸ ಇಲ್ಲದೆ ಸುಮ್ಮನೆ ಒಂದು ಕಡೆಯಲ್ಲಿ ಕುತ್ಕೊಳ್ಳುವ ಅಭ್ಯಾಸ ಇಲ್ಲ. ನಾವು ನಿಮ್ಮ ಮನೆಯಲ್ಲಿ ಇರಬೇಕು ಅಂತಾದ್ರೆ ನಮಗೆ ಉದ್ಯೋಗ ಬೇಕು. ಏನು ಉದ್ಯೋಗ ಕೊಡ್ತೀರಿ? ಮೆಲ್ಲ ಮೆಲ್ಲ ದೊಡ್ಡ ತಲೆ ಬಿಸಿ ಆಯ್ತು. ಉದ್ಯೋಗ ಇಲ್ಲ. ನಾನು ತಣ್ಣೀರ ಧಾರೆ ಇರಿದ್ದೇನೆ. ಅದಕ್ಕಲ್ವೇ ಈಗ ಉದ್ಯೋಗ. ನಾವೆಲ್ಲ ದೇವರ ಸೇವೆ ಮಾಡುವ ಮೂಲಕ ಅವರ ಸೇವೆ ಮಾಡುವವರು. ಈಗ ಅದೇ ದೇವರು ನಮ್ಮ ಮನೆಯಲ್ಲಿ ಉಳಿದು ಕೆಲಸ ಮಾಡ್ತಾ ಇರೋದು, ನಾವು ಏನು ಕೆಲಸ ಕೊಡುದು? ಅಲ್ಲ, ನಾವು ಕೆಲಸ ಕೊಡ್ಲಿಕ್ಕೆ ದೇವರಿಗೆ ನಾವು ಕೊಡುವುದು, ಅವರೇ ನಮಗೆ ಕೊಡಬೇಕು. ನಾವು ಅವರು ಹಾಗೆ ಮಾಡಿ ಹೇಗೆ ಪೂಜೆಯನ್ನು ಸ್ವೀಕರಿಸುವ ಉದ್ಯೋಗ ಬೇಕು. ಉದ್ಯೋಗ ಇಲ್ಲದ ನಮಗೆ ಏನಾದ್ರೂ ಉದ್ಯೋಗ. ಒಂದು ಸಲಹೆ ಕೊಟ್ಟಿದ್ದಾರೆ. ಏನು? ನೀವು ನಮ್ಮ ದೇವರ ಮನೆಯಲ್ಲಿ ಪೂಜೆ ಭಟ್ಟರಾಗಿ ಉಳಿ. ಹೌದಾ? ನಾನಾ? ನಿಲ್ಲಿ.
ಒಳ್ಳೇದು. ನನ್ನನ್ನು ದೇವರು ಅಂತ ಹೇಳಿದ್ದಾರೆ, ದೇವರ ಕೋಣೆಯಲ್ಲೇ ಪೂಜೆ ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಒಳ್ಳೇದಾಯ್ತು, ನನಗಂತೂ ಕೆಲಸ ಸಿಕ್ಕಿದೆ, ಸಂತೋಷ ಆಯ್ತು. ಅಲ್ಲ ಈಗ ನಿಮ್ಗೆ ಸಿಕ್ಕಿದ್ರೆ ನನಗೆ ಕೆಲಸ ಬೇಕಲ್ಲ, ನಾನು ಹೀಗಿರುವುದಾ? ಅದಾಗುದಿಲ್ಲ, ನನಗೆ ಕೆಲಸ ಬೇಕೀಗ. ನನಗೆ ಕೆಲಸ ಸಿಕ್ಕಿದೆ. ಅಲ್ಲ ನನಗೂ ಬೇಕಲ್ಲ ಕೆಲಸ ಈಗ. ನಿನಗೆ ಬೇಕು ಅಂತಂದ್ರೆ ಕೇಳು ನಿನ್ನ ಅತ್ತಿಗೆಯಲ್ಲಿ. ನನಗೀಗ ಕೆಲಸ ಬೇಕಲ್ಲ. ನೀವು ಮಾತಾಡಿ. ಒಳ್ಳೆ ಕೆಲಸ ಈಗ ನನ್ನ ಕೆಲಸ ಸಿಕ್ಕಿದೆ, ಈಗ ನನಗೆ ಕೆಲಸ ಬೇಕಲ್ಲ. ನಾನು ಹೇಗಿರೋದು ಮನೆಯಲ್ಲಿ ಕೆಲಸ ಬೇಕು, ನನಗೊಂದು ಕೆಲಸ ಬೇಕೀಗ. ಹೆಣ್ಣಲ್ವೇ? ಹೆಣ್ಣು ಗಂಡನಿಗೆ ಹೆಂಡತಿಯಾಗಿ ಒದಗಿ ಬಂದವರು. ಷಡ್ಗುಣಗಳಲ್ಲಿ ನಾವು ಅವರ ಜೊತೆಯಾಗಿ ಸಹಕರಿಸಬೇಕು ಅಲ್ವೇ? ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭ, ಶಮಯ ಧರಿತ್ರಿ. ಹೀಗೆ 6 ಗುಣಗಳಲ್ಲಿ ಪತಿಗೆ ಪರಿಪೂರ್ಣರಾಗಿ ನಮ್ಮ ಸೇವೆಯಲ್ಲಿ ಒದಗಿಸಿಕೊಂಡ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇಕೇ ಬೇಡವಲ್ಲ? ಸತಿ ಧರ್ಮವನ್ನು ಆಚರಿಸಿಕೊಂಡ ಎಂತ ತಲೆ ಅಲ್ಲಾಡಿಸುವುದು. ನಾನು ಆಲೋಚನೆ ಮಾಡುದು, ಕೆಲವು ಸಲ ದೊಡ್ಡ ವ್ಯಕ್ತಿಗಳು ಎಷ್ಟು ಕೆಳಗಿಳಿತಾರೆ. ಪತಿವ್ರತ ಧರ್ಮವನ್ನು ಸಂಪತ್ತಿಗೆ ಒಡೆದಿಗೆ ಆದ ಲಕ್ಷ್ಮಿಗೆ ವೃಂದ. ನೀವು ದೊಡ್ಡ ವಿಷಯ ಮಾಡ್ಬಿಡಿ. ಏನು ಏನು ಅಂತ ಹೇಳಿಲ್ಲಪ್ಪ. ಇಲ್ಲದೆ ಹೋದ್ರೆ ಹೆಂಡತಿಗೆ ಬೇರೆ ಕೆಲಸ ಎಂತದ್ದು, ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ಕೆಲಸ. ಗೊತ್ತಾಯ್ತು ಗೊತ್ತಾಯ್ತು, ನೀವು ದೊಡ್ಡ ವಿಷಯ ಮಾಡ್ಬಿಡಿ ಅದನ್ನೆಲ್ಲ. ಮತ್ತೆ ನಾವು ನಮ್ಮವರು ಮಾತಾಡಿ. ಹಾಗಾಗಿ ಹೆಂಡತಿಗೆ ಬೇರೆ ಕೆಲಸ ಇಲ್ಲ, ಗಂಡನನ್ನು ಗೊತ್ತಾಯ್ತಲ್ಲ, ಗಂಡನನ್ನು ಸರಿಯಾಗಿ ನೋಡಿ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಮತ್ತೆ ಪೂಜೆ ಮಾಡುವಾಗ ಬತ್ತಿ ಇಡ್ಲಿಕ್ಕೆ ಬೇಕು. ಈಗ ಬತ್ತಿ ಇಡ್ಲಿಕ್ಕೆ ನಾನೀಗ ಹೆಂಡತಿ ಇರುವುದೇ ಗಂಡನಿಗೆ ಬತ್ತಿ ಇಡ್ಲಿಕ್ಕೆ ನಾನೀಗ ಹಾಗಲ್ಲ, ಈಗ ದೀಪ ಉರಿಸುವಾಗ ಅದೇ ಹೇಳಿದ್ದು. ಎಲ್ಲಿ ದೇವರ ಕೋಣೆ? ಬನ್ನಿ ಒಂದಿನ ಸ್ವರ ಕೈಯುವುದು ಏನು ಬಂದಿರುವುದೊಳ್ಳುರುಳಿಯ ಕರೆದಿರುವುದು. ಆ ದಿನ ಆಶ್ರಿತರಾಗಿ ಬಂದಂತವ ರಕ್ಕಸರಿಗೆ ಮಾತು ಕೊಟ್ಟಿದ್ದೇನೆ. ಒಂದಲ್ಲ ಒಂದು ದಿನ ದೇವಲೋಕ ಮೇಲೆ ದಿಗ್ವಿಜಯ ಮಾಡಿ ಅದನ್ನು ಗೆದ್ದು ನಮಗೆ ಸಾಧ್ಯ. ಇವಳೇನಿದ್ದಾಳೆ? ಸ್ವಾಮಿ ಸ್ವಾಮಿ ನನ್ನ ಅಂತರ್ಯವನ್ನು ಸ್ವರ್ಭಾರವೆಂಬಂತಹ ರಕ್ಕಸ ಮೋಹಿನಿಯ ಕೈಯ ಚಕ್ರಾಯುಧದಿಂದ ತಲೆ ಬೇರೆ ದೇಹ ಬೇರೆ ಹೊಂದಿದವನಾಗಿ ನಮ್ಮಲ್ಲಿಗೆ ಬಂದು ಸೇರಿಕೊಂಡಿದ್ದಾನೆ, ದೂರಿಕೊಂಡಿದ್ದಾನೆ. ಸಮುದ್ರ ಮಥನ ಕಾಲದಲ್ಲಿ ರಕ್ಕಸರಿಗೆ ಸಿಗಬೇಕಾದ ಅಮೃತ ಸಿಗದ ಹಾಗೆ ಮಾಡಿ, ದೇವತೆಗಳ ಪಾನ ಮಾಡಿ, ಅವರನ್ನೆಲ್ಲ ಕೊಂದು ಅಂಗಹೀನರಾಗಿ ಮಾಡಿ ಅವರು ಸ್ವರ್ಗವನ್ನು ಆಡ್ತಾ ಇದ್ದಾರೆ. ಅಂತಹ ಅನ್ಯಾಯಗಾರ ಅಂತಹ ದೇವತೆಗಳನ್ನು ಸದೆಬಡಿದು ಮತ್ತೆ ಪುನರಪಿ ಸ್ವರ್ಗಾಧಿಪತ್ಯವನ್ನು ಒದಗಿಸಿಕೊಡ್ತೇನೆ. ಹೀಗೆ ಕೊಟ್ಟ ಮಾತಿನಂತೆ ಸ್ವರ್ಗ ಸ್ವಾಧೀನಕ್ಕೆ ಹೊರಟು ನಿಂತಿದ್ದೇನೆ. ಆದಷ್ಟು ಶೀಘ್ರವಾಗಿ ಬರ್ತೇನೆ. ಹಿತವಲ್ಲ ಕಂತ. ಸಂಗತವಾದ ಕಾರ್ಯ ಸುರವರ ಸುರರುಳು ಕಾದಿ ಜೀವಿದವರೇ ಅರವರು ಹಿತವದ ಪ್ರಾಣಕಾಂತ, ಮನಸ್ಸಿಗೆ ಹಿತ ಆಗಬೇಕು ಅಂತಾದ್ರೆ ಹಿತವಾದಂತಹ ಕಾರ್ಯಗಳನ್ನೇ ಮಾಡುತ್ತಾ ಮುಂದುವರಿಬೇಕಲ್ಲ. ಏನಾಯ್ತು ಈಗ? ನನ್ನ ಮನಸ್ಸಿಗೆ ಹಿತ ಆಗುವುದು ಅಂತಲ್ಲ, ಎಲ್ಲರ ಮನಸ್ಸಿಗೂ ಹಿತ ಆಗಬೇಕು ಅಂತಾದ್ರೆ ನೀವು ಹಾಗೆ ವ್ಯವಹರಿಸಬೇಕಲ್ಲ. ಇದು ಅಹಿತವಾದಲ್ಲವಲ್ಲ? ಅಹಿತ ಆಗುವುದಕ್ಕೆ ಮುಂದಾಗಿದೆಯಲ್ಲ. ಹೇಗದು? ಇದುವರೆಗೂ ಅಹಿತವಾದಂತಹ ಘಟನೆಗಳನ್ನು ನೀವು ಮಾಡುವುದಕ್ಕೆ ಮುಂದಾದವರಲ್ಲ ಅಲ್ಲ. ಆದ್ರೆ ಈಗ ಅಸಂಗತವಾದಂತಹ ಕಾರ್ಯವನ್ನು ಎಣಿಸಿಕೊಳ್ಳುತ್ತಾ ಅದಕ್ಕೆ ಪೂರಕವಾಗಿ ಪ್ರತೀಕಾರವನ್ನು ತೀರಿಸ್ತೇನೆ.
ಸ್ವರ್ಗ ಲೋಕಕ್ಕೆ ಹೋಗ್ತೇನೆ, ಅವರನ್ನೆಲ್ಲರನ್ನು ಸದೆ ಬರೀತೀನಿ ಅಂತ ಮುಂದಾಗುವುದಕ್ಕೆ ಹೊರಟೆ. ಅದು ಹಿತವೇ ಅಂತ ನ್ಯಾಯದಾನ ಮಾಡಬೇಕು ಅಂತ ಕೇಳಿಕೊಂಡವರಿಗೆ ಆದಂತ ಅನ್ಯಾಯವನ್ನು ಸರಿ ಮಾಡಿಸ್ತೇನೆ ಅಂತ ಕೊಟ್ಟ ಮಾತನ್ನು ಉಳಿಸ್ತೇನೆ ನಾವು. ನ್ಯಾಯದಾನ ಕೇಳುವವರ ಪಾತೃತ್ವವು ಹೇಗೆ ಉಂಟು ಎನ್ನುವುದನ್ನು ಆಲೋಚಿಸಬೇಡಿ ಸ್ವಾಮಿ. 66 ಕೋಟಿ ರಕ್ಕಸರ ಶ್ರಮದಾನ ವ್ಯರ್ಥವಾಗಿ ಹೋಗಿದೆ ಸಮುದ್ರ ಮಂಥನದಲ್ಲಿ. ಶ್ರಮದಾನ ಅಂತ ಹೇಳಿದ್ರೆ ಅದು ಅವರ ಕರ್ಮ ಅಂತ ನಾವು ಭಾವಿಸಿಕೊಳ್ಳಬೇಕು. ಆದ್ರೆ ಅವರು ಸಾಧಿಸಿದವರಿಗೆ ಸಿಗಬೇಕು ಅಂತಾದ್ರೆ, ಅವರಿಗೆ ಸಿಕ್ಕಿತು ಅಂತಾದ್ರೆ ಅದು ಏನಾದೀತು? ಅವರು ನ್ಯಾಯ ನ್ಯಾಯ ಅಂತ ಹೇಳಿಕೊಂಡರು. ಈಗ 60,000 ಮಂದಿ ಆಡಿದ್ದಾರೆ ಅಂತಾದ್ರು ಅದರಿಂದ ಮತ್ತೆ ಲೋಕಕ್ಕೆ ಮಾರಕವಾಗುವುದಿಲ್ವೇ? ಅಂತಹ ವಿಷಯಗಳಿಗೆ ನಾವು ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅಂತ ಹೋದ್ರೆ ನಾವು ಲೋಕಮಾರಕರಾಗಿ ಪರಿವರ್ತನೆಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸುರರನ್ನು ಗೆದ್ದರೆ ಅದು ನಮಗೆ ಹಿತ ಆಗುವುದೇ? ಅವರನ್ನು ಗೆದ್ದವರು ಯಾರಾದ್ರೂ ಬದುಕಿ ಉಳಿದಿದ್ದರೆ ನೀವು ಆಲೋಚನೆ ಮಾಡಿ. ನನಗೆ ಯಾವ ಲಕ್ಷ್ಯ ಎಂದ್ರೆ ಹೇಳು. ನಾನು ಹುಟ್ಟಿದ ಕೆಲವೇ ದಿನದಲ್ಲಿ ನನ್ನ ಅಪ್ಪ ನನ್ನನ್ನು ಎತ್ತಿಕೊಂಡು ಬ್ರಹ್ಮದೇವರ ಬಳಿಗೆ ಹೋದಾಗ ಜಂಗೆಯಲ್ಲಿ ಇಟ್ಟುಕೊಂಡಂತ ಬ್ರಹ್ಮದೇವರು ಗಡ್ಡ ಹಿಡಿದು ಎಳೆದಾಗ ಬ್ರಹ್ಮದೇವರ ಕಣ್ಣೀರು ಕೆಳಗೆ ಬಿದ್ದದ್ದನ್ನು ನಾನು ಶಿರದಲ್ಲಿ ಧರಿಸಿದೆ. ಜಲಂಧರ ಅಂತ ಬ್ರಹ್ಮದೇವರು ನಿನಗೆ ನಾಮಕರಣ ಮಾಡಿದರು. ಹೆಂಡತಿಯ ಶೀಲ ಇರುವ ತನಕ ನಿನಗೆ ಮರಣ ಬಾರದೇ ಇರಲಿ, ಹೀಗೆ ವರವನ್ನು ಬ್ರಹ್ಮದೇವರು ಕೊಟ್ಟಿದ್ದಾರೆ. ನನ್ನ ಜನ್ಮಕ್ಕೆ ಕಾರಣೀಭೂತ ಪರಮೇಶ್ವರ ಲಕ್ಷ್ಮೀರಮಣ ನಮ್ಮ ಮನೆಯಲ್ಲೇ ವಾಸವಾಗಿದ್ದಾರೆ. 3 ಮೂರ್ತಿಗಳ ಸಂಪೂರ್ಣವಾದ ಕೃಪಾ ಕಟಾಕ್ಷವನ್ನು ಹೊಂದಿದಂತ ನನಗೆ ಇಂದ್ರ ನಿರ್ಲಕ್ಷ್ಯ ಹೋಗಿ ಹಾಗೆ ಸ್ವಾಮಿ ಉದ್ಧಟತನದ ಮಾತುಗಳು. ಈಗ ಬದುಕಿ ಉಳಿದಿದ್ದಾರೆ ಅಂತ ನಾನು ಆಡುವುದಕ್ಕೆ ತೊಡಗಿದೆಯಲ್ಲ, ಬಲಿಯಾಗಲಿ ವೈರೋಚನಿಯಾಗಲಿ ಅಥವಾ ಹಿರಣ್ಯಕರು ಯಾರಾದ್ರೂ ಬದುಕಿ ಉಳಿದಿದ್ದಾರೆ? ಎಲ್ಲರೂ ಸತ್ತಿದ್ದಾರೆ. ಅವರ ಮನೆಯಲ್ಲಿ ಲಕ್ಷ್ಮೀನಾರಾಯಣ ವಾಸವಾಗಲಿಲ್ಲ. ಲಕ್ಷ್ಮೀನಾರಾಯಣರು ಲೋಕಪಾಲಕರು. ನಮ್ಮ ಮನೆಯಲ್ಲೇ ಇರುತ್ತೆ, ನಮಗೆ ಅನ್ಯಾಯ ಆಗದು. ಅವರಿಗೆ ಕೊಟ್ಟ ಮಾತಿನಂತ ನಡೆದು ಬರ್ತದೆ. ನಮ್ಮ ಮನೆಯಲ್ಲೇ ಇದ್ದಾರೆ ಎನ್ನುವಂತಹ ಕಾರಣವನ್ನಾಗಿರಿಸಿಕೊಂಡು ನಾವು ಮುಂದೆ ಹೋದ್ರೆ ಅದು ಲೋಕಕಂಟಕದ ಕೆಲಸ ಅಲ್ಲ. ಇವರಾದ್ರೂ ಸುಮ್ಮನೆ ಉಳಿಯುವುದಕ್ಕೆ ಸಾಧ್ಯ? ನನ್ನ ನಾಲಿಗೆಯಿಂದ ಅವತ್ತೊಂದು ಮಾತು ಬಂದಿದೆ, ಏನು? ನ್ಯಾಯದಾನ ಮಾಡ್ತೇನೆ. ಕೊಟ್ಟ ಮಾತನ್ನು ಜಲಂಧರ ತಪ್ಪುವವನಲ್ಲ, ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವವನಲ್ಲ, ನಿನಗೆ ಬೇಕಾಗಿ ಹೆದರ ಮನೆಯಲ್ಲಿ ಕುಳಿತುಕೊಳ್ಳುವವನಲ್ಲ. ದಾನವಾದ್ರೂ ಸತ್ಪಾತ್ರರಿಗೆ ದಾನ ಮಾಡಬೇಕು, ಅನ್ಯಾಯಗಾರರಿಗೆ ಅಲ್ಲ ಸ್ವಾಮಿ. ಪೂಜಾ ಮಂದಿರದಲ್ಲಿ ನನ್ನ ಭಾವ ನಾರಾಯಣ ಇದ್ದಾನೆ, ನನ್ನ ಅಕ್ಕ ಲಕ್ಷ್ಮಿ ಇದ್ದಾಳೆ. ಅವರ ಜೊತೆ ಇಳಿದುಕ ಏನಾಗುದಿಲ್ಲ. ಜಲಂಧರದಲ್ಲ ಸೇನೆಯನ್ನು ಜೊತೆ ಸೇರಿಸಿಕೊಂಡು ನಮ್ಮನ್ನು ವಿರೋಧಿಸುವುದಕ್ಕೆ ಬಂದಿದ್ದಾನಂತೆ. ಸರಿಯಾದ ಬುದ್ಧಿ ಹೇಳಬೇಕು. ಮುಂದೆ
ನಡೆಯಿತು, ಅಮೃತ ಸಿಕ್ಕಿತು, ಅದನ್ನು ಭಾರ ಮಾಡಿದ್ದೀರಿ. ರಕ್ಕಸರನ್ನು ವಂಚಿಸಿ ಅವರಿಗೆ ನ್ಯಾಯೋಚಿತವಾಗಿ ಸ್ವರ್ಗದ ಪಾಲು ಕೊಟ್ಟರೆ ಲೇಸು. ಅಲ್ಲಂತಾದ್ರೆ ಪಕ್ಷದಲ್ಲಿ ನಿನ್ನ ಮುಂದುವರಿದು ಬಂದರೆ ಈ ಹಿಂದೆ ಬಂದವರ ಪರಿಸ್ಥಿತಿ ಏನಾಗಿದೆ ಅನ್ನುವುದು ನೆನಪಿಟ್ಟುಕೋ. ಪರಿಸ್ಥಿತಿ ದೇವೇಂದ್ರನ ಪಾಲಿಗೆ ಬದುಕಿ ಬಂತು. ನಾನು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೇನೆಂಬುದೇ ನನಗೆ ಅರ್ಥವಾಗುತ್ತಾ ಇಲ್ಲ. ಒಂದು ಕ್ಷಣ ನೆಮ್ಮದಲ್ಲಿ ಬಿರಿಯುವುದಿಲ್ಲ ಇವರು. ಏನೇ ಆಗಿರ್ಲಿ, ನನಗೆ ಬದುಕಿದಂತ ಕಷ್ಟವನ್ನು ಯಾರಲ್ಲಿ ಹೇಳೋಣ ಅಂತ ಯೋಚಿಸಿದ್ರೆ ನನಗೆ ನೆನಪಾಗುತ್ತಿರುವುದು ಒಬ್ಬರದೇ, ಪರಮೇಶ್ವರ ದೇವರು. ಕೈಲಾಸಕ್ಕೆ ಹೋಗಬೇಕು, ನಡೆಯಬೇಕು. ಬಂದ ಭಯವೇ ಕಾಪಾಡು ಕಾಪಾಡು. ದೇವೇಂದ್ರ, ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ. ನಿನ್ನ ಮುಖವನ್ನು ಅವಲೋಕಿಸಿದಾಗ ಏನೋ ಒಂದು ರೀತಿ ಕೈಕಾಲು ನಡುಗುತ್ತಾ ಉಂಟು, ನಾಲಿಗೆ ತಡವರಿಸ್ತಾ ಉಂಟು. ಬಂದ ಆಪತ್ತು ಏನು ಹೇಳು. ಹೇಗೆ ಹೇಳಲಿ ತಂದೆ? ಮೂರು ಲೋಕಕ್ಕೆ ಒಡೆಯನಾಗಿ ಮೆರೆಯುತ್ತಾ ಇದ್ದಾನೆ ಜಲಂಧಾರ. ನಮ್ಮನ್ನು ನೆಮ್ಮದಿಯಿಂದ ಬಿಡುವುದಿಲ್ಲ ಅವ ಇರುವುದಕ್ಕೆ. ಅವನಿಂದ ಕೈ ಸೋತಿದ್ದೇವೆ, ನಮ್ಮನ್ನು ರಕ್ಷಣೆ ಮಾಡಬೇಕು. ರಕ್ಷಿಸಿ ಬಂದಿದ್ಯಲ್ವಾ, ಇನ್ನು ಭಯವನ್ನು ಬಿಡು. ಇನ್ನು ಸ್ವಲ್ಪ ಈಗ ಧೈರ್ಯ ಬಂತು ನನಗೆ. ಧೈರ್ಯವಂತಲ್ಲ, ಮಂದಮತಿತನದಿಂದ ವರ್ತಿಸುತ್ತಿರುವಂತ ಜಲಂಧರನ ಮದಿ ಆಗಲೇಬೇಕು. ಅದಕ್ಕಾಗಿ ಒಬ್ಬನಲ್ಲ, ನಾನು ಹೇಗೆ ಯುದ್ಧ ಮಾಡುತ್ತೇನೆ ಆದ ಕಾರಣದಲ್ಲಿ ಅದನ್ನೇ ನೋಡುತ್ತಾ ನನ್ನೊಂದಿಗೆ ನೀನು ಕೂಡ ಇರು. ಅವರನ್ನೇ
ಉಳಿಸುವುದಕ್ಕೆ ಅಸಾಧ್ಯ. ಆದುದರಿಂದ ಎಲ್ಲದಕ್ಕೂ ಶಕ್ತನಾದವ ಶ್ರೀಹರಿ ಅವರನ್ನೇ ಬಳಿಗೆ ಬರುವುದಕ್ಕೆ ಕಾರಣ ಏನು, ಏನಾಯ್ತು ಹೇಳ. ದೇವತೆಗಳನ್ನು ಬಡಿದೋಡಿಸಿದ. ಅವನನ್ನಲ್ಲಿ ದೂರಿದ್ದ ಕಾರಣದಲ್ಲಿ ನಾನು ಕೂಡ ತ್ರಿಶೂಲಧಾರಿಯಾಗಿ ಅವನನ್ನು ಎದುರಿಸುವುದಕ್ಕಾಗಿ ಹೋದೆ. ನನ್ನ ಪಾಲಿಗೆ ಪರಾಜಯವಾಯಿತು. ಮುಂದೆ ಏನಂತ ಗತಿ ಕಾಣದೆ ನಿನ್ನನ್ನು ಸ್ತುತಿ ಮಾಡಿದ್ದೇನೆ. ಇದಕ್ಕೆ ನೀನೇ ಜಲಂಧರ ಅವಧ್ಯನಾಗುವುದಕ್ಕೆ ಕಾರಣ ಏನು ಬಲ್ಲೆಯ? ಜಲಂಧರನಲ್ಲಿ ಸೋಲಾಗುವುದಕ್ಕೆ ಕಾರಣ ಏನು ಬಲ್ಲೆಯ? ಬ್ರಹ್ಮದೇವ ಅವನಿಗೆ ಕೊಟ್ಟಂತಹ ವರ. ಅವನ ಸತಿಯ ಪತಿವ್ರತಾ ಧರ್ಮ ಎಲ್ಲಿಯವರೆಗೆ ಅಚಲವಾಗಿರ್ತದೋ ಅಲ್ಲಿಯವರೆಗೆ ಜಲಂಧರನಿಗೆ ಮರಣ ಇಲ್ಲ, ಸೋಲಿಲ್ಲ. ಹಾಗಾಗಿ ಧರ್ಮವನ್ನು ಉಳಿಸುವುದಕ್ಕೆ, ಅಧರ್ಮವನ್ನು ಹೋಗಲಾಡಿಸುವುದಕ್ಕೆ, ಲೋಕದ ಒಳ್ಳಿತಿಗೆ ಬೇಕಾಗಿ ಅವನನ್ನು ಅಳಿಸಬೇಕು ಅಂತಾದರೆ ವೃಂದೆಯ ಪತಿವ್ರತಾ ಧರ್ಮ ಹಾಳಾಗಬೇಕು. ಲೋಕವನ್ನು ಉಳಿಸುವುದಕ್ಕೆ ಬೇಕಾಗಿ ಆ ಕಾರ್ಯವನ್ನು ಮಾಡಿದ್ರೆ ಅಪರಾಧ ಅಲ್ಲ. ಅದರ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ. ಅಲ್ಲಿಯವರೆಗೆ ಜಲಂಧರನಲ್ಲಿ ಹೋರಾಡ್ತಾ ಇದ್ದೆ. ನೀನು ಇದುವರೆಗೂ ನಮ್ಮ ಮನೆಯಲ್ಲೇ ಇದ್ದವರು, ಬೇಕಾದುದನ್ನು ಕಾಲ ಕಾಲಕ್ಕೆ ಸರಿಯಾಗಿ ಹೇಳಿಕೊಟ್ಟವರು ನೀವು. ಯಾವ ರೀತಿಯಾಗಿ ನಡೆಯಬೇಕು ಅಂತೆಯೇ ನಮ್ಮ ದಾರಿಯನ್ನು ನಾವು ನಡೆಸಿಕೊಂಡು ಹೋಗುತ್ತಾ ಇದ್ದೇವೆ. ನಿಮ್ಮಲ್ಲಿ ಧನ್ಯತಾ ಭಾವವನ್ನು ಕಾಣುವುದಕ್ಕೆ ನಾವು ಮುಂದಾಗಿದ್ದೇವೆ. ಆದರೆ ಕಾಲಗಳು ಉರುಳಿ ಹೋದಂತೆ ನಮ್ಮವರಿಗೆ ಸುರಲೋಕವನ್ನು ವಶಪಡಿಸಿಕೊಂಡು ಬೇಕು ಎನ್ನುವಂತಹ ಹಂಬಲ ಒದಗಿ ಬಂದಾಗ ಹತ್ತ ಕಡೆಗಾಗಿ ತೆರಳಿದವರು. ಆದರೆ ಹೋಗಿ ಅದೆಷ್ಟೋ ಸಮಯಗಳು ಸಂದು ಹೋಯಿತಲ್ಲ, ಇನ್ನೂ ನನ್ನತ್ತ ಬರಲಿಲ್ಲವಲ್ಲ. ಎಲ್ಲಿ ಹೋದರು, ಏನಾದರೂ
ನನಗೆ ಇಲ್ವಾ? ನಿಮ್ಮನ್ನು ಕಾಣಬೇಕು ಅಂತ ಹೊರಟು ನಿನ್ನಲ್ಲಿ ಕಾಣ್ಬೇಕಂತ ಎಣಿಸಿದ್ದು ಇಲ್ಲಿ ನಮ್ಮ ಊರಿನಲ್ಲಿ. ನೀವು ಅಲ್ಲಿಗೆ ಬರಲಿಲ್ಲ ಅಂತ ನಿಮ್ಮನ್ನು ಹುಡುಕಿಕೊಂಡು ನಾ ಬಂದ್ರೆ ನೀವು ಅಲ್ಲಿ ಕಾಣಬೇಕು ಅಂತ. ನಾನು ಹೋದದಲ್ಲಿಗೆ ಸ್ವರ್ಗಕ್ಕೆ. ಯಾಕೆ? ವಶಪಡಿಸಿಕೊಳ್ಳುವುದಕ್ಕೆ. ಹಾಗೆ ಆದ ಮೇಲೆ ನಿನ್ನ ಪಕ್ಕ ನೆನಪಾಯ್ತು, ಕಣ್ಣಿಗೆ ನಿದ್ರೆ ಬಿಡ್ಲಿಲ್ಲ. ಒಮ್ಮೆ ನಿನ್ನ ಈಗ ನೀನೇನು ದುಃಖ ಮಾಡಬೇಡ, ಅರಮನೆ ಒಳಗೆ ದುಃಖ. ನಾನು ಮತ್ತೆ ದೇವಲೋಕಕ್ಕೆ ಹೋಗಿ ಬರ್ತೇನೆ. ದೇವಲೋಕಕ್ಕೆ ಇರಬೇಕು ಅಂತ ನಾ ಬಂದ್ರೆ ನೀವು ದೇವಲೋಕಕ್ಕೆ ಹೋಗ್ಬಾರ್ದು. ಹಾಗಲ್ಲ, ನಾನು ಸಮಾಧಾನ ಮಾಡಿ ಬಂದದ್ದು ಅಲ್ಲಿ ಅವರನ್ನು. ತುಂಬಿಸುತ್ತಲದರ ಗತಿಗುಳಿಸಿ ಸಂಭ್ರಮದಿ ವಶಪಡಿಸುವುದಕ್ಕೆ ಮುಂದಾಗಬೇಡಿ, ನಮ್ಮ ಪ್ರಾಣಕ್ಕೆ ಕುತ್ತಾಗಿ ಒದಗಿ ಬರ್ತದೆ ಅಂತ. ಅಯ್ಯೋ, ಎಂತಹ ಸುಂದರವಾದಂತಹ ಕಮಲದಂತಹ ಮುಖ ನಿಮ್ಮದ್ದು. ಆದ್ರೆ ಇಂದು ಭ್ರಮರಗಳೇ ಬಂದು ಮುತ್ತಿದಂತಾಯ್ತಲ್ಲ ಈ ಮುಖಕ್ಕೆ. ದುಷ್ಟರ ಸಹವಾಸವೇ ಇದಕ್ಕೆ ಕಾರಣವಾಗಿ ಹೋಯಿತೆ. ಇಲ್ಲ, ನನ್ನವರಿಗೆ ಈ ರೀತಿಯಾಗಿ ಮರಣವು ಬರಬಾರದಲ್ವೇ? ಬ್ರಹ್ಮದೇವರು ವರವನ್ನು ಕೊಡ್ಲಿಲ್ವೇ? ಯಾವತ್ತಿಗೆ ವೃಂದೆಯ ಪತಿವೃತ್ತಿ ನಾಶವಾಗಿ ಹೋಗುತ್ತದೋ ಅಂದೇ ನಮ್ಮವರಿಗೆ. ಹಾಗಾದ್ರೆ ನನ್ನ ಪತಿವೃತ್ತಿಯ ಧರ್ಮ ನಶಿಸಿ ಹೋಯಿತೆ. ಹೀಗಾಗುವುದಕ್ಕೆ ಹೇಗೆ ಸಾಧ್ಯ? ನನ್ನವರನ್ನು ಕಾಣಬೇಕು ಅಂತ ಹೋಗುವಂತಹ ಸಂದರ್ಭದಲ್ಲಿ ಪ್ರೇತಾದಿಗಳು, ಭೀಕರಾಕೃತಿಗಳು ನನ್ನನ್ನು ಅಟ್ಟಿಸಿಕೊಂಡು ಬಂದಂತಹ ಸಂದರ್ಭ ಯತಿಯ ದರ್ಶನವಾಯಿತಲ್ಲ. ಹಾಗಾದ್ರೆ ಅದು ಕಪಟ ಸನ್ಯಾಸಿಯೇ ದಾರಿ ಒಂದನ್ನು ಬೇರೆ ಸೂಚಿಸಿದನೆ. ಹಾಗಾದ್ರೆ ಇದರಾಗಿ ಬಂದವರು ನಮ್ಮವರಲ್ಲವೇ? ಹಾಗೆಲ್ಲ ಇದ್ದರೆ ಅದು ಕಪಟವೇ? ಯಾರ ಕಪಟ? ಹರಿ ನಮ್ಮ ಮನೆಯಲ್ಲಿರುತ್ತಲೂ ಈ ರೀತಿಯಾಗಿ ನಮ್ಮವರಿಗೆ ಮರಣ ಒದಗಿ ಬರ್ತದೆ ಅಂತಾದ್ರೆ, ಸಾವು ಸಮನಿಸ್ತದೆ ಅಂತಾದ್ರೆ ಇದಕ್ಕೆಲ್ಲ ಹರಿಯೇ ಕಾರಣ. ಭಕ್ತಿಯಿಂದಲೇ ಪೂಜಿಸುವುದಕ್ಕೆ ಮುಂದಾದ ಎಲ್ಲ ಸಂಬಂಧಿಕರು ಇನ್ನು ಹಾಗೆ ಪೂಜೆ ಮಾಡುವುದಕ್ಕೆ ಮುಂದಾದ್ರೆ ಯಾವ ಮನಸ್ಸಿನಿಂದ ಕಲ್ಲು ಮಾಡಿದ ಎಲ್ಲ ಹರಿಯೇ ಇದು ನೀರಿಟ್ಟು ಶಾಶ್ವತವಾಗಿ ಅನುಭವಿಸಿ ಸುರರ ಅದಕ್ಕೆ ಉಳಿಯುವುದಿಲ್ಲ. ಆ
ಬಂದ ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಳು. ಮೋಸದ ಆಟಕ್ಕೆ ಸಿಲುಕಿ ನನ್ನ ವೃಂದನನ್ನು ಬಿಟ್ಟು ಹೋದಳು. ಇಲ್ಲ, ನಾನು ಬದುಕುವುದಿಲ್ಲ. ನನ್ನ ವೃಂದನನ್ನು ಬಿಟ್ಟು ಅರೆ ಗಳಿಗೆಯು ಈ ಲಕ್ಷ್ಮಿ ಬದುಕಲಾರೆ. ಕಾಣುತ್ತಿರುವಂತಹ ಬೆಂಕಿಗೆ ನಾನು ಹಾರಿ ನನ್ನ ಪ್ರಾಣ ತ್ಯಾಗ ಬೆಂಕಿಗೆ ಹಾರ್ತೀಯಾ? ಯಾಕೆ? ವೃಂದನಿಗೆ ಬೇಕಾಗಿ. ವೃಂದ ಸತ್ತಿದ್ದಾಳೆ ಅಂತ. ವೃಂದ ಯಾಕೆ ಸತ್ತಳು? ಗಂಡನಿಗೆ ಬೇಕಾಗಿ. ಗಂಡ ಸತ್ತದ್ದಕ್ಕೆ ವೃಂದೆ ಸತ್ತಳು. ನಿನ್ನ ಗಂಡ ಕಲ್ಲುಗುಂಡಿನ ಹಾಗಿದ್ದೇನೆ, ನೀನ್ ಯಾಕೆ ಸಾಯಿ? ಇದಕ್ಕೆಲ್ಲ ಆದ ಕಾರಣ ನೀವು ತಾನೇ. ಹೌದು. ನನಗೆ ಬೇಡ, ನನಗೆ ವೃಂದ ಬೇಕೇ ಬೇಕು. ನಾನು ವೃಂದೆಯನ್ನು ಬಿಡ್ಲಿಕ್ಕೆ ಆಗುದಿಲ್ವಾ? ಬೆಂಕಿಗೆ ಹಾರುದ? ನಾನು ನಿನಗೆ ವೃಂದೆಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ನನಗೆ ನನ್ನ ಹೆಂಡತಿಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಇಬ್ರು ಒಟ್ಟಿಗೆ ಸೇರಿ ಬೆಂಕಿಗೆ ಹಾರುವ. ಅವಳ ಗೆಳತಿ ವೃಂದೆ ಬೆಂಕಿಗೆ ಹಾರಿ ಸತ್ತಿದ್ದಾಳೆ. ಅವಳನ್ನು ಬಿಡುವುದಕ್ಕೆ ಇವಳಿಗೆ ಆಗುದಿಲ್ಲ, ಅವಳು ಬೆಂಕಿಗೆ ಹಾರ್ತಾಳೆ. ನನಗೆ ನನ್ನ ಹೆಂಡತಿಯನ್ನು ಬಿಟ್ಟಿರುವುದಕ್ಕಾಗುದಿಲ್ಲ. ಹಾಗಾಗಿ ಲಕ್ಷ್ಮೀನಾರಾಯಣ ಬೆಂಕಿಗೆ ಅದು ಅಷ್ಟೇ ಅಲ್ಲ, ಈಗ ವೃಂದ ಹಾರಿದ್ಯಾಕೆ ಗಂಡ ಸತ್ತಿದ್ದಾನೆ. ನೀನು ಎದುರುಗಡೆ ಇರುವಾಗ ಇವಳ ಹಾರುವುದಲ್ಲ, ಈಗ ಇಬ್ರು ಹಾರುವುದು ಅಂತ. ನೀವು ಇಬ್ರು ಹಾರುವುದಾದ್ರೆ ನಾನು ಕೂಡ ಹಾರ್ತೇನೆ. ಅಕ್ಕ ದೇವೇಂದ್ರ ಅಗ್ನಿ ಎಲ್ಲ ಈಗ ಎಲ್ಲರೂ ಸೇರಿ ಹಾರಿದ್ರೆ ಬೆಂಕಿ ನಂದಿ ಹೋಗ್ತದೆ ಅಂತ. ಹೌದು. ಅಲ್ಲ, ನನಗೊಂದು ಆಶ್ಚರ್ಯ, ಅಗ್ನಿಯನ್ನು ಸುಡುವ ಅಗ್ನಿ ಯಾವುದಪ್ಪ? ಅವನು ಇನ್ನು ಬೇಡ ಅಂತ ಪ್ರಪಂಚದಲ್ಲಿ ಹಾರ್ತೇನೆ. ಅಲ್ಲ, ನಾವು ಬೆಂಕಿಗೆ ಹಾರಿದ್ರೆ ನಮ್ಮನ್ನು ಅಗ್ನಿಗೆ ಸುಡುವುದಕ್ಕಾಗುತ್ತದ? ಆಗುವುದಿಲ್ಲ. ಈಗ ಇಲ್ಲಿ ಬಾ, ಒಂದು ಕೆಲಸ ಮಾಡುವ. ಈಗ ನಿಮಗೆ ವೃಂದ ಬೇಕಲ್ಲ ಲಕ್ಷ್ಮೀ? ಲಲಿತವಾದ ತುಳಸಿಯ ನಳಿನ ಜಲಂಧರನ ವಧೆ ಅನಿವಾರ್ಯವಾಗಿ ಆಗಲೇಬೇಕಾಯಿತು. ಖಳರ ಸಹಯೋಗದಿಂದ, ಅವರ ಸಾಂಗತ್ಯದಿಂದ ಅವ ಲೋಕ ಅನ್ಯಾಯವನ್ನೇ ಮಾಡುತ್ತಾ ಇದ್ದ, ದೇವತೆಗಳಿಗೆ ಕಷ್ಟ ಕೊಡ್ತಾ ಇದ್ದ. ಹಾಗಾಗಿ ಒಂದು ಮನೆಯನ್ನು ಉಳಿಸಬೇಕು ಅಂತಾದರೆ ಒಬ್ಬರನ್ನು ನಾವು ಬಿಡಲೂಬಹುದು. ಅನಿವಾರ್ಯವಾಗಿ ಲೋಕರಕ್ಷಕನಾದಂತಹ ನಾನು ಧರ್ಮವನ್ನು ಉಳಿಸುವುದಕ್ಕೆ, ಸಜ್ಜನರನ್ನು ಕೊರೆಯುವುದಕ್ಕೆ ಆ ಜಲಂಧರನನ್ನು ನಾವು ವಧಿಸಲೇಬೇಕಾಯಿತು. ಅದಕ್ಕೆ ನಾವು ಮಾಡಿದಂತಹ ಒಂದೊಂದು ಊಟ. ಹಾಗಂತ ವೃಂದೆಯನ್ನು ನನಗೆ ಬಿಟ್ಟಿರುವುದಕ್ಕಾಗುವುದಿಲ್ಲ. ಬಾವಯ್ಯ, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಇದಕ್ಕೆ. ವೃಂದೆಯನ್ನು ಬಿಟ್ಟು ಲಕ್ಷ್ಮಿ ಇಲ್ಲ, ಲಕ್ಷ್ಮಿಯನ್ನು ಬಿಟ್ಟು ವೃಂದೆ ಇಲ್ಲ. ಯೋಚಿಸಬೇಡ. ಈ ವೃಂದೆಯ ಕಥೆ ಅನ್ನುವುದು ಈ ಭವ್ಯ ಲೋಕದಲ್ಲಿ ಅವಳ ಕಥೆ ದಿವ್ಯವಾಗಿ ಉಳಿಯುವ ಹಾಗೆ ನಾನೇ ಮಾಡ್ತೇನೆ. ಅದಕ್ಕಾಗಿ ನೋಡಿದ್ಯಾ, ಒಂದು ತುಳಸಿಯ ಗಿಡವನ್ನು ನಾನು ತಂದಿದ್ದೇನೆ. ಇದು ಲಕ್ಷ್ಮಿಯ ಸಾನ್ನಿಧ್ಯ. ಆ ತುಳಸಿಯ ಗಿಡಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿದ್ದೇನೆ. ಆ ಕಟ್ಟೆ ವೃಂದೆಯ ಸಾನ್ನಿಧ್ಯ. ಆ ವೃಂದೆಯ ಕಟ್ಟೆಯಲ್ಲಿ ಈ ತುಳಸಿಯ ಗಿಡವನ್ನು ಇಟ್ಟಿದ್ದೇನೆ. ಅಂದ್ರೆ ಆ ತುಳಸಿಯ ಗಿಡ ಕಟ್ಟೆ ಸಮೇತವಾದಂತಹ ಗಿಡ, ಅದು ತುಳಸಿ ಕಟ್ಟೆಯಾಯಿತು. ಅಂದ್ರೆ ವೃಂದೆಯ ಜೊತೆಯಲ್ಲೇ ನನಗಿರುವುದಕ್ಕೆ ಸಾಧ್ಯವಾಯಿತು. ಆ ತುಳಸಿ ಕಟ್ಟೆಗೆ ಪಾವಿತ್ರ್ಯತೆ ಬರಬೇಕು ಅಂತಾದ್ರೆ ಬ್ರಹ್ಮ,
ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಾದಂತಹ ನಾವು ಆ ಕಟ್ಟೆಯಲ್ಲೇ 3 ಮೂರ್ತಿಗಳು ಅಲ್ಲೇ ನೆಲೆಯಾಗುತ್ತೇವೆ. ಮಾತ್ರ ಅಲ್ಲ, ತುಳಸಿಯ ಗಿಡದ ಶಾಖೆಯಲ್ಲಿ ಇಂದ್ರಾದಿ ದೇವತೆಗಳೇ ನೆಲೆಯಾಗುತ್ತಾರೆ. ಅಂತಹ ತುಳಸಿ ಕಟ್ಟೆ ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲಿಯೂ ಇರಬೇಕು. ಯಾರ ಮನೆಯಲ್ಲಿ ತುಳಸಿ ಕಟ್ಟೆ ಇಲ್ವೋ ಆ ಮನೆಯಲ್ಲಿ ಆಗುವಂತಹ ಯಾವ ಶುಭ ಕಾರ್ಯಗಳು ಕೂಡ ಫಲಪ್ರದವಾಗುವುದಿಲ್ಲ. ಮಾತ್ರ ಅಲ್ಲ, ಆ ತುಳಸಿ ಪೂಜೆಯನ್ನು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಮಾಡಲೇಬೇಕು. ಅಂತಹ ತುಳಸಿ ಪೂಜೆಯನ್ನು ಯಾರೆಲ್ಲ ಮಾಡ್ತಾರೋ ಅವರ ಕಷ್ಟ ನಿವಾರಣೆಯಾಗುತ್ತದೆ, ಅವರ ಅಭೀಷ್ಟವೆಲ್ಲವೂ ನೆರವೇರುತ್ತದೆ, ಅವರಿಗೆ ಮೃತ್ಯು ಭಯ ಅನ್ನುವುದು ಹೋಗುತ್ತದೆ. ಮಾತ್ರ ಅಲ್ಲ, ಉತ್ಥಾನ ದ್ವಾದಶಿ ಅಂದು ಆ ಪವಿತ್ರವಾದಂತಹ ತುಳಸಿಯ ಪೂಜೆಯನ್ನು ಮಾಡಿದಂತಹ ಲೋಕದ ಸಮಸ್ತರಿಗೂ ಕೂಡ ಸನ್ಮಂಗಳ ಉಂಟಾಗುತ್ತದೆ, ಅವರ ಜೀವನದಲ್ಲಿ ಒಳ್ಳೆಯದಾಗುತ್ತದೆ, ಅವರ ಕಷ್ಟ ಕಾರ್ಪಣ್ಯವೆಲ್ಲವೂ ತೊಲಗಿ ಹೋಗುತ್ತದೆ. ಹಾಗಾಗಿ ವೃಂದೆ ಮತ್ತು ಲಕ್ಷ್ಮಿ ಜೊತೆಯಾಗಿ ಇರುವುದಕ್ಕೆ ಬೇಕಾಗಿ ಕಟ್ಟೆ ಸಮೇತವಾದಂತಹ ತುಳಸಿಯ ಗಿಡ ಇನ್ನು ಮುಂದೆ ಲೋಕದಲ್ಲಿ ಭವ್ಯ ಲೋಕದಲ್ಲಿ ದಿವ್ಯ ಕಥೆಯಾಗಿ ಉಳಿಯಬೇಕು. ಪತಿವ್ರತ ಧರ್ಮದಿಂದ ಜಲಂಧರನ ಜೊತೆಯಲ್ಲಿ ವೃಂದೆ ಹಾಗೂ ಜಲಂಧರನ ಈ ಕಥೆ ಅಂದ್ರೆ ತುಳಸಿ ಜಲಂಧರ ಇಂತಹ ಪುಣ್ಯಪ್ರದವಾದಂತಹ ಕಥಾಭಾಗವನ್ನು ಈ ಪುಣ್ಯಕ್ಷೇತ್ರದಲ್ಲಿ ಯಾರು ಆಡಿಸಿದ್ರು, ಯಾರು ಹಾಡಿದ್ರು, ಯಾರು ಕುಣಿದ್ರು, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದ್ರು ಅವರೆಲ್ಲರಿಗೂ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಆರಾಧ್ಯ ಮೂರ್ತಿ ಮಹಾಗಣಪತಿಯು ಕಟೀಲು ದುರ್ಗಾ ಪರಮೇಶ್ವರಿಯು ಜೀವನದಲ್ಲಿ ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ, ಅವರ ಕಷ್ಟವೆಲ್ಲವೂ ನಿವಾರಣೆಯಾಗಲಿ, ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಆ ಭ್ರಮರಾಂಬಿಕೆ ಕೊಡಲಿ ಎಂಬ ಹಾಗೆ ಕಲಾವಿದರ ಅಂತ ನಾವು ಸಮಷ್ಟಿಯಾಗಿ ಸಂಪ್ರಾರ್ಥನೆ ಮಾಡುತ್ತಾ ಪುಣ್ಯಪ್ರದವಾದ ಕಥಾಭಾಗಕ್ಕೆ ಮಂಗಳ ಗೀತೆ ಹಾಡುವರೆ ಸಭ್ಯ ಸಭಾಸದರಿಂದ ಅಪ್ಪಣೆಯನ್ನು ಯಾಚಿಸ್ತೇವೆ. ಭದ್ರಂ ಶುಭಂ ಮೂಸುರಲು ನೀನು ಬಂದ ಅಗ್ರತೆ